ವಿಘ್ನೇಶ್ವರ ಜಯ ವಿದ್ಯೇಶ್ವರ, ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ. ಮಂಜುಳ ವಾಗ್ವಿಲಾಸ. ಶ್ವೇತಾಂಬರ ಹರಿದೇವಿ ನಾನಾಲಂಕಾರ ಭೂಷಿತೆ. ಇದು ಕುದ್ರೋಳಿಯ ಶ್ರೀ ಗೋಕರ್ಣನಾಥ ದೇವರ ಸನ್ನಿಧಿ. ಕುದ್ರೋಳಿಯ ಶ್ರೀ ಗೋಕರ್ಣನಾಥನ ಸನ್ನಿಧಿಯ ದಸರಾ ಅಂದರೆ ಇವತ್ತು ಜಗದ್ವಿಖ್ಯಾತ. ನಾವು ಇವತ್ತು ಆರಾಧನೆ ಮಾಡುವಂತ ಕುದ್ರೋಳಿ ಕ್ಷೇತ್ರದ ಶ್ರೀ ಶಿವಲಿಂಗ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ತಮ್ಮ ಕರ ಕಮಲಗಳಿಂದ ಸ್ಥಾಪಿಸಿದಂತಹ ಶಿವಲಿಂಗ. ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ಪ್ರತಿ ವರ್ಷ ಇಲ್ಲಿ ನವದುರ್ಗೆಯರ ಸ್ಥಾಪನೆ ಮಾಡ್ತಾರೆ. ಪ್ರಾಯ ಈ ರೀತಿಯಲ್ಲಿ ಮೂರ್ತ ಸ್ವರೂಪದಲ್ಲಿ ನವರ ವಿಗ್ರಹಗಳನ್ನು ಸ್ಥಾಪನೆ ಮಾಡಿ ಆರಾಧನೆ ಮಾಡುವಂತ ದೃಷ್ಟಾಂತ ಕುದ್ರೋಳಿಯಲ್ಲಿ ಮಾತ್ರ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ಆತ್ಮೀಯರೇ, ದಸರಾ ಅಂದ ಕೂಡಲೇ ಮಂಗಳೂರು ದಸರಾ ಈಗ ಜಗತ್ತಿನಾದ್ಯಂತ ಜನಪ್ರಿಯವಾಗಿರುವಂತಹ ಮಾತು ಮಂಗಳೂರು ದಸರಾ. ಜಗತ್ತೇ ಕಾದಿರ್ತದೆ. ಯಾಕಂದ್ರೆ 73 ದೇಶಗಳಲ್ಲಿ ಈ ಕಾರ್ಯಕ್ರಮಗಳ ಪ್ರಸಾರ ನಡೆದಿದೆ. ಕುದ್ರೋಳಿಯ ಶ್ರೀ ಗೋಕರ್ಣನಾಥನ ಸನ್ನಿಧಿಯ ದಸರಾ ಅಂದರೆ ಇವತ್ತು ಜಗದ್ವಿಖ್ಯಾತ. ಕುದ್ರೋಳಿ ಮಂಗಳೂರಿನ ಪ್ರಮುಖ ತಾಣಗಳಲ್ಲೊಂದು. ಇವತ್ತು ಕುದ್ರೋಳಿ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿರುವಂತದ್ದು ಶ್ರೀ ಗೋಕರ್ಣನಾಥನ ಸನ್ನಿಧಿಯಿಂದ, ಶ್ರೀ ಗೋಕರ್ಣನಾಥನ ಸನ್ನಿಧಿಯ ಸಂದೇಶದಿಂದ, ಶ್ರೀ ಗೋಕರ್ಣನಾಥನ ಸನ್ನಿಧಿಯ ದಸರಾ ನವರಾತ್ರಿ ಸಂಭ್ರಮದಿಂದ, ಮೈಸೂರು ದಸರಾ ಅದರ ಜೊತೆಯಲ್ಲಿ ಇವತ್ತು ಮಂಗಳೂರು ದಸರಾ. ಇವತ್ತು ಜಗತ್ತಿನಲ್ಲಿ ಮಂಗಳೂರು ದಸರಾ ವಿಜೃಂಭಣೆ ಆಗುವ ಪರಿಯನ್ನು ನೋಡಿದ್ರೆ ಇದೊಂದು ಅದ್ಭುತ. ನಮ್ಮ ದೇಶದಾದ್ಯಂತ ದಸರಾ ಬೇರೆ ಬೇರೆ ಕಡೆ ನಡೀತದೆ, ಆದರೆ ಮಂಗಳೂರು ದಸರಾ ಮಾತ್ರ ಅದರದ್ದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಆದ್ಮೇಲೆ ನಾವೊಂದು ಪುಟ್ಟ ಇತಿಹಾಸಕ್ಕೆ ಬರೋಣ. ಮಂಗಳೂರಿನ ಕುದ್ರೋಳಿಯಲ್ಲಿ 1908ರಲ್ಲಿ ಆಗಿನ ಬಿಲ್ಲವ ಸಮಾಜದ ಮುಖಂಡರ ಕೋರಿಕೆಯಂತೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ಕೇರಳದಿಂದ ಆಗಮಿಸಿದಂತ ಗುರುವರಿಯರು ಇಲ್ಲಿನ ಬಿಲ್ಲವ ಮುಖಂಡರ ಕೋರಿಕೆಯಂತೆ ಶಿವ ಸನ್ನಿಧಿಯ ನಿರ್ಮಾಣಕ್ಕೆ ಸ್ಥಳವನ್ನು ಆಯ್ಕೆ ಮಾಡ್ತಾರೆ. ಅದು ಈಗಿನ ಕುದ್ರೋಳಿ. ಅಲ್ಲಿ ಅವರು ಸ್ಥಳವನ್ನು ಆಯ್ಕೆ ಮಾಡಿ ಅಲ್ಲಿ ಶಿವನ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಆಶೀರ್ವಾದವನ್ನು ಕೊಡ್ತಾರೆ. ಧಾರ್ಮಿಕ ಶಕ್ತಿಯಿಂದ ಹಿಂದುಳಿದ ವರ್ಗಕ್ಕೆ ಆತ್ಮವಿಶ್ವಾಸ ಸಂಚಯನ ಎಂಬ ನಂಬಿಕೆ ಅವರದಾಗಿತ್ತು. ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ನಾವೆಲ್ಲ ಮನುಜರು, ಒಂದೇ ದೇವರು ಎಂಬ ತತ್ವವನ್ನು ಪ್ರತಿಪಾದಿಸಿದವರು ಅವರು. ನಾವೆಲ್ಲ ಮನುಜರು ಎಂದು ಹೇಳಿಕೊಟ್ಟವರು ಅವರು. ಇಲ್ಲಿ ಮುಹೂರ್ತವನ್ನು ನಡೆಸ್ತಾರೆ. ಈ ಪ್ರದೇಶದಲ್ಲಿ ಆಗಿನ ಬಿಲ್ಲವ ಮುಖಂಡರು, ಬಿಲ್ಲವ ಸಮಾಜದವರು ಮತ್ತು ಒಟ್ಟು ಸಮಾಜದವರೆಲ್ಲ ಜೊತೆಯಾಗಿ ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿಗೆ ಶ್ರೀ ಗೋಕರ್ಣನಾಥ ಕ್ಷೇತ್ರ ಎಂಬುದಾಗಿ ಹೆಸರನ್ನು ಇಡುತ್ತಾರೆ. 1912ರಲ್ಲಿ ಸ್ವತಃ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಇಲ್ಲಿಗೆ ಆಗಮಿಸ್ತಾರೆ. ಆಗಮಿಸಿ ತಾನೇ ಕೈಯಾರೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ನಾವು ಇವತ್ತು ಆರಾಧನೆ ಮಾಡುವಂತ ಕುದ್ರೋಳಿ ಕ್ಷೇತ್ರದ ಶ್ರೀ ಶಿವಲಿಂಗ 1912ರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ತಮ್ಮ ಕರ ಕಮಲಗಳಿಂದ ಸ್ಥಾಪಿಸಿದಂತಹ ಶಿವಲಿಂಗ. ಮುಂದಿನದ್ದು ಇತಿಹಾಸ. ಈ ಕ್ಷೇತ್ರ ಬೆಳೀತಾ ಬೆಳೀತಾ ಬಹಳ ದೊಡ್ಡ ಸ್ವರೂಪವನ್ನು ಪಡೆಯಿತು. ಕಾಲಕಾಲಕ್ಕೆ ಜೀರ್ಣೋದ್ಧಾರವನ್ನು ಮಾಡಿಸಿತು. ಕಾಲಕಾಲಕ್ಕೆ ಸಮಾಜಮುಖಿ ಹೊಸ ಹೊಸ ಕಾರ್ಯಕ್ರಮಗಳು ನಡೆಸಿತು. ಈ ಹಿನ್ನೆಲೆಯಲ್ಲಿ 1989ರಲ್ಲಿ ನಮ್ಮ ರಾಷ್ಟ್ರದಲ್ಲಿ ಸರಕಾರ ಸಹಿತ ಬಗೆ ಬಗೆಯ ಹುದ್ದೆಗಳನ್ನು ನಿರ್ವಹಿಸಿದ ನಮ್ಮೆಲ್ಲರ ಹೆಮ್ಮೆಯ ಶ್ರೀ ಬಿ ಜನಾರ್ದನ ಪೂಜಾರಿ ಅವರು ಇಲ್ಲಿನ ಜೀರ್ಣೋದ್ಧಾರಕ್ಕೆ ಸಂಕಲ್ಪ ಮಾಡ್ತಾರೆ. ಅದಕ್ಕೊಂದು ಹಿನ್ನೆಲೆ ಇದೆ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಆದರ್ಶವನ್ನು ಮೈಗೂಡಿಸಿಕೊಂಡವರು ಜನಾರ್ದನ ಪೂಜಾರಿಯವರು. ಜನಾರ್ದನ ಪೂಜಾರಿಯವರು ತಮ್ಮ ಬಾಲ್ಯವನ್ನು
ಕಳೆದದ್ದು ಈ ಕುದ್ರೋಳಿ ಕ್ಷೇತ್ರದ ವಠಾರದಲ್ಲಿ ಸನ್ನಿಧಿಯಲ್ಲಿ. ಅಲ್ಲಿ ಅವರು ಓದ್ಲಿಕ್ಕೆ ಬರ್ತಾ ಇದ್ರು, ಆಮೇಲೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತಾ ಇದ್ರು, ಆರಾಧನೆ ಮಾಡ್ಲಿಕ್ಕೆ ಬರ್ತಾ ಇದ್ರು, ಪೂಜೆ ಸಲ್ಲಿಸಲಿಕ್ಕೆ ಬರ್ತಾ ಇದ್ರು. ಈ ಎಲ್ಲ ನೆನಪುಗಳು ಅವರಲ್ಲಿ ತುಂಬಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ 1989ರಲ್ಲಿ ಅವರು ಜೀರ್ಣೋದ್ಧಾರದ ಸಂಕಲ್ಪ ಮಾಡ್ತಾರೆ. ಕೇವಲ 18 ತಿಂಗಳಲ್ಲೇ ಜೀರ್ಣೋದ್ಧಾರಗೊಂಡು ಈಗಿನ ಸ್ವರೂಪದ ಕ್ಷೇತ್ರ ನಿರ್ಮಾಣ ಆಗ್ತದೆ. ಸ್ವತಃ ಅವರೇ ಕರಸೇವೆಯನ್ನು ನಡೆಸಿದ್ದಾರೆ. ಪ್ರತಿದಿನ ಅವರು ಬಂದು ಕರಸೇವೆಯನ್ನು ತಮ್ಮ ಕಾರ್ಯಕರ್ತರ ಭಕ್ತಾಭಿಮಾನಿಗಳ ಜೊತೆಯಲ್ಲಿ ನಡೆಸಿ ದಾಖಲೆಯ ಅವಧಿಯಲ್ಲಿ ಕ್ಷೇತ್ರ ಜೀರ್ಣೋದ್ಧಾರಗೊಂಡಿತ್ತು. ಇಂದಿನ ಸ್ವರೂಪ ತಾವು ಎದುರು ಬರ್ತಾ ಇದ್ದ ಹಾಗೆ ಆ ನಂದಿ ನಮ್ಮನ್ನು ಸ್ವಾಗತಿಸಿದ ಬಳಿಕ ನಾವು ಒಳ ಆವರಣಕ್ಕೆ ಬಂದ ಹಾಗೆ ವಿಶೇಷವಾದ ಗೋಪುರ ಕಾಣ್ತೇವೆ. ಇದು ಚೋಳ ಶೈಲಿಯಲ್ಲಿ ನಿರ್ಮಾಣಗೊಂಡಂತ ರಾಜಗೋಪುರ. ಈ ರಾಜಗೋಪುರದಿಂದ ನೀವು ಎಡಕ್ಕೆ ಬಂದ ಹಾಗೆ ಅಲ್ಲಿ ಗಾಜಿನ ಮನೆಯಲ್ಲಿ ಶಿವಲಿಂಗದ ಸ್ವರೂಪದ ರಚನೆ ಇರ್ತದೆ. ಇದೆಲ್ಲ ಭಕ್ತಾಭಿಮಾನಿಗಳಿಗೆ ತುಂಬಾ ಖುಷಿ ಕೊಡುವಂತಹ ಸಂದರ್ಭ. ಅಲ್ಲಿಂದ ಒಳಕ್ಕೆ ಬಂದ ಹಾಗೆ ಭವ್ಯವಾದ ಸಭಾಂಗಣಗಳನ್ನು ನೋಡ್ತೇವೆ. ಇಲ್ಲಿ 3 ಅಂತಸ್ತಿನಲ್ಲಿ ಸಭಾಂಗಣಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲೇ ಪಕ್ಕದಲ್ಲಿ ಕಚೇರಿ ಇದೆ. ಅಲ್ಲಿಂದ ಮುಂದಕ್ಕೆ ನಾವು ಬರ್ತಾ ಇದ್ದ ಹಾಗೆ ಗಣಪತಿಯ ಸನ್ನಿಧಿ ಇದೆ. ಅದಕ್ಕಿಂತ ಮೊದಲು ನಾವಲ್ಲಿ ದೈವಗಳ ಸನ್ನಿಧಿಯನ್ನು ನೋಡಿ ಅಲ್ಲಿಂದ ಮುಂದೆ ಬಂದು ಕಚೇರಿಯಾಗಿ ಆನಂತರ ನೂತನ ಕಟ್ಟಡಗಳನ್ನು ನೋಡಿ ಅಲ್ಲಿಂದ ಮುಂದೆ ಶ್ರೀ ಮಹಾಗಣಪತಿಯ ಸನ್ನಿಧಾನಕ್ಕೆ ನಾವು ಬರ್ತೇವೆ. ಮಹಾಗಣಪತಿಯ ಸನ್ನಿಧಾನಕ್ಕೆ ನಾವು ಬರ್ತಾ ಇದ್ದ ಹಾಗೆ ಈಚೆ ಬದಿಯಲ್ಲಿ ಬಲಬದಿಯಲ್ಲಿ ನಾವು ಸುಬ್ರಹ್ಮಣ್ಯನ ಸನ್ನಿಧಿಯನ್ನು ನೋಡಿ ಮತ್ತೆ ನಾವಲ್ಲಿ ನೋಡುವಂಥದ್ದು ಶ್ರೀಕೃಷ್ಣ ಮಂದಿರವನ್ನು. ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸುವ ಶ್ರೀಕೃಷ್ಣನ ಮಂದಿರದ ರಚನೆಯನ್ನು ನಾವಲ್ಲಿ ನೋಡ್ತೇವೆ. ಅಲ್ಲಿ ಅದ್ಭುತವಾದ ಕಲಾಕೃತಿಗಳನ್ನು ಕೂಡ ಒಳಗೆ ನಿರ್ಮಿಸಿದ್ದಾರೆ. ಆಕರ್ಷಕವಾದ ಮೂರ್ತಿ. ಅಲ್ಲಿಗೆ ನಮಿಸಿ ನಾವು ಮತ್ತೆ ಆ ಸುತ್ತು ಪೂರ್ಣಗೊಳಿಸಿ ಮುಂದೆ ಬಂದಾಗ ಒಂದು ಗಾಜಿನ ಮನೆ ಎಂಬ ರೀತಿಯ ಒಂದು ಪುಟ್ಟ ಸಭಾಂಗಣವನ್ನು ನಾವು ನೋಡ್ತೇವೆ. ಅಲ್ಲಿಂದ ಮುಂದೆ ಬಂದರೆ ಅಲ್ಲಿ ದೈವಗಳ ಸನ್ನಿಧಿ ಇದೆ. ಆಮೇಲೆ ಬಹಳ ಮುಖ್ಯವಾಗಿ ಅನ್ನಪೂರ್ಣೇಶ್ವರಿಯ ಸನ್ನಿಧಿ. ಅನ್ನಪೂರ್ಣೇಶ್ವರಿ ಸದಾಪೂರ್ಣೇಶ್ವರಿ ಅಂತ ನಾವು ಹೇಳ್ತೇವೆ. ಅಲ್ಲೀಗ ನಿತ್ಯ ಭೋಜನ ಪ್ರಸಾದ ಕೂಡ ನೀಡಲಾಗ್ತದೆ ಕ್ಷೇತ್ರದಲ್ಲಿ. ಅನ್ನಪೂರ್ಣೆಯ ವರಪ್ರಸಾದ ಎಂಬುದಾಗಿ ನಂಬಿಕೆ. ಅನ್ನಪೂರ್ಣೆಗೆ ಪಡಮಟ್ಟು ನಾವು ಮುಂದೆ ಬಂದ ಹಾಗೆ ಈ ಶತಮಾನದ ಒಂದು ಅದ್ಭುತ ಪರಿಕಲ್ಪನೆ. ಅಲ್ಲಿ ಗಂಗಾವತರಣ. ಹೇಗೆ ಶಿವನ ಜಡೆಯಿಂದ ಗಂಗೆ ಚಿಮ್ಮಿದಾಗ ಆತ ಗಂಗೆಯನ್ನು ತನ್ನ ಶಿರದಲ್ಲಿ ಆತ ಇರಿಸಿ ಆ ಗಂಗೆಯನ್ನು ಭೂಮಿಗೆ ಹರಿಯಬಿಟ್ಟ ಎಂಬ ಒಂದು ಪರಿಕಲ್ಪನೆ ಇಲ್ಲಿ ದೃಶ್ಯ ಮತ್ತು ಬೆಳಕು ಮತ್ತು ಚಿತ್ರಣದ ಮೂಲಕ ಸಂಯೋಜನೆಗೊಂಡಿದೆ. ಅತಿ ಎತ್ತರಕ್ಕೆ ಕಾರಂಜಿ ಚಿಮ್ಮುತ್ತಾ ಗಂಗೆಯ ಉಪಸ್ಥಿತಿಯನ್ನು ಸೂಚಿಸುತ್ತಾ ಶಿವನ ಶಿರದ ಮೇಲೆ ಅಭಿಷೇಕವನ್ನು ಗೈಯುವ ಆ ದೃಶ್ಯವನ್ನು ನೋಡುವುದಕ್ಕೆ 2 ಕಣ್ಣು ಸಾಲದು, ವರ್ಣಿಸುವುದಕ್ಕೆ ಪದಪುಂಜಗಳು ಸಾಲದು. ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ. ಆ ಸರೋವರದ ಪಕ್ಕದಲ್ಲಿ ಅದನ್ನು ನೋಡ್ತಾ ನಾವು ಮುಂದೆ ಬಂದ್ರೆ ಮೇಲೆ ಪುಟ್ಟ ವನದ ನಿರ್ಮಾಣ ಮಾಡಿದ್ದಾರೆ. ಈ ವನದ ನಿರ್ಮಾಣ ಯಾಕೆಂದ್ರೆ ಶಾಲಾ ಮಕ್ಕಳು ಆಮೇಲೆ ಸಮೂಹ ಪ್ರವಾಸಕ್ಕೆಲ್ಲ ಬರುವವರು ಇರ್ತಾರೆ. ಅವರಿಗೆಲ್ಲ ಒಂದು ಈ ನಮ್ಮ ಪರಂಪರೆಯ ಕೆಲವು ವೈಶಿಷ್ಟ್ಯಗಳು, ಪುಟ್ಟ ಆಕರ್ಷಣೆಗಳು, ಈ ರೀತಿಯ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಹಾಗೆ ನಾವು ಮುಂದೆ ಬಂದ್ರೆ ನವಗ್ರಹಗಳ ನಿರ್ಮಾಣವನ್ನು ಇಲ್ಲಿ ಮಾಡಿದ್ದಾರೆ. ನವಗ್ರಹಗಳನ್ನು ಮೂರ್ತ ರೂಪದಲ್ಲಿ, ನವಗ್ರಹಗಳು ಗೊತ್ತಲ್ಲ ನಿಮ್ಗೆ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ಭಾನು, ಈ 9 ಗ್ರಹಗಳ ನಿರ್ಮಾಣ ಕೂಡ ಅಲ್ಲಿ ಅದಕ್ಕೂ ಪೂಜೆ ನಡೆಸ್ತಾರೆ. ಆಮೇಲೆ ತುಳಸಿ ಕಟ್ಟಾಗಿ ಮುಂದೆ ನಾವು ಬರ್ತೇವೆ. ಅಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸನ್ನಿಧಿ ಇದೆ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಕೇರಳದಲ್ಲಿ ಅವರು ಜನಿಸಿ ಇಡೀ ಜಗತ್ತನ್ನೇ ತನ್ನ ಸಂದೇಶಗಳ ಮೂಲಕ ಮಾನವೀಯ ಮೌಲ್ಯಕ್ಕೆ ಪರಿವರ್ತನೆ ಮಾಡಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು. ಇವತ್ತಿಗೂ ಅವರ ಸಂದೇಶ ಅನುಕರಣೀಯ. ಹಾಗಾಗಿ ಅವರ ಸಂದೇಶದ ಆರಾಧನೆಯನ್ನು ಈ ಮೂಲಕ ನಡೆಸ್ತಾರೆ. ಅಲ್ಲಿಂದ ಮತ್ತೆ ನಾವು ಹೊರ ಆವರಣಕ್ಕೆ ಗಮನಿಸಿದ್ರೆ ಅಲ್ಲಿ ಆಂಜನೇಯನ ಸನ್ನಿಧಿ ಇದೆ.
ಶಿರಡಿ ಬಾಬಾ ಅವರ ಸನ್ನಿಧಿ ಇದೆ. ಅಲ್ಲಿನ ಮುಂದೆ ಬಗೆ ಬಗೆಯ ದೇವರುಗಳ ಸಾನ್ನಿಧ್ಯವನ್ನು ಇಲ್ಲಿ ರಚನೆ ಮಾಡುವ ಮೂಲಕ ಜನಾರ್ದನ ಪೂಜಾರಿಯವರು ಸರ್ವ ಭಕ್ತ ಜನಾಂಗದವರು ಇಲ್ಲಿ ದರ್ಶನವನ್ನು ಪಡೆಯಬೇಕು ಎನ್ನುವ ಒಂದು ಪರಿಕಲ್ಪನೆಯನ್ನು ಸಾಕಾರಗೊಳಿಸಿದ್ದಾರೆ. ಆನಂತರ ನಾವಿಲ್ಲಿನ ನವರಾತ್ರಿಯ ಸಂಭ್ರಮವನ್ನು ನೋಡ್ತೇವೆ. ಅಲ್ಲಿ ನಮ್ಮ ಪಕ್ಕದಲ್ಲಿರುವಂತಹ ಹವಾನಿಯಂತ್ರಿತ ಸಭಾಂಗಣದಲ್ಲಿ ಇಲ್ಲಿ ನವದುರ್ಗೆಯರ ಸ್ಥಾಪನೆಯನ್ನು ಮಾಡಲಾಗಿದೆ. ಪ್ರತಿ ವರ್ಷ ಇಲ್ಲಿ ನವದುರ್ಗೆಯರ ಸ್ಥಾಪನೆ ಮಾಡ್ತಾರೆ. ಪ್ರಾಯ ಈ ರೀತಿಯಲ್ಲಿ ಮೂರ್ತ ಸ್ವರೂಪದಲ್ಲಿ ನವರ ವಿಗ್ರಹಗಳನ್ನು ಸ್ಥಾಪನೆ ಮಾಡಿ ಆರಾಧನೆ ಮಾಡುವಂತ ದೃಷ್ಟಾಂತ ಕುದ್ರೋಳಿಯಲ್ಲಿ ಮಾತ್ರ. ಇದು ಜನಾರ್ದನ ಪೂಜಾರಿಯವರ ಪರಿಕಲ್ಪನೆ. ಇಲ್ಲಿ ನಾವು ನೋಡಿದ್ರೆ ಒಳಗಿನಿಂದ ಮೊದಲ ಆದಿಶಕ್ತಿಯ ನಿರ್ಮಾಣ ಆಗಿದೆ. ಆದಿಶಕ್ತಿ ಆದ ನಂತರ ಮಹಾಗಣಪತಿಯ ಸನ್ನಿಧಾನ ಇದೆ. ಮಹಾಗಣಪತಿಯ ಸನ್ನಿಧಾನದ ನಂತರ ಎಡಬದಿಯಿಂದ ನಾವು ಪ್ರದಕ್ಷಿಣೆ ಬರ್ತಾ ಇದ್ದ ಹಾಗೆ 9 ಅವತಾರಗಳ ಮೂರ್ತಿ. ನಿಮಗೆ ಆಗ ಹಿಂದಿನ ನಮ್ಮ ಸಂಚಿಕೆಯಲ್ಲಿ ತಿಳಿಸಿದ ಹಾಗೆ ಆ ಸೀಕ್ವೆನ್ಸ್ ಅಲ್ಲಿ ಇಲ್ಲ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಣಿನಿ, ಆನಂತರ ಮುಂದೆ ಬಂದ್ರೆ ಕಾತ್ಯಾಯಿನಿ, ಆಮೇಲೆ ಸಿದ್ಧಿದಾತ್ರಿ, ಬ್ರಹ್ಮಚಾರಿಣಿ, ಹೀಗೆ 9 ಮೂರ್ತಿಗಳನ್ನು ವಿಗ್ರಹಗಳನ್ನು ನಾವಲ್ಲಿ ಗಮನಿಸ್ತೇವೆ. ಈ 9 ಮಾತೆಯರಿಗೆ ಕೂಡ ಪ್ರತಿದಿನ ಬಗೆ ಬಗೆಯ ಅಲಂಕಾರ. ಯಾಕಂದ್ರೆ ಆ ನಿರ್ದಿಷ್ಟ ದೇವಿಯ ಅವತಾರಕ್ಕೆ ನಿರ್ದಿಷ್ಟ ಬಣ್ಣದ ಅಲಂಕಾರ ಅಂತ ಲೆಕ್ಕ ಇದೆ. ಅಲ್ಲಿ ಕಾಳರಾತ್ರಿ ಆದ್ರೆ ಅಲ್ಲಿ ಸ್ವಲ್ಪ ಅದು ಗಾಂಭೀರ್ಯ ಮತ್ತು ಚಿಂತನೆಗೆ ಹತ್ತುವಂತ ರೀತಿ. ಅಲ್ಲಿ ಬ್ರಹ್ಮಚಾರಿಣಿ ಅಂದ್ರೆ ಬಹಳ ಸೌಮ್ಯ ಸುಕೋಮಲೆಯಾದಂತ ಸ್ವರೂಪ. ಇದನ್ನೆಲ್ಲ ಶಿಲ್ಪಿ ಸಾಕಾರಗೊಳಿಸ್ತಾರೆ. ನಾವಿಲ್ಲಿ ಈಗ ಸುತ್ತು ಬರ್ತಾ ಇದ್ದೇವೆ. ಸುತ್ತು ಬಂದು ಮತ್ತೆ ನಾವು ಮೇಲೆ ಬಂದ್ರೆ ಇಲ್ಲಿ ಶಾರದೆಯ ಸನ್ನಿಧಾನ. ಇಲ್ಲಿ ಶಾರದೆಯ ಪ್ರತಿಷ್ಠಾಪನೆ ನಡೆದು ಶಾರದೆಯ ಆರಾಧನೆ ನಡೀತದೆ. ಕುದ್ರೋಳಿಯ ಶಾರದೆ ದಿನನಿತ್ಯ ಬಗೆ ಬಗೆಯ ಅಲಂಕಾರ. ಆ ಶಾರದೆಯ ಸೊಬಗನ್ನು ನೋಡುವುದೇ ಒಂದು ಆನಂದ. ಮನಸ್ಸಿಗೆ ಅದು ಆನಂದವನ್ನು ನೀಡುವಂತಹ ಸಂದರ್ಭ. ಆದ್ಮೇಲೆ ಇಲ್ಲಿ ಪ್ರತಿ ವರ್ಷ ಶ್ರೀ ಶಾರದೆಯ ಆರಾಧನೆ ಮತ್ತು ಸರಸ್ವತಿಯ ಪೂಜೆ, ಅಕ್ಷರ ಪೂಜೆ, ಆಯುಧ ಪೂಜೆ, ಚಂಡಿಕಾ ಯಾಗ, ಹೀಗೆ ಎಲ್ಲ ಕಾರ್ಯಕ್ರಮಗಳು ನಾವು ರಥವನ್ನು ಕೂಡ ಇಲ್ಲಿ ನಾವು ನೋಡ್ತೇವೆ. ವಿಶೇಷ ಅಂದ್ರೆ ಇಲ್ಲಿ ಪ್ರತಿದಿನದ ನವರಾತ್ರಿಯ ಸಂಭ್ರಮಕ್ಕೆ ಲಕ್ಷಾಂತರ ಮಂದಿ ಬರ್ತಾರೆ, ಟಿವಿಗಳಲ್ಲಿ ನೋಡ್ತಾರೆ, ನೇರ ಪ್ರಸಾರಗಳಲ್ಲಿ ಭಾಗವಹಿಸ್ತಾರೆ, ಬಂಧು ಮಿತ್ರರ ಜೊತೆಗೆ ಬರ್ತಾರೆ. ವಿಶೇಷ ಅಂದ್ರೆ ಆ ದಿನ ಬಗೆ ಬಗೆಯ ಪೂಜೆ ಅಲಂಕಾರಗಳು. ನಾವೀಗ ಶ್ರೀ ಗೋಕರ್ಣನಾಥನ ಸನ್ನಿಧಿಯ ಎದುರುಗಡೆ ನಾವು ನಿಂತಿದ್ದೇವೆ. ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳು 1912ರಲ್ಲಿ ಸ್ಥಾಪನೆ ಮಾಡಿದಂತಹ ವಿಗ್ರಹ. ಆ ವಿಗ್ರಹವನ್ನು ಅಂದ್ರೆ ಶಿವಲಿಂಗ ನೋಡ್ತಾ ಇದ್ರೆ ಮನಸ್ಸು ತಲ್ಲೀನಗಳು. ಮನಸ್ಸು ಏಕಾಗ್ರತೆಯಿಂದ ಆ ಶಿವನನ್ನು ಧ್ಯಾನ ಮಾಡ್ತದೆ. ಕಂಡು ಧನ್ಯನಾದನ ಕಂಜದಳ ನೇತ್ರನ, ನಂಜ ಸೇವಿಸಿ ಜಗದ ಅಂಜಿಕೆಯ ಕಳೆದವನ, ಚಂದಿರನ ಮುಡಿದವನ, ಇಳೆಗೆ ಬೆಳಕಾದವನ. ನೋಡಿ ಶಿವನ ವರ್ಣನೆ ನೋಡಿ. ಅಂತ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಇದು ಕುದ್ರೋಳಿಯ ಶ್ರೀ ಗೋಕರ್ಣನಾಥ ದೇವರ ಸನ್ನಿಧಿ. ಆ ನಂತರ ನೀವೆಲ್ಲ ನಿರೀಕ್ಷೆ ಮಾಡುವ ಹಾಗೆ ಕುದ್ರೋಳಿಯ ಆ ಶೋಭಾಯಾತ್ರೆಯ ಸಂಭ್ರಮ, ಇದನ್ನು ನೋಡುವುದೇ ಒಂದು ಸೊಗಸು. ಶ್ರೀ ಕ್ಷೇತ್ರದಿಂದ ಆರಂಭವಾಗಿ ಮುಂದುವರಿಯುತ್ತಾ ಮಣ್ಣಗುಡ್ಡೆಯಾಗಿ ಅಲ್ಲಿಂದ ಮುಂದೆ ಗಾಂಧಿನಗರದಿಂದ ಸಾಗಿ ಅಲ್ಲಿಂದ ಲೇಡಿ ಹಿಲ್ ವರ್ತುಲಕ್ಕಾಗಿ ಈಗ ಶ್ರೀ ನಾರಾಯಣಗುರು ಸ್ವಾಮಿ ವರ್ತುಲ, ಅಲ್ಲಿಂದ ಮುಂದೆ ಬಂದು ಕೆಳಗಿನ ಪ್ರದೇಶಕ್ಕೆ ಮೆರವಣಿಗೆ ಎಲ್ಲ ದೇವಿಯರು, ಆದಿಶಕ್ತಿ, ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ, ಶ್ರೀ ಮಹಾಗಣಪತಿ ಎಲ್ಲರ ಸಹಿತವಾಗಿ ಸಾಗ್ತಾ ಮುಂದೆ ಲಾಲ್ಬಾಗ್, ಅಲ್ಲಿಂದ ಬಳ್ಳಾಲ್ಬಾಗ್, ಅಲ್ಲಿಂದ ಕೊಡಿಯಾಲಬೈಲ್, ಅಲ್ಲಿಂದ ಮುಂದೆ ಸಾಗ್ತಾ ನಮ್ಮ ರಥಬೀದಿಗಾಗಿ ಮತ್ತೆ ಪೂರ್ಣ ಸುತ್ತು ಪೂರ್ಣಗೊಳಿಸಿ ಮತ್ತೆ ಅದೇ ರೀತಿಯಲ್ಲಿ ಬಂದು ಚಿತ್ರ ಟಾಕೀಸ್ ಮೂಲಕ ಶ್ರೀ ಕ್ಷೇತ್ರವನ್ನು ಮರಳಿ ತಲುಪಿ ಮುಂಜಾನೆಯ ವೇಳೆಗೆ ಜಲಸ್ತಂಭನಗೊಳ್ಳುವುದು ಇಲ್ಲಿನ ಪರಂಪರೆ. ಆ ದಿನ ಭಕ್ತಾಭಿಮಾನಿಗಳ ಜಗತ್ತು ನಿದ್ರಿಸುವುದಿಲ್ಲ. ಆ ದಿನ ಯಾರೂ ನಿದ್ರಿಸುವುದಿಲ್ಲ. ಭಕ್ತಾಭಿಮಾನಿಗಳೆಲ್ಲ ಅಲ್ಲೇ ನೆಲೆಯಾಗಿರ್ತಾರೆ ಅನ್ನುವುದು ಒಂದು ವಿಶೇಷ. ಅನ್ನಪೂರ್ಣೆ ಸದಾ ಪೂರ್ಣೆ
ಕುದ್ರೋಳಿಯ ನವರಾತ್ರಿಯ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಎಲ್ಲಾ ಊರಿನಿಂದ ಜನ ಇಲ್ಲಿಗೆ ಹರಿದು ಬಿಡುತ್ತಾರೆ. ಆಂಗ್ಲ ಭಾಷೆಯಲ್ಲಿ ಹೇಳುದಿದ್ರೆ ಆಲ್ ದ ರೋಡ್ಸ್ ವಿಲ್ ಲೀಡ್ ಇನ್ ಟು ಕುದ್ರೋಳಿ. ಎಲ್ಲಾ ರಸ್ತೆಗಳು ಕೂಡ ಆ ದಿನ ಕುದ್ರೋಳಿಯನ್ನು ಸಂಪರ್ಕ ಮಾಡುತ್ತವೆ. ಕುದ್ರೋಳಿ ಹೆಸರು ಬರಲು ಒಂದು ವೈಶಿಷ್ಟ್ಯ ಇದೆ. ಕೆಲವರು ಹಿಂದಿನ ಕಾಲದಲ್ಲಿ ಅರಸರಿಗೆ ನಮ್ಮ ಮಂಜಿಗಳಲ್ಲಿ ಬರುತ್ತಿದ್ದಂತಹ ಗಲ್ಫ್ ದೇಶಗಳಿಂದ ಬರುತ್ತಿದ್ದಂತಹ ಕುದುರೆಗಳನ್ನು ಕಟ್ಟುತ್ತಿದ್ದ ಪ್ರದೇಶ ಅಂತಾರೆ. ಇನ್ನು ಅದರ ಭೌಗೋಳಿಕ ಸ್ವರೂಪ ದೇವಸ್ಥಾನ ನಿರ್ಮಾಣ ಆಗುವ ಮೊದಲು ಅದು ಒಂಥರ ಪದರುಗಳ ತಕ್ಕ ಕುದುರಿನ ತರ ಇತ್ತು ಅಂತ ಹೇಳಿ ಕೂಡ ಒಂದು ನಂಬಿಕೆ ಇದೆ. ಓಳಿ ಅಂದ್ರೆ ಸಮೂಹ ಅಂತ ಕೂಡ ಹೇಳ್ತಾರೆ. ಹೀಗೆ ಇಂತಹ ಒಂದು ಪರಮ ಪವಿತ್ರವಾದ ತಾಣದಲ್ಲಿ ನಾವಿದ್ದೇವೆ. ನಮ್ಮ ಕಾಲದಲ್ಲಿ ಇಂತಹ ಒಂದು ದಸರಾದ ವೈಭವವನ್ನು ಕಣ್ತುಂಬಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗಿದೆ ಅನ್ನುವಂಥದ್ದು ಒಂದು ವಿಶೇಷ. ಇಲ್ಲಿಯ ಪ್ರತಿ ಒಂದು ಮೂರ್ತಿಗಳು ಕೂಡ ಒಂದೊಂದು ಇತಿಹಾಸವನ್ನು ಸಾರ್ತವೆ. ಆ ನವದುರ್ಗೆಯರನ್ನು ನೋಡುವುದು ಒಂದು ಎಂತ ಆನಂದ ನೋಡಿ. ಆನಂತರ ಮೆರವಣಿಗೆಯಲ್ಲಾಗ್ಲಿ ಪ್ರತಿದಿನದ ಸೇವೆಯಲ್ಲಾಗ್ಲಿ ಹುಲಿವೇಷ ಇರಲೇಬೇಕು. ನವರಾತ್ರಿ ಅಂದ್ರೆ ಹುಲಿವೇಷಗಳು ಇರಲೇಬೇಕು. ಇಲ್ಲಿ ಕೂಡ ಹಾಗೆ. ಇಲ್ಲಿಯ ಶೋಭಾಯಾತ್ರೆಯಲ್ಲಂತೂ ಬಗೆ ಬಗೆಯ ಟ್ಯಾಬ್ಲೋಗಳು, ಬಗೆ ಬಗೆಯ ಚಿತ್ರಣಗಳು, ಇದೆಲ್ಲವೂ ಕೂಡ ಈ ಪ್ರದೇಶವನ್ನು ಆಪ್ಯಾಯಮಾನವಾಗಿಗೊಳಿಸ್ತೇವೆ. ನಮ್ಮ ಬಳಿ ಸುಂದರವಾದಂತಹ ಚಿತ್ರಣಗಳು ಇಲ್ಲಿ. ಆದ್ಮೇಲೆ V4 ಬಳಗ ನಿಮ್ಗಾಗಿ ಈ ದರ್ಪಣದ ಮೂಲಕ ಸಾಧ್ಯವಾದಷ್ಟು ತಮ್ಮ ಆಸಕ್ತಿಯ ಮತ್ತು ಸಕಾಲಿಕವಾದ ವಿಚಾರಗಳನ್ನು ನೀಡುವ ಪ್ರಯತ್ನ ಮಾಡ್ತಾ ಬಂದಿದೆ. V4 ಬಳಗಕ್ಕೆ ಸದಾ ನಿಮ್ಮ ಬೆಂಬಲ ಇರಲಿ ಅಂತ ಈ ನವರಾತ್ರಿಯ ಸಂದರ್ಭದಲ್ಲಿ, ವಿದ್ಯಾದಿ ದೇವತೆಯ ಸಂದರ್ಭದಲ್ಲಿ, ಸಂಕಷ್ಟಹರ ಶಿವನ ಸಾನ್ನಿಧ್ಯದಲ್ಲಿ ತಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತಾ, ನಾವು ದೇವಸ್ಥಾನಗಳಿಗೆ ಬರುವಾಗ ಕೇವಲ ನಮಸ್ಕಾರ, ತೀರ್ಥ, ಪ್ರಸಾದಗಳು ಮಾತ್ರವಲ್ಲ, ಆ ದೇವಸ್ಥಾನದ ಹಿನ್ನೆಲೆ, ಈ ದೇವಸ್ಥಾನಗಳಲ್ಲಿ ನಮ್ಮ ಪಂಚಭೂತಗಳ ತತ್ವ ಅಡಗಿದೆ. ಪಂಚಭೂತಗಳು ಅಂದ್ರೆ ಅದು ನೆಲ, ನೀರು, ಅಗ್ನಿ, ವಾಯು, ಅವಕಾಶ. ನಾವು ನೆಲದಲ್ಲಿ ನಾವು ಹುಟ್ಟಿದವರು. ಅಗ್ನಿಯಿಂದಲೇ ನಮ್ಮ ಜೀವನ ಸಾಧ್ತದೆ. ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಹಾಗೆಯೇ ಗಾಳಿ ಇಲ್ಲದೆ ಉಸಿರಾಟ ಸಾಧ್ಯವಿಲ್ಲ. ಅವಕಾಶವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಇಲ್ಲಿ ಆ 5 ತತ್ವಗಳನ್ನು ಕೂಡ ಅಳವಡಿಸ್ತಾರೆ. ನಾವು ಬಂದ್ರೆ ನೆಲ, ದೇವಸ್ಥಾನದ ಹಾಸು ನಾವು ಸುತ್ತು ಬರ್ತೇವೆ. ಅಗ್ನಿ, ನಾವು ಆರತಿ ತಗೊಳ್ತೇವೆ. ಆಮೇಲೆ ಜಲ, ನಾವು ತೀರ್ಥ ಪ್ರಸಾದವನ್ನು ತಗೊಳ್ತೇವೆ. ಆಮೇಲೆ ಗಾಳಿ, ನಾವು ಅಲ್ಲಿ ಸ್ವಲ್ಪ ಹೊತ್ತು ಕೂತು ಅಲ್ಲಿನ ಭವ್ಯವಾದಂತ ಗಾಳಿಯನ್ನು ಉಸಿರಾಡ್ತೇವೆ. ಅವಕಾಶ, ಮೇಲೆ ಮುಗುಳಿ ನೋಡ್ತಿರಲ್ಲ, ಅದರ ಎತ್ತರಕ್ಕೆ ಅವಕಾಶ. ಪಂಚಭೂತಗಳಿಂದ ಮನುಷ್ಯ ಬರ್ತಾನೆ, ಪಂಚಭೂತಗಳಿಗೆ ಆತ ಮರಳಿ ಹೋಗ್ತಾನೆ. ಈ ಆದರ್ಶಗಳು ನಮ್ಮ ದೇವಸ್ಥಾನಗಳಲ್ಲೆಲ್ಲ ಅದು ಮೈಗೂಡಿಕೊಂಡಿವೆ. ನಾವು ಅದನ್ನು ನೋಡಬೇಕು. ಎಲ್ಲ ದೇವಸ್ಥಾನಗಳಲ್ಲೂ ಒಂದು ಅಶ್ವತ್ಥ ವೃಕ್ಷ ಇದ್ದೇ ಇರ್ತದೆ. ನೀರಿನ ಆಶ್ರಯಗಳು ಕೂಡ ಇದ್ದೇ ಇರ್ತವೆ. ಇದೆಲ್ಲವೂ ನಮ್ಮ ಪೂರ್ವಜರು ಕಂಡುಕೊಂಡಂತ ಸಂದರ್ಭ. ಕುದ್ರೋಳಿಯ ಬಗೆ ಬಗೆಯ ಚಿತ್ರಣಗಳನ್ನು ಈ ದಿನ ನಿಮ್ಮ ಮುಂದೆ ಅರ್ಪಣೆ ಮಾಡ್ತೇವೆ. ಇದು ನಮ್ಮ V4 ದರ್ಪಣದ ಕೊಡುಗೆ. ಈ ಬಾರಿಯ ವೈಶಿಷ್ಟ್ಯಗಳನ್ನು ಮತ್ತೊಮ್ಮೆ ತಮ್ಮ ಮುಂದೆ ಅನಾವರಣಗೊಳಿಸ್ತಾ ಇದ್ದೇವೆ. ಆದ್ಮೇಲೆ ಈ ನವರಾತ್ರಿ ತಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ತಂದುಕೊಡ್ಲಿ. ತಮ್ಮ ಬದುಕು ಉಜ್ವಲವಾಗಲಿ. ತಮ್ಮೆಲ್ಲರ ಯಶಸ್ಸು ಈ ಮೂಲಕ ಪ್ರಾಪ್ತವಾಗಲಿ ಅಂತ V4 ಬಳಗ ದರ್ಪಣ ಮತ್ತು V4 ಬಳಗ ಈ ಸಂದರ್ಭದಲ್ಲಿ ನವರಾತ್ರಿಯ ಶುಭಾಶಯಗಳೊಂದಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಮಾಣಿಕ್ಯ ವೀಣಾಂ ಉಪಲಾಲಯಂತಿ ಮದಾಲಾಸ ಮಂಜುಳ ವಾಗ್ವಿಲಾಸ. ನೋಡಿ, ಎಂತಹ ಶ್ಲೋಕ ಅದನ್ನು ಕೇಳಬೇಕು. ಅದರ ಅರ್ಥ ನೋಡಿ, ಎಷ್ಟು ಚೆನ್ನಾಗಿ ಅದನ್ನು ವರ್ಣನೆ ಮಾಡಿದ್ದಾರೆ ಅಂದ್ರೆ, ಮಹಾಕವಿ ಕಾಳಿದಾಸ್, ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಕೂಡ ಡಾಕ್ಟರ್ ರಾಜ ಅದನ್ನು ಅದ್ಭುತವಾಗಿ ಶ್ಲೋಕವನ್ನು ಹಾಡಿದ್ದಾರೆ. ಆ ಹಾಡಿನ ಅರ್ಥವನ್ನು ಕೂಡ ಅಲ್ಲಿ ಚಿತ್ರಣ ಮಾಡಿದ್ದಾರೆ. ಒಟ್ಟಿನಲ್ಲಿ ಆ ಸದಾ ನಮ್ಮನ್ನು ಈ ದೇವರು ಕಾಪಾಡ್ಲಿ. ನವರಾತ್ರಿ ನಮ್ಮೆಲ್ಲರ ಪಾಲಿಗೆ ಅದು ನಿಜ ಅರ್ಥದಲ್ಲಿ ಬದುಕನ್ನು ಕಟ್ಟಿಕೊಡುವ ದಿನಗಳಾಗಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ನಮಸ್ಕಾರ.
ಎಂದರೆ ಕರಗುವನು, ಕಾರ್ಪಣ್ಯಗಳ ಕಳೆಯುವನು. ಕಷ್ಟ ಎಂದರೆ ಕರಗುವನು, ಕಾರ್ಪಣ್ಯಗಳ ಕಳೆಯುವನು. ರೋಗಾದಿಗಳ ನೋವನ್ನು ಬಿಡಿಸುವ, ರೋಗಾದಿಗಳ ನೋವನ್ನು ಬಿಡಿಸುವ ವೈದ್ಯನಿವನು, ತಂದೆ ಇವನು. ನಂಬಿದವರಿಗೆ ಕಲ್ಪತರು ಈ ಜಗದೀಶ, ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವ ಮಹದೇವ, ಕಾವ ಸಕಲ ಜೀವ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ತನ ಕಾಯುವನು, ಸಂತಾನದವರ ನೀಡುವನು. ಮುತ್ತೈದೆ ತನ ಕಾಯುವನು, ಸಂತಾನದವರ ನೀಡುವನು. ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ, ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ ತುಂಬುವನು ಗುರು ಇವನು. ನಂಬಿದವರಿಗೆ ಕಲ್ಪತರು ಈ ಜಗದೀಶ, ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವ ಮಹದೇವ, ಕಾವ ಸಕಲ ಜೀವ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ದೊರೆಯುವನು, ಬದುಕಿನ ಬಂಧನ ನೀಗುವನು. ದೀನರ ಕಾಯುವ ದೊರೆಯುವನು, ಬದುಕಿನ ಬಂಧನ ನೀಗುವನು. ಅನ್ನದ ದಾನ ಗೈಯಲು ಒಲಿವ, ಅನ್ನದ ದಾನ ಗೈಯಲು ಒಲಿವ ಅನ್ನ ಬ್ರಹ್ಮನು ಅಪ್ರಮೇಯನು. ಬಡವರ ಮನೆಯ ಜ್ಯೋತಿಯನು ಬೆಳಗುವ ಈಶಾ, ಭಕ್ತರ ಭಾಗ್ಯದ ನಿಧಿವನು ಗೋಕರ್ಣೇಶ. ದೇವನೊಬ್ಬನಿದ್ದಾನೆಂದರೆ ಇವನೇ ಮಹದೇವ, ಕಾವ ಸಕಲ ಜೀವ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ನಂಬಿದವರಿಗೆ ಕಲ್ಪತರು ಈ ಜಗದೀಶ, ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವ ಮಹದೇವ, ಕಾವ ಸಕಲ ಜೀವ.
ವಿಘ್ನೇಶ್ವರ ಜಯ ವಿದ್ಯೇಶ್ವರ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ. ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ. ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ. ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ. ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ. ಜಾಣ ಗಣೇಶನೆ ಸ್ಕಂದಾಗ್ರಜನೆ ಜೀವಾಧಾರನೆ ಮೋದಕ ಪ್ರಿಯನೆ. ಜಾಣ ಗಣೇಶನೆ ಸ್ಕಂದಾಗ್ರಜನೆ ಜೀವಾಧಾರನೆ ಮೋದಕ ಪ್ರಿಯನೆ. ಸೂಕ್ಷ್ಮಾಕ್ಷದೇವನೆ ಮಂಗಳನೆ. ಸೂಕ್ಷ್ಮಾಕ್ಷದೇವನೆ ಮಂಗಳನೆ. ಗಣಪನೆ ನಿನಗೆ ವಂದನೆ. ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ. ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ. ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ. ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ. ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ. ಸುಂಡಿಲಿ ವಾಹನ ಸೊಂಡಿಲ ಸುರನೆ ನಾದೋಂಕಾರನೆ ಶಾಂತ ಸ್ವರೂಪನೆ. ಸುಂಡಿಲಿ ವಾಹನ ಸೊಂಡಿಲ ಸುರನೆ ನಾದೋಂಕಾರನೆ ಶಾಂತ ಸ್ವರೂಪನೆ. ಸರ್ವಾಂಗ ಸುಂದರ ಈಶನ. ಸರ್ವಾಂಗ ಸುಂದರ ಈಶನ. ಪ್ರೀತಿಯ ಗೌರಿಯ ಕಂದನೆ. ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ. ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ. ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ. ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ. ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ. ಜಯ ವಿಘ್ನೇಶ್ವರ ಜಯ
समाभासं समाभासं रविपुत्रं यमाग्रजम् नीलाञ्जनसमाभासं समाभासं रविपुत्रं यमाग्रजम् छायामार्ताण्डसम्भूतं छायामार्ताण्डसम्भूतं त्वं नमामि शनैश्वरं त्वं नमामि शनैश्वरम् नीलाञ्जनसमाभासं समाभासं रविपुत्रं यमाग्रजम् तिलतैल अभिषेक प्रियनु कಡುಕೋಪಿ ಸುಮಹೃದಯಿ ಇವನು ಕುಂಭರಾಶಿಗಿವ ಅಧಿಪನು ನಂಬಿ ಭಜಿಸೆ ಸಿರಿ ತರುವನು ಸೌರಾಷ್ಟ್ರ ಧರೆಯಾತ ಕುದುರೋಳಿ ಪುರನಾಥ ಸೌರಾಷ್ಟ್ರ ಧರೆಯಾತ ಕುದುರೋಳಿ ಪುರನಾಥ ಭಜನೆಯ ಪ್ರಿಯನೀತ ಭಕುತರ ಪೊರೆವಾತ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಕುದುರೋಳಿ ಗೋಕರ್ಣವಾಸಿ ಅಷ್ಟಗ್ರಹಕು ಸಹವಾಸಿ ಮಂದ ಚಲನ ಶನಿದೇವನು 10 ನಾಮಗಳ ಒಡೆಯನು ರವಿ ಹೃದಯ ಸಂಜಾತ ಶ್ರೀನೀಲ ಪ್ರಿಯನೀತ ರವಿ ಹೃದಯ ಸಂಜಾತ ಶ್ರೀನೀಲ ಪ್ರಿಯನೀತ ಕರುಣೆಗೆ ಮೊದಲೀತ ಕಾಮಿತ ವರದಾತ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಭಕ್ತಾಭಿಮಾನಿಗಳೇ, ಕಳೆದ 10 ದಿನಗಳಿಂದ ನಾರಾಯಣ ಗುರುಗಳ ಸ್ಥಾಪಿಸಲ್ಪಟ್ಟಂತಹ ಈ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಈ ಮಣ್ಣಿನಲ್ಲಿ ನವದುರ್ಗೆಯರು ಮತ್ತು ಶಾರದಾ ಮಾತೆಯ ಎಲ್ಲ ಪೂಜೆಗಳು ಅಗಮಶಾಸ್ತ್ರದ ಪ್ರಕಾರ, ಭಾರತೀಯ ಸಂಸ್ಕೃತಿ ಪರಂಪರೆಯ ಪ್ರಕಾರ, ಧಾರ್ಮಿಕ ಪರಂಪರೆಯ ಪ್ರಕಾರ, ಆಧ್ಯಾತ್ಮಿಕ ಪರಂಪರೆಯ ಮುಖಾಂತರ ಎಲ್ಲವೂ ಸಾಂಗವಾಗಿ ನೆರವೇರಿ ಇವತ್ತು ಈಗ 4:15 ಗಂಟೆಗೆ ಸರಿಯಾಗಿ ಈ ಕ್ಷೇತ್ರದಿಂದ ಮಂಗಳೂರು ದಸರಾ ಮೆರವಣಿಗೆಯ ಒಂದು ಪ್ರಾರಂಭ ಆಗಲಿಕ್ಕಿದೆ. ಮಹಾಗಣಪತಿಯ ಮೊದಲ ಟ್ಯಾಬ್ಲೋ ಈ ಕ್ಷೇತ್ರದಿಂದ ಹೊರಡಲಿಕ್ಕಿದೆ. ನವದುರ್ಗೆಯರು, ಆದಿಶಕ್ತಿ ಮತ್ತು ಶಾರದಾ ಮಾತೆ ಮತ್ತು ನಾರಾಯಣ ಗುರುಗಳ ಟ್ಯಾಬ್ಲೋ, ಈಗ 12 ಟ್ಯಾಬ್ಲೋಗಳು 13 ಟ್ಯಾಬ್ಲೋಗಳು ಈ ಕ್ಷೇತ್ರದಿಂದ ಹೊರಡಲಿಕ್ಕಿದೆ. 4:15 ಗಂಟೆಗೆ ಸರಿಯಾಗಿ ಮಹಾಗಣಪತಿಯ ಟ್ಯಾಬ್ಲೋ ಪ್ರಾರಂಭ ಆದರೆ ಶಾರದಾ ಮಾತೆಯದ್ದು ಒಂದು 6:30 ಗಂಟೆಗೆ ಈ ಮೆರವಣಿಗೆ ಜೊತೆ ಸೇರಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಇವತ್ತು ಇದು ಇಲ್ಲಿಂದ ಮಣ್ಣಗುಡ್ಡೆ, ನಾರಾಯಣಗುರು ಸರ್ಕಲು, ಆನಂತರ ಲಾಲ್ಬಾಗ್, ನಂತರ ಬಳ್ಳಾಲ್ಬಾಗ್, ಆನಂತರ PBS ಸರ್ಕಲ್, ನವಬಾರ್ ಸರ್ಕಲ್, KSR ರೋಡ್, ವೆನ್ಲಾಕ್ ಹಾಸ್ಪಿಟಲ್,
ಮತ್ತೆ ಅಳಿಕೆ ರೋಡಿಗೆ ತಿರುಗಿ ವೆಂಕಟರಮಣ ಟೆಂಪಲ್ ಆಗಿ ಅಳಿಕೆಯಾಗಿ ಮತ್ತೆ ಈ ಕ್ಷೇತ್ರಕ್ಕೆ ಬೆಳಿಗ್ಗೆ ಒಂದು 6 ಗಂಟೆ ಒಳಗೆ ಎಲ್ಲ ಈ ನವದುರ್ಗೆಯರು ಶಾರದಾ ಮಾತೆ ಎಲ್ಲ ಇಲ್ಲಿ ಬರಲಿಕ್ಕಿದೆ. ಬಂದ ನಂತರ ಇಲ್ಲಿ ಪುಷ್ಕರಣಿಯಲ್ಲಿ ಜಲಸ್ತಂಭನ ಆಗಲಿಕ್ಕಿದೆ. ಲಕ್ಷಾಂತರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಈ ಮೆರವಣಿಗೆಯಲ್ಲಿ ನಮ್ಮ ದೇವಸ್ಥಾನದ ಟ್ಯಾಬ್ಲುಗಳಲ್ಲದೆ ಸುಮಾರು 60ಕ್ಕಿಂತಲೂ ಮಿಕ್ಕಿದ ಟ್ಯಾಬ್ಲುಗಳು, ಹುಲಿ ಪರಂಪರೆಯನ್ನು ಬಿಂಬಿಸ್ತಕ್ಕಂಥ ಟ್ಯಾಬ್ಲುಗಳು, ಭಾರತದ ಇತಿಹಾಸ ಚರಿತ್ರೆಗಳನ್ನು ಬಿಂಬಿಸ್ತಕ್ಕಂಥ ಅನೇಕ ಟ್ಯಾಬ್ಲುಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ತೋರಿಸ್ತಕ್ಕಂಥ ಟ್ಯಾಬ್ಲುಗಳು ಒಂದು 68ರಿಂದ 70 ಒಳಗೆ ಈ ಟ್ಯಾಬ್ಲುಗಳು ಬರುವಂಥ ನಿರೀಕ್ಷೆ ಇದೆ. ಈಗಾಗಲೇ ಅವರು ನೋಂದಣಿ ಮಾಡಿದ್ದಾರೆ. ಆದರೆ ಈ ಬಾರಿ ಯಾವುದೇ DJ ಹಾಕಿ ಯಾವುದೇ ಟ್ಯಾಬ್ಲೆಟ್ಗಳು ಬರುವಂಥ ಇದಿಲ್ಲ. ಅದು ಬಂದರೆ ಪೊಲೀಸರು ಅದನ್ನು ಸೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದ ಕಾರಣ ನಮಗೆ ಜನ ಸಹಕರಿಸ್ತಾರೆ ಅಂತ ನಮಗೆ ಒಂದು ನಂಬಿಕೆ ಇದೆ. ನಾನು ಕೇಳೋದು, ಇವತ್ತು ಈ ಹೋಗುವಂಥ ಮೆರವಣಿಗೆ ಎಡ ಮತ್ತು ಬಲಭಾಗದಲ್ಲಿ ಜನ ನಿಲ್ಲಬೇಕು. ಟ್ಯಾಬ್ಲೆಟ್ಗಳು ಹೋಗುವಂಥ ಯಾವ ಮಾರ್ಗಗಳಿದೆ ಅದನ್ನು ಜನ ಯಾರು ಕೂಡ ಅಲ್ಲಿ ಅದನ್ನು ತಡೆಯುವಂಥ ಇದಕ್ಕೆ ಬರಬಾರ್ದು. ಇವತ್ತು ಬರೀ ಮಂಗಳೂರು ನಗರದ ಮಾತ್ರ ಜನ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಮಡಿಕೇರಿ ಜಿಲ್ಲೆಯಿಂದ ಈವನ್ ಮೈಸೂರು ಮತ್ತು ಬೆಂಗಳೂರು ಕಡೆಯಿಂದಲೂ ಜನ ಬರ್ತಾ ಇದ್ದಾರೆ. ವಿದೇಶದಿಂದ ಜನ ಬರ್ತಾ ಇದ್ದಾರೆ ನೋಡಲಿಕ್ಕೆ ಈ ಒಂದು ಮೆರವಣಿಗೆಯನ್ನು. ಬಹುಶಃ ಇಡೀ ಜಗತ್ತು ತಿರುಗುವಂತೆ ನೋಡತಕ್ಕಂಥ ಒಂದು ಮೆರವಣಿಗೆ ಮಂಗಳೂರು ದಸರಾ. ಭಾರತದ ಒಂದು ಸಾಂಸ್ಕೃತಿಕ ಪರಂಪರೆಯಲ್ಲಿ ಹೊಸ ಹೆಜ್ಜೆಯನ್ನು ಮೂಡಿಸಿದಂತಹ ಮಂಗಳೂರು ದಸರಾ ಕಾರ್ಯಕ್ರಮ ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರ ನೇತೃತ್ವ ಮತ್ತು ಮಾರ್ಗದರ್ಶನದ ಮುಖಾಂತರ ಈ ಒಂದು ಮೆರವಣಿಗೆ ಸಾಗಲಿಕ್ಕಿದೆ. ಜನ ಎಲ್ಲ ಸಹಕರಿಸಬೇಕು ಅಂತ ಈ ವಿನಮ್ರವಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಾಡಿನ ಸಮಸ್ತ ಜನತೆಗೆ ವಿಜಯದಶಮಿಯ ಶುಭಾಶಯಗಳನ್ನು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಆಡಳಿತ ಸಮಿತಿ ಹಾಗೆ ಅಭಿವೃದ್ಧಿ ಸಮಿತಿಯ ಪರವಾಗಿ ಕೋರ್ತಾ ಇದ್ದೇನೆ. ಬಹಳ ಸಂತಸದ ಕ್ಷಣ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಮಂಗಳೂರು ದಸರಾ 2025ರ ಶೋಭಾಯಾತ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಡೀಲಿಕ್ಕಿದೆ. ಈ ಶೋಭಾಯಾತ್ರೆಯು ಇವತ್ತು ಈ ಕ್ಷೇತ್ರದ ನವೀಕರಣದ ರೂವಾರಿ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಬಹಳ ವೈವಿಧ್ಯತೆಯಲ್ಲಿ ಏಕತೆ ಸಾರುವಂತಹ ಒಂದು ನಮ್ಮ ತುಳುನಾಡಿನ ಸಂಸ್ಕೃತಿ ಹಾಗೆ ನಮ್ಮ ರಾಜ್ಯದ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಲ್ಲಿ ಈ ಬಾರಿಯ ಶೋಭಾಯಾತ್ರೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವಾಗಿ ಹೊರಹೊಮ್ಮಲಿಕ್ಕೆ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಕಳೆದ 10 ದಿವಸಗಳಿಂದ ನವರಾತ್ರಿ ಮಹೋತ್ಸವ ಹಾಗೆ ದಸರಾ ಮಹೋತ್ಸವದಲ್ಲಿ ಧಾರ್ಮಿಕತೆಯ ಒಟ್ಟಿಗೆ ಸಾಮಾಜಿಕ, ಸಾಂಸ್ಕೃತಿಕ, ಕಲೆ, ಕ್ರೀಡೆ ಎಲ್ಲ ಕಾರ್ಯಕ್ರಮಗಳನ್ನೊಳಗೊಂಡ ಬಹಳ ಅದ್ಭುತ ಕಾರ್ಯಕ್ರಮ. ಈ ಜಗತ್ತಿಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಸಂದೇಶವನ್ನು ನೀಡಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಅಮೃತ ಹಸ್ತದಿಂದ ಸ್ಥಾಪಿಸಲ್ಪಟ್ಟಂಥ ಈ ಕ್ಷೇತ್ರದ ವತಿಯಿಂದ ಜರುಗುತ್ತಿರುವುದು ಬಹಳಷ್ಟು ಹೆಮ್ಮೆ, ಬಹಳ ಸಂತೋಷ ಆಗ್ತಿದೆ. ಈ ಬಾರಿ ನಿನ್ನೆ ದಿವಸ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಕೂಡ ಆಗಮಿಸಿರುವಂಥದ್ದು. ಮೊನ್ನೆ ಉದ್ಘಾಟನಾ ಸಮಾರಂಭದಲ್ಲಿಯೂ ಕೂಡ ನಮ್ಮ ಸ್ಪೀಕರ್ UT ಖಾದರ್ ಅವರು ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಹಾಗೆ ನಮ್ಮ ಸಾರಿಗೆ ಸಚಿವರು, ಧಾರ್ಮಿಕ ದತ್ತಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಹಾಗೆ ಜಿಲ್ಲೆಯ ನಮ್ಮ KPCC ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ಅವರು, ಜಿಲ್ಲೆಯ ಶಾಸಕರುಗಳು, ಸಂಸದರಂಥ ಬ್ರಜೇಶ್ ಚೌಟರ್ ಅವರು ಹಾಗೆ ಐವಾನ್ ಡಿಸೋಜರ್ ಅವರು ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಂಗಳೂರು ದಸರಾದ ವೈಭವಕ್ಕೆ ಇನ್ನಷ್ಟು ಮೆರುಗು ನೀಡಿರುವಂಥದ್ದು. ಈ ಬಾರಿಯ ಮೆರವಣಿಗೆಯಲ್ಲೂ ಕೂಡ ಈ ಕ್ಷೇತ್ರದಿಂದ ಹೊರಟು ಇದು ಮಣ್ಣಗುಡ್ಡೆ, ನಾರಾಯಣಗುರು ವೃತ್ತ, ಲಾಲ್ಬಾಗ್, ಬಳ್ಳಾಲ್ಬಾಗ್, PVS ಹಾಗೆ ನವಭಾರತ್ ಸರ್ಕಲ್, ಅದರ ನಂತರ ನಮ್ಮ ಹಳೆಯ ಸಿಗ್ನಲ್, ನಂತರ ಮೋಹಿನಿ ವಿಲಾಸ್ ಹೋಟೆಲ್, ಟೆಂಪಲ್ ಸ್ಕ್ವೇರ್, ಕಾರ್ ಸ್ಟ್ರೀಟ್, ಚಿತ್ರ ಟಾಕೀಸ್ ಆಗಿ ನಾಳೆ ಬೆಳಗಿನ ಮುಂಜಾವಿನ ಹೊತ್ತಿಗೆ ಕ್ಷೇತ್ರದ ನಮ್ಮ ಪುಷ್ಕರಣಿಯಲ್ಲಿ ಇದರ ಒಂದು ಕೆರೆಯಲ್ಲಿ ಇದರ ವಿಸರ್ಜನಾ ಪೂಜೆ ನಡೀಲಿಕ್ಕಿದೆ. ಬಹುಶಃ ಈ ಬಾರಿ ನಮ್ಮ ನವದುರ್ಗೆಗಳು ಹಾಗೆಯೇ ಶಾರದಾ ಮಾತೆ, ಮಹಾಗಣಪತಿ, ಆದಿಶಕ್ತಿಯೊಂದಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಟ್ಯಾಬ್ಲೋ, ಅದರ ಒಟ್ಟಿಗೆ ಸುಮಾರು 50ಕ್ಕಿಂತಲೂ ಮಿಕ್ಕಿ ಟ್ಯಾಬ್ಲೋಗಳು, ಸುಮಾರು ಒಟ್ಟು 70ಕ್ಕಿಂತಲೂ ಮಿಕ್ಕಿ ಟ್ಯಾಬ್ಲೋಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಿರೋದು ಬಹಳ ಸಂತಸ ತಂದಿದೆ. ಬಹುಶಃ ಭಕ್ತರ
ಜನಸಾಗರವೇ ಕ್ಷೇತ್ರಕ್ಕೆ ಹರಿದು ಬರ್ತಾ ಇತ್ತು. ಇವತ್ತು ಕೂಡ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಭಕ್ತರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ನಮ್ಮ ಗೋಕರ್ಣನಾಥ ದೇವರು ಹಾಗೆ ಪರಿವಾರ ದೇವರು ಹಾಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಅನುಗ್ರಹದಿಂದ ಈ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯುತ್ತದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. ಧನ್ಯವಾದಗಳು. त्रैलोक्य रक्षाकरि शङ्करी नमो नमः देवी नमो नमः देवी अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे
ಕಾಯುವನು, ಸಂತಾನದ ವರ ನೀಡುವನು, ಮುತ್ತೈದೆ ತನ ಕಾಯುವನು, ಸಂತಾನದ ವರ ನೀಡುವನು. ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ, ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ ತುಂಬುವನು ಗುರು ಇವನು. ನಂಬಿದವರಿಗೆ ಕಲ್ಪತರು ಈ ಜಗದೀಶ, ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವ ಮಹಾದೇವ, ಕಾವ ಸಕಲ ಜೀವ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ.
ವೀಕ್ಷಕರಿಗೆ ನಮಸ್ಕಾರ. ಎಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ. ಇದು ಅಸ್ತ್ರಾ ಗ್ರೂಪ್ ದಸರಾ ಸಂಭ್ರಮ ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ಸ್ ಆ್ಯಂಡ್ ಡೆವಲಪರ್ಸ್. ಇದು ದಿವ್ಯ ದೇಗುಲ ಕಾರ್ಯಕ್ರಮ. ನಮ್ಮ ಶರನ್ನವರಾತ್ರಿಯ ಶುಭ ಸಮಾರಂಭದಲ್ಲಿ ಬೇರೆ ಬೇರೆ ಕ್ಷೇತ್ರಗಳ ಪರಿಚಯವನ್ನು, ಅಲ್ಲಿ ನಡೆಯುವಂತಹ ವಿವಿಧ ನವರಾತ್ರಿ ಉತ್ಸವದ ಕಲಾಪಗಳನ್ನು ನಾವು ನೋಡಿಕೊಂಡು ಬಂದಿದ್ದೇವೆ. ಮೊನ್ನೆ 22 ತಾರೀಕಿಂದ ಈವರೆಗೆ ಕೂಡ ನಿರಂತರವಾಗಿ ವಿಫೋರ್ ನ್ಯೂಸ್ ಚಾನಲ್ನಲ್ಲಿ ನೀವು ಕಾಣ್ತಾ ಇದ್ದೀರಿ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಶಕ್ತಿ ಸ್ಥಳಗಳಿಗೆ ಸಂದರ್ಶನವನ್ನು ಮಾಡಿ ಈ ನವರಾತ್ರಿ ಸಂದರ್ಭದಲ್ಲಿ ಅಲ್ಲಿ ಉತ್ಸವಗಳು ಯಾವ ರೀತಿಯಲ್ಲಿ ಆಯೋಜಿಸಲ್ಪಟ್ಟಿವೆ ಎನ್ನುವುದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಈಗ ಬಹಳ ಪ್ರಸಿದ್ಧವಾಗಿರುವಂತಹ ಮಂಗಳೂರು ದಸರಾ ಅದರ ಅಂತಿಮ ಕ್ಷಣದಲ್ಲಿ ನಾವಿದ್ದೇವೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಕಳೆದ 3.5 ದಶಕಗಳಿಂದ ಆಗಿಕೊಂಡು ಬರ್ತಾ ಇರತಕ್ಕಂತಹ ಈ ಒಂದು ಉತ್ಸವ ಇವತ್ತು ಸಂಪನ್ನಗೊಳ್ಳುವುದಕ್ಕಿದೆ. ಈ ವಿಜಯದಶಮಿಯ ಶುಭ ಮುಹೂರ್ತದಲ್ಲಿ ಅಲ್ಲಿ ಈಗಾಗಲೇ ಶಾರದಾ ಮಂಟಪದಲ್ಲಿ ದರ್ಬಾರ್ ಹಾಲ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ನವದುರ್ಗೆಯರು, ಮಹಾಗಣಪತಿ ಮತ್ತು ಶಾರದಾ ವಿಗ್ರಹ ಅದರ ಶೋಭಾಯಾತ್ರೆ ನಡೀತಾ ಇರುವಂಥದ್ದು. ಈ ಶೋಭಾಯಾತ್ರೆಯ ಈ ಒಂದು ಸಂದರ್ಭದಲ್ಲಿ ಅದರ ಪ್ರತಿಯೊಂದು ಚಿತ್ರೀಕರಣವನ್ನು ಕೂಡ ನಿಮಗೆ ಬಹಳ ಹತ್ತಿರದಿಂದ ತೋರಿಸುವಂಥ ಪ್ರಯತ್ನವನ್ನು ವಿಫೋರ್ ನ್ಯೂಸ್ ಮಾಡ್ತಾ ಇದೆ. ಪ್ರತಿ ದಿವಸ ಕೂಡ ಇಲ್ಲಿ ನಡೀತಿರುವಂಥ ಕಲಾಪಗಳನ್ನು ನೇರ ಪ್ರಸಾರದಲ್ಲಿ ನೀವು ನೋಡ್ತಾ ಇದ್ದೀರಿ. 1991ರಿಂದ ಮಂಗಳೂರಿನಲ್ಲಿ ಕುದ್ರೋಳಿಯಲ್ಲಿ ಈ ನವರಾತ್ರಿ ಉತ್ಸವ ಆರಂಭ ಆಯಿತು. ಮಾಜಿ ಕೇಂದ್ರ ಸಚಿವರಾಗಿರತಕ್ಕಂಥ ಜನಾರ್ದನ ಪೂಜಾರಿಯವರ ನೇತೃತ್ವದಲ್ಲಿ ಪುನರ್ನಿರ್ಮಾಣಗೊಂಡಂಥ ಕ್ಷೇತ್ರ ಅದು. 1912ರಲ್ಲಿ ಅಲ್ಲಿ ಆ ನಾರಾಯಣ ಗುರುಗಳ ಕೈಯಿಂದ ಸ್ಥಾಪಿಸಲ್ಪಟ್ಟಂತಹ ಶಿವಲಿಂಗ ಅದು ಗೋಕರ್ಣನಾಥನ ಸನ್ನಿಧಿ. ಆಮೇಲೆ 2012ನೇ ಇಸ್ವಿಗೆ ಅದು ಶತಮಾನೋತ್ಸವವನ್ನು ಕಂಡಿತು. ಆ ಶತಮಾನೋತ್ಸವದ ಬಳಿಕ ಈ ನವರಾತ್ರಿ ಉತ್ಸವಕ್ಕೆ ಒಂದು ಹೊಸ ಕಳೆ ಬಂದು ಅದನ್ನು ಮಂಗಳೂರು ದಸರಾ ಎನ್ನುವ ಹಾಗೆ ಇವತ್ತು ದೇಶ ವಿದೇಶಗಳು ಬಿಂಬಿಸ್ತಾ ಇದ್ದಾವೆ. ಅಷ್ಟೊಂದು ವೈಭವಪೇತವಾಗಿ ಭಾಳಷ್ಟು ಸಂಭ್ರಮದಿಂದ ನಡೆಯುವಂತಹ ಉತ್ಸವ ಎಲ್ಲರಿಗೂ ಇತ್ತು. ದಸರಾ ಅಂತ ಹೇಳಿದರೆ ಅದು ಮೈಸೂರಿನ ದಸರಾ ಅಂತ ಹೇಳಿ, ಆದರೆ ಅಷ್ಟೇ ವೈಭವದಿಂದ ಮಾಡುವುದಕ್ಕೆ ಸಾಧ್ಯ ಎನ್ನುವುದನ್ನು ಕರಾವಳಿಗರು ಈ ಒಂದು ಮಂಗಳೂರು ದಸರಾದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಇದಾದ ನಂತರ ಬೇರೆ ಬೇರೆ ಕಡೆ ನವದುರ್ಗೆಯರ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈಗ ಪುತ್ತೂರಿನಲ್ಲಿ ಇದೆ, ಮಡಿಕೇರಿಯಲ್ಲಿ ನವರಾತ್ರಿ ಉತ್ಸವ ಇದೆ. ಈಗ ಉಚ್ಚಿಲ ಉಡುಪಿಯಲ್ಲಿ ಕೂಡ 4ನೇ ವರ್ಷದ ಬಹಳ ಸಂಭ್ರಮದ ನವರಾತ್ರಿ ಉತ್ಸವ ನಡೀತಾ ಇದೆ. ಇದನ್ನೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಈ ಒಂದು ಚಾನಲ್ನ ಮೂಲಕ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ವೀಕ್ಷಕರೇ. ಬಹಳ ವಿಶೇಷ ಅಂತ ಹೇಳಿದರೆ ಬಹುಶಃ ದಸರಾದಲ್ಲಿ ನಾವು ದೇವಿಯನ್ನು ಮುಂದಿಟ್ಟುಕೊಂಡು ಆ ಒಂದು ಉತ್ಸವವನ್ನು ಆಚರಿಸುವಂಥದ್ದು. ತಮಗೆಲ್ಲ ಗೊತ್ತಿದೆ, ದೇವಿ ಸಪ್ತಶತಿ ಏನು ದೇವಿ ಭಾಗವತ ಇದೆ ಅದರಲ್ಲಿ ತ್ರಿಶಕ್ತಿಗಳ ಒಂದು ಆರಾಧನೆ ನಡೆಯುವಂಥದ್ದು. ಮಹಾಕಾಳಿ, ಆಮೇಲೆ ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಅಂತ 3 ದೇವಿಯರ ಶಕ್ತಿಗಳ ಒಂದು ಆರಾಧನೆ ಈ ಸಪ್ತಶತಿಯಲ್ಲಿ 700 ಶ್ಲೋಕಗಳಲ್ಲಿ ನಮ್ಮ ವೇದವ್ಯಾಸ ವಿರಚಿತವಾಗಿರತಕ್ಕಂಥ ದೇವಿ ಭಾಗವತ. ಆಮೇಲೆ ಆ 3 ಶಕ್ತಿಗಳು ಪ್ರತ್ಯೇಕ ಮತ್ತೆ 3 ಶಕ್ತಿಗಳಾಗಿ ನವದುರ್ಗೆಯರಾಗಿರುವಂಥದ್ದು. ಆ ನವದುರ್ಗೆಯರನ್ನು ಬೇರೆ ಬೇರೆ ಹೆಸರಿಂದ ನಾವು ಕರೀತೇವೆ. ಆದರೆ ಸಾಮಾನ್ಯವಾಗಿ ಪ್ರಥಮಂ ಶೈಲಪುತ್ರಿ, ಅಲ್ಲಿಂದ ನವಮಂ ಸಿದ್ಧಿದಾತ್ರಿ, ಈವರೆಗೆ ಒಟ್ಟು 9 ದೇವಿಗಳ ಆರಾಧನೆ 9 ದಿವಸ ನಡೆಯುವಂಥದ್ದು ಇದೆ. ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲಿಯೂ ಇರಲಿಲ್ಲ. ಮೊದಲು ವೆಸ್ಟ್ ಬೆಂಗಾಲ್ನಲ್ಲೆಲ್ಲ ಇತ್ತು. ಜನಾರ್ದನ ಪೂಜಾರಿಯವರು ಅಲ್ಲಿ ಆಗ್ತಾ ಇದ್ದಂತಹ ಒಂದು ಉತ್ಸವವನ್ನು ನೋಡಿ ಆ ನವದುರ್ಗೆಯರನ್ನು ನಮ್ಮಲ್ಲಿ ಕೂಡ ಪ್ರತಿಷ್ಠಾಪನೆ ಮಾಡಿದರೆ ಹೇಗೆ ಅಂತ ಅವರಿಗೆ ತೋರಿ ಶಾರದೋತ್ಸವದ ದಿವಸ ಈ ನವದುರ್ಗೆಯರ ಪ್ರತಿಷ್ಠೆ ನಡೀತಾ ಇತ್ತು. ಈಗ ಮೊದಲ ದಿವಸವೇ ಶಾರದಾ ಸಹಿತವಾದಂಥ ನವರಾತ್ರಿಯ ಈ ನವದುರ್ಗೆಯರ ಒಂದು ಪ್ರತಿಷ್ಠಾಪನೆ ಕೂಡ ಆಗ್ತಾಯಿದೆ. ಶಿವಮೊಗ್ಗದ ಕುಬೇರ ಅವರು ಕಳೆದ ಕೆಲವು ವರ್ಷಗಳಿಂದ ಅದನ್ನು ಅವರಿಗೆ ನಿರ್ಮಿಸಿ ಕೊಡ್ತಾಯಿದ್ರು. ಭಾಳ ವಿದ್ಯುಕ್ತವಾಗಿ ನಡೀತಾ ಇದೆ. ಈಗ ಅಧ್ಯಕ್ಷ ಕೊರಗಪ್ಪ ಸ್ಮಾರಕ ಭವನ ಇಂದ್ರಲೋಕದ ಹಾಗೆ ಅಲ್ಲಿ ಶೃಂಗಾರಗೊಂಡದ್ದನ್ನು ನೀವು ಹೋದವರು ನೋಡಿದ್ದೀರಿ. ಅಲ್ಲಿ ಸಾಲಾಗಿ ಆ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ನವದುರ್ಗೆಯರಿದ್ದಾರೆ. ಪ್ರಧಾನ ಮಂಟಪದಲ್ಲಿ ಶಾರದಾ ಮಾತೆಯ ವಿಗ್ರಹ ಇದೆ. ಮುಂಭಾಗದಲ್ಲಿ ಆದಿಪೂಜಿತನಾದಂಥ ಗಣಪತಿಯನ್ನು ಇರಿಸಿದ್ದಾರೆ. ಇದೀಗ ಇವತ್ತು ಸಂಭ್ರಮದ ಶೋಭಾಯಾತ್ರೆಯ ದಿನ. ಈ ಶೋಭಾಯಾತ್ರೆಯ ದಿನ ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಮಾಡಿ ಆ ಗಣಪತಿ ವಿಗ್ರಹವನ್ನು ಅಲ್ಲಿಂದ ಕದಲಿಸಿ ಶೋಭಾಯಾತ್ರೆಗೆ ಕೊಂಡು ಹೋಗಲಿಕ್ಕುಂಟು.
ಆಮೇಲೆ ಆದಿಶಕ್ತಿ, ಆಮೇಲೆ ಶೈಲಪುತ್ರಿ, ಹೀಗೆ 9 ದೇವಿಯರನ್ನು ಕೂಡ ನಾವು ಮುಂಭಾಗಕ್ಕೆ ತಂದು ರಾಜಾಂಗಣಕ್ಕೆ ತಂದು ಆ ಬಳಿಕ ಕೊನೆಯಲ್ಲಿ ಶಾರದಾ ಮಾತೆಯ ವಿಗ್ರಹವನ್ನು ವಿದ್ಯುಕ್ತವಾಗಿ ವಿಸರ್ಜನಾ ಪೂಜೆಯೊಂದಿಗೆ ಮತ್ತೆ ನಾವು ಶೋಭಾಯಾತ್ರೆಯಲ್ಲಿ ಸೇರಿಸಿಕೊಡುವಂಥದ್ದು. ಆಮೇಲೆ ನಾರಾಯಣ ಗುರುಗಳ ಒಂದು ಚಿತ್ರಪಟ ಕೂಡ ಇದೆ. ಇದರ ಜೊತೆಗೇನೆ ಬೇರೆ ಬೇರೆ ಕಲಾತ್ಮಕವಾದಂತಹ ಸ್ತಬ್ಧ ಚಿತ್ರಗಳು ತುಂಬ 100 ಸ್ತಬ್ಧ ಚಿತ್ರ ಹತ್ರ ಇದ್ದಾವೆ ಅಂತ ಈ ಸಲ ಕೂಡ. ಅದು ಎಷ್ಟಿದೆ ಎನ್ನುವುದನ್ನು ನಾವು ಮುಂದೆ ನೋಡ್ತೇವೆ. ಇಡೀ ಒಂದು ನಗರಕ್ಕೆ ಸುತ್ತು ಬಂದು ಪ್ರದಕ್ಷಿಣೆ ಹಾಕಿ ಹೋಗುವಂಥ ಒಂದು ಚಂದ ಅದನ್ನು ನೋಡಿದವರಿಗೆ ನಿಮಗೆಲ್ಲ ಅನುಭವಕ್ಕೆ ಬಂದಿದೆ. ಆದರೆ ವರ್ಷದಿಂದ ವರ್ಷಕ್ಕೆ ಅಲ್ಲಿ ವೈಶಿಷ್ಟ್ಯ ಇದೆ. ಈ ವಿಶೇಷತೆಯನ್ನು ಕಾಣುವುದಕ್ಕೆ ಬೇಕಾಗಿಯೇ ದೂರದ ಊರುಗಳಿಂದ ಜನ ಬರ್ತಾರೆ. ಸಾಮಾನ್ಯವಾಗಿ ನವರಾತ್ರಿಯ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿಗೆ ಹೆಚ್ಚಾಗಿ ರಜೆ ಇರ್ತದೆ. ಹಾಗಾಗಿ ಮಕ್ಕಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ, ಎಲ್ಲ ವಯೋಮಾನದವರು ಕೂಡ ಭಾಗವಹಿಸ್ತಾರೆ. ಒಂದು ಸಂಭ್ರಮ. ಈ ಹಬ್ಬದ ಸಂಭ್ರಮ ಅಂತ ಹೇಳಿದರೆ ಕೇವಲ ಅಲ್ಲಿ ಧಾರ್ಮಿಕವಾದಂಥ ಶ್ರದ್ಧೆಯಿಂದಲೇ ಬರ್ತಾರೆ ಅಂತ ಏನೂ ಅಲ್ಲ. ಅಲ್ಲಿ ಸಾಂಸ್ಕೃತಿಕವಾದಂತಹ ಬೇರೆ ಬೇರೆ ಸಂಗತಿಗಳು ಕೂಡ ಇದ್ದಾವೆ, ಸಾಮಾಜಿಕವಾದಂಥ ವಿಚಾರಗಳು ಕೂಡ ಇದ್ದಾವೆ. ಹೀಗೆ ಒಟ್ಟಿನಲ್ಲಿ ಒಂದು 10 ಜನ ಸೇರಿದಲ್ಲಿ ಒಂದು ಮುತ್ತು ಉಂಟು ಅಂತ ನಾವು ಹೇಳಿದಾಗೆ ಎಲ್ಲರ ಸಂಭ್ರಮದಲ್ಲಿ ನಾವು ಕೂಡ ಭಾಗವಹಿಸ್ತೇವೆ ಎನ್ನುವಂಥ ಒಂದು ಭಾವನೆ. ಹಾಗಾಗಿ ಇವತ್ತು ಈಗ ಬಹುಶಃ ಇಷ್ಟು ದಿನಗಳಲ್ಲಿ ನೀವು ನೋಡಿರುವುದಕ್ಕಿಂತಲೂ ವ್ಯತಿರಿಕ್ತವಾದಂಥ ಒಂದು ಪ್ರತ್ಯೇಕವಾಗಿರತಕ್ಕಂಥ ಒಂದು ದೃಶ್ಯದ ಕಲ್ಪನೆಯನ್ನು ನೀವು ಮಾಡಿಕೊಂಡಿರಬಹುದು. ಬಹುಶಃ ಅದರ ಕಲ್ಪನೆಗೆ ಸರಿಯಾಗಿ ಈ ಉತ್ಸವ ನಡೀತಾ ಇದೆ. ಅದನ್ನು ನೀವು ನೋಡಿಕೊಂಡು ಬರಲಿಕ್ಕೆ ಇದ್ದೀರಿ. ಈಗಾಗಲೇ ಅಲ್ಲಿ ಪ್ರಾರಂಭ ಆಗಿದೆ ವಿಸರ್ಜನಾ ಮೆರವಣಿಗೆಗೆ ಸಂಬಂಧಪಟ್ಟಂಥ ಪೂಜೆಗಳು. ಗಣಪತಿಯ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ತುಂಬ ಜನ ನೆರೆದಿರುವುದನ್ನು ನೀವು ಕಾಣ್ತೀರಿ. ಹಿಂದಿನ ಅಲ್ಲಿ ಮಂಟಪ ಇರುವಂಥದ್ದು ಶಾರದಾ ಮಾತೆಯ ಮಂಟಪ. ಆ ಶಾರದಾ ಮಾತೆಯ ವಿಸರ್ಜನಾ ಪೂಜೆ ಆಗಬೇಕು ಅಂತ ಇದ್ದರೆ ಈಗ ಇಲ್ಲಿ ಇರುವಂಥ ಒಂದೊಂದೇ ದೇವಿಯರ ಪೂಜೆ ಆಗಬೇಕು. ಮೊದಲಿಗೆ ಪ್ರಥಮ ವಂದಿತನಾಗಿರತಕ್ಕಂಥ ಗಣೇಶನ ಅನುಗ್ರಹ ಇಲ್ಲದೆ ಯಾವುದೂ ನಡೆಯುವುದಿಲ್ಲ. ಮತ್ತು ಯಾವುದೇ ಒಂದು ಶುಭ ಕಾರ್ಯಕ್ಕೆ ನಾವು ಆರಂಭ ಮಾಡಬೇಕಾಗಿದ್ದರೆ ಶ್ರೀ ಗಣೇಶದಿಂದ ಆರಂಭ ಆಗುವುದು. ಮತ್ತು ಯಾವುದೇ ಕಾರ್ಯಕ್ರಮ ಆಗಬೇಕಿದ್ದರೂ ಗಣಪತಿಯ ಒಂದು ಸಾನ್ನಿಧ್ಯ ಬೇರೆ ಏನೂ ಅಲ್ಲ. ಒಂದು ತೆಂಗಿನಕಾಯಿ ಇಟ್ಟು ಒಂದು ಸ್ವಸ್ತಿಕ ಇಟ್ಟರೆ ಅಲ್ಲಿ ಗಣಪತಿ ಬರ್ತಾನೆ ಅಂತ ಲೆಕ್ಕ. ಹಾಗಾಗಿ ಗಣೇಶನನ್ನು ಸ್ಥಾಪನೆ ಮಾಡದೇ ಇದ್ದರೆ ಆ ಕೆಲಸ ಸುಸೂತ್ರವಾಗಿ ನಡೆಯುವುದಿಲ್ಲ ಅಂತ. ಯಾಕಂದರೆ ಅವ ವಿಘ್ನ ವಿನಾಶಕನಾದಂತಹ ದೇವರು. ಸಮುದ್ರ ಮಥನ ಕಾಲದಲ್ಲಿಯೂ ಕೂಡ ಗಣೇಶನ ಒಂದು ಪೂಜೆ ಮಾಡಲಿಲ್ಲ ಅಂತ ಹೇಳಿ ಆ ಮಂದರಾದ್ರಿ ಒಂದು ಸಲ ಮುಳುಗುವುದಕ್ಕೆ ಹೋಯಿತಂತೆ. ಆಮೇಲೆ ಗಣೇಶನನ್ನು ಪ್ರಾರ್ಥನೆ ಮಾಡಿದರು, ಗಣೇಶ ಬರಲಿಲ್ಲ. ಆಗ ಸ್ವಯಂ ವಿಷ್ಣುವೇ ಗಣೇಶನಾಗಿ ಲಕ್ಷ್ಮೀ ಗಣಪತಿಯಾಗಿ ಕೂತ ಅಂತ ಒಂದು ಕಥೆ ಉಂಟು. ಅಂತೂ ಗಣೇಶನಿಗೆ ಮೊದಲ ವಂದನೆ ಸಲ್ಲಬೇಕು ಎನ್ನುವಂಥದ್ದು ಶಿವನ ವರ. ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ಒಂದು ಗಣಪತಿಯ ಒಂದು ಸಾನ್ನಿಧ್ಯ, ಗಣಪತಿಯ ಒಂದು ಗುಡಿ ಇರಲೇಬೇಕು. ಮತ್ತು ಕಲಿಯುಗದಲ್ಲಿ ಕಲವು ದುರ್ಗಾ ವಿನಾಯಕವು ಅಂತ ಒಂದು ಮಾತು. ಕಲಿಯುಗದಲ್ಲಿ ದುರ್ಗೆ ಮತ್ತು ವಿನಾಯಕರಿಗೆ ವಿಶೇಷವಾದಂಥ ಪೂಜೆ ಸಂದಾಯ ಆಗುವಂಥದ್ದು. ಮೊನ್ನೆ ಗಣೇಶ ಚತುರ್ಥಿಯ ಹಬ್ಬ ಭಾಳ ಸಂಭ್ರಮದಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಕಡೆ ನಡೆಯಿತು. ಅದರ ಜೊತೆಗೇ ಗೌರಿಯು ಬರ್ತಾಳೆ. ಗೌರಿ ಬಂದು ಆ ಗಣೇಶ ಉತ್ಸವ ಆದ ಬಳಿಕ ಇದೀಗ ದಸರಾ ಉತ್ಸವ. ಈ ದಸರಾ ಸಂಭ್ರಮ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ನಡೆಯಿತು. ಈ ಸಂದರ್ಭಗಳಲ್ಲಿ ತುಂಬ ಜನ ಕುಟುಂಬ ಸಮೇತವಾಗಿ ಕ್ಷೇತ್ರ ದರ್ಶನವನ್ನು ಕೂಡ ಮಾಡುವುದನ್ನು ನಾವು ಕಾಣುತ್ತೇವೆ. ಬೇರೆ ಬೇರೆ ಕಡೆ ದೇವಸ್ಥಾನಗಳಿಗೆ ನಾವು ಹೋಗುವಾಗ ಬೇರೆ ಬೇರೆ ಜಾಗಗಳಿಂದ ಬರುವಂಥ ಜನರನ್ನು ನಾವು ಭೇಟಿಯಾಗ್ತೇವೆ. ಎಲ್ಲರಿಗೂ ಒಂದು ಭಕ್ತಿಯ ಒಂದು ಶ್ರದ್ಧಾತ್ಮಕವಾದಂತಹ ನಡವಳಿಕೆಯನ್ನು ನಾವು ಕಾಣ್ತೇವೆ. ಮತ್ತು ಆದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸಿ ನವರಾತ್ರಿಯ ಪೂಜೆಯನ್ನು ಮಾಡ್ತಾರೆ. ಕೆಲವು ಮನೆಗಳಲ್ಲಿ ಕಲಶ ಇಟ್ಟು ಆ ದೇವಿ ಆರಾಧನೆ ಮಾಡಿ ಈ ಕೊನೆಯ ದಿವಸ ಕಲಶ ವಿಸರ್ಜನೆ ಮಾಡುವಂಥ ಕ್ರಮ ಕೂಡ ಇದೆ. ಅದನ್ನು ಕೂಡ ಆಚರಿಸುವರು ಮನೆಯಲ್ಲಿ ನೀವು ಇರ್ಬೋದು. ಒಟ್ಟಿನಲ್ಲಿ ನವದುರ್ಗ ಆರಾಧನೆ ಈ ಒಂದು ಉತ್ಸವದಲ್ಲಿ ಬಹಳ ಪ್ರಮುಖವಾದಂಥ ಸ್ಥಾನವನ್ನು ಪಡೆಯುತ್ತದೆ. ಈ ಕುದ್ರೋಳಿಯಲ್ಲಿ ಮಾತ್ರ ವಿಶೇಷವಾಗಿ ಗಣೇಶನ ಮೂರ್ತಿಯನ್ನು ಅದರ ಜೊತೆಗೆ ಆದಿಶಕ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ನವದುರ್ಗ ಮಂಟಪದಲ್ಲಿ ನೀವು ಹೋಗಿ ನೋಡ್ಬೋದು. ಮೊದಲಿಗೆ ಆದಿಶಕ್ತಿ ಕಾಣ್ತಾಳೆ. ಆದಿಶಕ್ತಿ ಅಂತ ಹೇಳಿದರೆ ಮೂಲ ಸ್ವರೂಪಿಯಾದಂತಹ ದುರ್ಗೆ. ಆ ಮೂಲ ಸ್ವರೂಪಿಯಾದಂಥ ದುರ್ಗೆಯಲ್ಲಿ ಮತ್ತು ಉಳಿದ ಎಲ್ಲ ದುರ್ಗೆಗಳು ಕೂಡ ಅಂತರ್ಗತವಾಗಿದ್ದಾರೆ ಅಂತ ಲೆಕ್ಕ. ಹಾಗಾಗಿ ಆದಿಮಾಯ ಅಥವಾ ಆದಿಶಕ್ತಿ ಅಂದರೆ ಅದು ಮೂಲ ಪ್ರಕೃತಿ, ಅಯೋಮಯವಾದಂತಹ ಪ್ರಕೃತಿ ಮೊದಲಿತ್ತು. ಎಲ್ಲ ಕಡೆ ನೀರೇ ನೀರು. ಅಂತಹ ನೀರಿನ ಮಧ್ಯದಲ್ಲಿ ಓಂಕಾರ ಶಬ್ದ ಮಾತ್ರ ಕೇಳ್ತಾ ಇತ್ತು ಅಂತ ಹೇಳ್ತಾರೆ. ನಾವು ದೇವಿ ಭಾಗವತವನ್ನು ನೋಡಿದರೆ ಗೊತ್ತಾಗ್ತದೆ. ಆ ಓಂಕಾರ ಶಬ್ದದ ಸ್ವರೂಪಿಣಿಯಾಗಿಯೇ ಪ್ರಣವ ಸ್ವರೂಪಿಣಿಯಾಗಿ ಈ ದೇವಿ ಆವಿರ್ಭವಿಸಿ ಬರುವುದು. ಆ ದೇವಿ 3 ಮೂರ್ತಿಗಳನ್ನು ಸೃಷ್ಟಿ ಮಾಡುವುದು. ಆ 3 ಮೂರ್ತಿಗಳು
ಸೃಷ್ಟಿ ಸ್ಥಿತಿ ಲಯಗಳ ಕಾರ್ಯವನ್ನು ಮಾಡುವಂಥದ್ದು. ಮತ್ತು ಆ ದೇವಿ ವಿಷ್ಣು ಮಾಯೆಯಾಗಿ ವಿಷ್ಣುವಿನ ಮೂಲಕ ಪ್ರಥಮವಾಗಿ ಆದಿದೈತ್ಯರು ಅಂತ ಕರೆಸಿಕೊಂಡಂತಹ ಮಧುಕೈಟವರನ್ನು ವಧೆ ಮಾಡುವಂಥದ್ದು ಇದಿದೆ. ಈಗ ನೋಡಿ ಇಲ್ಲಿ ನಾವು ಅದನ್ನು ನೋಡ್ತಾ ಹೋಗ್ಬೋದು. ಈಗ ಮೊದಲಿಗೆ ಗಣೇಶನ ಪೂಜೆ ಆಯಿತು, ಗಣೇಶ ವಿಸರ್ಜನೆಗೆ ಸಿದ್ಧತೆಗಳು ನಡೀತಾ ಇದ್ದಾವೆ. ಕ್ಷೇತ್ರ ಆಡಳಿತ ಸಮಿತಿಯವರಿದ್ದಾರೆ, ದಸರಾ ಉತ್ಸವ ಸಮಿತಿಯವರಲ್ಲಿ ಸೇರಿದ್ದಾರೆ, ಮತ್ತು ತುಂಬ ಜನ ಇವತ್ತು ಅಲ್ಲಿ ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟವಾಗಿ ಟ್ರಾಫಿಕ್ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಒಂದು ವ್ಯವಸ್ಥಿತವಾಗಿ ಮಾಡಿದೆ. ಹಾಗಾಗಿ ಇಲ್ಲಿ ಕೂಡ ವಾಹನಗಳನ್ನು ನಾವು ತಗೊಂಡು ಹೋಗುವಂತಹ ಹಾಗಿಲ್ಲ, ಕಾಲಿಡಲು ತೆರಪಿಲ್ಲ ಎನ್ನುವ ಹಾಗೆ ಜನ ಇದ್ದಾರೆ. ಹಾಗಾಗಿ ಇಲ್ಲಿಗ ನೋಡಿ ಅಲ್ಲಿ ಕಾಣ್ತದೆ ಒಳಭಾಗದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಅವರೆಲ್ಲವರು ಕೂಡ ಗಣೇಶನ ಮೂರ್ತಿಯ ಪಕ್ಕದಲ್ಲಿದ್ದಾರೆ. ಈಗ ಗಣೇಶನ ಪೂಜೆ ಈಗಾಗಲೇ ಆಗಿದೆ, ವಿಸರ್ಜನಾ ಪೂಜೆ. ಆ ಗಣಪತಿಯ ವಿಗ್ರಹವನ್ನು ಮೆಲ್ಲನೆ ಅಲ್ಲಿಂದ ಕದಲಿಸಿ ಹೊರಗೆ ತರುವಂತಹ ಒಂದು ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು. ಗೋಕರ್ಣನಾಥ ಕ್ಷೇತ್ರದಿಂದಲೇ ನೇರ ಪ್ರಸಾರದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈಗ ನೋಡಿ ಅಲ್ಲಿ ಗಣೇಶನಿಗೆ ಪ್ರದಕ್ಷಿಣೆ ಬರ್ತಾ ಇದ್ದಾರೆ. ಎಲ್ಲ ಬಂದವರೆಲ್ಲ ಗಣಪತಿಯ ದರ್ಶನವನ್ನು ಪಡೆದು ಇನ್ನು ಅವರು ಹೊರಭಾಗಕ್ಕೆ ಬರ್ತಾ ಇದ್ದಾರೆ. ಇನ್ನೇನಿದ್ರೂ ಕೂಡ ಈ ಶೋಭಾಯಾತ್ರೆ ಜೊತೆಯಲ್ಲಿಯೇ ಜನ ಸಾಗುವಂಥದ್ದು. ಈಗ ಅದರ ಪ್ರಾರಂಭ ಆಗಿದೆ ಅಂತ ಲೆಕ್ಕ. ಇನ್ನು ಎಷ್ಟು ಹೊತ್ತಾಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ವಿಸರ್ಜನಾ ಮೆರವಣಿಗೆ ಬಹಳ ಉದ್ದಕ್ಕೆ ಬಹಳ ದೀರ್ಘವಾಗಿ ಹೋಗುವಂಥದ್ದು, ಇಡೀ ಪೇಟೆ ಸುತ್ತುವಂಥದ್ದು. ಹಾಗಾಗಿ ಆ ಪೇಟೆಗೆ ಇಡೀ ಅದು ಒಂದು ರೀತಿಯ ಪ್ರದರ್ಶನೆಯನ್ನು ಮಾಡಿಕೊಂಡು ಬರುವಂಥ ಒಂದು ಸ್ಥಿತಿಯನ್ನು ನೀವು ನೋಡ್ತೀರಿ. ಹಾಗಾಗಿ ಈ ಒಂದು ಶೋಭಾಯಾತ್ರೆ ಇವತ್ತು ಮಧ್ಯರಾತ್ರಿಯವರೆಗೂ ನಡೀಲಿಕ್ಕಿದೆ. ಆಮೇಲೆ ವಿಸರ್ಜನೆಯನ್ನು ಕಾಣುವುದಕ್ಕೆ ಬೇಕಾಗಿ ಟಿ ವಿಯ ಮುಂಭಾಗ ನೀವು ಕೂತರೆ ನಾವು ಆ ಕ್ಷಣದವರೆಗೂ ಕೂಡ ನೇರ ಪ್ರಸಾರವನ್ನು ಕೊಡ್ತಾ ಇದ್ದೇವೆ. ಯಾವ ರೀತಿಯ ತೊಂದರೆಗಳು ಆಗದ ಹಾಗೆ. ಬಹುಶಃ ಇಲ್ಲಿ ಹೊರಗೆ ಬಂದವರಿಗೆ ಕೆಲವು ಸಲ ವಾಹನಗಳನ್ನೆಲ್ಲ ನಿಲ್ಲಿಸುವುದಕ್ಕೆ ಕಷ್ಟ ಆಗ್ಬೋದು. ಅಂಥ ಸಂದರ್ಭದಲ್ಲಿ ನೀವು ಮನೆಯಲ್ಲಿಂದಲೇ ಕೂತು ನೋಡುವಂಥ ಅವಕಾಶಗಳು ಇದ್ದಾವೆ. ಮತ್ತು ದಾರಿ ಪಕ್ಕದಲ್ಲಿ ಬಂದು ನೋಡೋದಕ್ಕೇನು ಅಡ್ಡಿ ಇಲ್ಲ. ದೊಡ್ಡ ವಾಹನಗಳೆಲ್ಲ ಕರ್ಕೊಂಡು ಬಂದರೆ ಸ್ವಲ್ಪ ಕಷ್ಟ. ಮಕ್ಕಳು ಮರಿಗಳನ್ನೆಲ್ಲ ಆದಷ್ಟು ಬೇಗ ನೀವು ಕರ್ಕೊಂಡು ಬಂದು ಒಂದಷ್ಟು ಹೊತ್ತು ಇಲ್ಲಿ ಇರಬಹುದು. ಮಧ್ಯರಾತ್ರಿಯವರೆಗೆ ದಾರಿಯಲ್ಲಿ ನಿಲ್ಲಲಿಕ್ಕೆ ಕಷ್ಟ. ಮತ್ತು ಸಾಧ್ಯ ಇದ್ದವರು ಆದಷ್ಟು ಈ ಮೆರವಣಿಗೆ ಜೊತೆಯಲ್ಲಿ ಸಾಗಿದರೆ ಅದಕ್ಕೊಂದು ಸಂಭ್ರಮ ಹೆಚ್ಚು ಬರ್ತದೆ. ಮಳೆಯ ಒಂದು ಸಮಸ್ಯೆ ಕೂಡ ಇದೆ. ಇವತ್ತು ಬೆಳಿಗ್ಗೆಯಿಂದಲೇ ಮಳೆಯ ವಾತಾವರಣ ಇತ್ತು, ಆದರೆ ಸಂಜೆಗೆ ಸ್ವಲ್ಪ ಮೋಡ ಹೋಗಿದೆ ಅಂತ ಕಾಣುತ್ತದೆ. ಹಾಗಾಗಿ ಈಗ ಭಾನುಮಂಡಲ ಎನ್ನುವುದು ಪ್ರಶಾಂತವಾಗಿದೆ. ಹಾಗಾಗಿ ದೇವಿಯ ಈ ವಿಸರ್ಜನಾ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಅನುಗ್ರಹ ಮಾಡಿದ್ದಾಳೆ ಅಂತ ನಾವು ತಿಳ್ಕೊಳ್ಬೋದು. ಅಲ್ಲಿ ಬಣ್ಣದ ಕೊಡೆಗಳನ್ನು ನಾವು ನೋಡ್ಬೋದು. ನೋಡಿ, ಇನ್ನು ದಾರಿಯುದ್ದಕ್ಕೂ ನಮಗೆ ಬೇರೆ ಬೇರೆ ರೀತಿಯ ಸ್ತಬ್ಧಚಿತ್ರಗಳು ಕಾಣುತ್ತವೆ, ಮಂಗಳ ವಾದ್ಯಗಳು ಕಾಣುತ್ತವೆ, ನಾಸಿಕ್ ಬ್ಯಾಂಡ್ಗಳಿರ್ಬೋದು, ಬೇರೆ ಬೇರೆ ಕಲಾ ತಂಡಗಳು. ಈಗ ಮುಖ್ಯವಾಗಿ ಹುಲಿವೇಷಗಳು ಅದು ಇರ್ತದೆ ನೋಡಿ. ಈಗ ಶಾರದಾ ಮಂಟಪ ನಿಮಗೆ ಅಲ್ಲಿ ಕಾಣ್ಬೋದು. ಅಲ್ಲಿ ಕೂಡ ವಿಸರ್ಜನಾ ಪೂಜೆಯ ವ್ಯವಸ್ಥೆ ಆಗ್ತಾ ಇದೆ. ಅದು ಸ್ವಲ್ಪ ದೀರ್ಘವಾಗಿ ಆಗುವಂಥ ಪ್ರಕ್ರಿಯೆ. ಯಾಕಂದರೆ ತುಂಬ ಜನ ಅಲ್ಲಿ ಬಂದು ಸೇರ್ತಾರೆ. ದೇವಿಗೆ ವಿದ್ಯುಕ್ತವಾದಂಥ ವಿಸರ್ಜನಾ ಪೂಜೆ ಆಗ್ತದೆ. ಆಮೇಲೆ ಕೆಲವರಿಗೆ ಅಲ್ಲಿ ಗೌರವಾರ್ಪಣೆ ಕೂಡ ದೇವಿಯ ಸನ್ನಿಧಿಯಲ್ಲಿ ಮಾಡಲಿಕ್ಕುಂಟು, ಪ್ರಸಾದ ವಿತರಣೆ ಮಾಡಲಿಕ್ಕುಂಟು. ಅದೆಲ್ಲ ತುಂಬ ದೀರ್ಘವಾಗಿ ಆಗುವಂಥದ್ದು. ಅದಕ್ಕೆ ಮೊದಲೇ ಈ ಭಾಗದಲ್ಲಿರುವಂತಹ ಮುಂಭಾಗದಲ್ಲಿರುವಂಥ 9 ದೇವಿಗಳನ್ನು ನಾವು ವಿಸರ್ಜನಾ ಪೂಜೆಯಲ್ಲಿ ಕೊಂಡು ಹೋಗುವಂಥ ಒಂದು ಸಂದರ್ಭ ಇದೆ. ಅಂತಹ ಪ್ರಕ್ರಿಯೆಗಳನ್ನು ಈಗ ಆರಂಭಿಸಿದ್ದಾರೆ ಅಂತ ನೀವಲ್ಲಿ ನೋಡ್ತಾ ಇದ್ದೀರಿ. ಶೈಲಪುತ್ರಿ, ಆಮೇಲೆ ಬ್ರಹ್ಮಚಾರಿಣಿ, ಆಮೇಲೆ ಚಂದ್ರಘಂಟಾದೇವಿ ಆದಮೇಲೆ ಕೂಷ್ಮಾಂಡಾದೇವಿ ಆದಮೇಲೆ ಸ್ಕಂದಮಾತಾದೇವಿ ಆದಮೇಲೆ ಕಾತ್ಯಾಯಿನಿ ಆದ ಬಳಿಕ ಕಾಲರಾತ್ರಿ, ಮಹಾಕಾಳಿ ಅಂತಲೂ ನಾವು ಕರೀತೇವೆ. ಆಮೇಲೆ ಮಹಾಗೌರಿ, ಕೊನೆಯದಾಗಿ ಸಿದ್ಧಿದಾತ್ರಿ. ಹೀಗೆ 9 ದುರ್ಗೆಯರ ವಿಗ್ರಹಗಳನ್ನು ಕೂಡ ಒಂದೊಂದಾಗಿ ಪೂಜಿಸಿ ವಿಸರ್ಜನೆಗಾಗಿ ಕೊಂಡು ಹೋಗುವಂಥ ಒಂದು ದೃಶ್ಯಾವಳಿಗಳನ್ನು ನಿಮಗೆ ನಾವು ಕೊಡಲಿಕ್ಕಿದ್ದೇವೆ. ನೋಡ್ತಾ ಬನ್ನಿ. ಗಣಪನೆ ನಿನಗೆ ವಂದನೆ. ಜಯ
ಸ್ತುತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ
ब्रह्मचारिणी तृतीयं चन्द्रघण्टेति कूष्मा कनकवर्णे अन्नपूर्णे कनकवर्णे अन्नपूर्णे कौमारी निगमगोचरी काशीपुराधीश्वरी त्रैलोक्यरक्षाकरि शङ्करी त्रैलोक्यरक्षाकरि शङ्करी नमो नमः देवी नमो नमः देवी सदा
ವಾಹನ ಸೊಂಡಿಲ ಸುರನೇ ನಾದೋಂಕಾರನೇ ಶಾಂತ ಸ್ವರೂಪನೇ ಸುಂಡಿಲಿ ವಾಹನ ಸೊಂಡಿಲ ಸುರನೇ ನಾದೋಂಕಾರನೇ ಶಾಂತ ಸ್ವರೂಪನೇ ಸರ್ವಾಂಗ ಸುಂದರ ಈಶನಾ ಸರ್ವಾಂಗ ಸುಂದರ ಈಶನಾ ಪ್ರೀತಿಯ ಗೌರಿಯ ಕಂದನೇ ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ
ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ. ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ. ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ. ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ. ಕುದುರೋಳಿ ಗೋಕರ್ಣವಾಸಿ ಅಷ್ಟಗ್ರಹಕ್ಕೂ ಸಹವಾಸಿ ಮಂದ ಚಲನ ಶನಿದೇವನು 10 ನಾಮಗಳ ಒಡೆಯನು ರವಿ ಹೃದಯ ಸಂಜಾತ ಶ್ರೀನೀಲ
ಪ್ರಿಯನೀತ ರವಿ ಹೃದಯ ಸಂಜಾತ ಶ್ರೀನೀಲ ಪ್ರಿಯನೀತ ಕರುಣೆಗೆ ಮೊದಲೀತ ಕಾಮಿತ ವರದಾತ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ನವದುರ್ಗಾ ಪ್ರಕೀರ್ತಿತಾ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ ಸದಾ ಪೂರ್ಣೆ ವರದೆ ಶ್ರೀಕರಿ ಶ್ರೀ ಗೌರಿ ವರದೆ ಶ್ರೀಕರಿ ಶ್ರೀ ಗೌರಿ ನಮೋ ನಮೋ
पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे ज्ञानपूर्णे अन्नपूर्णे ज्ञानपूर्णे अन्नपूर्णे सौन्दर्यरत्नाकरी प्रत्यक्ष माहेश्वरी कुदुरोळि क्षेत्रदा ईश्वरी कुदुरोळि क्षेत्रदा ईश्वरी नमो नमः देवी नमो नमः देवी अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे कनकवर्णे अन्नपूर्णे कनकवर्णे अन्नपूर्णे कौमारी निगमगोचरी काशीपुराधीश्वरी त्रैलोक्यरक्षाकरि शङ्करी त्रैलोक्यरक्षाकरि शङ्करी नमो नमः देवी नमो नमः देवी ಬರ್ರಿ ಹೈ ಹೈ ಕ್ಯಾಮರಾ ಮಾತೃಗಳ ನಮಸ್ಕಾರ ಯಾನ ಗೋಕರ್ಣದ ಕ್ಷೇತ್ರ ಹಿಡಿದು ಪಾತಿರೊಂದುಲ್ಲೆ ಒಂದು ಇರು
ಒಂದು ಓರ್ಮಲಿಂತ ಪ್ರೋಗ್ರಾಮ್ ಆದ ಇನ್ನು 10ನೇ ದಿನದ ಪ್ರೊಸೆಷನ್ ನಮ್ಮ ಶುರುವಾಗುಂಡು ಅಂಚನೆ ಓರ್ಮ ನವದುರ್ಗೆರ್ಲ ಗಣಪತಿ ದೇವರು ಅಂಚನೆ ಶಾರದಾಂಬೆ ಬೊಕ್ಕ ಆದಿಶಕ್ತಿ ಇಂಚ 12 ಟ್ಯಾಬ್ಲ ಉಂಡು ಬೊಕ್ಕ ಅಂಚನೆ ನಾರಾಯಣಗುರು ಸ್ವಾಮಿಗಳ ಟ್ಯಾಬ್ಲ ಉಂಡು ನಮ್ಮ ದೇವಸ್ಥಾನಡ್ ಇತ್ತ ಸುರ್ಮಲ್ತನ ಎಲ್ಲ ಕಾಣೆ ಮುಟ್ಟ ಪ್ರೊಸೆಷನ್ ನಡಪುಂಡು ಎಂಕುಲು ಮಾತಾಡಲ್ಲ ಕುಡ್ಡದಾಕ್ಲೆಡ್ ಮಾತಾಡಲ್ಲ ರಿಕ್ವೆಸ್ಟ್ ಮಾಡ್ತಂದಿಲ್ಲ ಬತ್ತದ ಪ್ರೊಸೆಷನ್ ಪಾರ್ಟಿಸಿಪೇಟ್ ಮಲ್ಪಡುಂಡು ಅಂಚನೆ ಮೇರ್ಕೆನ್ನ ಪ್ರಶ್ನೆಗೆ ಎಂಚ ಆವೊಂದುಂಡು ಪಂಡದ ಪ್ರೆಸಿಡೆಂಟ್ಶಿಪ್ ಒಂದು ಎಂಕ್ ದೇವರು ಕೊಡ್ತಿನ ಒಂಜಿ ಭಾಗ್ಯ ದೇವಸ್ಥಾನದ ಪ್ರೆಸಿಡೆಂಟ್ ಆದ ಒಂಜಿ ನಡಪದ ಪೂವನ್ರೆ ಅಂಚನೆ ಆಮೇಲೆ ನಾನು ಬಾರಿ ಎಡ್ಡೆ ರೀತಿಯ ಒಂದು ನಡಪಾದ ಕೊರಡೊಂದೇ ಅನ್ನೋ ದೇವರೆಲ್ಲ ಕೆನ್ನೊಂದಿಲ್ಲ ಮತ್ತು ಇಂಕ್ಲಿಗೆ ಮತ್ತು ಸಹಾಯ ಮಲ್ಪರೆ ಕಮಿಟೀಸ್ ಮತ್ತು ಉಂಡು ಟೆಂಪಲ್ ಕಮಿಟಿ ಉಂಡು ಡೆವಲಪ್ಮೆಂಟ್ ಕಮಿಟಿ ಉಂಡು ಅಂಚನೆ ಕಲ್ಚರಲ್ ಕಮಿಟಿಯ ಅವು ಒಂದು ಪೂರ ಮಾತ ಉಂಡು ಅಂಚದ ಆತದಲ್ಲ ಪ್ರಾಬ್ಲಮ್ಸ್ ಇಜ್ಜಿ ಮತ್ತು ಇಂಕ್ಲು ಬಾರಿ ತಯಾರು ಮಲ್ತದ ಈ ಸರಿ ಬಾರಿ ಪೊರ್ಲು ನಡ್ತುಂಡು ಈ ಇನ್ನಿತ ಪ್ರೊಸೆಷನ್ಲ ಇಂಕಲು ಬಾರಿ ಪೊರ್ಲು ನಡಪುಂಡು ಎನ್ನೊಂದಿಲ್ಲ ಅಂಚನೆ ನಡಪುಂಡು ಒಂದು ಇಂಕ್ಲ ಅಂಜಿ ಒಂದು ಮಾತ ನಮ್ಮ ದೇವರ ನಕಲ್ನ ಮಾತ ಅಂಚನೆ ಇಂಕಲ್ನ ಮಾರ್ಗದರ್ಶಕರು ಶ್ರೀ ಬಿ ಜರನ ಪೂಜಾರಿ ನೇತೃತ್ವಡು ಇನ್ನಿತ ಕಾರ್ಯಕ್ರಮ ಪೊರ್ಲು ನಡಪುಂಡು ಅಂಚನೆ ಇಂಕ್ಲಿಗೆ ದೇವರ ನಕಲ್ನ ಮಾತಿನೆಲ್ಲ ಅನುಗ್ರಹ ಉಂಡು ಅಂದ ಎನ್ನೊಂದುಲ್ಲೆ ಮಾತ ನಮ್ಮ ಕುಡ್ಲದ ಜನಕುಲ್ಲ ಮಾತಿರ್ಲ ಬರೋಡು ಪ್ರೊಸೆಷನ್ಗೆ ಪಾರ್ಟಿಸಿಪೇಟ್ ಮಲ್ಪಡೋದು ಕೂಡ ಜಿಕ್ಕೇನೊಂದುಲ್ಲೆ ಮೊದಲ ಅವೇ ಅನುಭವ ಬಾರಿ ಎಡ್ಡದ ಅನುಭವ ಇಂಕ್ಲಿಗೆ ಬಾರಿ ಸಪೋರ್ಟ್ ಉಂಡು ಮಾತನ್ನೆಲ್ಲ ಸಪೋರ್ಟ್ ಇಂಕ್ಲ ಕಮಿಟಿ ಅವಾರ್ಡ್ ಡೆವಲಪ್ಮೆಂಟ್ ಕಮಿಟಿ ಅವಾರ್ಡ್ ಒಂದು ಖಾಲಿ ರೆಡ್ ಕಮಿಟಿ ದಾಖಲು ಮಾತ್ರ ಹತ್ತು ಮಸ್ತ್ ಜನಕ್ಕಲ್ನ ಸಪೋರ್ಟ್ ಉಂಡು ಒಂದು ಕಮಿಟಿ ಒಂಜಿ ರೆಡ್ ನಡಪುನ ಸಂಗತಿ ಹತ್ತು ಬಾರಿ ಮಲ್ಲ ಅರೇಂಜ್ಮೆಂಟ್ಸ್ ಪೂರ ಉಂಡು ಮಾತ ಆತುಂಡು ಎಂಕ್ಲು ಈ ಸರಿ ಅವೇ ಪಂಡ್ಲಕನೆ ಕಲ್ಚರಲ್ ಕಮಿಟಿ ಅಂಚನೆ ಮಸ್ತ್ ಕಮಿಟೀಸ್ ಮತ್ತು ಮಲ್ತದು ಅಂತ ಸುಲಭ ಆತನ ಎಂಕ್ಲಿಗೆ ಮಾತಾಡಲ್ಲ ಕಾಪರೇಷನ್ ಉಂಡು ಎಂಕ್ಲಿಗೆ ಮಸ್ತ್ ಯಂಗ್ಸ್ಟರ್ಸ್ ಮತ್ತು ಸೇರಿದ್ದಾರೆ ಎಂಗ್ಲೊಟ್ಟಿಗೆ ಅತ್ಲ ಎಂಕ್ಲೆ ಬೆರಿ ಸಹಾಯ ಉಂಡು ಆತ ಕಷ್ಟದ ಬೇಲತ್ತು ಮಾತಿರಲ್ಲ ಒಂಜಿ ಕಾಪರೇಷನ್ ಉಪ್ಪುನಾಗ ನಡ್ತು ಮುಂದೆ ಹೋಪಿನ ಆತ ಕಷ್ಟದ ಬೇಲತ್ತು ಎಂಕ್ಲ ವಾಲಂಟಿಯರ್ಸ್ನೊಟ್ಟಿಗೆ ಎಂಕ್ಲ ಭಕ್ತಾಭಿಮಾನಿಯನ್ನೊಟ್ಟಿಗೆ ಮತ್ತು ಹೋದು ಒಂದು ಕಂಪ್ಲೀಟ್ ಮಲ್ಪುವ ಹೊರಡು ಮಲ್ಪುವ ಅಂತ ಎಂಕ್ಲ ಭರವಸೆ ಉಂಟು. ಥ್ಯಾಂಕ್ ಯು ವೆರಿ ಮಚ್. ಮಂಗಳೂರು ದಸರಾ ಬಹಳ ವೈಭವದಿಂದ ನಡೀತಾ ಇದೆ. ಈ ದಸರಾ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ಸ್ಟೇಟ್ನಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಕೂಡ ಪ್ರಸಿದ್ಧಿಯನ್ನು ಪಡೆದಿರ್ತದೆ. ಶ್ರೀ ಜನಾರ್ದನ್ ಪೂಜಾರಿಯವರ ಕಲ್ಪನೆಯಂತೆ ಈ ದಸರಾವು ನಡೀತಾ ಇದೆ. ಈ ದಸರಾ ಮಂಗಳೂರು ದಸರಾ ಮತ್ತು ನವರಾತ್ರಿ ಉತ್ಸವ ಇದನ್ನು ಪ್ರತಿ ವರ್ಷ ದೇವಸ್ಥಾನದಲ್ಲಿ ನಡೆಸ್ತಾ ಇದ್ದೇವೆ. ಇದರಲ್ಲಿ ಲಕ್ಷಾಂತರ ಜನರು ಪಾಲ್ಗೊಳ್ಳುತ್ತಿದ್ದಾರೆ. ಮೈಸೂರಿಗಿಂತ ಮಂಗಳೂರು ದಸರಾ ಮಸ್ತು ಫೇಮಸ್ ಪಡೆದಿದೆ. ಜನಾರ್ದನ ಪೂಜಾರಿ ಅವರ ಮುಂದಾಳತ್ವವಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕರ್ತರ ಕಮಿಟಿ ಹೇಗೆ ಅನಿಸುತ್ತೆ? ಕಮಿಟಿ ಅಂತ ಹೇಳಿದ್ರೆ ನಮ್ಮದು
ಅಡ್ವೈಸರಿ ಕಮಿಟಿ ಇದ್ದ ಹಾಗೆ. ಆಡಳಿತ ಸಮಿತಿ ಒಂದು ಕಮಿಟಿ ಒಂದು ಬೇರೆ ಇದೆ, ಡೆವಲಪ್ಮೆಂಟ್ ಕಮಿಟಿ ಅಂತ ಒಂದು ಬೇರೆ ಇದೆ. ಡೆವಲಪ್ಮೆಂಟ್ ಕಮಿಟಿ ಅಂಥದ್ದು ಅಧಿಕಾರ ಏನೂ ಇರುವುದಿಲ್ಲ. ಬಟ್ ಏನು ಬೇಕು ದೇವಸ್ಥಾನದಲ್ಲಿ ಏನೆಲ್ಲ ನಡಿಬೇಕು ಅಂತ ಹೇಳೋದನ್ನು ನಾವು ಹೇಳಿಕೊಡ್ತೇವೆ. ಅದು ಮಾಡೋದು ಬಿಡೋದು ಅವರಿಗೆ ಇಷ್ಟ ಅದು. ಬಟ್ ಅವರು ಹೇಳೋದು ನಾವು ಹೇಳಿದಂಥ ವಿಚಾರಗಳನ್ನು ಅಭಿವೃದ್ಧಿ ಸಮಿತಿ ಇದರಲ್ಲಿ ಹೇಳಿದ್ದನ್ನು ಆಡಳಿತ ಸಮಿತಿಯವರು ಅಳವಡಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಈ ಬಾರಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ವಿಭಿನ್ನವಾಗಿತ್ತು, ಅದರ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ಸಾರಿ ಭಾಳ ಒಂದು ಕಮಿಟಿ ಮುಖಾಂತರ ನಾವು ಮಾಡಿದ್ದೇವೆ. ಮುಂಚೆ ಎಲ್ಲ ನಾವು ನಮ್ಮ ದೇವಸ್ಥಾನದ ವತಿಯಿಂದಲೇ ನಾವು ಅದನ್ನು ಸೆಲೆಕ್ಟ್ ಮಾಡಿ ಇದು ಮಾಡ್ತಾಯಿದ್ದೆವು. ಬಟ್ ಈ ಸಾರಿ ಕಮಿಟಿ ಮಾಡುವಾಗ ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿಗೆ ಅದನ್ನು ವಹಿಸಿಕೊಟ್ಟಿದ್ದೇವೆ ನಾವು. ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ಏನೆಲ್ಲ ಬೇಕು, ಏನೆಲ್ಲ ಇದು ಮಾಡಬೇಕು ಅಂತ ವಹಿಸಿಕೊಟ್ಟು ಅವರು ಸಾಧಾರಣ 1 ತಿಂಗಳಿಂದ ಇದನ್ನು ಪ್ರೋಗ್ರಾಮನ್ನು ತಯಾರಿಸ್ತಾ ಇದ್ದಾರೆ. ಅದರಲ್ಲಿ ವಿವಿಧ ರೀತಿಯ ಜನರು ಇದನ್ನು ಎಲ್ಲ ಚಟುವಟಿಕೆಗಳನ್ನೆಲ್ಲ ಮಾಡಿಕೊಂಡಿದ್ದಾರೆ. ಅದು ಅವರದ್ದು ಒಂದು ದೇವಸ್ಥಾನದಲ್ಲಿ ಹಸ್ತಕ್ಷೇಪ ಇಲ್ಲ. ಅವರು ಏನು ಹೇಳಿದ್ದಾರೆ ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ಈ ಮೊದಲ ಬಾರಿಗೆ ಮಹಿಳೆಯರಿಗೆ ಒಂದು ಪ್ರಾಧಾನ್ಯತೆ ನೀಡುವ ನಿಟ್ಟಿನಲ್ಲಿ ಶ್ರೀ ಸಾಮಾನ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ, ಅದರ ಬಗ್ಗೆ ಹೇಳ್ಬೇಕಾದ್ರೆ ಶ್ರೀ ಸಾಮಾನ್ಯ ಶ್ರೀಯರೇ ಬಗ್ಗೆ ಹೇಳುವುದು ಅಂತ ಹೇಳಿದ್ರೆ ಅದರಲ್ಲಿ ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಇದು ಹಸ್ತವೇನೇ ಇರೋದಿಲ್ಲ. 10 ಜನರು ಇದರಲ್ಲಿ ಕಾಲ್ಫರ್ ಮಾಡಿದ್ದರಲ್ಲಿ 10 ಜನರು ಕೊಟ್ಟ ಅಪ್ಲಿಕೇಶನ್ನಲ್ಲಿ ಸೆಲೆಕ್ಟ್ ಮಾಡಿ ಸುಮಾರು 60-70 ಅಪ್ಲಿಕೇಶನ್ ಏನೋ ಬಂದಿದೆ ಶ್ರೀ ಸಾಮಾನ್ಯ ಶ್ರೇಯದಲ್ಲಿ. ಅದರಲ್ಲಿ ನಾವು 9 ದಿನ 9 ಜನರಿಗೆ ಅವಾರ್ಡ್ ಕೊಟ್ಟಿದ್ದೇವೆ. ಅದರಲ್ಲಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೇವೆ. ಅದರಲ್ಲಿ ಯಾರದೇ ಒಂದು ಇನ್ಫ್ಲುಯೆನ್ಸ್ ಇರೋದಿಲ್ಲ, ಯಾರ್ದೋ ಒಂದು ಇಲ್ಲ, ಜನಸಾಮಾನ್ಯರ ಬಗ್ಗೆ ಮಾತ್ರ ಇದು ಮಾಡಿದ್ದೇವೆ. ಈ ಬಾರಿಯ ದಸರಾಕ್ಕೆ ಯಾವ ರೀತಿ ಅಂದರೆ ನಮ್ಮ ಮೈಸೂರು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಈಗ ಮಂಗಳೂರು ದಸರಾ ಕೂಡ ಪ್ರಸಿದ್ಧಿಯನ್ನು ಪಡೆದಿರ್ಬೋದು. ಈ ಬಾರಿ ಈ ಕುದ್ರೋಳಿ ಕ್ಷೇತ್ರದ ಬಗ್ಗೆ ಹೇಳುವುದಾದ್ರೆ ನೀವೇನು? ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಮಂಗಳೂರು ದಸರಾದ ಮೈಸೂರು ದಸರಾಕ್ಕಿಂತ ವಿಭಿನ್ನವಾಗಿ ನಡೀತಾ ಇದೆ ಅಂತ ನಾವು ಹೇಳ್ಬೋದು. ಧನ್ಯವಾದ.
ಕಂಡಾಗ ಪೊರೆವಾ, ನಾನೆಂದು ಮೆರೆದಾಗ ಮರೆವಾ. ಮೊದಲು ಕಷ್ಟಗಳ ಕೊಡುವನು, ಧರೆಯ ಮೋಹಗಳ ಕಳೆವನು. ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ, ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ, ಪಾಲಿಸಿ ನಮ್ಮನ್ನು ಕಳೆವನು ಮನಭ್ರಾಂತಿ. ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ಛಾಯಾ ಮಾತಾಂಡ ಸಂಭೂತಂ, ಛಾಯಾ ಮಾತಾಂಡ ಸಂಭೂತಂ. ತ್ವಂ ನಮಾಮಿ ಶನೈಶ್ವರಂ, ತ್ವಂ ನಮಾಮಿ ಶನೈಶ್ವರಂ. ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ಕ್ಷೇತ್ರಾಡಳಿತ ಮಂಡಳಿಯ ಸದಸ್ಯರು, ಅದೇ ರೀತಿ ಅಭಿವೃದ್ಧಿಯ ಸಮಿತಿಯ ಸದಸ್ಯರಿಗೆ ಮಾತ್ರ ಶ್ರೀ ಶಾರದಾ ಮಾತೆಯ ಮಂಟಪವಿರಲು ಅವಕಾಶವಿರುವುದು. ದಯಮಾಡಿ ಎಲ್ಲ ಭಕ್ತರು ನಮ್ಮೊಂದಿಗೆ ಸಹಕರಿಸಬೇಕು. ಶ್ರೀ ಜನಾರ್ದನ ಪೂಜಾರಿಯವರ ದಿವ್ಯ ಉಪಸ್ಥಿತಿಯಲ್ಲಿ, ಅದೇ ರೀತಿ ಕ್ಷೇತ್ರದ ಆಡಳಿತ ಮಂಡಳಿಯ ಸದಸ್ಯರು, ಅದೇ ರೀತಿ ಅಭಿವೃದ್ಧಿ ಸಮಿತಿ ಸದಸ್ಯರು ಹಾಗೂ ಚಿತ್ತರಂಜನ್ ಗರೋಡಿ, ಶ್ರೀ ವಿಶ್ವನಾಥ್ ಕಾಸರಗೋಡು, ಶ್ರೀ ಜತೀನ್ ಅತ್ತಾವರ್, ಶ್ರೀ ಎನ್ ಹರಿಶ್ಚಂದ್ರ, ಶ್ರೀ ರಮನಾಥ್ ತಾಳಂದೂರು, ಶ್ರೀ ನೀಲಾಕ್ಷಿ ಕರ್ಕೇರ, ಶ್ರೀ ಸೂರ್ಯಕಾಂತ ಜಿ ಸುವರ್ಣ, ಶ್ರೀ ಚಂದನ್ ದಾಸ್, ಅದೇ ರೀತಿ ಶ್ರೀಮತಿ ಪಿ ಕೆ ಗೌರವಿ ರಾಜಶೇಖರ್ ಹಾಗೂ ಶ್ರೀ ಲತೀಶ್ ಎಂ ಸುವರ್ಣ. ಬಂಧುಗಳೇ, ತಾವುಗಳು ಮಾತ್ರ ಮಾತೆಯ ದೇವರ ಮಂಟಪದಲ್ಲಿ ಉಪಸ್ಥಿತರಿರಬೇಕು. ಉಳಿದ ಭಕ್ತಾದಿಗಳು ದಯವಿಟ್ಟು ಕೆಳಭಾಗಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಿದ್ದೇವೆ. ಮಾಧ್ಯಮ ಮಿತ್ರರು ಹಾಗೂ ಛಾಯಾಚಿತ್ರಗಾರರು ದಯವಿಟ್ಟು ಕೆಳಭಾಗದಲ್ಲಿ ಇದ್ದುಕೊಂಡು ನಮ್ಮೊಂದಿಗೆ ಸಹಕರಿಸಬೇಕು. ದಯಮಾಡಿ ಶ್ರೀ ಕ್ಷೇತ್ರಾಡಳಿತ ಮಂಡಳಿಯ ಈ ಒಂದು ವಿನಂತಿಯನ್ನು ಈ ಮೂಲಕ ನಾವು ನಮಗೆ ನಮ್ಮ ಗಮನಕ್ಕೆ
ಅನ್ನಪೂರ್ಣೆ ಸದಾ ಪೂರ್ಣೆ. ಶುದ್ಧ ಸ್ಫಟಿಕ ಸಂಕಾಶಂ ಪಂಚವಕ್ತ್ರಂ ತ್ರಿಲೋಚನಂ ವೃಷಾರೂಢಂ ದಶಭುಜಂ ರುಂಡಮಾಲಾ ವಿಭೂಷಣಂ ಭಸ್ಮೋಧೂಳಿತ ಸರ್ವಾಂಗಂ ನಾಗಾಭರಣಭೂಷಣಂ ತ್ರಿಪುರಾರಿಂ ಶೂಲಪಾಣಿಂ ಅಂಧಕಾರಿ ಸದಾ ಶಿವಂ ಮೃತ್ಯುಂಜಯಂ ವಾಮದೇವಂ ಶಂಕರಂ ಪರಮೇಶ್ವರಂ ತತ್ವತಂತ್ರ ಸಲೀಲಾಢ್ಯಂ ಕುದುರೋಳೀಶ್ವರಂ ಭಜಾಮ್ಯಹಂ. ಶಾರದಾ ಮಂಟಪದ ಮೇಲ್ಭಾಗದಲ್ಲಿರುವಂತಹ ಎಲ್ಲ ಭಕ್ತರು ಕೆಳಭಾಗಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕು. ಕ್ಷೇತ್ರಾಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಅದೇ ರೀತಿ ಅಭಿವೃದ್ಧಿ ಸಮಿತಿಯ ಸದಸ್ಯರನ್ನ ಉಪಸ್ಥಿತಿಯರು ನಾವು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಮೂಲತಃ ವಿನಂತಿಯನ್ನ ಮಾಡುತ್ತಾ ಇದ್ದೇವೆ. ಮಾಧ್ಯಮ ಮಿತ್ರರು, ಅದೇ ರೀತಿ ಛಾಯಾಚಿತ್ರಗ್ರಾಹಕರು ನಾವು ಶಾರದಾ ಮಂಟಪದ ಕೆಳಭಾಗದಲ್ಲಿದ್ದುಕೊಂಡು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇವೆ. ಭಕ್ತರ ಗಮನಕ್ಕೆ, ಶಾರದಾ ಮಂಟಪದ ಎಡಭಾಗ ಹಾಗೂ ಬಲಭಾಗದಲ್ಲಿ ಯಾರೂ ಕೂಡ ಮೇಲೆ ಆಗಮಿಸದೆ ಕೆಳಭಾಗದಲ್ಲಿದ್ದುಕೊಂಡು ನಮ್ಮ ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ಹಾಗೂ ಕ್ಷೇತ್ರದ ಸ್ವಯಂ ಸೇವಕರೊಂದಿಗೆ ಸಹಕಾರವನ್ನ ನೀಡಬೇಕಾಗಿ ಕ್ಷೇತ್ರಾಡಳಿತ ಮಂಡಳಿಯ ಪರವಾಗಿ ನಾವು ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡುತ್ತಾ ಇದ್ದೇವೆ. ಶಾರದಾ ಮಂಟಪದ ಮೇಲ್ಭಾಗದಲ್ಲಿರುವಂತಹ ಎಲ್ಲ ಭಕ್ತರು ಕೆಳಭಾಗದಲ್ಲಿದ್ದುಕೊಂಡು ನಮ್ಮೊಂದಿಗೆ ಸಹಕರಿಸಬೇಕು.
ವರ ನೀಡುವನು. ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ, ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ ತುಂಬುವನು ಗುರು ಇವನು. ನಂಬಿದವರಿಗೆ ಕಲ್ಪತರು ಈ ಜಗದೀಶ, ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವ ಮಹಾದೇವ, ಕಾವ ಸಕಲ ಜೀವ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ದೊರೆಯುವನು, ಬದುಕಿನ ಬಂಧನ ನೀಗುವನು. ದೀನರ ಕಾಯುವ ದೊರೆಯುವನು, ಬದುಕಿನ ಬಂಧನ ನೀಗುವನು. ಅನ್ನದ ದಾನ ಗೈಯಲು ಒಲಿವ, ಅನ್ನದ ದಾನ ಗೈಯಲು ಒಲಿವ. ಅನ್ನ ಬ್ರಹ್ಮನು ಅಪ್ರಮೇಯನು, ಬಡವರ ಮನೆಯ ಜ್ಯೋತಿಯನು ಬೆಳಗುವ ಈಶಾ. ಭಕ್ತರ ಭಾಗ್ಯದ ನಿಧಿವನು ಗೋಕರ್ಣೇಶ. ದೇವನೊಬ್ಬನಿದ್ದಾನೆಂದರೆ ಇವನೇ ಮಹಾದೇವ, ಕಾವ ಸಕಲ ಜೀವ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ನಂಬಿದವರಿಗೆ ಕಲ್ಪತರು ಈ ಜಗದೀಶ, ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವ ಮಹಾದೇವ, ಕಾವ ಸಕಲ ಜೀವ.
ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಕ್ಷೇತ್ರದ ನವೀಕರಣದ ರೂವಾರಿಯಾದಂತಹ ಪೂಜನೀಯ ಕೇಂದ್ರದ ಮಾಜಿ ವಿತ್ತ ಸಚಿವರಾದಂತಹ ಶ್ರೀ ಬಿ ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮಂಗಳೂರು ದಸರಾ 2020-25 ಈ ಒಂದು ಭವ್ಯವಾದ ಕಾರ್ಯಕ್ರಮವನ್ನ ಇದೀಗ 10ನೇ ದಿನ ಈ ಸುಸಂದರ್ಭದಲ್ಲಿ ಶ್ರೀ ಶಾರದಾ ಮಾತೆಗೆ ಮಹಾಪೂಜೆ, ಅದೇ ರೀತಿ ಮಹಾಮಂಗಳಾರತಿ ನಾವೆಲ್ಲರೂ ಕಣ್ತುಂಬಿ ನೋಡಿದ್ದಾಯಿತು. ಇದೀಗ ಈ ಒಂದು 10 ದಿವಸದಲ್ಲಿ ನೆರವೇರಿದಂತಹ ಈ ಭವ್ಯವಾದ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತಹ ಹಲವಾರು ಪ್ರಮುಖ ವ್ಯಕ್ತಿಗಳಿದ್ದಾರೆ. ಈ ಕ್ಷೇತ್ರದಲ್ಲಿ ನೆರವೇರಿದಂತಹ ಶ್ರೀ ಶಾರದಾ ಮಾತೆಯ ಸೇವೆಯನ್ನು ಮಾಡಿದಂತವರಿಗೆ ಇದೀಗ ಕ್ಷೇತ್ರದ ರೂವಾರಿಗಳಾದಂತಹ ಶ್ರೀ ಬಿ ಜನಾರ್ದನ ಪೂಜಾರಿ ಅವರು ಪ್ರಸಾದವನ್ನು ನೀಡಿ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಪ್ರಪ್ರಥಮವಾಗಿ ಈ ಬಹಳ ಸುಂದರವಾದ ನವ ವಿಗ್ರಹಗಳು, ಅದೇ ರೀತಿ ಮಹಾಗಣಪತಿ, ಅದೇ ರೀತಿ ಶಾರದಾ ಮಾತೆಯ ಈ ಒಂದು ಭವ್ಯವಾದ ವಿಗ್ರಹವನ್ನು ರಚಿಸಿದಂತಹ ಶ್ರೀ ಕುಬೇರ ಮತ್ತು ಅವರ ತಂಡದವರನ್ನು ಈ ಸಂದರ್ಭದಲ್ಲಿ ಪ್ರಸಾದವನ್ನ ನೀಡಿ ಅವರಿಗೆ ಗೌರವಿಸಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಬಳಿಕ ಈ ಒಂದು ಸಭಾಂಗಣವನ್ನ ಸುಂದರವಾಗಿ ಕಂಗೊಳಿಸುವಂತೆ ಮಾಡಿದಂತಹ ಸುವರ್ಣ ಆರ್ಟ್ಸ್ನ ಮಾಲಕರು ತಾವು ಈ ಸಂದರ್ಭದಲ್ಲಿ ಶ್ರೀ ಶಾರದಾ ಮಂಟಪಕ್ಕೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಿದ್ದೇವೆ. ಶ್ರೀಯುತ ಚಂದ್ರಶೇಖರ್ ಸುವರ್ಣ ಮುಲ್ಕಿ ತಾವು ತಮ್ಮನ್ನ ಶ್ರೀ ಶಾರದಾ ಮಂಟಪಕ್ಕೆ ಕ್ಷೇತ್ರಾಡಳಿತ ಮಂಡಳಿ ವತಿಯಿಂದ ನಾವು ಆಹ್ವಾನಿಸುತ್ತಾ ಇದ್ದೇವೆ. ಬಳಿಕ ಶ್ರೀ ಶಾರದಾ ಮಂಟಪವನ್ನ ವರ್ಣಮಯವಾಗಿ ಕಂಗೊಳಿಸಿದಂತಹ ಶ್ರೀಯುತ ಸುವರ್ಣ ಆರ್ಟ್ಸ್ನ ಮಾಲಕರಾದಂತಹ ಚಂದ್ರಶೇಖರ್ ಸುವರ್ಣ ಮುಲ್ಕಿ ತಾವು ವೇದಿಕೆಗೆ ಆಗಮಿಸಬೇಕು. ಬಳಿಕ ಮಾತೆಗೆ ನಿತ್ಯವೂ ಸೀರೆಯ ಅಲಂಕಾರವನ್ನು ಮಾಡಿದಂತಹ ಶ್ರೀಯುತ ಚಂದ್ರಹಾಸ್ ಶಾಂತಿ ಭಟ್ ಹಾಗೂ ರಂಜಿತ್ ತಾವು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರಂಜಿತ್ ಪ್ರೇಮಚಂದ್ ತಾವು ಶಾರದಾ ಮಂಟಪಕ್ಕೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡುತ್ತೇವೆ. ಪೂಜನೀಯ ಶ್ರೀ ಬಿ ಜನಾರ್ದನ ಪೂಜಾರಿ ಅವರ ದಿವ್ಯ ಹಸ್ತದಿಂದ ತಾವು ಈ ಒಂದು ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಬಳಿಕ ಕ್ಷೇತ್ರವನ್ನ ದೀಪಾಲಂಕಾರದಿಂದ ಕಂಗೊಳಿಸಿದಂತಹ ದಾಸ್ ಎಲೆಕ್ಟ್ರಿಕಲ್ಸ್ ನ ಮಾಲಕರು ಜೀವನ್ ದಾಸ್ ತಾವು ಶಾರದಾ ಮಂಟಪಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇವೆ. ಪೂಜನೀಯರಿಂದ ತಾವು ಈ ಒಂದು ಗೌರವ ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ.
ಶಾರದಾ ಮಾತೆಯ ಶೋಭಾಯಾತ್ರೆಯ ಈ ಶುಭ ದಿನದಂದು ಮಾತೆಯನ್ನು ಬಹಳ ಸುಂದರವಾಗಿ ಅಲಂಕಾರ ಮಾಡಿದಂತಹ ರಾಧಿಕಾ ಕುಟುಂಬ ಮತ್ತು ಬಳಗ ತಾವು ಮಾತೆಯ ಮಡಿಲಿಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಪೂಜಾರಿಯರಿಂದ ತಾವು ಗೌರವ ಪ್ರಸಾದವನ್ನು ಸ್ವೀಕರಿಸಬೇಕು. ಪ್ರಸಾದವನ್ನು ಸ್ವೀಕರಿಸಿದಂತಹ ತಾವೆಲ್ಲರೂ ಮಂಟಪದ ಕೆಳಗೆ ನಿರ್ಗಮಿಸಿ ನಮ್ಮೊಂದಿಗೆ ಸಹಕರಿಸಬೇಕು. ಆ ಬಳಿಕ ಕ್ಷೇತ್ರದಲ್ಲಿ ವರ್ಷದ 365 ದಿವಸವೂ ಕೂಡ ಶ್ರೀ ಕ್ಷೇತ್ರದಲ್ಲಿ ಸೇವೆ ಮಾಡುವಂತಹ ನಮ್ಮ ಯುವಕರ ತಂಡ ಶ್ರೀ ಗೋಕರ್ಣನಾಥ ಸೇವಾದಳ 34 ವರ್ಷಗಳ ಸುದೀರ್ಘ 34 ವರ್ಷಗಳಿಂದ ದೇವರಿಗೆ ವಿವಿಧ ರೀತಿಯ ಸ್ವರ್ಣದ ಆಭರಣಗಳನ್ನು ಸೇವೆಯಾಗಿ ಮಾತೆಯ ಮಡಿಲಿಗೆ ಅರ್ಪಿಸುವಂತಹ ಈ ಸ್ವಯಂ ಸೇವಾ ತಂಡ ಶ್ರೀ ಗೋಕರ್ಣನಾಥ ಸೇವಾದಳ ಈ ಸೇವಾದಳದ ಎಲ್ಲಾ ಸದಸ್ಯರು ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ತಾವು ಪೂಜನೀಯರಿಂದ ಗೌರವ ಪ್ರಸಾದ ಹಾಗೂ ಆಶೀರ್ವಾದವನ್ನು ಪಡೆಯಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಮಾತೆಗೆ ಸೀರೆಯ ಅಲಂಕಾರ ಮಾಡಿದಂತಹ ಶ್ರೀಮತಿ ಉರ್ಮಿಳಾ ರಮೇಶ್ ತಾವು ಕೂಡ ಮಾತೆಯ ಮಡಿಲಲ್ಲಿ ಪೂಜನೀಯರಿಂದ ಈ ಒಂದು ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಬಳಿಕ ಸತತ 100 ವರ್ಷಗಳನ್ನು ಪೂರೈಸಿದಂತಹ ನಮ್ಮ ಜಿಲ್ಲೆಯ ಮಹಾಸಂಸ್ಥೆ ಶ್ರೀ ಗೋಕರ್ಣನಾಥ ಬ್ಯಾಂಕ್ ಕೋಆಪರೇಟಿವ್ ಲಿಮಿಟೆಡ್ ತಾವು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಿ ಪೂಜನೀಯರಿಂದ ಒಂದು ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು ಇದರ ಪ್ರಮುಖರು ಇದ್ದಾರೆ. ತಾವು ವೇದಿಕೆಗೆ ಆಗಮಿಸಿ ಕ್ಷೇತ್ರದಿಂದ ಪೂಜನೀಯರಿಂದ ಈ ಒಂದು ಪ್ರಸಾದವನ್ನು ಸ್ವೀಕರಿಸಬೇಕು. ಕ್ಷೇತ್ರದ ನವರಾತ್ರಿಯ 10 ದಿನಗಳಲ್ಲಿ ನಮಗೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದಂತಹ ಭಕ್ತರಿಗೆ ಬಹಳ ಶುಚಿ ರುಚಿಯಾದಂತಹ ಒಂದು ಅನ್ನ ಪ್ರಸಾದವನ್ನ ತಯಾರಿ ಮಾಡಿದಂತಹ ಒಂದು ನಮ್ಮ ಅರ್ಚಕರ ತಂಡ ಸೂರ್ಯ ಭಟ್ ಮತ್ತು ತಂಡದವರು ತಾವು ವೇದಿಕೆಗೆ ಆಗಮಿಸಿ ಪೂಜನೀಯರಿಂದ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಿದ್ದೇನೆ. ಅದೇ ರೀತಿ ಅನ್ನದಾನದ ಸೇವೆಯಲ್ಲಿ ದಿನದ ಎಲ್ಲ ಸಮಯವು ನಮಗೆ ಸಹಕರಿಸಿದಂತಹ ಎಲ್ಲ ಸದಸ್ಯರು ಪ್ರಸಾದ್ ಅಚ್ಚನ್, ಸುನಿಲ್ ಸುಮಂಗಳ, ಅದೇ ರೀತಿ ಸಹಕರಿಸಿದಂತಹ ನಮ್ಮ ಸದಸ್ಯರು ನಿರಂತರ ನಡೆದಂತಹ ಅನ್ನದಾನದ ಸೇವೆಯಲ್ಲಿ ಸ್ವಯಂ ಸೇವೆಯ ಪ್ರಮುಖ ನೇತೃತ್ವವನ್ನು ವಹಿಸಿದಂತಹ ಸುನೀಲ್ ಸುಮಂಗಳ, ಪ್ರಸಾದ್ ಅಚ್ಚನ್ ಕೇಟರಿಂಗ್ ಹಾಗೂ ತಾವು ಈ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಬಳಿಕ ಮಂಗಳೂರು ದಸರಾ 2025 ಈ ಒಂದು ಸುಂದರ ದಿನಗಳಲ್ಲಿ ಸಂಜೆ 4ರಿಂದ ತಡರಾತ್ರಿವರೆಗೆ ಸಂತೋಷಿ ಕಲಾ ಮಂಟಪದಲ್ಲಿ ನೆರವೇರಿದಂತಹ ರಾಜ್ಯದ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದೆ. ಈ ಒಂದು ವಿವಿಧ ತಂಡಗಳನ್ನ ಇಲ್ಲಿಗೆ ಆಗಮಿಸಿ ಆ ಒಂದು ಪ್ರದರ್ಶನವನ್ನು ನೀಡಲು ನಮಗೆ ಸಂಯೋಜನೆ ಮಾಡಿದಂತಹ ನಮ್ಮ ಸಾಂಸ್ಕೃತಿಕ ತಂಡದ ಸದಸ್ಯರು ತಾವು ದಿನೇಶ್ ವರ್ಣ ರಾಯ್, ಅದೇ ರೀತಿ ಹರೀಶ್ ಪೂಜಾರಿ, ಸ್ಮಿತೇಶ್ ಪಾರ್ಯ ಹಾಗೂ ಚಂದ್ರಹಾಸ್ ಬಳಾಜ, ಕುಸುಮಾಕರ್ ಕುಂಬಲ
ತಾವು ವೇದಿಕೆಯಲ್ಲಿ ಉಪಸ್ಥಿತು ಪೂಜನೀಯರಿಂದ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಿದ್ದೇನೆ. ಹಾಗೆ ಕ್ಷೇತ್ರದ ಟ್ಯಾಬ್ಲೋಗಳನ್ನು ತಯಾರಿಸುವಾಗ ಇದಕ್ಕೆ ಬೇಕಾದಂಥ ಸಮಯದಲ್ಲಿ ಎಲ್ಲ ಜನರನ್ನು ಒದಗಿಸಿಕೊಡ್ತಾ ಎಲೆಕ್ಟ್ರಿಕಲ್ ವರ್ಕನ್ನು ನೇತೃತ್ವ ವಹಿಸಿಕೊಂಡಿರುವಂತಹ ನಮ್ಮ ವಿಷ್ಣುದಾಸ್ ಕೂಡ ಒಂದು ಪ್ರಸಾರವನ್ನು ಸ್ವೀಕರಿಸಿದ್ದಾರೆ. ಹೂವಿನ ಅಲಂಕಾರವನ್ನು ಮಾಡಿದಂತಹ ರೋಹಿದಾಸ್ ತಾವು ಕೂಡ ಮಾತೆಯ ಮಡಿಲಿಗೆ ಆಗಮಿಸಿ ಈ ಸಂದರ್ಭದಲ್ಲಿ ಗೌರವದ ಪ್ರಸಾದವನ್ನು ಸ್ವೀಕರಿಸಬೇಕು. ಕ್ಷೇತ್ರದಲ್ಲಿ ಮಂಗಳೂರು ದಸರಾ 2025 ಬಹಳ ಒಂದು ಶ್ರದ್ಧಾಭಕ್ತಿ ವಿಜೃಂಭಣೆಯಿಂದ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಮಾರ್ಗದರ್ಶನ ಹಾಗೂ ನೇತೃತ್ವದಲ್ಲಿ ಈವರೆಗೆ ಅದ್ಭುತವಾಗುವಂತಹ ರೀತಿಯಲ್ಲಿ ನಡಿಬೇಕಾದ ಕಾರಣ ಈ ನಮ್ಮ ಕ್ಷೇತ್ರದ ಆಡಳಿತ ಸಮಿತಿಯೊಂದಿಗೆ ಅಭಿವೃದ್ಧಿ ಸಮಿತಿಯೊಂದಿಗೆ ನಮ್ಮ ಎಲ್ಲ ಸ್ವಯಂ ಸೇವಕರು ಹಾಗೆ ಕ್ಷೇತ್ರದ ಭಕ್ತರು ತಮಗೆಲ್ಲರಿಗೂ ಈ ಒಂದು ಸಮಯದಲ್ಲಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಸಮ್ಮುಖದಲ್ಲಿ ಕ್ಷೇತ್ರಾಡಳಿತ ಸಮಿತಿ ಹಾಗೆ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ ಶ್ರೀ ಕ್ಷೇತ್ರದ ಗೋಕರ್ಣನಾಥ ದೇವರು ಪರಿವಾರ ದೇವರು ನಾರಾಯಣ ಗುರು ಸ್ವಾಮೀಜಿ ಹಾಗೆ ಶಾರದಾ ಮಾತೆ ನವದುರ್ಗೆಯರ ಪೂರ್ಣ ಅನುಗ್ರಹ ಸಿಕ್ಕಿ ಮುಂದಕ್ಕೆ ತಮಗೆಲ್ಲರಿಗೂ ಆಯುರಾರೋಗ್ಯ ಸುಖ ಶಾಂತಿ ಸಮೃದ್ಧಿ ಕರುಣಿಸಲಿಂದ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತೇವೆ. ಭಕ್ತರಲ್ಲಿ ವಿನಮ್ರ ವಿನಂತಿ, ಶಾರದಾ ಮಂಟಪದ ಮೇಲೆ ಇರುವಂತಹ ಸರ್ವ ಭಕ್ತರು ಕೂಡ ಮಂಟಪದ ಕೆಳಭಾಗಕ್ಕೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸಬೇಕು. ಶ್ರೀ ಶಾರದಾ ಮಾತೆಯ ಇದೀಗ ವಿವಿಧ ಕ್ಷಣಗಳಲ್ಲಿ ಶೋಭಾಯಾತ್ರೆ ರೀತಿಯಾಗುವಂತಹ ಈ ಸುಸಂದರ್ಭದಲ್ಲಿ ಮಾತೆಯನ್ನು ಸುಂದರ ಕ್ಷಣಗಳು ವಿಶ್ವವಿಖ್ಯಾತವಾಗಿ ಬ್ರಹ್ಮಗುಂಡ ಚಾನಲ್ನಲ್ಲಿ ನೇರ ಪ್ರಸಾರವಾಗುವುದರಿಂದ
ವಿನಂತಿಯನ್ನು ಮಾಡುತ್ತಾ ದಯಮಾಡಿ ಕ್ಷೇತ್ರಾಡಳಿತ ಮಂಡಳಿ ಅಭಿವೃದ್ಧಿ ಸಮಿತಿಯ ಸದಸ್ಯರನ್ನು ಹೊರತುಪಡಿಸಿ ತಾವೆಲ್ಲರೂ ಮಂಟಪದಿಂದ ಕೆಳಗೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಶ್ರೀ ಗೋಕರ್ಣನಾಥ ಕ್ಷೇತ್ರ ಅಭಿವೃದ್ಧಿಯ ರೂವಾರಿ ಕೇಂದ್ರದ ಮಾಜಿ ವಿತ್ತ ಸಚಿವರಾದಂತಹ ತಮ್ಮೆಲ್ಲರ ಪೂಜನೀಯರು ಶ್ರೀ ಜನಾರ್ದನ ಪೂಜಾರಿಯವರ ನೇತೃತ್ವದಲ್ಲಿ ನಡೆಯುವಂತಹ ಮಂಗಳೂರು ದಸರಾ 2025ರ ಭವ್ಯ ಶೋಭಾಯಾತ್ರೆಗೆ ಕ್ಷಣಗಣನೆ ಮಾತೆಯ ವಿಗ್ರಹವನ್ನು ಶೋಭಾಯಾತ್ರೆಯಲ್ಲಿ ನಿಲ್ಲಿಸುವ ಈ ಸಂದರ್ಭದಲ್ಲಿ ಗೋಕರ್ಣನಾಥ ಸೇವಾ ದಳದ ಸದಸ್ಯರು ಮಾತ್ರ ವಿಗ್ರಹಕ್ಕೆ ಹೆಗಲೇರಿಸುವುದು, ಯಾವುದೇ ಇತರ ಭಕ್ತರು ವಿಗ್ರಹದ ಆ ಒಂದು ವ್ಯವಸ್ಥೆಗೆ ಹೆಗಲೇರಿಸದೆ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಆ ಒಂದು ಸೇವಾ ದಳಕ್ಕೆ ಅನುವು ಮಾಡಿಕೊಡಬೇಕೆಂದು ನಾನು ಈ ಸಂದರ್ಭದಲ್ಲಿ ಕ್ಷೇತ್ರದ ಪರವಾಗಿ ವಿನಂತಿಯನ್ನು ಮಾಡುತ್ತಾ ಇದ್ದೇವೆ. ಶ್ರೀ ಗೋಕರ್ಣನಾಥ ಕ್ಷೇತ್ರದ ಅಭಿವೃದ್ಧಿಯ ನೇತೃತ್ವರಾದಂತಹ ಕೇಂದ್ರದ ಮಾಜಿ ವಿತ್ತ ಸಚಿವರಾದಂತಹ ನಮ್ಮೆಲ್ಲ ಪೂಜನೀಯರು ಶ್ರೀ ಜನಾರ್ದನ ಪೂಜಾರಿಯವರ ನೇತೃತ್ವದಲ್ಲಿ ನಡೆಯುವಂತಹ ಮಂಗಳೂರು ದಸರಾ 2025 ಸಂಪನ್ನಗೊಳ್ಳುವಂತಹ ಶುಭ ದಿನದಲ್ಲಿ ಮಾತೆಗೆ ಹಾಗೂ ನವದುರ್ಗೆಯರಿಗೆ ಈ ದಿನದ ಪೂಜಾ ಸೇವೆಗಳು
ಮಹಾಮಾತೆ ಶ್ರೀ ಶಾರದಾ ಮಾತೆಯ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. 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 ಗೋವಿಂದ ಹರಿ ಗೋವಿಂದ. ಗೋವಿಂದ ಹರಿ ಗೋವಿಂದ. वरदे श्रीकरी श्रीगौरी वरदे श्रीकरी श्रीगौरी नमो 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 देवी नमो अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे शुद्धस्फटिकसङ्काशम् पञ्चवक्त्रं त्रिलोचनम् वृषारूढं दशभुजम् रुण्डमाला विभूषणम् भस्मोधूलित सर्वाङ्गम् नागाभरणभूषणम् त्रिपुरारिं शूलपाणिम्
अन्धकारि सदा शिवम् मृत्युञ्जयं वामदेवम् शङ्करं परमेश्वरं तत्त्वतन्त्र सलीलाढ्यम् कुदुरोळीश्वरम् भजाम्यहम् ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ ನಂಬಿದವರಿಗೆ ಕಲ್ಪತರು ಈ ಜಗದೀಶ ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ ಆದಿಶಕ್ತಿಯನ್ನು ವರಿಸಿದ ದೇವಾ ಮಹಾದೇವ ಆವಾ ಸಕಲ ಜೀವ ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ ಶುರು ಮಾಡೋದು. ನಮಸ್ತೆ. ನಮ್ಮ ಮಂಗಳೂರಿನ ಸಕಲ ಜನರಿಗೂ ಕೂಡ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಕಲಾವಿದ ಕುಬೇರ ಅಂತೇಳಿ. ನಾವು ಸುಮಾರು 16 ವರ್ಷದಿಂದ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನವದುರ್ಗಿ ಶಾರದೆ ಮಹಾಗಣಪತಿ ವಿಗ್ರಹವನ್ನು ಮಾಡಲಿಕ್ಕೆ ಬರ್ತಾಯಿದ್ದೀವಿ ನಾವು ಮತ್ತು ನಮ್ಮ ತಂಡ. ಈಗ 8 ವರ್ಷದಿಂದ ನಮ್ಮ ತಂಡಕ್ಕೆ ಒಂದು ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ನವದುರ್ಗಿ ಮತ್ತು ಶಾರದೆ ಮತ್ತು ಮಹಾಗಣಪತಿ ವಿಗ್ರಹವನ್ನು ಮಾಡ್ತಾಯಿದ್ದೀವಿ. ನಾವು ಸುಮಾರು ಒಂದು 2 ತಿಂಗಳು ಮುಂಚಿತವಾಗಿ ಈ ಒಂದು ವಿಗ್ರಹಗಳ ಕೆಲಸವನ್ನು ಆರಂಭ ಮಾಡ್ತೇವೆ. ಮೊದಲಿಗೆ ಪೀಠ ಪೂಜೆ, ನಂತರದಲ್ಲಿ ವಿಗ್ರಹಗಳ ತಯಾರಿ ಕೆಲಸವನ್ನು ಶುರು ಮಾಡ್ತೇವೆ. ಗಣಪತಿ ವಿಗ್ರಹದಿಂದ ನಾವು ಈ ಕೆಲಸವನ್ನು ಆರಂಭ ಮಾಡ್ತೀವಿ. ಮೊದಲಿಗೆ ನಾವು ಪೀಠ ಮತ್ತು ನಂತರದಲ್ಲಿ ಪೋಲ್ಸ್ಗಳಿಂದ ಆರ್ಮಿಚರ್ಗಳನ್ನು ರೆಡಿ ಮಾಡ್ಕೊಳ್ತೇವೆ. ನಂತರದಲ್ಲಿ ಭತ್ತದ ಹುಲ್ಲಿನಲ್ಲಿ ಆಕೃತಿಯನ್ನು ತಯಾರು ಮಾಡಿಕೊಂಡು ಭತ್ತದ ಹೊಟ್ಟು ಮತ್ತು ಮಣ್ಣನ್ನು ಸಮವಾಗಿ ಮಿಕ್ಸ್ ಮಾಡಿಕೊಂಡು ಆಕೃತಿಯನ್ನು ಕೊಡ್ತಾ ಹೋಗ್ತೀವಿ. ನಂತರದಲ್ಲಿ ಅಂಚಿನ ಫ್ಯಾಕ್ಟ್ರಿಯ ಆವೆ ಮಣ್ಣಿನಲ್ಲಿ ಮುಖ ಮತ್ತು ಕೈ, ಕಾಲು ವಿವಿಧ ಭಾಗಗಳಲ್ಲೂ ಫಿನಿಶಿಂಗ್ ಬರುವಂಥ ಎಲ್ಲ ಭಾಗಗಳನ್ನು ತಯಾರು ಮಾಡಿಕೊಂಡು ನಂತರದಲ್ಲಿ ಅದಕ್ಕೆ ಬೇಕಾಗುವಂತಹ ಬಣ್ಣಗಳು, ಸೀರೆ ಮತ್ತು ಅದಕ್ಕೆ ಬಳಸುವಂತಹ ಕೂದಲು ಇದನ್ನೆಲ್ಲ ಹಾಕಿ ನವದುರ್ಗಿ ಮತ್ತು ಶಾರದೆ ವಿಗ್ರಹಗಳನ್ನು ಚಂದದಲ್ಲಿ ತಯಾರು ಮಾಡಿ ನಾವು ಇಲ್ಲಿಗೆ ಕೊಡ್ತಾ ಇದ್ದೇವೆ. ಸುಮಾರು ಒಂದು 16ರಿಂದ 18 ಜನ ನಮ್ಮೊಟ್ಟಿಗೆ ತಂಡದಲ್ಲಿದ್ದಾರೆ. ಸಾಕಷ್ಟು ಜನ ಕಲ್ಕತ್ತಾದಿಂದ, ಒಂದಷ್ಟು ಜನ ಬೆಂಗಳೂರು, ತುಮಕೂರು ಮತ್ತು ಶಿವಮೊಗ್ಗ ಭಾಗಗಳಲ್ಲಿ ಮತ್ತು ಮಂಗಳೂರಿನ ಒಂದಷ್ಟು ಕಲಾವಿದರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಒಂದು ಒಳ್ಳೆಯ ರೀತಿಯಾದಂತಹ ಮೂರ್ತಿ ಮಾಡಲಿಕ್ಕೆ ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಒಳ್ಳೆ ಮೂರ್ತಿ ಆಗಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ಬೋದು.
ಇವನು, ಬದುಕಿನ ಬಂಧನ ನೀಗುವನು, ದೀನರ ಕಾಯುವ ದೊರೆ ಇವನು, ಬದುಕಿನ ಬಂಧನ ನೀಗುವನು, ಅನ್ನದ ದಾನ ಗೈಯಲು ಒಲಿವ, ಅನ್ನದ ದಾನ ಗೈಯಲು ಒಲಿವ ಅನ್ನ ಬ್ರಹ್ಮನು, ಅಪ್ರಮೇಯನು, ಬಡವರ ಮನೆಯ ಜ್ಯೋತಿಯನು ಬೆಳಗುವ ಈಶಾ, ಭಕ್ತರ ಭಾಗ್ಯದ ನಿಧಿವನು ಗೋಕರ್ಣೇಶ, ದೇವನೊಬ್ಬನಿದ್ದಾನೆಂದರೆ ಇವನೇ ಮಹದೇವ, ಕಾವಾ ಸಕಲ ಜೀವ, ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ, ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ, ನಂಬಿದವರಿಗೆ ಕಲ್ಪತರು ಈ ಜಗದೀಶ, ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ, ಆದಿಶಕ್ತಿಯನ್ನು ವರಿಸಿದ ದೇವ ಮಹದೇವ, ಕಾವಾ ಸಕಲ ಜೀವ. ವಿಘ್ನೇಶ್ವರ ಜಯ ವಿದ್ಯೇಶ್ವರ, ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ, ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ, ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯ. ನಮಸ್ಕಾರ. ಸುರುಕಾದ ದೈವ ದೇವರನ್ನು ನೆನೆತೊಂದು ಯಾನು ತೊಕ್ಕೊಟ್ಟು ಕೊಲ್ಲೆಡ್ದು ಬರ್ತೀನಿ ಕಣೀರ್ ತೋಟದ ಪಂಡ ಎನ್ನ ಪುದರ್ ಕೃಷ್ಣ ಶೆಟ್ಟಿಗಾರ್ ಬಂದು ಪಂಡ ಎಂಕ್ಲು ದುಂಬು ಮೂಲೆ ಎತ್ತೀನಿ ಕುದೋಳಿ ರೀತೀನಿ ದೇವಸ್ಥಾನದ ಬರೀಟ್ ಎಂಕ್ಲು ಇಲ್ಲೆಲ್ಲ ಎತ್ತೀನಿ ಅವು ಇಲ್ಲಿ ಮಾರ್ದು ಎಂಕ್ಲು ತೊಕ್ಕೊಟ್ಟು ಪೋತ ಬೊಕ್ಕ ಎಂಕ್ಲು ಮಾಮಯ್ಯ ದೇವಸ್ಥಾನ ಮಠದ ರೈಟ್ ಎನ್ನ ಅಣ್ಣೆ ಅಪ್ಪಪುರ ಪೂಜೆ ಅಪ್ಪಗೆ ದರ್ಶನ ಅಣ್ಣನ ಮಗ ದರ್ಶನ ಬಂದುಂಡು ಇತ್ತೆ ಅಂಚೆನೆ ಅಲ್ತಪುರ ವಿಜಯದಶಮಿದಾದ ಎಂಕ್ಲು ಇನ್ನಿ ಇಲ್ಲಬೋದು ಮೀದು ಕೂಡ ಇಡೀ ನಮ್ಮ ಪುಣ್ಯಕ್ಷೇತ್ರ ಕುದೋಳಿ ಗೋಕರ್ಣ ಕ್ಷೇತ್ರ ಬೈದ ವಿಷಯದಾಲಜಿ ದೇವರ ಕಾರ್ನಿಕಂಜಿ ಭಯಂಕರ ಉಂಟು ದಾನ ದೇವರು ಉಳ ಇತ್ತೇರು ಆತ್ನಡ ಬರ್ಸಜಿ ದಾಲಜ್ಜಿ ಪಂಡ ದೇವರನ್ನು ಪಿದೆ ಕನನಗ ನೆಂಜಿ ಬರ್ಸ ಕೊರಿರುತ್ತೆ ಅವು ಜನಗಳ ಶುದ್ಧ ಮಂತಿಯರು ಬೊಕ್ಕ ನಮ್ಮ ಮಂತಿನ ನಮ್ಮ ಮಂದಿ ಪಾಪ ಪುಣ್ಯನ ಪೂರ ದೇವರಿನಿ ನಡಪಾದಿ ಕೊರಿಯರು ಅವೊಂಜಿ ಭಾರಿ ಕಾರ್ಯಕ ಪಂಡ ಕುದೋಳಿ ಕ್ಷೇತ್ರ ಉಂಡ ಆತು ಪವಿತ್ರವಾದ ಕ್ಷೇತ್ರ ಅಂಚೆನೆ ಮಂಗಳಾಂಬಿಕೆ ನಮ್ಮ ಹಳೆಕೋಟೆ ಮಾರಮ್ಮ ದೇಶ ಉರುವ ಮಾರಿಗುಡಿ ದೇವಸ್ಥಾನ ಪೂರ ಇನಿ ಜಲಕಾಪಿನ ದಿನ ಅಂಚ ಮಾತ ಭಕ್ತಿರು ಬತ್ತ ಇನ್ನು ಸೇರಿನ ಭಕ್ತಿರಿಲ್ಲ ಅಂಚೆನೆ ಈ ದೇವಸ್ಥಾನ ಆಡಳಿತ ಮಂಡಳಿಲ್ಲ ಬೊಕ್ಕ ಎಂಕ್ಲೆಲ್ಲ 50 ಪಾತ್ರೆ V4 ನ್ಯೂಸ್ ಅಕ್ಲಿಗಿಲ್ಲ ಬೊಕ್ಕ ಈ ಮುಪ್ಪ ಸೇರ್ದಿನ ಮಾತ ಭಕ್ತಿರ್ಲೆನ್ನ ಧನ್ಯವಾದಗಳು. ಮಂಗಳನೇ ಸೂಕ್ಷ್ಮಾಕ್ಷದೇವನೇ ಮಂಗಳನೇ ಗಣಪನೆ ನಿನಗೆ ವಂದನೆ.
ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನಾ ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ. ಸುಂಡಿಲಿ ವಾಹನ ಸೊಂಡಿಲ ಸುರನೇ ನಾದೋಂಕಾರನೇ ಶಾಂತ ಸ್ವರೂಪನೇ ಸುಂಡಿಲಿ ವಾಹನ ಸೊಂಡಿಲ ಸುರನೇ ನಾದೋಂಕಾರನೇ. ನಾನು ರಾಧಿಕಾ ಕೊಡುವ. ನಾವು ಇಲ್ಲಿ ದಸರಾಕ್ಕೆ ಯಾವಾಗಲೂ ಸಹ ಶಾರದೆ ಜಲ್ಲಿಯನ್ನು ಹಾಕ್ತೇವೆ, ತುಂಬ ವರ್ಷದಿಂದ ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ತಂಡದವರು ಉಚ್ಚಿಲ ಹಾಗೂ ತುಂಬೆ ದೇರೆಬೇಲ್ ಹಾಗೂ ಚಿಲಿಂಬಿ ಶಾರದೆಗಳನ್ನು ಅಲಂಕಾರ ಮಾಡ್ತೇವೆ. ತುಂಬ ಖುಷಿಯಾಗುತ್ತೆ, ಎಲ್ಲರಿಗೂ ಆಸೆ ಇರುತ್ತೆ. ಹಾಗೆ ನಮಗೂ ಸಹ ಒಂದು ಸಣ್ಣದಿರುವಾಗ ಆಸೆ ಇತ್ತು ಶಾರದಮ್ಮನನ್ನು ಹತ್ತಿರದಿಂದ ನೋಡಬೇಕಂತ. ಯಾವಾಗಲೂ ಅನ್ನಿಸ್ಲಿಲ್ಲ ನಾವು ಜಲ್ಲಿ ಹಾಕ್ಲಿಕ್ಕೆ ಇಲ್ಲಿ ಬರ್ತೇವಂತ. ತುಂಬ ಖುಷಿ ಆಗ್ತದೆ, ನಮಗೆ ಒಂದು ಭಾಗ್ಯ ಅಂತ ಹೇಳ್ಬೋದು. ಹಾಗೆ ಅದು ಎಡಿಟ್ ಮಾಡಿ ಆಯ್ತಲ್ಲ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ ನಾವು 10 ದಿನದಿಂದ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತೇವೆ. ನಮ್ಮ ಗ್ರೂಪಲ್ಲಿ ತಂಡದಲ್ಲಿ ಶ್ರದ್ಧಾ ಅಶ್ವಿನ್ ಪ್ರಭು, ಮಮತಾ ಅನಿಲ್, ಮತ್ತು ಸುಜಯ್ ಅಕ್ಕ, ಶರ್ವಾಣಿ ಹೆಗ್ಡೆ, ಜಶ್ಮಿತಾ ಸಾಲಿಯನ್, ಗೀತಾ ಪ್ರಭು ಹಾಗೂ ಪಿಂಕಿಯಾ ಪ್ರತೀಕ್ಷಾ ಹಾಗೂ ಜಸ್ಮಿತಾ ಗ್ರೀಷ್ಮಾ ಎಲ್ಲರೂ ಸೇರಿ ಒಟ್ಟು ಕೆಲಸ ಮಾಡ್ತೇವೆ. ಹಾಗೆ ಆಯ್ತು, ಥ್ಯಾಂಕ್ ಯು.
ತೈಲ ಅಭಿಷೇಕ ಪ್ರಿಯನು ಕಡುಕೋಪಿ ಸುಮಹೃದಯಿ ಇವನು ಕುಂಭರಾಶಿಗಿವ ಅಧಿಪನು ನಂಬಿ ಭಜಿಸಿ ಸಿರಿ ತರುವನು ಸೌರಾಷ್ಟ್ರ ಧರೆಯಾತ ಕುದುರೋಳಿ ಪುರನಾಥ ಸೌರಾಷ್ಟ್ರ ಧರೆಯಾತ ಕುದುರೋಳಿ ಪುರನಾಥ ಭಜನೆಯ ಪ್ರಿಯನೀತ ಭಕುತರ ಪೊರೆವಾತ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಕುದುರೋಳಿ ಗೋಕರ್ಣವಾಸಿ ಅಷ್ಟಗ್ರಹಕು ಸಹವಾಸಿ ಮಂದ ಚಲನ ಶನಿದೇವನು 10 ನಾಮಗಳ ಒಡೆಯನು ರವಿ ಹೃದಯ ಸಂಜಾತ ಶ್ರೀನೀಲ ಪ್ರಿಯನೀತ ರವಿ ಹೃದಯ ಸಂಜಾತ ಶ್ರೀನೀಲ ಪ್ರಿಯನೀತ ಕರುಣೆಗೆ ಮೊದಲೀತ ಕಾಮಿತ ವರದಾತ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ನಗುಮಲ್ಲೆ ಸುಮಗಂಧ ಪ್ರಿಯನು ಸಪ್ತಾಶ್ವರಥರೂಢನಿವನು ನೀಲಮಣಿಗಳ ಹಾರನು ನಳನ ಕಾಡಿ ಪೊರೆದಾತನು ಕುದುರೋಳಿ ಪುರಪ್ರೀತ ಕಡಲ ತೀರನು ಈತ ಕುದುರೋಳಿ ಪುರಪ್ರೀತ ಕಡಲ ತೀರನು ಈತ ಶಿವನ ಶಿಷ್ಯನು ಈತ ಶ್ರೀಹರಿಯ ಪ್ರಿಯನೀತ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಎಂದಾಗ ಪೊರೆವಾ ನಾನೆಂದು ಮೆರೆದಾಗ ಮರೆವಾ ಮೊದಲು ಕಷ್ಟಗಳ ಕೊಡುವನು ಹರೆಯ ಮೋಹಗಳ ಕಳೆವನು ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ ಪಾಲಿಸಿ ನಮ್ಮನ್ನು ಕಳೆವನು ಮನಭ್ರಾಂತಿ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ಛಾಯಾ ಮಾತಾಂಡ ಸಂಭೂತಂ ತ್ವಂ ನಮಾಮಿ ಶನೈಶ್ವರಂ ತ್ವಂ ನಮಾಮಿ ಶನೈಶ್ವರಂ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಅಶ್ವತ್ಥ ಸುದ್ದಿ
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.
ಸುರನೇ ನಾದೋಂಕಾರನೇ ಶಾಂತ ಸ್ವರೂಪನೇ ಸುಂಡಿಲಿ ವಾಹನ ಸುಂಡಿಲ ಸುರನೇ ನಾದೋಂಕಾರನೇ ಶಾಂತ ಸ್ವರೂಪನೇ ಸರ್ವಾಂಗ ಸುಂದರ ಈಶನಾ ಸರ್ವಾಂಗ ಸುಂದರ ಈಶನಾ ಪ್ರೀತಿಯ ಗೌರಿಯ ಕಂದನೇ ಜೈ ವಿಘ್ನೇಶ್ವರ ಜೈ ವಿಘ್ನೇಶ್ವರ ಜೈ ವಿಘ್ನೇಶ್ವರ ಜೈ ವಿಘ್ನೇಶ್ವರ ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ ಜೈ ವಿಘ್ನೇಶ್ವರ ಜೈ ವಿಘ್ನೇಶ್ವರ ಜೈ ವಿಘ್ನೇಶ್ವರ ಜೈ ವಿಘ್ನೇಶ್ವರ ಜೈ ವಿಘ್ನೇಶ್ವರ ಜೈ ವಿಘ್ನೇಶ್ವರ
साहुकारा जय जय विठ्ठला पांडुरंगा जय हरी विठ्ठला पांडुरंगा
ಸಕಲ ಭಾಗ್ಯ ಕರುಣಿಸೋ ಬುದ್ಧಿರ್ಬಲ ಧೈರ್ಯಗಳ ನಿರ್ಭಯತ್ವ ಆರೋಗ್ಯ ವಾಕ್ಪಟುತ್ವ ಹರಿಸ್ಮರಣೆ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಆರಾಧಿಸಲಾಗಿದೆ. ಆದರೆ ಇದು ಸ್ವಾರ್ಥದಿಂದ ಅದನ್ನೇ ನಾಶ ಮಾಡುತ್ತಿದ್ದೇವೆ. ಪರಿಸರ ಸಂರಕ್ಷಣೆ ನಮ್ಮ ಮನೆ, ನಮ್ಮ ಕುಟುಂಬದಿಂದಲೇ ಆರಂಭವಾಗಬೇಕು. ನಾನು ಪ್ರಕೃತಿಗೆ ಅನ್ಯಾಯ ಮಾಡುವುದಿಲ್ಲ ಎಂಬ ಸಂಕಲ್ಪದಿಂದಲೇ ಪ್ರಕೃತಿ ರಕ್ಷಣೆಯ ಹೊಣೆಗಾರಿಕೆ ನಿಭಾಯಿಸಬಹುದು. ಪಂಚ ಪರಿವರ್ತನೆ. ನಾವೇ ದಾರಿಯಾಗೋಣ. ಅವಕಾಶಗಳ ದ್ವಾರ ತೆರೆದಿದೆ. ಸಫಲತೆಗೆ ಕೇವಲ ಕೂಗಿನ ಅಂತರ.
ಮಂಗಳೂರು ದಸರಾದ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದ ಶಾರದಾ ಮಾತೆಯ ವಿಜೃಂಭಣೆಯ ಶೋಭಾಯಾತ್ರೆಗೆ ಇನ್ನಷ್ಟು ಮೆರುಗನ್ನು ನೀಡಲು ರಿಜಿಸ್ಟರ್ಡ್ ಬಂದೆ ಎದ್ದು ಬಳಗ ಪ್ರಸ್ತುತಪಡಿಸುವ 33ನೇ ವರ್ಷದ ವಿನೂತನ ದೃಶ್ಯರೂಪದ ಕಂಗುವ ಚಿತ್ರದ ದೃಶ್ಯರೂಪದ ನಿಮ್ಮ ಮುಂದೆ
ಫೋನ್ ಬಂತ ಮೊಬೈಲ್ ಸ್ವಿಚ್ ಆಫ್ ಮಾಡಿ
ಹೊರ ಹಾಕಲು ಪ್ರೇರೇಪಿಸಿದೆ. ಇಂದಿಗೂ ದೇಶೀಯ ವಸ್ತುಗಳ ಬಳಕೆ, ಮಾತೃಭಾಷೆ, ಏಕಜೀವನ, ದಿನನಿತ್ಯದ ಆಚರಣೆಗಳಲ್ಲಿ ಸ್ವದೇಶಿಯ ಪ್ರತಿಬಿಂಬ ತರುವ ಜವಾಬ್ದಾರಿ ನಮ್ಮದು.
ನಮಸ್ಕಾರ ನಮ್ಮೊಟ್ಟಿಗಿತ್ತೆ ಕುಡ್ಲದ ಒಂಜಿ ಹೆಮ್ಮೆದ ನಮ್ಮ ಲಂಚುಲಾಲ್ KS ಉಲ್ಲೇರು ಸೊ ಅಡಕೇನ್ಗ ಸರ್ ಎಂಚಾವನುಂಡು ನಮ್ಮ ದಸರಾ ಲೈಟಿಂಗ್ಸ್ ಒಂಜಿ ಗೌಜಿ ಎಂಚಾವನುಂಡಿರಿಗೆ ಅವು ಐತ ಬಗ್ಗೆ ದಾದ ಪಂಡು ಆಲ್ರೆಡಿ ನಮ್ಮ ತುಳುನಾಡು ಜನತೆಗೆ ಆಲ್ರೆಡಿ ಗೊತ್ತುಂಡು ದಸರಾ ಪಂಡ ಎಂಚು ಉಪ್ಪುಂಡು ದಾದ ಪಂಡ ಪ್ರತಿ ವರ್ಷದ ಮೂಲ ಇತ್ತನಕಲೆ ಸೊ ಮಸ್ತ್ ಖುಷಿ ಒಂದುಂಡು ಎಂಚಿ ಸೀಸನ್ ಐಸ್ ಇನಿ ಅವು ಬೇಜಾರು ವಿಷಯ ಪಂಡ ಇನಿ ಲಾಸ್ಟ್ ಎಂಡ್ ಮುಗಿನ ಇದು 9 ದಿನ ಇನಿ ಎಂಡ್ ಅಂಡ್ ಜಲಕದ ಎಲ್ಲ ಕಾಂಡನ ಜಲಕ ಹಾಕೊಂಡು ಎಂಡ್ ಹಾಕೊಂಡು ಸೊ ಅಕ್ಲೆಗೆ ಬೆಸ್ಟ್ ವಿಶಸ್ ಬನೋದು ಬೆಸ್ಟ್ ವಿಶಸ್ ಸೊ ಇತ್ತೆ ಇರು ಪಿಲಿಪುರ ತುಯರತೆ ಇರೆಗ್ಲ ಒಂಚ ಡ್ಯಾನ್ಸ್ ಮನ್ಪುಗ ಪಿಲಿ ಡ್ಯಾನ್ಸ್ ಅವರದ ಪಿಲಿ ಡ್ಯಾನ್ಸ್ ಮನ್ಪೆ ಅಂತ ನಮ್ಮ ಒಂಜಿ ಮೂವಿ ಅಂತೂ ಮನ್ಪದೇರು ಅವಲ ತನ್ನ ಮೊರಾನಿ ಕಾಡ ನಮ್ಮ ಒಂಜಿ ಮಂಜೇಶ್ವರ ಒಂಜಿ ಪಿಲಿಗೊಬ್ಬ ನಮ್ಮ ಮನ್ಪಾಯ ಸೊ ಮಸ್ತ್ ಖುಷಿ ಆವೊಂದು ಓವರಲ್ಲ ನಮ್ಮ ಈ ಒಂಜಿ ಡೆಕೋರೇಷನ್ ಆದು ಪಡಿತೆ ನಮ್ಮ ಐತೆ ನೆಕ್ಸ್ಟ್ ಆವೊಂದು ಪೊಲೀಸ್ ನಕುಲು ಮಸ್ತ್ ಬಂಗ ಬರೋಂದುಲ್ಲೆ ರೈತ ಬಗ್ಗೆ ಇರ್ದಾದ ಪಂಡು ಯಾಕಲ್ಲ ಸಿ ಇತ್ತ ನಮ್ಮ ಕಮಿಷನರ್ ಸರ್ ಆರೊಂಜಿ ಮಸ್ತ್ ಸಪೋರ್ಟ್ ದಾದ ಪಂಡ ಸ್ಟ್ರಿಕ್ಟ್ಲಿ ದಾದ ನಡ್ತೊಂಡಾವೆ ಏತು ಬೋರ್ಡ್ ಆತೆ ಆಯ್ನ ಅಲೌಡ್ ಮಂತಾರು ಮಂತೊಂದುಲ್ಲಾರು ಸೊ ಅಕ್ಲಿಗೆ ಮಸ್ತ್ ಅಕ್ಲ ಬಂಗ ಮಸ್ತ್ ಉಂಡು ಸೊ ಅಕ್ಲ ದಾಲ ಇಶ್ಯೂ ಇಜ್ಜಂದು ಪೂರ ಕ್ಲಿಯರ್ ಮಾಡಿ ಮತ್ತೆ ರೆಸ್ಪಾನ್ಸ್ ಅಕ್ಲ ದೆತ್ತೊಂದುಲ್ಲೆ ಓಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಒಂಜಿ ಜಾಯಿನ್ ಆದ್ರೆ ಪಾತ್ರ ಬರ್ತೀನಿ ನಿನ್ಗೆ ಪೂರರೆಗ್ಲ ಥ್ಯಾಂಕ್ ಯು ಸೋ ಮಚ್ ಜೈ ಜೈ
ಘಾತಕಿಗಳನ್ನು ಹುಟ್ಟಡಗಿಸದೆ ಬಿಡಲ್ಲ ಎಂಬ ಶಪಥ. ತಾಯಿ ಭಾರತೀಯ ರಕ್ಷಣೆಯ ಹೊರೆ ಹೊತ್ತಿರುವ ನಮ್ಮ ಧೀರ ಸೈನಿಕರ ಕಿಚ್ಚು ಉರಿಯತೊಡಗಿತು. ಸಾಹಿತ್ಯ ದಿನಕರ್ ಕುಸಂಗಡಿ, ಹಿನ್ನೆಲೆ ಧ್ವನಿ RJ ಅಭಿಷೇಕ್ ಪಡಿ, ಧ್ವನಿ ಮುದ್ರಣ ರೇಡಿಯೋ ಸಾರಂಗ್ ಮಂಗಳೂರು. ತಾಯಿ ಭಾರತೀಯ ಮುಕುಟವಾಣಿ ಕಾಶ್ಮೀರ. ಕಾಶ್ಮೀರದ ನೆತ್ತಿಯ ಮೇಲಿನ ಸಿಂಧೂರವೇ ಪಹಲ್ಗಾಮ್. ಪ್ರವಾಸಿಗರಿಗೆ ರಮ್ಯ ಸುಣ್ಣದ ಸ್ವರ್ಗ ಭೂಮಿಯೇ ಕಾಶ್ಮೀರದ ಅಂದು ಏಪ್ರಿಲ್ 2025 ದೇಶದಾದ್ಯಂತ ಅನೇಕ ರಾಜ್ಯಗಳ ನವವಿವಾಹಿತ ಜೋಡಿ ದಂಪತಿಗಳು ತಮ್ಮ ನವದಾಂಪತ್ಯದ ಸುಮಧುರ ಕ್ಷಣದ ಪ್ರಾರಂಭದ ದಿನಗಳನ್ನು ಕಳೆಯಲು ಪಹಲ್ಗಾಮ್ ನವಜೋಡಿಗಳು ಎಲ್ಲ ದುಃಖ ದುಮ್ಮಾನಗಳನ್ನು ಮರೆತು ಪಹಲ್ಗಾಮ್ನ ಆ ಸ್ವರ್ಗದಲ್ಲಿ ರಸ ನಿಮಿಷಗಳನ್ನು ಕಳೆಯುವ ಕ್ಷಣದಲ್ಲಿ
ಹೋಗ್ತಿರುವಂತಹ ದಾರಿ ಯಾವುದು ಅಂತ ಹೇಳಿದರೆ, ಮಂಗಳೂರಿನ ಒನ್ ಆಫ್ ದಿ ಬ್ಯುಸಿಯೆಸ್ಟ್ ಸಿಟಿ ಆಗಿರುವಂತಹ ಬಳ್ಳಲ್ಬಾಗ್ ಸಿಟಿಯಲ್ಲಿ ಎಂಪೈರ್ ಮಾಲ್ನ ಪಕ್ಕದಲ್ಲೇ ಇರುವಂತಹ ಒಂದು ಸ್ಟ್ರೀಟಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ಒಂದು ರಸ್ತೆಯಲ್ಲಿ ವಾಹನಗಳು ಬರ್ತಾ ಇರ್ತವೆ. ಆದರೆ ಮಂಗಳೂರು ದಸರಾದಲ್ಲಿ ನೀವು ನೋಡ್ತಾ ಇರ್ಬೋದು, ಆರಕ್ಷಕರು ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಜನರು ನಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ದೂರದಲ್ಲಿ ವಾಹನಗಳನ್ನು ಅವರೇನು ಪಾರ್ಕಿಂಗ್ ಮಾಡಿಕೊಂಡು ನಡ್ಕೊಂಡೇ ಬರ್ತಾ ಇದ್ದಾರೆ. ಎಸ್, ನಾವಿರುವಂಥದ್ದು ಮಂಗಳೂರು ದಸರಾದಲ್ಲಿ 31ನೇ ದಸರಾ ಮಹೋತ್ಸವ ನಡೀತಾ ಇದೆ. ನಿಮ್ಗೆ ಈಗಲೇ ಕಾಣ್ತಾ ಇರ್ಬೋದು, ಎಲ್ಲ ನಮ್ಮ ಸರೌಂಡಿಂಗ್ಸಲ್ಲಿ ಜನರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಬೆಳಕು ಕೂಡ ನಿಮಗೆ ಕಾಣ್ತಾ ಇರ್ಬೋದು, ಜಗಮಗಿಸುವಂತಹ ಬೆಳಕು ಕೂಡ ಇಲ್ಲಿ ಕಾಣ್ತಾ ಇದೆ. ಬನ್ನಿ ನಾವು ಈ ಒಂದು ಮಂಗಳೂರು ದಸರಾ ಇದ್ದಾರೆ ಹೇಳುವಂಥದ್ದನ್ನು ಎಲ್ಲವನ್ನು എന്നോട്ട് ದಸರಾದ ಪೊರ್ಲೂರು ತೀರ ಬೈದಿರು ಸೊ ಅರಡಕ್ಕೇನ್ಗ ಇದು ಏತ್ ವರ್ಷದಿಂದ ಇಡಕ್ಕೆ ಬರೋದಿಲ್ಲ ರೀ ಯಾನ 5 ವರ್ಷದಿಂದ ಬರೋದಿಲ್ಲ ಅಂಡ ಜಾಸ್ತಿ ಇಂಚಿಗೂ 2 ದಿನ ಬತ್ತಣ್ಣ ಬಕ್ಕೊಂಜಿ 2 ದಿನ ಔಟ್ ಸೈಡ್ಲ ಪೋಪೇನ ಅಂಚ ಇರು ಕುಡ್ಲ ದಸರಾ ಪನ್ನಾಗ ಇರಗೆ ದಾದ ಫಸ್ಟ್ ಎನ್ನೂನ್ ಪಂಡ ದಾದ ಅಲ್ಪದು ಪಿಲಿತ ವೇಷ ಬೊಕ್ಕ ನವದಿರ್ಗೇರ್ನ ಇತ್ತೆ ದಸರಾ ಪನ್ನಾಗ ಇತ್ತೆ ಚೇಂಜಸ್ ಆವೊಂದುಪ್ಪುಂಡು ಈ ಆಜ ವರ್ಷಗು ದುಮ್ಮು ದೂತಿನ ದಸರಾ ಎಂಚೋಂಡು ಇತ್ತೆ ಎಂಚವು ಚೇಂಜ್ ಆತನು ಕುಡ್ಲಡು ಟ್ಯಾಬ್ಲಪುರ ಮಸ್ತ್ ಅದ ಚೇಂಜ್ ದಸರಾ ಮೈಸೂರು ದಸರಾದ ಲೆಕ್ಕನೆ ಜಾಸ್ತಿ ಎಂದು ಆತ ಮೈಸೂರು ಸಿಟಿ ತಲೆಕನೆ ಆಗ್ತೀರಾ ಮೈಸೂರು ಸಿಟಿ ತಲೆ ತೂತೆ ಅಂಚನೆ ಗ್ರ್ಯಾಂಡ್ ಆತ ನೆಟ್ಟೆಲ್ಲ ಮ್ಯಾಂಗ್ಳೂರು ಥ್ಯಾಂಕ್ ಯು ಸೊ ಮಚ್ ಎಸ್
ಹೇಳುವಾಗ ನಮಗೆ ನೆನಪಿಗೆ ಬರುವಂಥದ್ದೇ ವೇಷ. ಅದೇ ರೀತಿ ನಮಗೆ ಸಿಕ್ಕಿರುವಂತಹ ಫಸ್ಟ್ ವೇಷ ಒಂದು ಜೋಕರ್ ವೇಷ ಇಲ್ಲಿದೆ. ಬನ್ನಿ ನಾವು ಅವರಿಗೆ ಮಾತಾಡಿಸ್ಲಿಕ್ಕೆ ಪ್ರಯತ್ನಿಸೋಣ. ಹಾಯ್, ಎಷ್ಟು ವರ್ಷದಿಂದ ವೇಷ ಪಾಡೋದಿಲ್ಲ? ಎಷ್ಟು ವರ್ಷದಿಂದ ವೇಷ ಹಾಕೊಂಡು ಬರ್ತಾ ಇದ್ದೀರಾ? 15 ವರ್ಷದಿಂದ ವೇಷ ಹಾಕೊಂಡಿದ್ದೇನೆ. 10-15 ವರ್ಷದಿಂದ ವೇಷ ಹಾಕ್ತಾ ಇದ್ದೀರಾ. ಯಾವ ಊರಿನವರು ನೀವು? ನಾವು ತಲಪಾಡಿ. ತಲಪಾಡಿ, ಓ ಮಂಗಳೂರಿನ ತಲಪಾಡಿ ಅವರು. ಸೊ ಎಂಚ ಹಾಕೊಂಡಿರಿ ದಸರಾಡ್ ಇಂಚ ಒಂದು ಜೋಕರ್ನ ವೇಷ ಪಾಡಿನಾಗ ಎಂಚ ರೆಸ್ಪಾಂಡ್ ಮನ್ಪೇರಿ ಜನಗಳು? ಜೋಕ್ಲು ಅನ್ಪುರು ಒಂದು ಕಾಮಿಡಿ ಮನ್ಪೇರ ಬಂದಿದ್ದು ಯಾನು ಇನ್ನೂ ಅನ್ಪುರು. ಓಕೆ, ಜೋಕಲು ಪೋಡಿ ವರ ಇರೆಂತುದು ಬಾರಿ ಖುಷಿ ಆಪು ಶೇಕ್ ಹ್ಯಾಂಡ್ ಮಾತಾಡ್ಕೊಳ್ತಿರತ್ತೆ. ಎಸ್ ಇನ್ನ ಪುದರ್ ಲೋಕೇಶ್. ಎಸ್, ಲೋಕೇಶ್ ಅವರು ಕಳೆದ 15 ವರ್ಷಗಳಿಂದ ಮಂಗಳೂರು ದಸರಾಕ್ಕೆ ಈ ರೀತಿಯ ಜೋಕರ್ ವೇಷವನ್ನು ಧರಿಸಿ ಮಕ್ಕಳಿಗೆ ಮನೋರಂಜನೆಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅವರು ಹೇಳಿದ್ರು ಹೆಚ್ಚಿನ ಮಕ್ಕಳು ಕೂಡ ಇವರಿಗೆ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ ಶೇಕ್ ಹ್ಯಾಂಡ್ ಕೊಡುವಂಥದ್ದು, ಅವ್ರ ಜೊತೆ ಫೋಟೋ ತೆಗೆಯುವಂಥದ್ದು ತುಂಬಾ ಖುಷಿ ಆಗ್ತದೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಲೋಕೇಶ್ ಅವರೇ, ನಿಮ್ಮ ಈ ಒಂದು ಸೇವೆ ಹೀಗೆ ಸದಾಕಾಲ ಮುಂದುವರಿತಾ ಇರಲಿ. ಆಲ್ ದ ಬೆಸ್ಟ್. ನಾವಿದ್ದೇವೆ. ನಾನು ಆಗ್ಲೇ ನಿಮಗೆ ಹೇಳಿದೆ, ಬೇರೆ ಬೇರೆ ಊರಿಂದ ಈ ಒಂದು ದಸರಾ ಹಬ್ಬಕ್ಕೆ ಬಂದಿರೋರಿದ್ದಾರೆ. ನಮ್ಮ ಜೊತೆ ಇದ್ದಾರೆ ನೆರೆಯ ರಾಜ್ಯದಿಂದ ಬಂದಿರುವಂತವರು, ತಮಿಳುನಾಡಿಂದ ಬಂದಿರೋರಿದ್ದಾರೆ. ಸರ್ ನಮಸ್ತೆ. ಬಂದಿದ್ದಲ್ಲ, ಇಲ್ಲೇ ಇದ್ದೀನಿ 15 ವರ್ಷ ಅಂತ. ಪ್ರತಿ ವರ್ಷ ನಾವು ಬರ್ತೀವಿ ಇಲ್ಲಿ. ನಮಗೊಂದು ಫ್ರೀಡಮ್, ಜಾತ್ರೆ ನೋಡೋದು, ಮಕ್ಕಳೊಟ್ಟಿಗೆ ತಿರುಗೋದು ಖುಷಿ ಆಗ್ತದೆ. ಏನೆಲ್ಲ ತಿಂದ್ರಿ ಒಂದು ಜಾತ್ರೆಯಲ್ಲಿ? ಸದ್ಯಕ್ಕೆ ನಾವು ಮುರುಡೇಶ್ವರ ಬಂದಿದ್ದಷ್ಟೇ. ಫ್ರೂಟ್ ಸ್ಟಾರ್ಟ್ ಮಾಡಿದ್ದೀವಿ. 3 ಗಂಟೆ ತನಕ ಎಲ್ಲ ಖಾಲಿ ಮಾಡ್ತೀವಿ. ಮಂಗಳೂರಲ್ಲೇ ಇದ್ದವರು? ಮಂಗಳೂರು 15 ವರ್ಷ ಇಲ್ಲಿ ಪ್ಯಾರೆಂಟ್ಸ್ ಅವರು. ಬೇಗ ಬಂದ್ರಿ ನೀವು ಹೌದು ದಸರಾವನ್ನು ನೋಡಬೇಕು ಅಂತ. ಹೌದು ಹೇಗಾಗ್ತದೆ? ವರ್ಷ ವರ್ಷ ಕೂಡ ಬೇರೆ ಬೇರೆ ರೀತಿಯಾದಂತಹ ಥೀಮ್ ಅನ್ನು ಇಟ್ಕೊಂಡು. ಹೌದು, ಈ ಸರಿ ಡಿಜೆ ಒಂದಿಲ್ಲ, ಸ್ವಲ್ಪ ಬೇಜಾರದ್ದು. ಬೇರೆ ಊರಿಗೆ ನೀವು ನೋಡಿರ್ಬೋದು, ಮುತ್ತು ಶಾಲೆಗೆ ಬಂತು. ಹೌದು, ಹೇಗೆ ಅನಿಸ್ತೇವೆ? ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್. ಎಸ್, ಅದೇ ರೀತಿ. ಥ್ಯಾಂಕ್ ಯು ಸರ್. ಅದೇ ರೀತಿ ಇಲ್ಲೊಂದು ಗ್ರೂಪ್ ಆಫ್ ಪೀಪಲ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಕೂಡ ಮಾತಾಡಲಿಕ್ಕೆ ನಾವು ಪ್ರಯತ್ನಿಸೋಣ. ಹಲೋ, ನೋಡುವ, ನಾವು ಚಿಕ್ಕ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್ ಹಾಯ್. ಓಕೆ, ಇರೋ ಪುದರ್ ಭೂಮಿಕಾ. 8 ವರ್ಷ ಮುಂಚೆ ಬರೋದಿಲ್ಲ ಮುಲ್ಪ? 5 years I guess, almost 5 years. ಕುಡ್ಲಾಡ್ದೆ ಕುಡ್ಲದಾರೇನೆ? ಇನ್ನು ಫ್ರೆಂಡ್ಸ್ ಫ್ಯಾಮಿಲಿ ಕಸಿನ್ಸ್ ಮೂಲ್ಪದಕ್ಲೇನ ಪೂರ ಒಂಚ ಗೆಟ್ ಟುಗೆದರ್ ತಿಕ್ಕಿಲೆ ಕಾಪುಡದೆ ಇರೆ ಅಲ್ಲ ಎಂಚ ಹಾಪುಡದು ಖುಷಿ ದಸರಾ ಪನ್ನಗ ಇರೆ ದಾದ ಇಷ್ಟ ಡಿಜೆ ಇಲ್ಲ ಬಲೆ ಡಿಜೆ ಇಜ್ಜತೆ ಅವು ಒಂಜಿ ಬೇಜಾರು ಪಿಲಿ ಡಾನ್ಸ್ ಮುಲ್ಪ ಬರ್ಕೊಂಡತೆ ಇತ್ತೆ ಅಪಗ ಅವು ಪಿಲಿ ತಾಸದ ಪೆಟ್ಟಕ್ಲೆ ಇರೆ ಡಾನ್ಸ್ ಮಾಡ್ಕೊಳ್ಳಿ ಅಂತ ಮಲ್ಪ ಬಟ್ ಡಿಜೆ ಒಂಜಿ ವೈಬ್ ಮಸ್ತ್ ಡಿಜೆ ಬೋರ್ಡ್ ನಾನು ಗವರ್ಮೆಂಟ್ ಗೆ ರಿಕ್ವೆಸ್ಟ್ ಮಾಡ್ತೀನಿ ಡಿಜೆ ಬಲೆ
ನೆಕ್ಸ್ಟ್ ಇಯರ್ ಡಿಜೆಗೆ ಪರ್ಮಿಷನ್ ಬರ್ಕೊಳ್ಳಕ ರಿಕ್ವೆಸ್ಟ್ ಮಾಡ್ಕೊಳ್ಳಿ ವಿಜಿತಾ ಬಂಡ ಓಕೆ ವಿಜಿತಾ ಅವ್ರು ಪನ್ನೊಂದುಲ್ಲೇರು ನೆಕ್ಸ್ಟ್ ಇಯರ್ ಎಂಕ್ಲೆಗೆ ಡಿಜೆ ಒಂಜಿ ಪರ್ಮಿಷನ್ ಬೋರ್ಡ್ ಬಂದಾರು ರಿಕ್ವೆಸ್ಟ್ ಮಂತೊಂದುಲ್ಲೇರು ಅಂಚನೆ ಎಲ್ಲೇ ಒಂಜಿ ಜವನೆ ಉಲ್ಲೆ ಅಣ್ಣ ಬಲೆ ಓಕೆ ಎನ್ನ ಪುದರ್ ಆರವು ಎಂತ ಕ್ಲಾಸ್ ಯಾನ್ ಫಿಫ್ತ್ ಪಿಲಿ ನಲ್ತಾರ ಇಷ್ಟ ಇರೇಗ ಪಿಲಿ ನಲಿಪರೆ ನಲಿಪೋಡಿ ಎಂಚಾಪುಡು ದಸರಾ ಎಡ್ಡೆ ಹಾಪುಡ ಸೊ ಲಾಸ್ಟ್ ಇಯರ್ ಬೈದರೆ ಲಾಸ್ಟ್ ಇಯರ್ ದಾದ ಇಷ್ಟ ರಜೆ ತಿಕ್ಕೊಂಡ ಎಡ್ಡೆ ಹಾಪುಡ ದಸರಾ ರಜೆ ವೆಯ್ಟ್ ಮಾಡ್ಕೊಂಡೆ ದಸರಾ ರಜೆಗೋಸ್ಕರನಾ ನನಗೆ ಶಾಲೆ ಸ್ಟಾರ್ಟ್ ನನ್ನ 8th ಆಯ್ತು ಇರ್ಪಂಡೆ ನೀವು ಪಿಲಿನಲ್ಲಿ ಪೂಜಾರಿ ಇಲ್ಲಡ್ ಮಾತ್ರ ಪಿಲಿನಲ್ಲಿ ಪೊರ ಟಾಸ್ದ ಪೆಟ್ಟಿಗೆ ಅಕ್ಕನೊಟ್ಟಿಗೆ ಕಸಿನ್ಸ್ ಅಕ್ಕನೊಟ್ಟಿಗೆ ಮಾತ ಒಂದೊಂದು ಸತಿಯಾ ನೀವು ಪಿಲಿಟ್ ಎಂಚ ನಲಿಪೆರೆ ಇಷ್ಟ ಒಂದು 4 ಸ್ಟೆಪ್ ಮಾಡಲಿಯ ಪಿಲಿಂದ ಒಂದು ಸ್ಟೆಪ್ ಬಲೆ ಆತನ ಹೆಲ್ಪ್ ಮಾಡ್ಬೇಕು ಸಾಂಗ್ ಇರ್ತೀನಿ ಕ್ಷೇತ್ರ ಗೋಕರ್ಣ
ಶಾರದ ಮಾತೆಯನ್ನ ಹಾಡಿ ಕೊಂಡಾಡುವಂತಹ ಒಂದು ಅದ್ಭುತವಾದಂತಹ ಭಕ್ತಿಯ ಗೀತೆಯನ್ನ ಇದೀಗ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇರುವ ಗಾಯಕರ ಧ್ವನಿಯಲ್ಲಿ ಮಂಗಳೂರು ದಸರಾದಲ್ಲಿ ಭಾಗವಹಿಸತಕ್ಕಂತಹ ಎಲ್ಲ ಊರ ಪರ ಊರಿನ ಭಕ್ತಾಭಿಮಾನಿ ಕಲಾಭಿಮಾನಿ ಬಂಧುಗಳನ್ನ ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಒಂಜಿ ಗಾಡಿದ ಕೀದಿಗಿದ್ದೇವೆ ಐತ ಮಾಲಕೆರೆ ಏರಾಡಲ ಇತ್ತಾರಂದಾಂಡ ವೇದಿಕೆಗೆ ಬರ್ತದೆ ಗಾಡಿದ ಕೀಗೊನೋಡು ಎಂದಾಗ ಪೊರೆವಾ ನಾನೆಂದು ಮೆರೆದಾಗ ಮರೆವಾ ಮೊದಲು ಕಷ್ಟಗಳ ಕೊಡುವನು ಹರೆಯ ಮೋಹಗಳ ಕಳೆವನು ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ ಪಾಲಿಸಿ ನಮ್ಮನ್ನು ಕಳೆವನು ಮನಭ್ರಾಂತಿ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ಛಾಯಾ ಮಾತಾಂಡ ಸಂಭೂತಂ
ಶಾರದ ಜೊತೆಯ ಅನುಗ್ರಹ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ನಿಂತುವಂತಹ ಶುಭ ಹಾರೈಕೆಯಿಂದ ಶುಭಾಶೀರ್ವಾದಗಳ ಬೇಡಿಕೊಳ್ಳುತ್ತಾ ಮದುವೆ ಜೊತೆ ಕಾರ್ಯಕ್ರಮಕ್ಕೆ ನಮಗೆ ಅತಿಥಿಗಳಾಗಿ ನಮ್ಮ ಪ್ರತಿಯೊಂದು ಕಲಾವಿದರ ಮೇಲೆ ಪ್ರೀತಿಯನ್ನ ಇಟ್ಟಿರುವಂತಹ ಪ್ರತಿಯೊಂದು ಸಣ್ಣ ಕಲಾವಿದರಿಗೆ ಸದಾ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ಅಂಚನ್ ಕ್ಯಾಟರರ್ಸ್ ಮಾಲಕರು ಶ್ರೀಯುತ ಪ್ರಸಾದ್ ಚಲವರ ಜೊತೆ ದಯವಿಟ್ಟು ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ ಸದಾ ಪೂರ್ಣೆ ಕನಕವರ್ಣೆ ಅನ್ನಪೂರ್ಣೆ ಕನಕವರ್ಣೆ ಅನ್ನಪೂರ್ಣೆ ಕೌಮಾರಿ ನಿಗಮಗೋಚರಿ ಕಾಶೀಪುರಾಧೀಶ್ವರಿ ತ್ರೈಲೋಕ್ಯ ರಕ್ಷಾಕರಿ ಶಂಕರಿ ತ್ರೈಲೋಕ್ಯ ರಕ್ಷಾಕರಿ ಶಂಕರಿ ನಮೋ ನಮಃ ದೇವಿ ನಮೋ ನಮಃ ದೇವಿ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ ಸದಾ ಪೂರ್ಣೆ
ವೇಷಭೂಷಣ ದಿನನಿತ್ಯದ ಆಚರಣೆಗಳಲ್ಲಿ ಸ್ವದೇಶಿಯ ಪ್ರತಿಬಿಂಬ ತರುವ ಜವಾಬ್ದಾರಿ ನಮ್ಮದು. ಸ್ವದೇಶಿ ಭಾವನೆಯ ಜಾಗೃತಿ ರಾಷ್ಟ್ರ
ಬರ್ಪನ ತೊಂದರೆ ಸೈಡ್ ಬರಲಿ.
ತ್ರಿಶೂಲೇಶ್ವರೈರೆ ಗೋಕರ್ಣಾಥೇಶ್ವರ ಸತ್ಯಗುಳಿದು ಭಕ್ತಿನ ಈರ ಸತ್ಯೇಶ್ವರ ತ್ರಿಶೂಲೇಶ್ವರೈರೆ ಗೋಕರ್ಣಾಥೇಶ್ವರ Jai
ಪ್ರಸನ್ನಾಯಿತು ಸಖಿ ಪುಗುವರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಸಖಿ ಬಾರೆ ಸಖಿ ಬಾರೆ ಸಖಿ ಪುಗುವರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಆರನೆಂದು ಸಣ್ಣ ಮಾತನಾಡಿದಾಯಿತು ಶೂರನೆಂದು ಬಹಳ ದೂರು ಮಾಡಿದಾಯಿತು ಆರನೆಂದು ಸಣ್ಣ ಮಾತನಾಡಿದಾಯಿತು ಶೂರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಹೀರುತ್ತಿರುವ ಮೋಹಜಾಲ ಸಡಲದಾಯಿತು ಸಖಿ ಬಾರೆ ಸಖಿ ಬಾರೆ ಸಖಿ ಕುವರಾಸ ಕ್ರೀಡೆಯಾಡುವ ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಕುವರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಸಕಲ ಲೋಕನಾಥ ನೀತನೆಂದು ತಿಳಿದು ಸಕಲವನ್ನರ್ಪಿಸುವುದೊಂದೇ
नीलाचल निवासाय नित्याय परमात्मने बलभद्र सुभद्राभ्यां जगन्नाथाय ते नमः। जगदानन्दकन्दाय प्रणतार्थहराय च ಚಿತಾಭಸ್ಮದಲ್ಲಿ ಲೋಹ
ಆಗಿರುವಂತಹ ಗಣೇಶಾಚಾರ್ಯ ಫ್ರಮ್ ಸುರತ್ ಹಾಗೆಯೇ ಸಾಂಜಲಿರ. Let's welcome them on stage with a huge round of applause. Come on everybody, make some noise. ವಿಘ್ನೇಶ್ವರ ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ. ಸುಂಡಿಲಿ ವಾಹನ ಸೊಂಡಿಲ ಸುರನೇ ನಾದೋಂಕಾರನೇ ಶಾಂತ ಸ್ವರೂಪನೇ. ಸುಂಡಿಲಿ ವಾಹನ ಸೊಂಡಿಲ ಸುರನೇ ನಾದೋಂಕಾರನೇ ಶಾಂತ ಸ್ವರೂಪನೇ. ಸರ್ವಾಂಗ ಸುಂದರ ಈಶನಾ ಸರ್ವಾಂಗ ಸುಂದರ ಈಶನ ಪ್ರೀತಿಯ ಗೌರಿಯ ಕಂದನೇ. ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ. ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ. ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ. ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ ಜಯ ವಿಘ್ನೇಶ್ವರ.
ईश्वरम् नीलाञ्जन समाभासं समाभासं रविपुत्रं यमाग्रजम् ತೈಲ ಅಭಿಷೇಕ ಪ್ರಿಯನು ಕಡು ಕೋಪಿ ಸುಮಹೃದಯಿ ಇವನು ಕುಂಭರಾಶಿಗಿವ ಅಧಿಪನು ನಂಬಿ ಭಜಿಸಿ ಸಿರಿ ತರುವನು ಸೌರಾಷ್ಟ್ರ ಧರೆಯಾತ ಕುದುರೋಳಿ ಪುರನಾಥ ಸೌರಾಷ್ಟ್ರ ಧರೆಯಾತ ಕುದುರೋಳಿ ಪುರನಾಥ ಭಜನೆಯ ಪ್ರಿಯನೀತ ಭಕುತರ ಪೊರೆವಾತ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಕುದುರೋಳಿ ಗೋಕರ್ಣವಾಸಿ ಅಷ್ಟಗ್ರಹಕ್ಕೂ ಸಹವಾಸಿ ಮಂದ ಚಲನ ಶನಿದೇವನು 10 ನಾಮಗಳ ಒಡೆಯನು ರವಿ ಹೃದಯ ಸಂಜಾತ ಶ್ರೀನೀಲ ಪ್ರಿಯನೀತ ರವಿ ಹೃದಯ ಸಂಜಾತ ಶ್ರೀನೀಲ ಪ್ರಿಯನೀತ ಕರುಣೆಗೆ ಮೊದಲೀತ ಕಾಮಿತ ವರದಾತ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ನಗುಮಲ್ಲೆ ಸುಮಗಂಧ ಪ್ರಿಯನು ಸಪ್ತಾಶ್ವರಥರೂಢನಿವನು ನೀಲಮಣಿಗಳ ಹಾರನು ನಳನ ಕಾಡಿ ಪೊರೆದಾತನು ಕುದುರೋಳಿ ಪುರಪ್ರೀತ ಕಡಲ ತೀರನು ಈತ ಕುದುರೋಳಿ ಪುರಪ್ರೀತ ಕಡಲ ತೀರನು ಈತ ಶಿವನ ಶಿಷ್ಯನು ಈತ ಶ್ರೀಹರಿಯ ಪ್ರಿಯನೀತ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಎಂದಾಗ ಪೊರೆವಾ ನಾನೆಂದು ಮೆರೆದಾಗ ಮರೆವಾ ಮೊದಲು ಕಷ್ಟಗಳ ಕೊಡುವನು ಹರೆಯ ಮೋಹಗಳ ಕಳೆವನು ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ ಪಾಲಿಸಿ ನಮ್ಮನ್ನು ಕಳೆವನು ಮನಭ್ರಾಂತಿ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ಛಾಯಾ ಮಾತಾಂಡ ಸಂಭೂತಂ
समाभासं समाभासं रविपुत्रं यमाग्रजम् प्रथमं शैलपुत्रीति द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकं पञ्चमं स्कन्दमातेति षष्ठं कात्यायनीति च सप्तमं कालरात्र्यश्च महागौरीति चाष्टमं नवमं सिद्धिदात्री च नवदुर्गा ವೀಕ್ಷಕರೇ, ಕುದ್ರೋಳಿ ಕ್ಷೇತ್ರದಿಂದ ಹೊರಟಂತಹ ಶಾರದಾ ಮಾತೆಯ ಒಂದು ಶೋಭಾಯಮಾನವಾದಂತಹ ಶೋಭಾಯಾತ್ರೆ ಇದೀಗ ಲೇಡಿ ಹಿಲ್ ಸರ್ಕಲಿಂದಾಗಿ ಮುಂದುವರೆದುಕೊಂಡು ಬಂದು ಮುಟ್ಟಿದೆಲ್ಲಿಗೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಅದು MG ರಸ್ತೆಗೆ ಬಂದಿದೆ. ಎಲ್ಲ ಸ್ತಬ್ಧಚಿತ್ರಗಳ ಮತ್ತು ಎಲ್ಲ ವಾಹನಗಳ ಹಿಂದೆ ಇರತಕ್ಕಂಥದ್ದು ಶಾರದಾ ಮಾತೆಯ ಆ ಒಂದು ವಾಹನ. ಹಾಗಾಗಿ ಉಳಿದೆಲ್ಲವೂ ಕೂಡ ಅದರ ಮುಂದೆ ಹೋಗಿ ಸರಿಸುಮಾರು ನಮ್ಮ ಕೇಸರಾವ್ ರಸ್ತೆ ಹತ್ತಿರ ಬರುವಂಥ ಒಂದು ಸನ್ನಾಹದಲ್ಲಿ ಇದೆ. ಹಾಗಾಗಿ 3-3:30 ಗಂಟೆಗೆ ಪ್ರಾರಂಭ ಆಗಿರತಕ್ಕಂತಹ ಈ ಶೋಭಾಯಾತ್ರೆಯ ಸಿದ್ಧತೆಗಳೆಲ್ಲ ಇದೀಗ ಒಂದು ಹಂತಕ್ಕೆ ಬಂದು ತಲುಪಿದೆ ಅಂತ ನಾವು ಹೇಳ್ಬೋದು. ವಿ4 ನ್ಯೂಸ್ನಲ್ಲಿ ಆಗದಿಂದ ನೀವು ನೋಡ್ತಾ ಇದ್ದೀರಿ. ನಮ್ಮ ಮಂಗಳೂರು ದಸರಾ ಎಷ್ಟೊಂದು ಅದ್ಧೂರಿಯಿಂದ ಆಗ್ತಾ ಇರುವಂಥದ್ದು, ವರ್ಷದಿಂದ ವರ್ಷಕ್ಕೆ ಅದರ ಕಳೆ ಇಮ್ಮಡಿಯಾಗ್ತಾ ಇರುವಂಥದ್ದು. ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂಥ ಜನಕ್ಕೆ ಯಾವುದೇ ಪ್ರಕೃತಿಯ ವಿಕೋಪಗಳು ಎದುರಾಗುವುದಿಲ್ಲ ಎನ್ನುವುದಕ್ಕೆ ಆಗ ಸ್ವಲ್ಪ ಸುರಿದಂತಹ ಮಳೆಯ ಒಂದು ಸಾಕ್ಷಿಯನ್ನು ನಾವು ಕೊಡ್ಬೋದು. ಎಷ್ಟೋ ಮಂದಿ ಆ ಮಳೆಯ ಸಂದರ್ಭದಲ್ಲಿಯೂ ಕೂಡ ಮೆರವಣಿಗೆಯ ಜೊತೆಯಲ್ಲಿ ಇದ್ದದನ್ನು ನಾವು ನೋಡ್ತೇವೆ. ಹಾಗಾಗಿ ಕುದ್ರೋಳಿ ಕ್ಷೇತ್ರದಿಂದ ಅದು ಹೊರಟಾಗ ಸ್ವಲ್ಪ ಧಾರಾಕಾರ ಮಳೆ ಬಂತು. ಅದರ ನಿರೀಕ್ಷೆ ಕೂಡ ಇತ್ತು. ಹಾಗಾಗಿ ಅದಕ್ಕೆ ಸಿದ್ಧರಾಗಿಯೇ ಜನರೆಲ್ಲ ಬಂದಿದ್ದಾರೆ ಅಂತ ಕಾಣ್ತದೆ. ಹಾಗಾಗಿ ನೋಡಿ, ಸಂಭ್ರಮ ಅದು ಎಷ್ಟು ಹೊತ್ತಾದರೂ ಕೂಡ ಅದು ಹಾಗೇ ಇದೆ. ಎಲ್ಲ ಅಲ್ಲಿ ಭಾಳ ಲಘುಬಗೆಯಿಂದ ಇರತಕ್ಕಂಥ ಯುವಕರೆಲ್ಲ ನರ್ತನ ಮಾಡ್ತಾ ಇದ್ದಾರೆ, ಹುಲಿವೇಷಧಾರಿಗಳ ಕುಣಿತ ಇದೆ, ಬೇರೆ ಬೇರೆ ಕಲಾ ತಂಡಗಳು ಕೂಡ ಇದ್ದಾವೆ. ಒಟ್ಟಿನಲ್ಲಿ ಈ ಒಂದು ಅದ್ಭುತವಾದಂತಹ ಒಂದು ಸನ್ನಿವೇಶ ಹಗಲನ್ನು ಸಂಪೂರ್ಣವಾಗಿ ರಾತ್ರಿಯಲ್ಲಿ ಕಾಣುವಂತಹ ಒಂದು ಸ್ಥಿತಿ, ರಾತ್ರಿಯೇ ಹಗಲಾದ ರೀತಿಯಲ್ಲಿ ನಮಗೆ ಕಾಣುತ್ತದೆ. ನಮಗೆ ಯಾವಾಗ ನವರಾತ್ರಿ ಪ್ರಾರಂಭ ಆಗಿತ್ತು ಅಲ್ಲಿಂದ ಈ ತನಕ ಕೂಡ ಇಡೀ ಮಂಗಳೂರಿನ ಬೀದಿಗಳೆಲ್ಲ ವಿದ್ಯುತ್ ದೀಪಗಳಿಂದ ಅಲಂಕೃತ ಆಗಿರುವಂಥದ್ದು, ಬೇರೆ ಬೇರೆ ಕಟ್ಟಡಗಳು ಕೂಡ ವಿದ್ಯುತ್ ದೀಪದ ಬೆಳಕಿನಲ್ಲಿ ಸುಶೋಭಿತವಾಗಿರುವಂಥದ್ದು. ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ನಗರದ ಜನತೆ ಕೊಟ್ಟಿದ್ದಾರೆ. ಅಲ್ಲಿಯ ವ್ಯಾಪಾರಿಗಳಿರ್ಬೋದು, ಅಲ್ಲಿ ಅವರ ಬೇರೆ ಬೇರೆ ವಾಣಿಜ್ಯ ಮಳಿಗೆಗಳಿರ್ಬೋದು, ಕಚೇರಿಗಳಿರ್ಬೋದು, ಬ್ಯಾಂಕ್ಗಳಿರ್ಬೋದು, ಅಥವಾ ಸರ್ಕಾರಿ ಕಚೇರಿಗಳಿರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಈ ಎಲ್ಲ ಕಟ್ಟಡಗಳಲ್ಲಿಯೂ ಕೂಡ ನಿರಂತರವಾಗಿ ವಿದ್ಯುತ್ ದೀಪಗಳ ಅಲಂಕಾರವನ್ನು ನಾವು ಕಾಣುತ್ತೇವೆ. ರಾತ್ರಿ ಆದ ಕೂಡಲೇ ಅದೆಲ್ಲ ಜಗ್ಗನೆ ಉರಿದುಕೊಂಡು ಒಂದು ರೀತಿಯ ಅಭೂತಪೂರ್ವವಾದಂತಹ ದೃಷ್ಟಿಯನ್ನು ಮಾಡ್ತಾ ಇರುವುದನ್ನು ಕೂಡ ನಾವು ಕಾಣುತ್ತೇವೆ. ಆಮೇಲೆ ಬೇರೆ ಬೇರೆ ಸ್ತಬ್ಧಚಿತ್ರಗಳು ಮತ್ತು ಪ್ರತಿ ವರ್ಷ ಬರುವಂಥ ಈ ಬರ್ಕೆ ಫ್ರೆಂಡ್ಸ್ ಅಂತಹ ಕೆಲವು ಸಂಸ್ಥೆಗಳು ಅವರದೇ ಆದಂಥ ಟ್ಯಾಬ್ಲೋಗಳನ್ನು ಮಾಡಿ ಅದರಲ್ಲಿ ಹುಲಿವೇಷಧಾರಿಗಳ ಕುಣಿತವನ್ನು ಕೂಡ ನಾವು ನೋಡ್ತೇವೆ. ವರ್ಷದಿಂದ ವರ್ಷಕ್ಕೆ ಒಂದೆರಡು ಟ್ಯಾಬ್ಲೋಗಳು ಹೆಚ್ಚಾಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ.
ಮತ್ತು ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯ ಮಾತ್ರ ಅಲ್ಲ, ಹೊರ ಜಿಲ್ಲೆಯ ಕಲಾ ತಂಡಗಳು ಕೂಡ ಇದರಲ್ಲಿ ಭಾಗವಹಿಸ್ತವೆ. ಕಳೆದ 10 ದಿವಸಗಳಲ್ಲಿ ಈ ಒಂದು ಕುದ್ರೋಳಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ತುಂಬ ನಡೀತಾ ಇತ್ತು. ದೇಶ ವಿದೇಶಗಳಲ್ಲಿ ಖ್ಯಾತರಾದಂಥ ಅನೇಕ ಕಲಾವಿದರು ಪಾಲ್ಗೊಂಡಿದ್ದಾರೆ. ಎಲ್ಲ ರೀತಿಯ ಕಲಾ ಪ್ರಕಾರಗಳನ್ನು ಪ್ರದರ್ಶನ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಪ್ರತಿದಿನ ಜನ ಒಂದು ಸಂಜೆ ಹೊತ್ತಿಗೆ ಆಗುವಾಗ ಕುದ್ರೋಳಿಯಲ್ಲಿ ನವದುರ್ಗ ದೇವಿಯರ ಒಂದು ದರ್ಶನ ಮಾಡುವುದಕ್ಕೆ ಬಂದು ಹೋಗ್ತಾ ಇರುವುದನ್ನು ಕೂಡ ಕಾಣ್ತೇವೆ. ಹೀಗೆ ಈ ಒಂದು ವರ್ಷದಿಂದ ವರ್ಷಕ್ಕೆ ಕಳೆಗಟ್ತಾ ಇರತಕ್ಕಂಥ ಒಂದು ಕ್ಷೇತ್ರದ ಅಪೂರ್ವವಾದಂತಹ ಉತ್ಸವ ಇದು ನವರಾತ್ರಿ ಉತ್ಸವ. ತುಳುವಿನಲ್ಲಿ ನಾವು ಅದು ಮಾರ್ನೇಮಿ ಅಂತ ಕರೆಯುವುದು. ಮಾರ್ನೇಮಿ ಅಂತ ಹೇಳಿದರೆ ಅಲ್ಲಿ ವೇಷಗಳು ಇರಲೇಬೇಕು, ಬೇರೆ ಬೇರೆ ರೀತಿಯ ವೇಷಗಳು, ಅದರಲ್ಲಿ ಮುಖ್ಯವಾಗಿ ಹುಲಿ ವೇಷಗಳು. ಮತ್ತು ಹಿಂದೆಲ್ಲ ಯಾವ ವೇಷಗಳನ್ನು ಹಾಕುವುದಕ್ಕೂ ಕೂಡ ನಿರ್ಬಂಧ ಇರಲಿಲ್ಲ. ಆದರೆ ಈಗ ಕೆಲವು ವೇಷಗಳಿಗೆ ನಿರ್ಬಂಧ ಇದೆ. ದೇವರುಗಳ ವೇಷಗಳನ್ನು ಮಾಡುವ ಹಾಗಿಲ್ಲ. ಬೇರೆ ಬೇರೆ ಜಾತಿ ಜನಾಂಗವನ್ನು ಅಣಕಿಸುವಂಥ ವೇಷಗಳನ್ನು ಕೂಡ ಮಾಡುವ ಹಾಗಿಲ್ಲ. ಯಕ್ಷಗಾನವನ್ನು ಕೂಡ ಬೀದಿಯಲ್ಲಿ ಕೊಂಡು ಹೋಗುವಂಥದ್ದಿಲ್ಲ, ಅದರ ಟ್ಯಾಬ್ಲೋಗಳನ್ನು ಮಾಡುವುದಷ್ಟೇ. ಹಾಗಾಗಿ ಆ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಕಲಾ ತಂಡಗಳು ಅವರದ್ದೇ ಆದಂಥ ಪರಿಕಲ್ಪನೆಯಲ್ಲಿ ವಿವಿಧ ಸ್ತಬ್ಧಚಿತ್ರಗಳನ್ನು ತಯಾರು ಮಾಡಿದ್ದಾರೆ. ಮತ್ತು ಅದಕ್ಕೆ ಬೇಕಾದಂಥ ವಾಹನಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಲಕ್ಷಗಟ್ಟಲೆ ಖರ್ಚು ಮಾಡಿಕೊಂಡು ಅನೇಕ ಸೇವಾದಾರರನ್ನು ಕೂಡ, ಪ್ರಾಯೋಜಕರನ್ನು ಕೂಡ ಸಂಪರ್ಕಿಸಿ ಅವರ ಸಹಕಾರದಿಂದ ಬಹಳ ಅದ್ದೂರಿಯಾದಂಥ ವ್ಯವಸ್ಥೆಯನ್ನು ಈ ಸ್ಪರ್ಧಾ ತಂಡಗಳು ಮಾಡಿವೆ ಅಂತ ನಮಗೆ ಕಾಣುತ್ತದೆ. ಹಾಗಾಗಿ ಕಲಾ ತಂಡಗಳಿಗೂ ಒಂದು ಪ್ರೋತ್ಸಾಹ. ನೇರ ಪ್ರಸಾರದಲ್ಲಿ ಇವತ್ತು ನೀವೆಲ್ಲ ಮನೆಯಲ್ಲಿ ಕುಳಿತು ಕೂಡ ನೋಡುವಂಥ ಒಂದು ವ್ಯವಸ್ಥೆ ಇದೆ. ಮತ್ತು ಅಂತರ್ಜಾಲ ವ್ಯವಸ್ಥೆಯಲ್ಲಿ ಯೂಟ್ಯೂಬ್ನಲ್ಲೆಲ್ಲ ಹೋಗ್ತಾ ಇರುವುದರಿಂದ ದೇಶ ವಿದೇಶಗಳಿಂದಲೂ ಕೂಡ ಜನ ಈ ಕಾರ್ಯಕ್ರಮವನ್ನು ನೋಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಕೇಬಲ್ ವಾಹಿನಿ ಮಾಡಿರುವಂಥದ್ದು. ಹಾಗಾಗಿ ನಮ್ಮ ಈ ಊರಿನವರು ಪರ ಊರಿನಲ್ಲಿ ತುಂಬ ಜನ ಇದ್ದಾರೆ. ಅವರಿಗೆ ಕೂಡ ಈ ಒಂದು ಮಂಗಳೂರಿನ ದಸರಾದ ಈ ಶೋಭೆಯನ್ನು ಕಾಣುವಂಥ ಅವಕಾಶಗಳು ಧಾರಾಳ ಸಿಗ್ತಾ ಇರುವುದನ್ನು ಕೂಡ ಜನ ಮೆಚ್ಚಿದ್ದಾರೆ. ಅನೇಕ ನಮಗೆ ಅವರ ಪ್ರತ್ಯುತ್ತರಗಳು ಕೂಡ ಬರ್ತವೆ, ಅನಿಸಿಕೆಗಳು ಕೂಡ ಸಂದೇಶದ ರೂಪದಲ್ಲಿ, ಮೆಸೇಜ್ ರೂಪದಲ್ಲಿ ನಮಗೆ ಬರ್ತಾ ಇರೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಒಟ್ಟು ಮಹಾನವಮಿ ಅಂತ ಹೇಳಿದರೆ ಅದೊಂದು ಸಂಭ್ರಮದ ಉತ್ಸವ ಆಗಿ ಬೆಳೆಯುತ್ತಾ ಬಂದಿರುವಂಥದ್ದು. ನಮಗೆಲ್ಲ ಗೊತ್ತಿದೆ, ದಸರಾ ಉತ್ಸವ ಎನ್ನುವಂಥದ್ದು ಕನ್ನಡ ನಾಡಿನಲ್ಲಿ ಒಂದು ನಾಡ ಹಬ್ಬವಾಗಿ ಆಚರಿಸಲ್ಪಡ್ತಾ ಇರತಕ್ಕಂಥದ್ದು. ರಾಜ ಮಹಾರಾಜರುಗಳ ಕಾಲದಿಂದಲೂ ಕೂಡ ಅದು ಆಗ್ತಾ ಇದ್ದದ್ದು. ನಾಡ ಹಬ್ಬ ಎನ್ನುವ ರೀತಿಯಲ್ಲಿ ಮಹಾನವಮಿ ಅಂತ ಮಾಡಿ ಅದನ್ನು ವಿಜಯನಗರದ ದಸರಾ ಕಾಲದಲ್ಲಿಯೇ ಮಾಡಿಕೊಂಡು ಬಂದರು. ಆಮೇಲೆ ಮೈಸೂರಿನಲ್ಲಿ ಒಡೆಯರ ಆಳ್ವಿಕೆ ಬಂದಾಗ ಅವರ ಕಾಲದಲ್ಲಿ ಅದು ಮುಂದುವರಿಯಿತು. ರಾಜ ಒಡೆಯರ ಕಾಲದಲ್ಲಿ ಅದಕ್ಕೊಂದು ಹೊಸ ಸ್ವರೂಪ ಸಿಕ್ಕಿತ್ತು. ಆಮೇಲೆ ಈಗಲೂ ಕೂಡ ಸರಕಾರದ ನೆಲೆಯಲ್ಲಿ ಈ ಉತ್ಸವ ಮೈಸೂರಲ್ಲಿ ಆಗ್ತಾ ಇದೆ. ಒಡೆಯರ ಪರಂಪರೆಗೆ ಗೌರವ ಕೊಡುವಂಥದ್ದು, ಮೈಸೂರು ಅರಮನೆಯನ್ನು ಶೃಂಗರಿಸುವಂಥದ್ದು, ಅಲ್ಲಿ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡುವಂಥದ್ದು ಇದೆಲ್ಲ ನಡೀತದೆ. ಅದರೊಟ್ಟಿಗೆ ದಸರಾ ನಾಡ ಹಬ್ಬಕ್ಕೆ ಮೆರುಗು ಕೊಡುವ ಹಾಗೆ ಬೇರೆ ಬೇರೆ ಕಲಾ ತಂಡಗಳನ್ನು ತರಿಸಿ ಕಲಾ ಪ್ರದರ್ಶನಗಳು, ಮತ್ತು ಸಾಹಿತ್ಯದ ಗೋಷ್ಠಿಗಳು, ಸಂಗೀತ ಕಾರ್ಯಕ್ರಮ, ಕವಿಗೋಷ್ಠಿಗಳು ಇದೆಲ್ಲ ನಡೀತಾ ಇರುವಂಥದ್ದು. ಇದು ಮೈಸೂರಿನ ಒಂದು ದಸರಾದ ಒಂದು ಇತಿಹಾಸ. ಆದರೆ ಆ ಬಳಿಕ ಅದೇ ರೀತಿಯದ್ದಾದಂತಹ ಸ್ವರೂಪದಲ್ಲಿ ಒಂದು ದಸರಾ ಆಗುವಂಥದ್ದಿದ್ದರೆ ಅದೀಗ ಮಂಗಳೂರಿನ ದಸರಾ. ಕಳೆದ 3.5 ದಶಕಗಳಲ್ಲಿ ಒಂದು ಅದ್ಭುತವಾದಂಥ ವ್ಯವಸ್ಥೆ ಆಗಿದೆ. ಮಡಿಕೇರಿಯಲ್ಲಿ ಕೂಡ ದಸರಾ ಆಗ್ತದೆ. ಆದರೆ ಮಂಗಳೂರಿನ ದಸರಾ ಅದು ಮಂಗಳೂರು ಕುದ್ರೋಳಿ ಮಹಾನವಮಿ ಉತ್ಸವ ಹೋಗಿ ಈಗ ಮಂಗಳೂರು ದಸರಾ ಆಗಿದೆ. ಹಾಗಾಗಿ ಈ ಅದ್ಭುತವಾದ ಪರಿವರ್ತನೆಗೆ ಕಾರಣ ಯಾರು ಅಂತ ಕೇಳಿದರೆ ಕೇಂದ್ರದ ಮಾಜಿ ವಿತ್ತ ಸಚಿವರಾಗಿರ್ತಕ್ಕಂತಹ ಬಿ ಜನಾರ್ದನ ಪೂಜಾರಿಯವರು. ಈ ಕ್ಷೇತ್ರಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಬಹಳ ದೊಡ್ಡದು. ಶ್ರೀ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರ. ಇಲ್ಲಿನ ಶ್ರೀ ಗೋಕರ್ಣನಾಥನ ದೇವಾಲಯದಿಂದಾಗಿ ಕುದ್ರೋಳಿ ಎಂದು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಿರುವಂಥದ್ದು. ಪಡುವಣ ಕಡಲಿನ ದಂಡೆಯಲ್ಲಿರುವಂತಹ ಸುಂದರ ನಗರ ಮಂಗಳೂರು ತಮಗೆಲ್ಲ ಅಪ್ಯಾಯಮಾನವಾಗಿರುವಂಥದ್ದು.
ಈ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಿಂದಾಗಿ ಇವತ್ತು ದೇಶ ವಿದೇಶದ ಪ್ರವಾಸಿಗಳನ್ನು ಅದು ಕೈಬೀಸಿ ಕರೆಯುತ್ತಾ ಇದೆ. ನಯನ ಮನೋಹರವಾದಂತಹ ಒಂದು ಬೃಹತ್ ದೇಗುಲ ಇದು. ಪ್ರಸಿದ್ಧ ಚೋಳ ಮತ್ತು ಶೈವ ವಾಸ್ತುಶಿಲ್ಪಕ್ಕೆ ಹೆಸರಾಗಿರುವಂಥದ್ದು. ಅದನ್ನು ನೋಡಿದರೆ ಗೊತ್ತಾಗ್ತದೆ ನಮಗೆ. ಎದುರಿಗೆ ಹೋಗುವಾಗಲೇ ಕಲಾತ್ಮಕವಾದಂತಹ ಒಂದು ದೇವಡಿಗಳನ್ನು ಕೂಡ ಅದು ಹೊಂದಿದೆ. ಆಮೇಲೆ ಮಹಾದ್ವಾರ, ಅಕ್ಕಪಕ್ಕ ಅಲಂಕೃತವಾದಂಥ ಕಂಬಗಳಿರುವಂಥ ಪ್ರವೇಶ ದ್ವಾರಗಳು, ಹಿಂಬದಿಯ ಸುತ್ತಲಿನ ಹಸಿರು ಗುಡ್ಡೆಗಳು, ದಟ್ಟವಾಗಿ ಬೆಳೆದ ಮರಗಳು, ಆಮೇಲೆ ತೋಟಗಳು, ಹೀಗೆ ಸುತ್ತಲಿನ ನಿಸರ್ಗ ಸೌಂದರ್ಯವನ್ನೆಲ್ಲ ಕಣ್ಣಿಗೆ ತುಂಬಿಕೊಂಡು ಗೋಕರ್ಣನಾಥೇಶ್ವರ ದೇವಾಲಯದ ಆವರಣದೊಳಗೆ ನಾವು ಕಾಲಿಟ್ಟರೆ ಭೂಕೈಲಾಸವನ್ನು ಹೊಕ್ಕಂಥ ಒಂದು ಅನುಭವ ಆಗ್ತದೆ ಭಾವುಕರಿಗೆ. ಕಲಾ ಕೌಶಲ್ಯದ ದೃಷ್ಟಿಯಿಂದ ಇದು ಕರ್ನಾಟಕದಲ್ಲಿ ತಿಲಕಪ್ರಾಯವಾದುದು ಅಂತ ಹೇಳ್ಬೋದು. ಜೀವಂತ ಗಾತ್ರದ ಆನೆಗಳು, ಅದರ ಒಂದು ಬೃಹನ್ಮೂರ್ತಿ ಪ್ರವೇಶ ದ್ವಾರದಲ್ಲಿ ನಮ್ಮನ್ನು ಸ್ವಾಗತಿಸ್ತಾ ಇರ್ತದೆ. ಆಮೇಲೆ ಒಳ ಹೊಕ್ಕರೆ ಮೈಸೂರು ಚಾಮುಂಡಿ ಬೆಟ್ಟದ ನಂದಿಗಿಂತಲೂ ಬೃಹತ್ತಾದಂಥ ಒಂದು ಬಸವನನ್ನು ಕಂಡು ಯಾರಾದರೂ ವಿಸ್ಮಯಗೊಳ್ಳಬೇಕು. ಹಾಗೆ ಅಷ್ಟು ದೊಡ್ಡ ಬೃಹತ್ತಾದಂಥ ನಂದಿಯ ವಿಗ್ರಹ ಇದೆ. ಅದು ಶಿವ ಸಾನ್ನಿಧ್ಯದ ಒಂದು ದ್ಯೋತಕ. ಅದರ ಬಳಿಯಲ್ಲೇ ಗಾಜಿನ ಮನೆ, ಅಲ್ಲಿ ಮೆರೆಯುತ್ತಿರುವಂಥ ಶಿವ ಕೈಲಾಸ, ಶಿವಪಾರ್ವತಿಯರ ಪರಿವಾರವನ್ನು ನಮಗೆ ಜ್ಞಾಪಿಸಿಕೊಡುವಂಥದ್ದು. ಆಮೇಲೆ 4 ದಿಕ್ಕಿಗೆ 4 ಗೋಪುರಗಳು, 5 ಅಂತಸ್ತುಗಳ 60 ಅಡಿ ಎತ್ತರದಂಥ ರಾಜಗೋಪುರ. ದೇವಾಲಯದ ಒಳಾಂಗಣದಲ್ಲಿ ಹೊರಗೋಡೆಗಳ ಮೇಲೆ ಎಲ್ಲ ಪೌರಾಣಿಕ ದೇವದೇವಿಯರ ಶಿಲ್ಪಬಿಂಬಗಳು ಅಪೂರ್ವ ಕಲಾವಂತಿಕೆಯ ದ್ಯೋತಕವಾಗಿ ನಮ್ಮ ಕಣ್ಮನವನ್ನು ಸೆಳೆಯುತ್ತದೆ. ಇನ್ನು ಆ ಆಲಯದ ಒಳಗೆ ನಾವು ಪ್ರವೇಶಿಸಿದರೆ ಅಲ್ಲಿ ಶ್ರೀ ಗೋಕರ್ಣನಾಥನ ದರ್ಶನ ಮಾಡುವಂಥ ಒಂದು ಅಪೂರ್ವವಾದ ಅವಕಾಶ, ಅದೊಂದು ಅವರ್ಣನೀಯವಾದಂಥ ಅನುಭವ ನಮಗೆ. ಗರ್ಭಗುಡಿಗೆ ಸುತ್ತುವರಿದ ಹಾಗೆ ಇತರ ಸ್ಥಾನ ದೇವತೆಗಳ ದಿವ್ಯ ಸಾನ್ನಿಧ್ಯ, ಅದು ಭಕ್ತಿಭಾವಗಳ ಸ್ಫುರಣೆಗೆ ಇಂಬು ನೀಡುವಂಥದ್ದು. ಅಲ್ಲಿ ಶಕ್ತಿಯ ಒಂದು ದ್ಯೋತಕವಾಗಿರತಕ್ಕಂಥ ಜಗನ್ಮಾತೆ ಅನ್ನಪೂರ್ಣೆ ಕೂಡ ಇದ್ದಾಳೆ. ಹಾಗೆ ಮಹಾಗಣಪತಿಯ ವಿಗ್ರಹ ಇದೆ, ಆ ಸಾನ್ನಿಧ್ಯ ಇದೆ. ಮಹಾಗಣಪತಿಯ ಒಂದು ಸಾನ್ನಿಧ್ಯ ಪ್ರತಿಯೊಂದು ದೇವಸ್ಥಾನದಲ್ಲಿ ಇರುವಂಥದ್ದು. ಇನ್ನು ಸುಬ್ರಹ್ಮಣ್ಯ ದೇವರು, ಆ ಜಗನ್ಮಾತೆಯಾದಂಥ ಅನ್ನಪೂರ್ಣೇಶ್ವರಿ, ಆಮೇಲೆ ನಮಗೆ ಅಲ್ಲಿ ಆ ಗುಡಿ ಸಿಗ್ತದೆ. ಅದು ನಮ್ಮ ಗರ್ಭಗುಡಿಯ ಹಿಂಭಾಗದಲ್ಲಿ ಬರ್ತದೆ. ಇನ್ನು ಶಿವಗಣಗಳ ಒಂದು ಪ್ರಮುಖನಾಗಿರತಕ್ಕಂಥ ಭೈರವ ಇದ್ದಾನೆ. ಆಮೇಲೆ ಶನೀಶ್ವರ ಒಂದು ಗುಡಿ ಕೂಡ ಇದೆ. ಮತ್ತು ನವಗ್ರಹಾದಿಗಳು ಇದ್ದಾವೆ. ಕಣ್ಣು ಕೊರೈಸುವಂತಹ ಸುಂದರವಾದ ಗುಡಿಗಳಲ್ಲಿ ಈ ಎಲ್ಲ ದೇವತೆಗಳು ವಿರಾಜಮಾನರಾಗಿದ್ದಾರೆ. ಇನ್ನು ಶಿವಾಲಯದ ಪೂರ್ವೋತ್ತರ ಮೂಲೆಯಲ್ಲಿ ಈ ಯುಗ ಪ್ರವರ್ತಕರಾಗಿರತಕ್ಕಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಅಮೃತ ಶಿಲೆಯ ಮೂರ್ತಿ ಸ್ಥಾಪಿತವಾಗಿದೆ. ಅದರ ಮುಂಭಾಗದಲ್ಲಿರುವಂಥ ಒಂದು ಧ್ಯೇಯವಾಕ್ಯ ನೋಡಿ, ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು. ಇದು ಗುರುಗಳು ಹೇಳಿಕೊಂಡು ಬಂದಿರತಕ್ಕಂತಹ ಧ್ಯೇಯವಾಕ್ಯ. ಅದು ನಮ್ಮ ಗಮನ ಸೆಳೆಯುತ್ತದೆ. ಅದನ್ನು ಹಾಗೆ ಅಲ್ಲಿ ಬರೆದು ಹಾಕಿದ್ದಾರೆ. ಶತಮಾನದ ಹಿಂದೆ ಇದು ಪ್ರಾರಂಭಗೊಂಡಂತಹ ದೇವಸ್ಥಾನ, ಅದರ ಪ್ರಾರಂಭದ ಹಿನ್ನೆಲೆ ಕೂಡ ಬಹಳ ಒಂದು ಕುತೂಹಲಕಾರಿಯಾಗಿರುವಂಥದ್ದು. ಹೇಗೆ ಅದು ಅಲ್ಲಿಗೆ ಸ್ಥಾಪನೆಗೆ ಕಾರಣ ಆಯಿತು ಎನ್ನುವಂಥದ್ದು, ಅದು ಯಾವ ಕ್ಷೇತ್ರಗಳಲ್ಲೂ ಕೂಡ ಅಂತಹ ಒಂದು ಇತಿಹಾಸ ಇರುವಂಥದ್ದು. ಇದು ಸ್ವಲ್ಪ ವಿಭಿನ್ನವಾಗಿರತಕ್ಕಂಥದ್ದು ಅಂತ ಹೇಳ್ತೇವೆ. ಈ ನಮಗೆ ಸಾಮಾನ್ಯವಾಗಿ ದೇವತಾರಾಧನೆ ಎನ್ನುವಂಥದ್ದು ಅದು ಅವರು ಇವರಿಗೆ ಅಂತೆಲ್ಲ ಎಲ್ಲರಿಗೂ ಇರುವಂಥದ್ದು. ಆದರೆ ಹಿಂದೆಲ್ಲ ಒಂದು ಶ್ರೇಣೀಕೃತವಾದಂಥ ಸಮಾಜ ವ್ಯವಸ್ಥೆ ಇತ್ತು, ಸುಮಾರು 12 ಶತಮಾನಗಳ ಹಿಂದಕ್ಕೆ. ಅದು ಆಗ ಶ್ರೀಸಾಮಾನ್ಯನಿಗಿರಬೇಕಾದಂಥ ಧಾರ್ಮಿಕ ಮತ್ತು ಸಾಮಾಜಿಕ ಹಕ್ಕುಗಳಿಗೂ ಕೂಡ ಅದು ಮುಳುವಾಗಿತ್ತು. ಅದರಲ್ಲಿ ಬಿಲ್ಲವರು ಕೂಡ ಸೇರ್ತಾರೆ. ಅವರು ಕೆಳವರ್ಗದವರಿಗೆ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ ಎನ್ನುವಂಥ ನಿರ್ಬಂಧಕ್ಕೆ ಒಳಗಾಗಿ ಒಳಗೊಳಗೆ ಬೇಯ್ತಾ ಇದ್ದಂತಹ ಒಂದು ಸಂದರ್ಭ ಇತ್ತು. ಆ ಒಂದು ಸಂಕ್ರಮಣ ಘಟ್ಟದಲ್ಲಿ ಈ ಕುದ್ರೋಳಿಗೆ ಸಂಬಂಧಪಟ್ಟಂತಹ ಸಾಹುಕಾರ ಕೊರಗಪ್ಪನವರು ಮತ್ತಿತರ ಅವರ ಸಹಯೋಗಿಗಳ ಒಂದು ಪ್ರಾರ್ಥನೆಯ ಹಾಗೆ ಕೇರಳದ ಶಿವಗಿರಿಯಿಂದ ಮಂಗಳೂರಿಗೆ ಬಂದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರು 1908ರಲ್ಲಿ ಇಲ್ಲಿಗೆ ಬಂದು ಸ್ಥಳ ಶೋಧನೆಯನ್ನು ನಡೆಸ್ತಾರೆ. ಅಲ್ಲಿ ದೇಗುಲವೊಂದರ ನಿರ್ಮಾಣಕ್ಕೆ
ಅನುವಾಗಿರತಕ್ಕಂಥ ಒಂದು ಕ್ಷೇತ್ರ ಅವರಿಗೆ ಕಣ್ಣಿಗೆ ಬೀಳ್ತದೆ. ಈ ಒಂದು ಕುದ್ರೋಳಿ ಪ್ರಶಸ್ತವಾದಂಥ ಸ್ಥಳ ಎನ್ನುವುದನ್ನು ಗುರುಗಳೇ ಸೂಚಿಸ್ತಾರೆ. ಆಮೇಲೆ ಅವರ ಆದೇಶದಂತೆ ಶ್ರೀ ಚೈತನ್ಯ ಸ್ವಾಮಿಗಳ ಉಸ್ತುವಾರಿಯಲ್ಲಿ ದೇವಸ್ಥಾನದ ನಿರ್ಮಾಣದ ಕೆಲಸ ಪೂರ್ಣಗೊಳ್ಳುತ್ತದೆ. 1912ರ ಮಹಾಶಿವರಾತ್ರಿಯ ದಿವಸ ನಾರಾಯಣ ಗುರುಗಳು ತಮ್ಮ ಸ್ವಹಸ್ತದಿಂದ ಪಂಚಾಯತನ ಮೂರ್ತಿಗಳನ್ನು ಪ್ರತಿಷ್ಠೆ ಮಾಡಿ ಅದಕ್ಕೆ ಒಂದು ಜೀವಕಳೆಯನ್ನು ಕೊಡುವಂಥ ಸಂದರ್ಭ ಅದು. ಅಲ್ಲಿ ನೋಡಿ ಬೇರೆ ಬೇರೆ ಕಲಾ ತಂಡಗಳು ಮತ್ತು ಸೇವಾದಳಗಳು ಎಲ್ಲ ಇರುವಂಥದ್ದು. ಅವರು ನಮ್ಮವರು ಮಾತಾಡಿಸ್ತಾ ಇದ್ದಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ದ ಹಾಗೆ ನಾವು ಈ ಕ್ಷೇತ್ರದ ಹಿನ್ನೆಲೆಯನ್ನು ಕೂಡ ತಿಳ್ಕೊಳ್ಬೇಕು. ಪಂಚಾಯತನ ಮೂರ್ತಿಗಳನ್ನು ನಮ್ಮ ನಾರಾಯಣ ಗುರುಗಳು ಸ್ಥಾಪನೆ ಮಾಡಿದ ನಂತರ ಆ ದಿವ್ಯ ಶಿವಲಿಂಗವನ್ನು ದೇವಾಲಯದ ಪ್ರಧಾನ ಗರ್ಭಗುಡಿಯಲ್ಲಿ ಅದು ರಾರಾಜಿಸುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದನ್ನು ಪವಾಡ ಸದೃಶವಾಗಿ ಅಲ್ಲಿ ಪ್ರತಿಷ್ಠಾಪಿಸಿದ್ದನ್ನು ಬಹುಶಃ ಆಗ ಇದ್ದವರು ಇವತ್ತು ನಮಗೆ ಯಾರು ಇಲ್ಲ, ಆದರೆ ಕೇಳಿದ ಒಂದು ಮಾತುಗಳಿಂದ ನಮಗೆ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆಮೇಲೆ ಗೋಕರ್ಣನಾಥೇಶ್ವರ ಅಂತ ಹೆಸರು ಬರುವುದಕ್ಕೂ ಒಂದು ಕುತೂಹಲಕಾರಿಯಾದ ಸಂಗತಿ ಇದೆ. ಗೋಕರ್ಣ ಕ್ಷೇತ್ರದಲ್ಲಿ ಜಾತಿ ಜನಾಂಗದ ವೈರುಧ್ಯದ ಒಂದು ಕಾರಣದಿಂದ ಈ ಒಂದು ದಲಿತ ವರ್ಗ ಅಥವಾ ಹಿಂದುಳಿದ ವರ್ಗದ ವ್ಯಕ್ತಿಗೆ ಅವಮಾನ ಆಗುವಂಥ ಒಂದು ಸಂದರ್ಭ ನಡೆಯಿತು. ಆಗ ಆ ಜನಾಂಗವೇ ಇಡೀ ಒಂದು ಆಧ್ಯಾತ್ಮಿಕ ಜಾಗೃತಿಯನ್ನು ಪಡೆಯುವುದಕ್ಕೆ ಅದು ಕಾರಣ ಆಯಿತೋ ಏನೋ. ಹಾಗೆ ಅದೇ ಗೋಕರ್ಣನಾಥನನ್ನು ಈ ನಮ್ಮ ಬಿಲ್ಲವ ಜನಾಂಗದವರು ಕುಲದೇವರನ್ನಾಗಿ ಆರಾಧಿಸಲಿ ಎನ್ನುವಂಥ ಒಂದು ಸಂಕಲ್ಪದಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನೂತನ ದೇಗುಲವನ್ನು ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಅಂತ ಹೆಸರಿಸಿದ್ದಾರೆ ಎನ್ನುವುದು ಅದರ ಒಂದು ಹಿನ್ನೆಲೆ. ಅಂದಿನಿಂದ ಇಂದಿನವರೆಗೆ ಶಿವಗಿರಿಯಲ್ಲಿಯೇ ತರಬೇತು ಪಡೆದಂಥ ಅರ್ಚಕರ ಮೂಲಕವೇ ಇಲ್ಲಿ ನಿತ್ಯ ಪೂಜೆ, ಉತ್ಸವ ಇತ್ಯಾದಿ ವೈದಿಕ ಆಚರಣೆಗಳು ನಡೆಯುತ್ತಾ ಬಂದಿವೆ. ಹಾಗಾಗಿ ವೈದಿಕ ಕೆಲಸಗಳನ್ನು ಮಾಡುವುದಕ್ಕೂ ಕೂಡ ಈ ಸಮಾಜದವರು ಒಂದು ತಯಾರಾದದ್ದು ಕೂಡ ಒಂದು ವಿಶೇಷವಾದ ಸಂಗತಿ. 1989ನೇ ದಶಂಬರದಲ್ಲಿ ಶ್ರೀ ಕ್ಷೇತ್ರವನ್ನು ನವೀಕರಣ ಮಾಡುವಂಥ ಒಂದು ಯೋಜನೆಯನ್ನು ಅಂದಿನ ಆಡಳಿತ ಮಂಡಳಿಯವರು ಕೈಗೊಂಡರು. ಆಗ ಈ ದೇವಸ್ಥಾನದ ನವೀಕರಣದ ರೂವಾರಿಯಾಗಿ ಹೊರಹೊಮ್ಮಿದವರು ಮಾಜಿ ಕೇಂದ್ರ ಸಚಿವರಾದಂಥ ಶ್ರೀ ಬಿ ಜನಾರ್ದನ ಪೂಜಾರಿಯವರು. ಪ್ರಸಿದ್ಧ ನ್ಯಾಯವಾದಿಯಾಗಿ ಆಗಲೇ ಅವರು ಹೆಸರು ತಗೊಂಡವರು. ಆಮೇಲೆ ಪ್ರಭಾವಿ ರಾಜಕಾರಣಿಯಾಗಿ ಅವರು ರಾಷ್ಟ್ರಮಟ್ಟದಲ್ಲಿ ಖ್ಯಾತರಾದರು. ಅದೇ ರೀತಿ ಆದರ್ಶ ಜನನಾಯಕರಾಗಿ ಕೇಂದ್ರ ಸಂಪುಟದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಮೊದಲಿಗೆ, ಆಮೇಲೆ ಹಣಕಾಸಿನ ಮಂತ್ರಿಗಳಾಗಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ವಿವಿಧ ಹುದ್ದೆಗಳನ್ನು ಬಹಳ ಸಮರ್ಥವಾಗಿ ಪೂಜಾರಿಯವರು ನಿರ್ವಹಿಸಿದರು. ಹಾಗಾಗಿ ಅವರು ಎಳವೆಯಿಂದಲೇ ಈ ಗೋಕರ್ಣನಾಥನ ಅನನ್ಯ ಭಕ್ತರಾಗಿದ್ದು ಕ್ಷೇತ್ರದ ಪ್ರಗತಿಯಲ್ಲಿ ಅಪೂರ್ವವಾದಂಥ ಯೋಗದಾನವನ್ನು ನೀಡಿದವರು. ಹಾಗಾಗಿ ಒಂದೇ ಅವರು ಹಿಂದೆ ಮುಂದೆ ನೋಡಲಿಲ್ಲ, ಒಂದು ಸುಮುಹೂರ್ತವನ್ನು ಅದಕ್ಕಾಗಿ ಗೊತ್ತು ಮಾಡಿ ಕ್ಷೇತ್ರದ ರಾಜಗೋಪುರದ ಅಡಿಗಲ್ಲಿನ ಶಂಕುಸ್ಥಾಪನೆಯನ್ನು ಕೂಡ ಅವರೇ ನೆರವೇರಿಸಿದರು. ಲೋಕವೇ ಮೆಚ್ಚುವ ರೀತಿಯಲ್ಲಿ ಕೇವಲ 13 ತಿಂಗಳುಗಳಲ್ಲಿ ಭವ್ಯವಾದಂತಹ ದೇಗುಲ ಎದ್ದು ನಿಲ್ಲುವಂತೆ ಮಾಡಿದ್ದು ಅವರ ಕೃತಿಶಕ್ತಿಗೆ ಒಂದು ಸಾಕ್ಷಿ. ಅವರ ಅದಮ್ಯವಾದಂಥ ಇಚ್ಛಾಶಕ್ತಿ ಮತ್ತು ಅಪೂರ್ವ ಮಾರ್ಗದರ್ಶನ ಎಲ್ಲರಲ್ಲೂ ಸ್ಫೂರ್ತಿಯನ್ನು ತುಂಬಿ ರಾತ್ರಿ ಹಗಲು ದುಡಿಯುವಂತೆ ಮಾಡಿದ್ದು ಈಗ ಇತಿಹಾಸ. ಕ್ಷೇತ್ರದ ಭಕ್ತಾದಿಗಳು ಮತ್ತು ರಾಷ್ಟ್ರದ ಶ್ರೇಷ್ಠ ಉದ್ಯಮಿಗಳು ಇದಕ್ಕೆ ಬೆಂಗಾವಲಾಗಿ ನಿಂತು ಅವರಿಗೆ ಸಹಕಾರ ನೀಡಿದ್ದಾರೆ. 1991ನೇ ಫೆಬ್ರವರಿ 8ನೇ ತಾರೀಕಿನಂದು ನವೀಕೃತಗೊಂಡಂತಹ ದೇಗುಲದ ಉದ್ಘಾಟನೆಯನ್ನು ಆಗ ಭಾರತದ ಮಾಜಿ ಪ್ರಧಾನಿಗಳಾದಂತಹ ದಿವಂಗತ ರಾಜೀವ ಗಾಂಧಿಯವರು ನೆರವೇರಿಸಿದರು. ಶೃಂಗೇರಿ ಪೀಠದ ಜಗದ್ಗುರುಗಳು ಶ್ರೀ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಯವರು ಬ್ರಹ್ಮಕಳಶ ಆದಿ ಉತ್ಸವಗಳಲ್ಲಿ ಭಾಗವಹಿಸಿ ಕುಂಭಾಭಿಷೇಕವನ್ನು ಕೂಡ ಅವರು ಆ ದಿವಸ ನೆರವೇರಿಸಿಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ದೇಗುಲ ಒಂದು ಲೋಕಾರ್ಪಣೆ ಆಗುವುದಕ್ಕೆ ಕಾರಣವಾದದನ್ನು ಕೂಡ ಇಲ್ಲಿ ನಾವು ಸ್ಮರಿಸಬಹುದು. ಇದರ ಜೊತೆಗೆ 8 ತಿಂಗಳ ಅವಧಿಯಲ್ಲಿ ವಿಭಿನ್ನ ಶೈಲಿಯ 3 ಹೊಸ ಕಲ್ಯಾಣ ಮಂಟಪಗಳು ಕೂಡ
ಲೋಕಾರ್ಪಣೆಗೊಂಡದ್ದು ವಿಶೇಷ. ಮತ್ತು ನೀವು ಆ ಗೋಕರ್ಣನಾಥನ ಸನ್ನಿಧಿಯ ಒಂದು ವೈಶಿಷ್ಟ್ಯವನ್ನು ಗಮನಿಸಿದರೆ ಶಿಲಾಶಿಲ್ಪ, ಕಾಷ್ಟಶಿಲ್ಪ ಹಾಗೂ ತಂತ್ರಜ್ಞಾನ ಇದೆಲ್ಲ ಸಂಗಮವಾಗಿ ರೂಪುಗೊಂಡಿರುವಂಥ ಒಂದು ಕ್ಷೇತ್ರವಾಗಿ ನಮಗೆ ಕಾಣುತ್ತದೆ. ಎಲ್ಲ ರೀತಿಯ ಭಕ್ತರ ಶ್ರದ್ಧಾ ಕೇಂದ್ರವಾಗಿರುವ ಹಾಗೆ ಅದು ಪ್ರವಾಸಿಗಳ ಆಕರ್ಷಣೀಯ ತಾಣವೂ ಕೂಡ ಆಯಿತು. ಹೊರಾಂಗಣದಲ್ಲಿ ಇರುವಂತಹ ಒಂದು ಗೀತಾಬೋಧೆಯ ಶ್ರೀಕೃಷ್ಣ ದೇವರ ಮಂದಿರ ಕಾಣುತ್ತದೆ. ಇನ್ನೊಂದು ಭೂಮಗಾತ್ರದ ಆಂಜನೇಯ ಸ್ವಾಮಿಯ ಸಾನ್ನಿಧ್ಯ, ಇನ್ನು ಸಾಯಿಬಾಬನ ಒಂದು ಗುಡಿ, ಅದೆಲ್ಲ ಬೃಹದಾಕಾರದಲ್ಲಿ ಇದೆ. ಅದು ಆಸ್ತಿಕರನ್ನು ತಮ್ಮ ಕಡೆಗೆ ವಿಶೇಷವಾಗಿ ಸೆಳೆಯುವ ರೂಪದಲ್ಲಿ ಅಲ್ಲಿ ಇದೆ. ಇನ್ನು ಹವಾನಿಯಂತ್ರಿತವಾದಂಥ ಬೃಹತ್ ಸಭಾಂಗಣ, ಭೋಜನ ಶಾಲೆ, ಆಮೇಲೆ ಸಾಂಸ್ಕೃತಿಕ ಕಲಾ ವೈವಿಧ್ಯಗಳಿಗಾಗಿರುವಂತಹ ಸಂತೋಷಿಮಾ ಕಲ್ಯಾಣ ಮಂಟಪ, ಮತ್ತು ಗಾಜಿನ ಮನೆ, ಇದೆಲ್ಲ ಅಲ್ಲಿ ನಮಗೆ ಕಾಣಸಿಗುವಂಥದ್ದು. ಆಮೇಲೆ ಅಲ್ಲಿ ಬೇರೆ ಬೇರೆ ಪ್ರದರ್ಶನಗಳನ್ನು ಕೂಡ, ಪ್ರಾಣಿ ಪಕ್ಷಿಗಳ ಮೂರ್ತಿಗಳನ್ನು ಕೂಡ ಅಲ್ಲಿ ಸುತ್ತ ಕಾಣಬಹುದು. ಅದು ಪುಣ್ಯಕೋಟಿ ವನದಲ್ಲಿ ಇದೆ. ಅಲ್ಲಿ ಕಾಮಧೇನುವಿನ ವಿಗ್ರಹ ಕೂಡ ಇದೆ. ಇದೆಲ್ಲ ವಿಶೇಷವಾದಂತಹ ಸಂದರ್ಭಗಳಲ್ಲಿ ಜನಸಂದಣಿಯಿಂದ ತುಂಬಿ ತುಳುಕುವ ಹಾಗೆ ಕ್ಷೇತ್ರವನ್ನು ಮಾಡಿದೆ. ಇನ್ನು ಕ್ಷೇತ್ರದ ಸುಂದರವಾದಂಥ ಕಲ್ಯಾಣಿ, ಅದಕ್ಕೆ ಶಿವಪುಷ್ಕರಣಿ ಅಂತಲೇ ಹೆಸರು. ನಮ್ಮ ಇವತ್ತಿನ ಈ ಒಂದು ವಿಗ್ರಹಗಳೆಲ್ಲ ವಿಸರ್ಜನೆಗೊಳ್ಳುವಂಥದ್ದು ಅಲ್ಲಿಯೇ. ಕಳೆದ ಇಷ್ಟು ವರ್ಷಗಳಲ್ಲಿ ಕೂಡ ಕ್ಷೇತ್ರದ ಪುಷ್ಕರಣಿಯಲ್ಲಿಯೇ ಶೋಭಾಯಾತ್ರೆ ಕೊನೆಗೊಳ್ಳುವಂಥದ್ದು, ಎಲ್ಲ ಮೂರ್ತಿಗಳು ವಿಸರ್ಜನೆ ಆಗುವಂಥದ್ದು. ಈ ಶಿವಪುಷ್ಕರಣಿಯನ್ನು ಹೇಗೆ ಮಾಡಿದ್ದಾರೆ ಅಂತ ಹೇಳಿದರೆ, ಭಗೀರಥ ಪ್ರಯತ್ನ ಮತ್ತು ಗಂಗಾವತರಣದ ಅಪೂರ್ವವಾದಂತಹ ಮೂರ್ತಿ ಶಿಲ್ಪಗಳಿಂದ ಅದನ್ನು ರಚನೆ ಮಾಡಿದ್ದಾರೆ. ಸುತ್ತಲೂ ಆ ಭಗೀರಥನ ಒಂದು ಗಂಗೆಯನ್ನು ಒಲಿಸಿಕೊಳ್ಳುವುದಕ್ಕೆ ಮಾಡುವಂಥ ತಪಸ್ಸಿನ ಒಂದು ವಿಗ್ರಹ ಇದೆ ಅಲ್ಲಿ. ಆಮೇಲೆ ಎಲ್ಲೆಲ್ಲಿ ನೋಡಿದರೂ ಶಿವನ ಮೂರ್ತಿ, ಶಿವನ ಜಟಾಮಂಡಲದಿಂದ ಗಂಗೆ ಧುಮುಕುವಂತಹ ಚಿತ್ರಣ ಅಲ್ಲಿ ನಮಗೆ ಕಾಣುತ್ತೆ. ನೋಡುವಾಗ ನಮಗೆ ನೆನಪಾಗ್ತದೆ. ಇನ್ನು ಬಣ್ಣ ಬಣ್ಣದ ಕಾರಂಜಿಯ ಚಿಲುಮೆ ಕೂಡ ಅಲ್ಲಿ ಇರುವಂಥದ್ದು. ದಿನನಿತ್ಯ ನೂರಾರು ಭಕ್ತರು ಅದನ್ನು ನೋಡುವುದಕ್ಕೆ ಬೇಕಾಗಿ ಕೆರೆಯ ಕಡೆಗೆ ಬರ್ತಾರೆ. ಇದು ಸಾಮಾನ್ಯವಾದಂತಹ ದೃಶ್ಯ. ಉತ್ಸವದ ಕಾಲದಲ್ಲಿ ಹೆಚ್ಚು. ರಾತ್ರಿ ವೇಳೆಯಲ್ಲಿ ವಿದ್ಯುತ್ ದೀಪಗಳ ಬೆಳಕಿನಲ್ಲಿ ದಿವ್ಯ ದೇದೀಪ್ಯಮಾನವಾದಂಥ ಸ್ವರ್ಣ ದೇಗುಲದ ಹಾಗೆ ಗೋಕರ್ಣನಾಥನ ಒಂದು ಸನ್ನಿಧಿ ಅದು ಕಂಗೊಳಿಸ್ತಾ ಇದೆ. ಅದನ್ನು ನೋಡಿದಂಥ ನೀವೆಲ್ಲ ಅನುಭವವನ್ನು ಕಂಡುಕೊಂಡವರು. ಇನ್ನು ಶ್ರೀ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಬಹಳ ವೈಭವದಿಂದ 7 ದಿನಗಳ ವಿಶೇಷ ಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗುತ್ತದೆ. ನವರಾತ್ರಿ ಮತ್ತು ಶಿವರಾತ್ರಿಯಲ್ಲಿ ವಿಶೇಷ. ಮಕರ ಸಂಕ್ರಮಣ, ಯುಗಾದಿ ಹಬ್ಬ, ನಾಗರ ಪಂಚಮಿ, ಗುರುಪೂರ್ಣಿಮೆ, ಸುಬ್ರಹ್ಮಣ್ಯ ಷಷ್ಠಿ, ತುಳಸಿ ಪೂಜೆ, ಗಣೇಶ ಚತುರ್ಥಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ರಾಮನವಮಿ, ಹನುಮತ್ ಜಯಂತಿ, ದೀಪಾವಳಿ ಇತ್ಯಾದಿಗಳೆಲ್ಲ ಅಲ್ಲಿ ನಡೀತದೆ. ವರ್ಷಂಪ್ರತಿ ನಡೆಯುವಂತಹ ಉತ್ಸವಗಳು ಇವು. ಪ್ರತಿ ತಿಂಗಳ ಸಂಕಷ್ಟ ಚತುರ್ಥಿ ಕೂಡ ನಡೀತದೆ. ಅಲ್ಲದೆ ವಿಶೇಷ ಪೂಜೆಯಾಗಿ ಚಂಡಿಕಾ ಹೋಮ, ನವಗ್ರಹ ಶಾಂತಿ ಹೋಮ, ಮಂಗಳಗೌರಿ ಪೂಜೆ, ವರಮಹಾಲಕ್ಷ್ಮಿ ಪೂಜೆ, ಪುಷ್ಪಾಲಂಕಾರ ಪೂಜೆ, ಪಂಚಾಮೃತ ಅಭಿಷೇಕ, ಅಪ್ಪದ ಪೂಜೆ, ಶನಿ ಪೂಜೆ, ಶನಿಕತೆ, ಸತ್ಯನಾರಾಯಣ ಪೂಜೆ, ಗುರುಪೂಜೆ, ಭೈರವ ತರ್ಪಣ, ಏಕಾಹ ಭಜನೆ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನ್ಮದಿನಾಚರಣೆಗಳನ್ನು ಕೂಡ ಅನೂಚಾನವಾಗಿ ಈ ಕ್ಷೇತ್ರದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಪ್ರತಿದಿನ ಬಡ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಉತ್ಸವ ಸಂದರ್ಭದಲ್ಲಿ ವಿಶೇಷವಾಗಿ ಇರುವಂಥದ್ದು. ಮತ್ತು ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆಗಳು ಕೂಡ ಇಲ್ಲಿ ಕ್ರಮಬದ್ಧವಾಗಿ ನಡೀತದೆ. ಮತ್ತು ವಿದೇಶದ ಸಂಘಟನೆಗಳು ಕೂಡ ಕೆಲಸವನ್ನು ಮಾಡುತ್ತವೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆಯುವಂತಹ ನವರಾತ್ರಿ ಉತ್ಸವ ಮಾತ್ರ ದೇಶ ವಿದೇಶಗಳಲ್ಲಿ ಬಹಳ ಪ್ರಸಿದ್ಧವಾಗಿರುವಂಥದ್ದು. ಇದೀಗ ಸುಮಾರು 30-35 ವರ್ಷ ಆಗಿದೆ ಅದಕ್ಕೆ. ಅದು ಮಂಗಳೂರು ದಸರಾ ಎನ್ನುವಂಥ ಒಂದು ಖ್ಯಾತಿಯನ್ನು ಪಡೆದು ಈಗ ವಿಶ್ವವಿಖ್ಯಾತವಾಗಿದೆ. ಮೈಸೂರು, ಮಡಿಕೇರಿ ದಸರಾದ ಹಾಗೆ ನಾಡಿನ ಅಷ್ಟೇ ಅಲ್ಲ
ವಿದೇಶಿಯರನ್ನು ಕೂಡ ಈ ದಸರಾ ಆಕರ್ಷಣೆ ಮಾಡ್ತಾ ಇರುವಂಥದ್ದು ವಿಶೇಷ. ಕ್ಷೇತ್ರದ ಶ್ರೀ ಅನ್ನಪೂರ್ಣೇಶ್ವರಿ ಮಂದಿರವನ್ನು ಮುಂದಿರಿಸಿಕೊಂಡು ಈ ಉತ್ಸವ ನಡೆಯುತ್ತಾ ಇದೆ. ನವರಾತ್ರಿಯ ಸಮಯದಲ್ಲಿ ಶಾರದೋತ್ಸವವನ್ನು ನಡೆಸುವುದು ಹಿಂದಿನಿಂದಲೂ ಕ್ಷೇತ್ರದಲ್ಲಿ ಪ್ರಾರಂಭ ಆಗಿದ್ದ ಒಂದು ವಾಡಿಕೆ. ದೇವಾಲಯದ ನವೀಕರಣ ಆದ ಬಳಿಕ 1991ರಿಂದ ಇಲ್ಲಿ ಈ ಬದಲಾವಣೆ ಆದದ್ದು ನೋಡಿ. ಕ್ಷೇತ್ರದ ಅಭಿವೃದ್ಧಿಯ ರೂವಾರಿಗಳಾದಂಥ ಮಾನ್ಯ ಜನಾರ್ದನ ಪೂಜಾರಿಯವರ ಒಂದು ನೇತೃತ್ವದಲ್ಲಿ ಶಾರದೆಯ ಜೊತೆಗೆ ನವದುರ್ಗೆಯರನ್ನು ಕೂಡ ಪ್ರತಿಷ್ಠಾಪಿಸುವ ಮೂಲಕ ಇದು ಸಾರ್ವಜನಿಕ ಸ್ವರೂಪವನ್ನು ಪಡೆಯುವಂಥ ಒಂದು ಸ್ಥಿತಿ ಬಂತು. ಇದೀಗ ವರ್ಷದಿಂದ ವರ್ಷಕ್ಕೆ ಈ ಮಂಗಳೂರು ದಸರೆ ಅತ್ಯಂತ ವೈಭವೋಪೇತವಾಗಿ ನಡೆಯುತ್ತಿದೆ. ನಾಡಿನ 4 ಮೂಲೆಗಳಿಂದ ಜನಸಾಗರವೇ ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ರೀತಿಯಲ್ಲಿ ಹರಿದು ಬರ್ತಾ ಇರುವುದನ್ನು ಕಾಣ್ತೇವೆ. ಈ ಶಾರದಾ ದೇವಿಯ ಜೊತೆಗೇನೆ ಪ್ರತಿಷ್ಠಾಪನೆ ಆಗುವಂತಹ ವಿಗ್ರಹಗಳು ಅಂತ ಕೇಳಿದರೆ ಮೊದಲಿಗೆ ಮಹಾಗಣಪತಿ ವಿಘ್ನನಾಶಕ, ಆಮೇಲೆ ಆದಿಶಕ್ತಿಯ ಒಂದು ಬಿಂಬ ಇರ್ತದೆ, ಆಮೇಲೆ ನವದುರ್ಗೆಯರಾದಂಥ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ, ಹೀಗೆ ಇಷ್ಟು ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗ್ತಾ ಇದೆ. ಮೊದಲು ಇದು ನವರಾತ್ರಿ ಆರಂಭವಾಗುವಾಗ ನವದುರ್ಗೆಯರ ಪ್ರತಿಷ್ಠೆ ಮಾತ್ರ ನಡೆಯುತ್ತಾ ಇತ್ತು. ಕೊನೆಯ 3 ದಿನಗಳ ಇರುವಾಗ ವೈಭವದಿಂದ ಶ್ರೀ ಶಾರದಾ ಪ್ರತಿಷ್ಠೆಯನ್ನು ಮಾಡಲಾಗ್ತಾ ಇತ್ತು. ಅದು ಶಾರದಾ ಪೂಜೆಯ ದಿವಸದಿಂದ ಪ್ರಾರಂಭ ಆಗ್ತದೆ. ಆದರೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಶ್ರೀ ಶಾರದಾಂಬೆ ಸಹಿತವಾದ ಎಲ್ಲ ಮೂರ್ತಿಗಳನ್ನು ಏಕಕಾಲಕ್ಕೆ ಪಾಡ್ಯದ ದಿವಸವೇ ಪ್ರತಿಷ್ಠಾಪಿಸುವುದರ ಮೂಲಕ ಉತ್ಸವದ ಆರಂಭದಲ್ಲೇ ಯಾತ್ರಿಕರಿಗೆ ಶ್ರೀ ಶಾರದಾ ಮಾತೆಯ ದರ್ಶನ ಲಾಭ ಕೂಡ ಆಗುವಂತೆ ಮಾಡಿದ್ದಾರೆ ಕ್ಷೇತ್ರದಲ್ಲಿ. ಇದೊಂದು ಬದಲಾವಣೆ. ನವರಾತ್ರಿಯ 9 ದಿನಗಳಲ್ಲೂ ಕೂಡ ಕುದ್ರೋಳಿ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇರ್ತದೆ. ಮಂಗಳೂರು ನಗರದಾದ್ಯಂತ ಬೃಹತ್ ಕಟೌಟಗಳು, ಸ್ವಾಗತ ದ್ವಾರಗಳು ರಾರಾಜಿಸುವುದಕ್ಕೆ ಪ್ರಾರಂಭಿಸುತ್ತದೆ. ಮಹಾನಗರ ಪಾಲಿಕೆ ಕಟ್ಟಡವಂತೂ ಸಂಪೂರ್ಣ ದೀಪಾಲಂಕೃತವಾಗಿ ಮಧುವಣಗೀತೆಯ ಹಾಗೆ ಕಂಡುಬರುತ್ತದೆ. ಈಗ ಬೇರೆ ಬೇರೆ ವಾಣಿಜ್ಯ ಮಳಿಗೆಗಳು ಕೂಡ ಅದೇ ರೀತಿಯಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕೃತ ಆಗುವಂಥದ್ದನ್ನು ನಾವು ನೋಡ್ಬೋದು. ಈ ಸಲ ನಮಗೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಇವತ್ತದು ಸಂಪನ್ನಗೊಳ್ತಾ ಇರುವುದನ್ನು ನಾವು ನೋಡ್ತೇವೆ. ಮೊದಲಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂರ್ತಿಯ ಮುಂಭಾಗದಲ್ಲಿ ಗುರು ಪ್ರಾರ್ಥನೆಯನ್ನು ಸಲ್ಲಿಸಿ ಅದು ಹೇಗೆ ಆಗ್ತದೆ ಅಂತ ಹೇಳೋದಕ್ಕೆ, ಆಮೇಲೆ ಪುಣ್ಯಾಹ ಹೋಮ ಮಾಡಿ ಬಳಿಕ ಅನ್ನಪೂರ್ಣೇಶ್ವರಿ ದೇವಿಗೆ ನವಕಲಶಾಭಿಷೇಕ ನೆರವೇರಿಸುವಂಥದ್ದು ಈಗ ಪದ್ಧತಿಯಾಗಿ ಬಂದಿದೆ. ನವದುರ್ಗೆಯರೊಂದಿಗೆ ವಿದ್ಯಾದಿ ದೇವತೆಯಾದಂಥ ಶಾರದಾ ಮಾತೆಯನ್ನು ಅದೇ ದಿವಸ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಪ್ರಾರಂಭ ಆದ ಬಳಿಕ ಶ್ರೀ ಮಹಾಗಣಪತಿ, ಆದಿಶಕ್ತಿ, ಶೈಲಪುತ್ರಿಯ ಮೊದಲಾದಂಥ 9 ದೇವಿಯರು ಹಾಗೂ ಸರಸ್ವತಿ ವಿಗ್ರಹಗಳನ್ನು ಒಳಗೊಂಡ ಸಭಾಂಗಣ ಅದು ಒಂದು ರೀತಿಯಲ್ಲಿ ಅಭೂತಪೂರ್ವವಾದಂತಹ ಒಂದು ದೃಶ್ಯಾವಳಿ. ಇಂದ್ರನ ಅಮರಾವತಿಯ ಹಾಗೆ ಅದು ಕಂಗೊಳಿಸ್ತಾ ಇರುವಂಥದ್ದು. ಸುವರ್ಣದ ಮಂಟಪದಲ್ಲಿ ಸರ್ವಾಭರಣ, ವಸನಭೂಷಣ ಮತ್ತು ವಿದ್ಯುತ್ ದೀಪಗಳ ಅಲಂಕಾರದಿಂದ ಸುಶೋಭಿತವಾದಂತಹ ದೇವಬಿಂಬಗಳಿಗೆ ನವರಾತ್ರಿಯ 9 ದಿನವೂ ಕೂಡ ವೈದಿಕ ವಿಧಿ ವಿಧಾನಗಳೊಂದಿಗೆ ಪೂಜೆ, ಅರ್ಚನೆ ಹಾಗೂ ವಿವಿಧ ಸೇವೆಗಳನ್ನು ಸಲ್ಲಿಸುವಂಥದ್ದು ವಾಡಿಕೆ. ಊರು ಪರವೂರುಗಳಿಂದ ಅಸಂಖ್ಯಾತ ಭಕ್ತ ಸಂದೋಹ ದಿನನಿತ್ಯ ಈ ಆಲಯಕ್ಕೆ ಹರಿದು ಬರುವಂಥ ದೃಶ್ಯ ನೋಡುಗರ ಮೈ ನವಿರೇಳಿಸುವಂತೆ ಮಾಡುತ್ತದೆ. ನಾವು ಕಥೆಗಳಲ್ಲೆಲ್ಲ ಕೇಳ್ತೇವೆ, ರಾಜ ಮಹಾರಾಜರುಗಳು ವೈಭವೋಪೇತವಾದಂಥ ಓಲಗ ಚಾವಡಿಯನ್ನು ರಚನೆ ಮಾಡ್ತಾ ಇದ್ದರು ಅಂಥೇಳಿ. ಮತ್ತು ಸಿನಿಮಾಗಳಲ್ಲಿ ಸೆಟ್ಟಿಂಗ್ಗಳಲ್ಲಿ ಕೂಡ ನಾವು ಅದು ನೋಡಲಿಕ್ಕೆ ಬರ್ತದೆ. ಹಾಗೆ ಕಂಗೊಳಿಸುವಂಥ ಒಂದು ಕಲಾತ್ಮಕವಾದಂಥ ಸಭಾಂಗಣ ಈಗ ಕುದ್ರೋಳಿಯಲ್ಲಿ ಪ್ರತಿ ವರ್ಷ ಆಗ್ತಾ ಇರುವಂಥದ್ದು. ಮೊದಲಿಗೆ ಕಾಣುವಂತಹ ಮೂರ್ತಿ ನಮಗೆ ಅಲ್ಲಿಗೆ ಹೋದ ಕೂಡಲೇ ನಮಗೆ ದರ್ಶನ ಕೊಡುವಂತಹ ಮೂರ್ತಿ ಅದು ಮಹಾಗಣಪತಿಯದ್ದು. ಈ ಮಹಾಗಣಪತಿ ಅಂತ ಹೇಳಿದರೆ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಅವನ ಒಂದು ಅನುಗ್ರಹ ಬೇಕು ನಮಗೆ. ಹಾಗಾಗಿ ಅವನಿಗೆ ಆದಿಪೂಜಿತ ಅಂತ ಹೇಳೋದು. ವಿನಾಯಕ, ವಿಘ್ನೇಶ್ವರ ಅಂತ ನಾವು ಹೇಳ್ತೇವೆ. ಕೇವಲ ಚೌತಿಯ ಉತ್ಸವಕ್ಕಷ್ಟೇ ಗಣಪತಿಯನ್ನು ನಾವು ಪೂಜನೆ ಮಾಡುವುದಲ್ಲ, ನಮ್ಮ ಎಲ್ಲ ಹಬ್ಬ ಹರಿದಿನಗಳಲ್ಲೂ ಕೂಡ ಅವನಿಗೆ ಮೊದಲ ಪೂಜೆ ಸಲ್ಲೇಬೇಕು ಎನ್ನುವಂಥ ಸಂದೇಶವನ್ನು ಇದು ಪ್ರತಿಧ್ವನಿಸ್ತದೆ. ಇಲ್ಲಿ ಕುದ್ರೋಳಿಯಲ್ಲಿ ಈ
ನವರಾತ್ರಿಯ ಸಂದರ್ಭದಲ್ಲಿ ಕೂಡ ಗಣಪತಿಗೆ ಒಂದು ಅಗ್ರಪೀಠವನ್ನು ಕೊಟ್ಟಿರುವಂಥದ್ದು. ಆಮೇಲೆ ಶಕ್ತಿ ದೇವತೆಯ 3 ಸ್ವರೂಪಗಳು ಮಹಾಗೌರಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯರು. ಅವರು ಏಕೀಭವಿಸಿದ ಹಾಗೆ ಪರಾಶಕ್ತಿ ರೂಪವೇ ಆದಿಶಕ್ತಿ ಅಂತ ಆದಿಶಕ್ತಿಯ ಮೂರ್ತಿಯನ್ನು ಇಲ್ಲಿ ಸ್ಥಾಪಿಸ್ತಾರೆ. ಮೊದಲಿಗೆ ನವದುರ್ಗೆಗಳ ಸಾಲಿನಲ್ಲಿ ಓಂಕಾರ ಸ್ವರೂಪಿಣಿಯಾದಂಥ ಈಕೆ ತನ್ನ ತ್ರಿಗುಣಗಳನ್ನೇ ಸಾಕಾರಗೊಳಿಸಿ ತ್ರಿಮೂರ್ತಿಗಳನ್ನು ಸೃಷ್ಟಿಸಿದಂಥ ಕಥೆ ದೇವಿ ಮಹಾತ್ಮೆಯಲ್ಲಿ ಬರುತ್ತದೆ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತಳಾಗಿ ಶರಣು ಬಂದವರ ಸರ್ವಾಭೀಷ್ಟಗಳನ್ನು ಕೂಡ ನೆರವೇರಿಸುವ ಮೂಲ ಮಾತೃಶಕ್ತಿ ಎನಿಸಿದಳು ಆದಿಶಕ್ತಿ. ಈ ಕಾರಣಕ್ಕಾಗಿಯೇ ಮಂಗಳೂರು ದಸರಾದಲ್ಲಿ ಅವಳಿಗೆ ಪ್ರಧಾನ ಸ್ಥಾನವನ್ನು ನೀಡಿದ್ದಾರೆ. ಆಶ್ವೀಜ ಶುಕ್ಲ ಪಾಡ್ಯದಿಂದ ದೇವಿಯ ವಿವಿಧ ರೂಪಗಳ ಆರಾಧನೆ ಆರಂಭವಾಗುವಂಥದ್ದು ಆಸ್ತಿಕರ ಒಂದು ಅಭ್ಯಾಸ ನೋಡಿ. ಇದನ್ನೇ ನವದುರ್ಗ ಆರಾಧನೆ ಅಂತ ನಾವು ಕರೆಯುವಂಥದ್ದು. ನವದುರ್ಗೆಯರಲ್ಲಿ ಪ್ರಥಮ ಆರಾಧನೆ ಪಡೆಯುವವಳು ಶೈಲಪುತ್ರಿ. ಶೈಲಪುತ್ರಿಯ ಹಿನ್ನೆಲೆ ಕೂಡ ಬಹಳ ವಿಶೇಷವಾದದ್ದು. ಹಿಂದಿನ ಜನ್ಮದಲ್ಲಿ ಇವಳು ದಕ್ಷಿಣ ಪುತ್ರಿಯಾದಂಥ ದಾಕ್ಷಾಯಿಣಿಯಾಗಿದ್ದಳು. ಈ ನವದುರ್ಗೆಯರ ಇತಿಹಾಸ ನಾವು ತಿಳ್ಕೊಂಡ್ರೆ ಒಳ್ಳೆಯದು. ಹಾಗಾಗಿ ನವದುರ್ಗೆಯರಲ್ಲಿ ಪ್ರಥಮ ಆರಾಧನೆ ಪಡೆಯುವವಳು ಶೈಲಪುತ್ರಿ. ಹಿಂದಿನ ಜನ್ಮದಲ್ಲಿ ಇವಳು ದಕ್ಷಿಣ ಪುತ್ರಿಯಾದ ದಾಕ್ಷಾಯಿಣಿಯಾಗಿದ್ದಳು. ದಕ್ಷಯಜ್ಞದಲ್ಲಿ ಯೋಗಾಗ್ನಿಯಿಂದ ದಗ್ಧಳಾದ ಈಕೆ ಮುಂದೆ ಪರ್ವತರಾಜ ಮತ್ತು ಮೇನಕೆಯರಿಗೆ ಮಗಳಾಗಿ ಹುಟ್ಟಿ ಪಾರ್ವತಿ ಎನಿಸಿದಳು. ಶೈಲಪುತ್ರಿ ಎಂಬುದು ಇವಳ ಅನ್ವರ್ಥ ನಾಮ. ಅದಾದ ಮೇಲೆ ಪರ್ವತರಾಜನ ಪುತ್ರಿಯಾಗಿ ಅವತರಿಸಿ ನೈಷ್ಠಿಕ ಬ್ರಹ್ಮಚರ್ಯದಿಂದ ಶಿವನನ್ನೇ ಪತಿಯಾಗಿ ಪಡೆಯಲು ಕಠಿಣ ತಪಸ್ಸನ್ನು ಆಚರಿಸಿದ ದೇವಿಯ ಇನ್ನೊಂದು ರೂಪವನ್ನು ಬ್ರಹ್ಮಚಾರಿಣಿ ಅಂತ ಹೇಳ್ತಾರೆ. ನವರಾತ್ರಿ 2ನೇ ದಿನದ ಪೂಜೆ ಈಕೆಗೆ ಸಲ್ಲುತ್ತದೆ. ದೈತ್ಯ ಸಂಹಾರಕ್ಕಾಗಿ ಅವತಾರವೆತ್ತಿದ ಜಗಜ್ಜನನಿಯ 3ನೆಯ ರೂಪ ಚಂದ್ರಘಂಟಾದೇವಿಯದು. ಇವಳ ಮಸ್ತಕದಲ್ಲಿ ಗಂಟೆಯ ಆಕಾರದಲ್ಲಿ ಅರ್ಧಚಂದ್ರನಿರುವುದರಿಂದ ಚಂದ್ರಘಂಟಾ ಎಂದು ಹೇಳಲಾಗುತ್ತದೆ. ನವರಾತ್ರಿಯ 3ನೇ ದಿನ ಇವಳನ್ನು ಪೂಜಿಸಲಾಗುತ್ತದೆ. 4ನೆಯ ದಿನದ ಆರಾಧನೆ ಪಡೆಯುವ ದೇವಿಗೆ ಕೂಷ್ಮಾಂಡಿನಿ. ಎಲ್ಲೆಡೆ ಅಂಧಕಾರವೇ ತುಂಬಿದಾಗ ತನ್ನ ಮಂದಸ್ಮಿತದಿಂದ ಬ್ರಹ್ಮಾಂಡವನ್ನು ಉಂಟು ಮಾಡಿದವಳು ಈಕೆ. ಹಾಗಾಗಿ ಅವಳಿಗೆ ಕೂಷ್ಮಾಂಡಿನಿ ಎನ್ನುವಂಥ ಹೆಸರು. ಕುಂಬಳಕಾಯಿ ಬಲಿಯಲ್ಲಿ ಪ್ರೀತಿ ಇರುವ ಈಕೆಗೆ ಕೂಷ್ಮಾಂಡಿನಿ ಎನ್ನುವುದು ರೂಢನಾಮವಾಗಿ ಬಂದಿದೆ. ಕುಮಾರ ಅಥವಾ ಸ್ಕಂದನ ತಾಯಿಯಾದ ಜಗಜ್ಜನನಿಯ 5ನೆಯ ರೂಪವೇ ಸ್ಕಂದಮಾತಾ. ಈಕೆಯ ತೊಡೆಯಲ್ಲಿ ಸ್ಕಂದನು ಕುಳಿತಿದ್ದಾನೆ. ತಾಯ ಮಮತೆಯಿಂದ ಭಕ್ತರನ್ನು ಪರಿಪಾಲಿಸುವ ಈಕೆ ವಿಶುದ್ಧ ಚಕ್ರದಲ್ಲಿ ಯೌಗಿಕರ ಉಪಾಸನೆಗೆ ಒಳಗಾಗುವಳು. ವಿಶುದ್ಧ ಚಕ್ರದಲ್ಲಿ ಯೌಗಿಕ ಉಪಾಸನೆಗೆ ಒಳಪಡುವವಳು ಸ್ಕಂದಮಾತಾ. ನವರಾತ್ರಿಯ 6ನೇ ದಿನ ಪೂಜೆಗೊಳ್ಳುವ ದೇವಿ ಕಾತ್ಯಾಯಿನಿ. ಮಹಿಷಾಸುರನ ಸಂಹಾರಕ್ಕಾಗಿ ಬ್ರಹ್ಮ, ವಿಷ್ಣು, ಈಶ್ವರ ಮತ್ತು ಎಲ್ಲ ದೇವತೆಗಳು ತಮ್ಮ ತಮ್ಮ ತೇಜಸ್ಸುಗಳ ಅಂಶವನ್ನು ಆಕೆಗಿತ್ತು ಉತ್ಪನ್ನ ಮಾಡಿದ ದೇವಿ ಈಕೆ. ಮಹರ್ಷಿ ಕಾತ್ಯಾಯನರು ಇವಳನ್ನು ಮೊದಲು ಪೂಜಿಸಿದರು. ಇವಳನ್ನು ಪುತ್ರಿಯಾಗಿ ಪಡೆಯಬೇಕೆಂದು ಕಥ ಎಂಬ ಋಷಿ ಬಯಸಿದಾಗ ಅದನ್ನು ನೆರವೇರಿಸಿದ ಕಾರಣದಿಂದ ಕಾತ್ಯಾಯಿನಿ ಅಂತ ಅವಳಿಗೆ ಹೆಸರು ಬಂತು. ಕಪ್ಪಾದ ಶರೀರ, ಉದ್ದನೆಯ ಕೂದಲು, ಉಗ್ರವಾದ 3 ಕಣ್ಣುಗಳು, ಹೊರಗೆ ಚಾಚಿದ ಕೆನ್ನಾಲಿಗೆ, 4 ಕೈಗಳು, ಬೆಂಕಿಯ ಜ್ವಾಲೆ ಮತ್ತು ಮಿಂಚಿನ ಮಾಲೆಗಳನ್ನೇ ಆಯುಧವಾಗಿಸಿ ಕತ್ತೆಯನ್ನು ವಾಹನವಾಗಿ ಉಳ್ಳ ದೇವಿ ಕಾಳರಾತ್ರಿ ಅಥವಾ ಮಹಾಕಾಳಿ. ದುಷ್ಟ ಸಂಹಾರಕ ಹಾಗೂ ಶಿಷ್ಟ ಪರಿಪಾಲಕರಲ್ಲಿ ಅಭಿವ್ಯಕ್ತಿ ಈಕೆಯದು. ನವರಾತ್ರಿಯ 7ನೆಯ ದಿನ ಇವಳ ಉಪಾಸನೆ ನಡೆಯುತ್ತದೆ. ಶ್ರೀದುರ್ಗೆಯ 8ನೇ ಸ್ವರೂಪ ಮಹಾಗೌರಿಯದು. ಇದು 8 ವರ್ಷದ ಬಾಲಿಕೆಯ ರೂಪ. ಶಿವನನ್ನು ವರಿಸಿದ ಪಾರ್ವತಿಯೇ ಈಕೆ. ಕಪ್ಪಾಗಿದ್ದ ಇವಳ ಶರೀರ ಶಿವನು ಮಾಡಿಸಿದ ಗಂಗಾ ಸ್ನಾನದಿಂದಾಗಿ ಬೆಳ್ಳಗಾಗಿದ್ದರಿಂದ ಅಚ್ಚ ಗೌರವವರ್ಣದ ಈ ದೇವಿಗೆ ಮಹಾಗೌರಿ ಎನ್ನುವಂಥ ಹೆಸರು ಬಂತು.
ಹೀಗೆ 8 ದುರ್ಗೆಯರನ್ನು ನಾವು ನೋಡ್ತಾ ಹೋಗ್ಬೋದು. ಕೊನೆಗೆ ಸಿಗುವಂಥದ್ದು ಸಿದ್ಧಿದಾತ್ರಿ. ಎಲ್ಲ ಬಗೆಯ ವಿಶೇಷ ಸಿದ್ಧಿಗಳನ್ನು ನೀಡುವವಳೇ ಸಿದ್ಧಿದಾತ್ರಿ. ನವದುರ್ಗೆಯರಲ್ಲಿ ಈಕೆ ಕೊನೆಯವಳು. ಶಿವನು ಈಕೆಯ ಅನುಗ್ರಹದಿಂದಲೇ ಸಕಲ ಸಿದ್ಧಿಗಳನ್ನು ಪಡೆದುಕೊಂಡನು. ಇವಳಿಗಾಗಿ ದೇವಿಯ ಅರ್ಧ ಶರೀರ ರೂಪದಲ್ಲಿ ಶಿವನು ಕೂಡ ಇದ್ದು ಅರ್ಧನಾರೀಶ್ವರ ಅಂತ ಆದ. ನವರಾತ್ರಿಯ 9ನೆಯ ದಿನ ಈಕೆಯ ಪೂಜೆ ನಡೆಯುತ್ತದೆ. ಸಾಧಕರು ನವರಾತ್ರಿಯ ಕೊನೆಯ ದಿನ ತಮ್ಮ ಸಾಧನೆಗಳ ಸಿದ್ಧಿಯನ್ನು ಪಡೆಯುತ್ತಾರೆ. ಇದಿಷ್ಟು ನಮಗೆ ನವರಾತ್ರಿಯ ಸಂದರ್ಭದಲ್ಲಿ ಕುದ್ರೋಳಿಯಲ್ಲಿ ಸ್ಥಾಪನೆ ಆಗಿರತಕ್ಕಂತಹ ನವದುರ್ಗೆಯರ ಒಂದು ಸಂಕ್ಷಿಪ್ತ ಪರಿಚಯ. ನವರಾತ್ರಿ ಮಹೋತ್ಸವದ ಆ ಸಂದರ್ಭ ಶ್ರೀ ಅನ್ನಪೂರ್ಣೇಶ್ವರಿ ಎನಿಸಿದಂಥ ಆದಿಶಕ್ತಿ ಪರಮೇಶ್ವರಿಗೆ ಅದು ನಡೆಯುವುದಾದರೂ ಕೂಡ ಕುದ್ರೋಳಿ ಕ್ಷೇತ್ರದ ಮಂಗಳೂರು ದಸರಾದಲ್ಲಿ ಪ್ರಧಾನ ದೇವತೆಯಾಗಿ ಪೂಜೆಗೊಳ್ಳುವವಳು ವಿದ್ಯಾದಿ ದೇವತೆಯಾದಂಥ ಶಾರದಾಂಬೆ. ಶಾರದಾಂಬೆ ಪ್ರಧಾನವಾದ ಪೀಠದಲ್ಲಿ ವಿರಾಜಮಾನಳಾಗಿದ್ದಾಳೆ. ಜಗಜ್ಜನನಿ ದೇವಿಯ ಒಂದು ಸ್ವರೂಪ ಇದು. ಆಕೆ ಮಹಾಸರಸ್ವತಿಯಾಗಿ ಚಂಡಮುಂಡ, ರಕ್ತಬೀಜ, ಶುಂಭಾನಿಶುಂಭರೆ ಮೊದಲಾದ ದುಷ್ಟರನ್ನು ವಧಿಸಿ ದೇವತೆಗಳಿಗೆ ರಕ್ಷಣೆ ನೀಡಿ ಲೋಕಕ್ಕೆ ಸನ್ಮಂಗಳವನ್ನು ಕರುಣಿಸಿದ ಕಾರಣಕ್ಕಾಗಿಯೇ ವಿಜಯದಶಮಿಯ ದಿವಸ ಈಕೆಯ ಮೂರ್ತಿಯನ್ನು ಇರಿಸಿ ಪೂಜಿಸಲಾಗ್ತಾ ಇದೆ. ಇವಳು ಅಕ್ಷರಾಭಿಮಾನಿ ದೇವತೆಯಾದ್ದರಿಂದ ಕೈಯಲ್ಲಿ ಪುಸ್ತಕ, ಜಪಮಾಲೆಗಳನ್ನು ಧರಿಸಿದ್ದಾಳೆ. 64 ಕಲೆಗಳ ಅಧಿಷ್ಠಾತ್ರಿ ದೇವಿಯಾದ್ದರಿಂದ ಸಂಗೀತವಾದ್ಯವಾದ ವೀಣೆ ಹಾಗೂ ನಾಟ್ಯವಾಡುವ ನವಿಲು ಇವಳೊಂದಿಗೆ ಸದಾ ಇರ್ತದೆ. ಎಳೆಯ ಮಕ್ಕಳಿಗೆ ವಿದ್ಯಾರಂಭವನ್ನು ಕೂಡ ವಿಜಯದಶಮಿಯ ದಿವಸ ಮಾಡಲು ಒಳ್ಳೆಯ ಪ್ರಶಸ್ತವಾದಂಥ ಸಮಯ ಅಂತ ತಿಳ್ಕೊಳ್ತಾರೆ. ಹಾಗಾಗಿ ಸರಸ್ವತಿ ಪೂಜೆಯ ಒಂದು ಪರ್ವಕಾಲ ವಿಜಯದಶಮಿಯ ದಿವಸ ಇದೆ. ಅದನ್ನು ವಿದ್ಯಾದಶಮಿ ಅಂತ ಕೂಡ ಕರೀತಾರೆ. ಕುದ್ರೋಳಿ ಕ್ಷೇತ್ರದ ವೈಭವದ ದಸರಾ ಉತ್ಸವದಲ್ಲಿ ಪ್ರತಿದಿನ ಕೂಡ ನವದುರ್ಗಾರಾಧನೆಯೊಂದಿಗೆ ಶ್ರೀ ಗೋಕರ್ಣನಾಥನಿಗೆ, ಅನ್ನಪೂರ್ಣೇಶ್ವರಿಗೆ ಹಾಗೂ ಪರಿವಾರ ದೇವತೆಗಳಿಗೆ ವಿಶೇಷ ಪೂಜೆಗಳನ್ನು ಸಮರ್ಪಿಸಲಾಗುತ್ತದೆ. ಪುಷ್ಪಾಲಂಕಾರ, ಮಹಾಪೂಜೆ, ಭಜನೆ, ಉತ್ಸವಬಲಿ, ಚಂಡಿಕಾಯಾಗ ಇತ್ಯಾದಿ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೂಡ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಮಂಗಳೂರು ದಸರಾ ಅದು ಪ್ರತಿ ವರ್ಷ ಕೂಡ ಪ್ರಾರಂಭದ ದಿವಸವೇ ಉದ್ಘಾಟನೆಗೊಳ್ಳುವಂಥದ್ದು. ಬೇರೆ ಬೇರೆ ಗಣ್ಯ ಅತಿಥಿಗಳು, ಮಂತ್ರಿ ಮಹೋದಯರುಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಇಷ್ಟು ವರ್ಷ ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿರತಕ್ಕಂತಹ ಜನಾರ್ದನ ಪೂಜಾರಿಯವರು ಮುಂದೆ ನಿಂತು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದರು. ಈಗ ಕೂಡ ಅವರು ಬರ್ತಾ ಇರುವಂಥದ್ದು ವಿಶೇಷ. ಈ ವಯಸ್ಸಿನಲ್ಲಿ ಕೂಡ ಅವರ ಮಾರ್ಗದರ್ಶನ ಈ ವರ್ಷದ ದಸರಕ್ಕೂ ಕೂಡ ಇದೆ ಎನ್ನುವುದನ್ನು ನಾವಿಲ್ಲಿ ಉಲ್ಲೇಖಿಸಬಹುದು. ಆಯ್ತಾ ಪಿರೋದ ಬಸ್ ಕತೆ ಈ ಬಂದಾಗ ಪಿಲಿವೇಶ ಬಂಡ ಆಯ್ತು ಮರ್ಯಾದೆ ಫಸ್ಟ್ ಅದಕ್ಕೆ ಹೋಗ್ಬಿಟ್ಟು ಆಯ ಬಂಡ ಅವು ಆರ್ನ ವಾರ ಆರು ದೇವಿನ ಅವತಾರ ಬಂತು ಶಾರದೆ ಅದು ಆರು ಒಂಜಿ ಶಾಂತವಾದ ಬಂತು ಇನಿ ಈ ಮಾತ್ಯಾರಲ್ಲ ವ್ಯವಹಾರ ಗಿವರ ಮಂತ್ ನಿಖಲು ಕೊರ್ನುಡು ಉಪ್ಪುಲೆ ಬಂದ್ಪಿ ಒಂಜಿ ಸಂದೇಶ ಕೊಡ್ತೀನಿ ಯಾರು ಶಾರದಾ ಮಾತಿ ಅಂಚ ಒಂಜಿ ಆರ್ನ ವಾಹನ ಎಂದು ನಮ್ಮ ಮಾನವರು ಕೊಡಬಾರ್ದು ಐದು ಒಂಜಿ ಪಿಳಿತ ವೇಷ ಬಂದವು ಭಾರಿ ಇಷ್ಟು ನಡ್ಕೊಂಡು ಬೈದಿನ ಅವು ಒಂಜಿನೇ ಬಂದ ಐಟು ರೋಗ ರುಜಿನ ಬಂದ ಆತಿನ ಮಸ್ತ್ ಒಂದೊಂದು ಪಾವಡ ಆತಿನ ಮಸ್ತ್ ಕತೆ ಉಂಟು ಪಕ್ಕ ಒಂಜಿ ಫಿಲ್ಮುದ ಅವು ಒಂಜಿ ಐತ ಒಂಜಿ ಮೂವಿ ಜವನಿಯರ್ನೊಂದು ಇಂಟ್ರೆಸ್ಟ್ ಅವೇನೊಂದು ಎಂಗ್ಳು ಮನ್ಪುವ ಅವು ಇಂಟ್ರೆಸ್ಟ್ ಅವು ಪಿಕ್ಚರು ಕಲ್ವಾ ಕಲ್ವಾ ಗಂಗುವ ಗಂಗುವ ಅಂದು ಐತ ಒಂಜಿ ಮೂವಿದ ಒಂಜಿ ಮತ್ತೆ ಒಂಜಿ ಒಂಜಿ ಮಂತದೊಂಜಿ ದಸರಾಗೆ ಈತೊಂದು ಜನ ಸೇರಿರುತ್ತೆ ಎಂತ ಜನ ಪಿದಾರಿ ಇಷ್ಟದ ಕ್ರೌಡ್ ಭಯಂಕರ ಉಂಟು ಆ ಒಂದು ಎಂಗ್ಲೇನೊಂಜಿ ಸನ್ನಿವೇಶ ತೂವೋಡು ಎಂಗ್ಲೆಗೊಂಜಿ ಎಂಗ್ಲೇನ ಒಂಜಿ ಎಡ್ಡ ಪ್ರಚಾರಡು ಉಪ್ಪೋಡು ಎಂಗ್ಲೆಗೊಂಜಿ ಆ ಪುದರ್ ಎಂಗ್ಲೆ ತಿಕ್ಕೋಡು ಬಂದ್ಬಿನ ಎಂಗ್ಲೊಂಜಿ ಶಾರದಾ ಮಾತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.
ಭಾಳ ನಿಧಾನಗತಿಯಿಂದ ಸಾಗ್ತಾ ಇದೆ ಶೋಭಾಯಾತ್ರೆ. ಆದರೆ ಎಷ್ಟೇ ಹೊತ್ತಾದರೂ ಕೂಡ ಅಲ್ಲಿರುವಂಥ ಕಲಾವಿದರಿಗೆ ಆ ಒಂದು ಆಯಾಸ ಎನ್ನುವಂಥದ್ದು ಕಾಣುವುದಿಲ್ಲ. ಈ ಹುಲಿವೇಷ ಅಂದರೆ ಭಾಳ ಸುಲಭ ಏನಲ್ಲ. ಹುಲಿವೇಷವನ್ನು ಮಾಡಬೇಕು ಅಂತಿದ್ದರೆ ಅಷ್ಟೇ ಪರಿಶ್ರಮ ಬೇಕಾಗ್ತದೆ, ವೃತಬದ್ಧರಾಗಿ ಇರಬೇಕು. ನೋಡಿ, ಅವರು ನೆಲದಲ್ಲೇ ಮಲಗಿ ಸರಿಯಾಗಿ ಆಹಾರ ನಿದ್ರೆ ಕೂಡ ಇಲ್ಲದೆ ಇದ್ದು ಒಂದು ನಿಷ್ಠೆಯಿಂದ ಅದನ್ನು ಮಾಡ್ತಾರೆ. ಹುಲಿವೇಷ ಧರಿಸ್ತೇನೆ ಅಂತ ಹರಕೆ ಹೊತ್ತು ಹಾಗೆ ಹುಲಿವೇಷಧಾರಿಗಳಾದದ್ದು ಕೂಡ ಇದೆ. ಮಂಗಳೂರಿನ ಹುಲಿ, ಮಂಗಳೂರು ಹುಲಿ ಕುಡ್ಲದ ಪಿಲಿ, ಅದು ಭಾಳ ಪ್ರಸಿದ್ಧ. ಸುಮಾರು ಹುಲಿವೇಷದ ತಂಡಗಳು ಮಂಗಳೂರಿನಲ್ಲಿದೆ. ಈ ದೀರ್ಘವಾಗಿ ಹೋಗುವಂತಹ ಈ ಒಂದು ಶೋಭಾಯಾತ್ರೆ, ಈ ಮೆರವಣಿಗೆ ಶಾರದಾ ವಿಸರ್ಜನೆಯ ಜೊತೆಯಲ್ಲಿ ಕೊನೆಗೊಳ್ಳುತ್ತದೆ. ಅದೀಗ ಎಷ್ಟು ಹೊತ್ತಾಗ್ತದೆ ಅಂತ ಹೇಳಿ ಖಚಿತವಾಗಿ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಈಗ MG ರೋಡ್ನಲ್ಲಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಇದು ಮುಂಭಾಗದ ದೃಶ್ಯ. ಈಗ ಇದರ ಒಟ್ಟಿಗೆ ನವದುರ್ಗೆಯರ ವಾಹನಗಳು ಕೂಡ ಇದೆ. ಹಿಂದೆ, ಎಲ್ಲದಕ್ಕೂ ಹಿಂದೆ ಇರುವಂಥದ್ದು ಶಾರದಾ ದೇವಿಯ ವಿಗ್ರಹವನ್ನು ಹೊತ್ತಂತಹ ಆ ಒಂದು ವಾಹನ. ಹಾಗಾಗಿ ಇನ್ನೂ ಕೂಡ ಅರ್ಧ ದಾರಿ ಇದೆ ಅಂತ ನಮಗೆ ಕಾಣುತ್ತದೆ. MG ರಸ್ತೆಗೆ ಈಗ ಬಂದಿದೆ, ಆಮೇಲೆ ಅದು ನವಭಾರತ ವೃತ್ತದ ಕಡೆಗೆ ಹೋಗ್ತದೆ, ಅಲ್ಲಿಂದ KS ರಾವ್ ರಸ್ತೆಗೆ ಬರ್ತದೆ, ಆಮೇಲೆ ಕಾರ್ ಸ್ಟ್ರೀಟಿಗೆ ತಿರುಗಿ ಕಾರ್ ಸ್ಟ್ರೀಟ್ನಿಂದಾಗಿ ಕುದ್ರೋಳಿಗೆ ಬರುವಂಥದ್ದು, ಅಳಿಕೆಯಾಗಿ ಆ ಮಾರ್ಗದಿಂದ ಕುದ್ರೋಳಿಗೆ ಬರ್ತದೆ. ಆಮೇಲೆ ಕುದ್ರೋಳಿಯ ಶಿವಪುಷ್ಕರಣಿಯಲ್ಲಿ ಈ ನವದುರ್ಗೆಯರ ವಿಸರ್ಜನೆ ಮತ್ತು ಕೊನೆಗೆ ಶಾರದಾ ವಿಸರ್ಜನೆಯೊಂದಿಗೆ ಈ ವರ್ಷದ ದಸರಾ ಸಂಪನ್ನಗೊಳ್ಳುವಂಥದ್ದು. ಆ ಎಲ್ಲ ಪ್ರಕ್ರಿಯೆಗಳಿಗೂ ಕೂಡ ಇವತ್ತು ನಾವು ಸಾಕ್ಷಿಯಾಗಿದ್ದೇವೆ ಎನ್ನುವುದು ಒಂದು ವಿಶೇಷ. ನೇರ ಪ್ರಸಾರದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ವೀಕ್ಷಕರು ನೋಡ್ತಾ ಇದ್ದೀರಿ. ಇಲ್ಲಿ ವಿಶೇಷವಾಗಿ ನಮ್ಮ ಬೇರೆ ಬೇರೆ ಛಾಯಾಚಿತ್ರಕರು, ಚಿತ್ರಗ್ರಾಹಕರು ಆಯಕಟ್ಟಿನ ಜಾಗದಲ್ಲಿ ನಿಂತು ಈ ಛಾಯಾಗ್ರಹಣವನ್ನು ಮಾಡ್ತಾ ಇರುವಂಥದ್ದು ವಿಶೇಷ. ಆದ್ದರಿಂದ ಈ ಒಂದು ದೃಶ್ಯಗಳು ಬಹಳ ಸ್ಪಷ್ಟವಾಗಿ ನಿಮಗೆ ಮನೆಯಲ್ಲಿ ಕೂತು TVಯ ಮೇಲೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ, ಅಥವಾ ನಮ್ಮ ಮೊಬೈಲ್ಗಳಲ್ಲಿಯೂ ನೋಡುವುದಕ್ಕೆ ನಮ್ಮ ಯೂಟ್ಯೂಬ್ನ ಮೂಲಕ ಅವಕಾಶ ಆಗಿದೆ. ನಮ್ಮೆಲ್ಲ ಕಾರ್ಯಕ್ರಮಗಳ ಪ್ರಾಯೋಜಕರು ಅಸ್ತ್ರ ಗ್ರೂಪ್ ಮತ್ತು ಲ್ಯಾಂಡ್ ಟ್ರೇಡ್ಸ್ ಅವರನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಪ್ರೋತ್ಸಾಹಿಸಬೇಕು. ಯಾವುದೇ ಕಲಾ ಕಾರ್ಯಕ್ರಮ ಇರಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಅಥವಾ ಸಾಮಾಜಿಕವಾದ ಎಂಥ ದೊಡ್ಡ ಮಟ್ಟದ ಕಾರ್ಯಕ್ರಮ ಇರಲಿ, ಬಹುಶಃ ಇಂತಹ ಪ್ರಾಯೋಜಕರ ಒಂದು ಬೆಂಬಲ ಇಲ್ಲದೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಬಹುಶಃ ನಮ್ಮನ್ನೆಲ್ಲ ಅವರು ಬೆಳೆಸ್ತಾರೆ ಎನ್ನುವುದನ್ನು ನಾವು ಪ್ರಾಂಜಲವಾದಂಥ ಒಂದು ಒಪ್ಪಿಕೊಳ್ಳಬೇಕು. ಮಂಗಳೂರಿನ ದಸರಾ ಅದ್ಭುತವಾದ ಒಂದು ವಿದ್ಯಮಾನ. ಪ್ರತಿ ವರ್ಷ ಕೂಡ ಅದಕ್ಕಾಗಿ ನಾವು ಕಾಯ್ತೇವೆ, ಈ ಸಲ ಹೇಗಿರ್ತದೆ ಎನ್ನುವುದನ್ನು. ಮಾತ್ರ ಅಲ್ಲ, ದೇಶ ವಿದೇಶದಲ್ಲಿ ಈ ಊರಿನವರು ಇದ್ದರು ಅವರ ಒಂದು ರಜಾ ದಿನವನ್ನು ಆ ದಿವಸಕ್ಕೆ ಅವರು ಕಾದಿರಿಸಿ ಬರುವುದನ್ನು, ಮತ್ತು ನವರಾತ್ರಿ ಎಲ್ಲ ದಿವಸಗಳಲ್ಲಿ ಕೂಡ ಬೇರೆ ಬೇರೆ ದೇವಿ ದೇವಾಲಯಗಳಿಗೆ ಸಂದರ್ಶನ ಕೊಡುವಂಥದ್ದನ್ನು, ಉತ್ಸವದ ಸಂಭ್ರಮದಲ್ಲಿ ಅವರು ಭಾಗಿಗಳಾಗಿರುವುದನ್ನು ನಾವು ಪ್ರತಿ ವರ್ಷ ಕಾಣ್ತೇವೆ. ಸಹಸ್ರಾರು ಜನ ಪ್ರತಿ ದಿವಸ ಬಂದು ಹೋಗ್ತಾರೆ. ಆತಿಥ್ಯದಲ್ಲಿ ಅವರಿಗೆ ಅನ್ನ ಪ್ರಸಾದವನ್ನು ಕೊಡುವಲ್ಲಿ ಎಲ್ಲ ಕ್ಷೇತ್ರಗಳು ಕೂಡ ಮುಂಚೂಣಿಯಲ್ಲಿ ಇರ್ತವೆ. ಕುದ್ರೋಳಿಯಲ್ಲಿ ಕೂಡ ಆ ವ್ಯವಸ್ಥೆ ಧಾರಾಳವಾಗಿ ಇದೆ, ಶಿಸ್ತುಬದ್ಧವಾದಂಥ ವ್ಯವಸ್ಥೆ ಇದೆ. ವಾಹನ ಪಾರ್ಕಿಂಗ್ಗಳಿಗೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಇತ್ತೀಚೆಗೆ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ದೂರ ದೂರದಿಂದ ಬರುವವರಿಗೆ ದೇವಾಲಯ ಸದಾ ತೆರೆದಿರುತ್ತದೆ. ಹಾಗಾಗಿ ಯಾವ ಹೊತ್ತಿಗೆ ಬಂದರೂ ಕೂಡ ದೇವರ ದರ್ಶನಕ್ಕೆ
ಅನುಕೂಲ ಮಾಡಿಕೊಟ್ಟಿರುವುದು ಕೂಡ ಒಂದು ವಿಶೇಷ. ನೋಡಿ, ಇಷ್ಟು ಹೊತ್ತಾದರೂ ಕೂಡ ಜನ ಜಮಾಯಿಸಿದ್ದಾರೆ ಅಂತ ಹೇಳ್ಬೋದು. ಭಾಳ ಲಘು ಬಗೆಯಿಂದ ಆಚೆ ಈಚೆ ಹೋಗ್ತಾ ಇರುವುದನ್ನು ನೀವು ಕಾಣ್ತೀರಿ. ಮತ್ತು ಹತ್ತಿರದ ಆಸುಪಾಸಿನ ಮನೆಗಳಲ್ಲಿರುವವರು ಕೂಡ ಹೊರಗೆ ಬಂದು ಅವರ ಆ ದಾರಿಗೆ ಮೆರವಣಿಗೆ ಬರುವಾಗ ಅದರ ಸೊಬಗನ್ನು ಕಾಣುವುದು ಕಾಣ್ತದೆ. ಅವರೆಲ್ಲ ರಸ್ತೆ ಬದಿಯಲ್ಲಿ ನಿಂತು ಕುತೂಹಲದಿಂದ ನೋಡ್ತಾ ಇರುವುದನ್ನು ನೀವು ಗಮನಿಸ್ಬೋದು. ಯುವಕರೆಲ್ಲ ಬಹಳ ಸಂತೋಷದ ಸಂಭ್ರಮದ ಒಂದು ತಮ್ಮ ಅನುಭವಗಳನ್ನು ಅಲ್ಲಿ ಕಾಣಿಸ್ತಾ ಇದ್ದಾರೆ. ನೋಡಿ, ಕುಣಿತಾ ಇದ್ದಾರೆ. ಹೆಚ್ಚಿನ ಶಾಲಾ ಕಾಲೇಜುಗಳಿಗೆ ಈ ದಿವಸ ರಜೆ ಇತ್ತು. ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟಂಥ ಹುಡುಗರೆಲ್ಲ ಈಗ ಅವರ ಸ್ನೇಹಿತರ ಜೊತೆಯಲ್ಲಿ ಬಹಳ ಸಂಭ್ರಮದ ಆಚರಣೆಯನ್ನು ಮಾಡ್ತಾಯಿದ್ದರು. ಈಗ ರಾತ್ರಿ ಆದರೂ ಕೂಡ ಅವರ ಉತ್ಸಾಹ ತಗ್ಗಲಿಲ್ಲ. ಇದು ಲಾಲ್ಬಾಗ್ನಲ್ಲಿ ಕಾಣುವಂಥ ದೃಶ್ಯ. ಒಂದು ತುದಿ ಎಂ ಜಿ ರಸ್ತೆಗೆ ಹೋಗಿದೆ, ಇನ್ನೊಂದು ತುದಿ ಇಲ್ಲಿ ಲಾಲ್ಬಾಗ್ ಹತ್ತಿರ ಇದೆ. ನೀವು ಕಲ್ಪನೆ ಮಾಡಿಕೊಳ್ಬೋದು, ಮೈಲುದ್ದದ ಶೋಭಾಯಾತ್ರೆ ಇದು. ಮಂಗಳೂರು ದಸರಾದ ಶೋಭಾಯಾತ್ರೆ ಭಾಳ ಸಂಭ್ರಮದಿಂದ ನಡೆಯುತ್ತಾ ಇದೆ. ವಿಶ್ವವಿಖ್ಯಾತವಾಗಿರುವಂತಹ ಈ ದಸರಾ ಉತ್ಸವ ವರ್ಷದಿಂದ ವರ್ಷಕ್ಕೆ ಅತ್ಯಂತ ವೈಭವೋಪೇತವಾಗಿ ಆಗ್ತಾ ಇದೆ. ಈಗ ನೋಡಿ, ಕುದ್ರೋಳಿಯ ಕ್ಷೇತ್ರ ಇಲ್ಲಿ ಕಾಣ್ತಾ ಇದೆ ನಮಗೆ. ಈಗ ಸ್ವಲ್ಪ ಬಿಕ್ಕು ಅಂತ ಹೇಳ್ತದೆ, ಕಿಕ್ಕಿರಿದ ಜನಸಂದಣಿ ಇದ್ದಂಥ ಪ್ರದೇಶ. ಆದರೆ ಆ ಒಂದು ವಿದ್ಯುತ್ ದೀಪಗಳ ಅಲಂಕಾರ ಹಾಗೇ ಇದೆ. ಈಗ ವಿದ್ಯುತ್ ದೀಪಗಳ ಅಲಂಕಾರವನ್ನು ಇಷ್ಟು ಸ್ಪಷ್ಟವಾಗಿ ಜನ ಇರುವಾಗ ನಮಗೆ ನೋಡಲಿಕ್ಕೆ ಆಗಲಿಲ್ಲ. ಈಗ ನಮ್ಮ ಕ್ಯಾಮರಾ ಕಣ್ಣಿಗೆ ಅದು ಸಿಕ್ಕಿದೆ. ಕತ್ತಲು ಬೆಳಕಿನ ಆಟದಲ್ಲಿ ಅದು ಹೇಗೆ ಕಾಣುತ್ತದೆ ಎನ್ನುವುದನ್ನು ನೀವು ನೋಡಬಹುದು. ಅಲ್ಲಿ ಗೋಕರ್ಣನಾಥನ ಪ್ರಧಾನವಾದಂತಹ ದೇವಾಲಯ, ಆಮೇಲೆ ಆಸುಪಾಸಿನಲ್ಲಿರತಕ್ಕಂತಹ ಸಭಾಂಗಣಗಳು, ತುಳಸಿಮಾ ಕಲ್ಯಾಣ ಮಂಟಪ, ಮತ್ತು ಬೇರೆ ಬೇರೆ ದೇವಾನುದೇವತೆಗಳ ಗುಡಿಗೋಪುರಗಳು, ಬೃಹತ್ತಾದಂತಹ ನಂದಿಯ ವಿಗ್ರಹ, ಇದೆಲ್ಲ ಒಂದೇ ನೋಟಕ್ಕೆ ನಮಗೀಗ ನಿಮ್ಮ ಟಿ ವಿ ಪರದೆ ಮೇಲೆ ಕಾಣ್ತಾ ಇರುವುದನ್ನು ಗಮನಿಸಿ. ಇನ್ನೂ ಕೂಡ ಆಸುಪಾಸಿನಲ್ಲಿ ಜನ ಇದ್ದಾರೆ. ತುಂಬ ವ್ಯಾಪಾರಿಗಳು ಕೂಡ ಅಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಜನಜಂಗುಳಿ ಕಡಿಮೆ ಆಗಲಿಲ್ಲ ಅಲ್ಲಿ. ಇವರು ಯಾಕೆ ಇಲ್ಲಿದ್ದಾರೆ ಅಂತ ಹೇಳಿದರೆ, ಈ ಶೋಭಾಯಾತ್ರೆ ಮರಳಿ ಇಲ್ಲಿಗೆ ಬಂದು ಸೇರ್ತದೆ. ಹಾಗಾಗಿ ಮೆರವಣಿಗೆ ಜೊತೆಗೆ ಇವರು ಹೋಗಲಿಲ್ಲ, ಯಾವಾಗ ಬರ್ತದೆ ಎನ್ನುವುದನ್ನು ನಿರೀಕ್ಷೆ ಮಾಡಿಕೊಂಡು ಅಲ್ಲಿದ್ದಾರೆ. ಹೊತ್ತು ಬೆಳಗಾಗುವಂಥ ಸಾಧ್ಯತೆ ಕೂಡ ಇದೆ, ಹೇಳಿಕೆ ಬರುವುದಿಲ್ಲ. ಆದರೆ ಸಂಪೂರ್ಣ ಬೆಳಗಾಗುವುದಿಲ್ಲ, ಅದರ ಒಳಗೆ ಎಲ್ಲ ಆಗ್ತಾಯಿತ್ತು. ಮೊದಲೆಲ್ಲ ಹಾಗಿತ್ತು, ಮೊದಲೆಲ್ಲ ಶುರುವಾಗುವಾಗಲೇ ಲೇಟ್ ಆಗ್ತಾಯಿತ್ತು. ಹಾಗಾಗಿ ಸಾಮಾನ್ಯ ನವದುರ್ಗೆಯರ ವಿಸರ್ಜನೆ ಆಗಿ ಶಾರದಾ ವಿಸರ್ಜನೆ ಆಗುವಾಗ 7-8 ಗಂಟೆ ಆದದ್ದು ಕೂಡ ಉಂಟು. ಈಗ ಸ್ವಲ್ಪ ಬೇಗ ಮಾಡ್ತಾ ಇರ್ತಾರೆ. ಹಾಗಾಗಿ ರಾತ್ರಿ ಇಡೀ ಈ ಶೋಭಾಯಾತ್ರೆ ಸ್ವಲ್ಪ ಶೀಘ್ರಗತಿಯಿಂದ ಸಾಗುವಂತಹ ವ್ಯವಸ್ಥೆಗಳನ್ನು ಇತ್ತೀಚೆಗೆ ಮಾಡಿದ್ದಾರೆ. ಮೊದಲೆಲ್ಲ ನಾವು ನೋಡಿದ್ದೇವೆ, ಜನಾರ್ದನ ಪೂಜಾರಿಯವರು ಸಂಜೆಯಿಂದ ಇದರ ಜೊತೆಗಿದ್ದವರು ಮೆರವಣಿಗೆಯ ಉದ್ದಕ್ಕೂ ಕೂಡ ಬಹಳ ವೇಗದಿಂದ ನಡ್ಕೊಂಡು ಹೋಗುವುದನ್ನು ನಾವು ನೋಡಿದ್ದೇವೆ. ಇಡೀ ರಾತ್ರಿ ಅವರು ನಡೆದು
ಬೆಳಗ್ಗೆ ವಿಸರ್ಜನೆ ಆಗುವಲ್ಲಿವರೆಗೂ ಕೂಡ ಮಾರ್ಗದರ್ಶನ ನೀಡ್ತಾ ಇದ್ದಂಥ ದಿನಗಳಿದ್ದವು. ಈಗ ಆರೋಗ್ಯ ಇಲ್ಲ, ಸ್ವಲ್ಪ ವಯೋಸಹಜವಾದಂತಹ ದೌರ್ಬಲ್ಯ ಉಂಟವರಿಗೆ. ಆದರೂ ಕೂಡ ಅಸ್ವಾಸ್ಥ್ಯದ ನಡುವೆ ಕೂಡ ಅವರೀಗ ಪ್ರತಿ ದಿವಸ ಕೂಡ ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಂದ ಆದಂಥ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿಯೇ ಈ ವರ್ಷದ ದಸರಾ ಕೂಡ ಇಷ್ಟು ಅದ್ಧೂರಿಯಾಗಿ ನಡೆಯೋದಕ್ಕೆ ಸಾಧ್ಯ ಆಗಿದೆ. ಈ ನವರಾತ್ರಿ ಎನ್ನುವಂಥದ್ದು ಪ್ರತಿ ವರ್ಷ ಹೇಗೆ ಬರ್ತದೋ ಹಾಗೆ ಇತರ 3 ನವರಾತ್ರಿಗಳು ಕೂಡ ಇವೆ. ಒಟ್ಟು ವರ್ಷದಲ್ಲಿ 4 ನವರಾತ್ರಿಗಳು ಬಂದು ಹೋಗ್ತವೆ ಅಂತ ನಮಗೆ ದಾಖಲೆಗಳಲ್ಲಿ ಸಿಗ್ತದೆ. ಅದು ಯಾವುದು ಅಂತ ಕೇಳಿದರೆ, ಒಂದು ವಸಂತ ನವರಾತ್ರಿ, ಆಮೇಲೆ ಆಷಾಢ ನವರಾತ್ರಿ, ಆಷಾಢ ಮಾಸದಲ್ಲಿ ಬರುವುದು, ಇನ್ನೊಂದು ಶರನ್ನವರಾತ್ರಿ, ಅದು ಶರತ್ಕಾಲದಲ್ಲಿ, ಮತ್ತೊಂದು ಪುಷ್ಯ ಮಾಘ ನವರಾತ್ರಿ. 4 ಋತುಗಳಿಗೆ ಸಂಬಂಧಪಟ್ಟು 4 ನವರಾತ್ರಿಗಳು ಬರ್ತವೆ. ಶರದ್ ನವರಾತ್ರಿ ಶರತ್ಕಾಲದಲ್ಲಿ ಬರುವಂಥದ್ದು ವಿಶೇಷ. ಅದು ಶರತ್ ಅಂದರೆ ಬೆಳಕು ಅಂತ ಅರ್ಥ. ಹಾಗೆ ಶಾರದಾ ಅಂದರೆ ಬೆಳಕು, ಅದು ಜ್ಞಾನದ ಸಂಖ್ಯೆ. ಹಾಗಾಗಿ ಶರನ್ನವರಾತ್ರಿಯನ್ನು ನಾವು ವಿಶೇಷವಾಗಿ ಸಂಭ್ರಮದಿಂದ ಆಚರಿಸ್ತೇವೆ. ಅದು 9 ದಿವಸಗಳ ಉತ್ಸವ. ದಶಹರಾ 10 ಹಗಲು ಮತ್ತು 9 ರಾತ್ರಿ. ನವರಾತ್ರಿ ಅಂದರೆ 9 ರಾತ್ರಿ, ದಶಹರಾ ಅಂದರೆ 10 ಹಗಲು. ಹಾಗಾಗಿ 9 ರಾತ್ರಿ 10 ಹಗಲು ಇರತಕ್ಕಂಥ ಒಂದು ವಿಶಿಷ್ಟವಾದಂತಹ ಹಬ್ಬ ಅದು ಶರನ್ನವರಾತ್ರಿ. ಕೆಲವು ವರ್ಷ ಅದು ಸ್ವಲ್ಪ ಹೆಚ್ಚು ದೀರ್ಘ ಆಗೋದು ಉಂಟು. ಈ ಸಲ 11 ದಿವಸ ಆಗಿದೆ ನೋಡಿ, 22ರಿಂದ 2 11 ದಿವಸಗಳಾಗಿದೆ. ಆ ವ್ಯತ್ಯಾಸಗಳು ಕಾಲಮಾನದಲ್ಲಿ ಬರ್ತದೆ ನಮಗೆ. ಈ ಶರದೃತುವಿನ ನವರಾತ್ರಿಯ ವೈಶಿಷ್ಟ್ಯ ಅಂತ ಹೇಳಿದರೆ, ವಿಪರೀತ ಮಳೆ ಇಲ್ಲದಂತಹ ಒಂದು ಹಿತವಾದ ಕಾಲ ಅದು. ಈ ಸಲ ಮಳೆ ಸ್ವಲ್ಪ ವಿಪರೀತ ಇದೆ, ಆದರೆ ತುಂಬ ನೆರೆಹಾವಳಿ ಎಲ್ಲ ಇರುವುದಿಲ್ಲ. ಯಾಕಂದರೆ ಮಳೆಗಾಲ ಅಲ್ಲ ಇದು. ಸಾಮಾನ್ಯವಾಗಿ ಶರತ್ಕಾಲ ಅಂತ ಹೇಳಿದರೆ ಅದು ಮಳೆಗಾಲ ಕಳೆದಂತಹ ಒಂದು ವಾತಾವರಣ ಇರಬೇಕಲ್ಲಿ. ಆದರೆ ಈಗ ಇತ್ತೀಚೆಗೆ ನಮಗೆ ಮಳೆಗಾಲ ಸ್ವಲ್ಪ ದೀರ್ಘವಾಗಿರುವ ಹಾಗೆ ಕಾಣುತ್ತದೆ. ನದಿ ಕೆರೆಗಳು ತುಂಬಿ ಭೂದೇವಿ ಹಸಿರು ಸೀರೆಯಿಟ್ಟು ಸಂಭ್ರಮಿಸುವಂಥ ಕಾಲದಲ್ಲಿ ನಾವು ನವರಾತ್ರಿ ಉತ್ಸವವನ್ನು ಆಚರಿಸ್ತೇವೆ. ಆಶ್ವೀಜ ಮಾಸದ ಶುಕ್ಲ ಪಕ್ಷ ಪಾಡ್ಯ ದಿನದ ಒಂದು ನವಮಿ ದಿನದವರೆಗೆ, ಆ ಪಾಡ್ಯದಿಂದ ನವಮಿ ದಿನದವರೆಗೆ ಈ ಉತ್ಸವ ನಡೆಯುತ್ತದೆ. 9 ದಿನಗಳನ್ನು ಶ್ರೀದೇವಿಯ ಬೇರೆ ಬೇರೆ ರೂಪಗಳಲ್ಲಿ ನಾವು ಆಚರಿಸುವಂಥದ್ದು. ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಹೀಗೆ ಆರಾಧನೆ ಮಾಡ್ತೇವೆ. ಸಂಪತ್ತು ನೀಡುವವಳು ಮಹಾಲಕ್ಷ್ಮಿ ಅಂತ. ಆ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ದೇವಿ ಮಹಿಷಾಸುರನನ್ನು ಕೊಳ್ತಾಳೆ ಅಂತ ಹೇಳ್ತೇವೆ. ಇನ್ನು ತೇಜಸ್ಸು ಮತ್ತು ಶಕ್ತಿಯನ್ನು ನೀಡುವವಳು ಮಹಾಕಾಳಿ. ಆಕೆ ವಿಷ್ಣು ಮಾಯಾರೂಪಳಾಗಿ ಮಧುಕೈಟಭರನ್ನು ಕೊಳ್ತಾಳೆ. ಅವಳು ಪ್ರಥಮ ದೇವಿ. 2ನೇವಳು ಮಹಾಲಕ್ಷ್ಮಿ. 3ನೇವಳು ಮಹಾಸರಸ್ವತಿ, ಆಕೆ ಜ್ಞಾನವನ್ನು ನೀಡುವವಳು. ಹಾಗಂತ ಜ್ಞಾನವನ್ನು ನೀಡಬೇಕಾಗಿದ್ದರೆ ಅಜ್ಞಾನವನ್ನು ಹೋಗಲಾಡಿಸಬೇಕು. ಅಜ್ಞಾನದ ಪ್ರತಿನಿಧಿಗಳಾದಂಥ ರಕ್ಕಸರು, ಶುಂಭ ಇರ್ಬೋದು, ನಿಶುಂಭ ಇರ್ಬೋದು, ರಕ್ತಬೀಜ ಇರ್ಬೋದು, ಧೂಮ್ರಾಕ್ಷ ಇರ್ಬೋದು, ಚಂಡಮುಂಡರಿರ್ಬೋದು, ಇವರೆಲ್ಲವರನ್ನು ಕೊಂದಗೊಡಿ ಯಾರು ಅಂತ ಕೇಳಿದರೆ ಈ ಶಾರದಾ ಮಾತೆ ಸರಸ್ವತಿ. ಹಾಗಾಗಿ ಸರಸ್ವತಿಯ ಒಂದು ಶಕ್ತಿ ವಿಶೇಷ. ಆಕೆಯನ್ನು ಶಾಂಭವಿ ಅಂತಲೂ ಹೇಳ್ತೇವೆ, ಕೌಶಿಕಿ ಅಂತಲೂ ಹೇಳ್ತೇವೆ. ಹಾಗಾಗಿ ಅಕ್ಕ ಮಹಾಕಾಳಿ, ಮಧ್ಯದವಳು ಮಹಾಲಕ್ಷ್ಮಿ, ಕೊನೆಯ ತಂಗಿ ಮಹಾಸರಸ್ವತಿ ಅಂತ ನಮ್ಮ ನಂಬಿಕೆ. ನೀವು ನೋಡಿರ್ಬೋದು, ನಮ್ಮ ವಿ4 ನ್ಯೂಸ್ನಲ್ಲಿ ನಾವು ಬೇರೆ ಬೇರೆ ದೇವಿ ದೇವಸ್ಥಾನಗಳ ನವರಾತ್ರಿ ವೈಭವವನ್ನು ನಿಮಗೆ ತೋರಿಸಿದ್ದೇವೆ. ಇದರಲ್ಲಿ ಕೊಲ್ಲೂರು ಕ್ಷೇತ್ರಕ್ಕೆ ಹೋಗಿದ್ದೇವೆ, ಆಮೇಲೆ ಸೌಕೂರು ಕ್ಷೇತ್ರಕ್ಕೆ ಹೋಗಿದ್ದೇವೆ, ಇನ್ನೊಂದು ಕಮಲಶಿಲೆ ಕ್ಷೇತ್ರ ಉಂಟು. ಈ ಸಲ ನಮಗೆ ಹೋಗಲಿಕ್ಕೆ ಆಗಲಿಲ್ಲ. ಅದಕ್ಕೆ ಒಂದಕ್ಕೊಂದು ಸಂಬಂಧ ಇದೆ. ಸೌಕೂರಿನಲ್ಲಿರುವಂಥ ದುರ್ಗಾ ಪರಮೇಶ್ವರಿ ದೇವಿ ಆಕೆ ಮಹಾಕಾಳಿಯ ಸ್ವರೂಪ, ಅವಳನ್ನು ಅಕ್ಕ ಅಂತ ಕರೆಯುವುದು. ಆಮೇಲೆ ಕೊಲ್ಲೂರಿನಲ್ಲಿರುವಂತಹ ಮೂಕಾಂಬಿಕಾ ದೇವಿ ಆಕೆ ಮಹಾಲಕ್ಷ್ಮಿಯ ಸ್ವರೂಪ. ಅಲ್ಲಿ ಹಣ ಹರಿದು ಬರ್ತದೆ ನೋಡಿ, ಮಹಾಲಕ್ಷ್ಮಿಯ ಸ್ವರೂಪ ಆಕೆ ಮಧ್ಯದವಳು. ಆಮೇಲೆ ಕಮಲಾಶಿಲೆಯಲ್ಲಿ ಇರತಕ್ಕಂತಹ ರಾಮಿ ದುರ್ಗಾ ಪರಮೇಶ್ವರಿ ಆಕೆ ಮಹಾ ಸರಸ್ವತಿ ಸ್ವರೂಪಗಳು. ಅದು ಬಹಳ ಸುಂದರವಾದಂತಹ ದೇಗುಲ. ಅದು ಭಾಳಷ್ಟು
ಕೆಳಗಿರುವಂಥದ್ದು ನೋಡುವಾಗ ನಮಗೆ ತುಂಬ ಗುಂಡಿಯಲ್ಲಿದ್ದಾಗೆ ಕಾಣುತ್ತದೆ. ಆದರೆ ವಿಶಾಲವಾದಂಥ ದೇವಸ್ಥಾನ. ಮೇಲಿನಿಂದ ಪಾವಟಿಗಳಲ್ಲಿ ಇಳಿದು ನಾವು ಬರಬೇಕು. ಹತ್ತಿರದಲ್ಲಿ ಒಂದು ನದಿ ಹರಿಯುತ್ತಾ ಇದೆ. ಮಳೆಗಾಲದಲ್ಲಿ ನದಿಯ ನೀರು ದೇವಸ್ಥಾನದ ಒಳಗೆ ಕೂಡ ಬರ್ತದಂತೆ. ದೇವಿಗೆ ಆರ್ಗನೈಸರ್ಸ್ ಜೊತೆ ಮಾತಾಡೋಣ ಸರ್. 31 ವರ್ಷದಿಂದ ಸಾವೊಂದುಂಟು ದಾದ ಮನ್ಪರ್ ಈ ಒಂದು ದಸರಾ 31ನೇ ವರ್ಷದ ದಸರಾ ಮಂಗಳೂರು ದಸರಾ ಎಂಗ್ಲಿಗೆ ಬಾರಿ ಖುಷಿ ಒಂದುಂಟು. ಈ ದಸರಾದ ಪರ್ಬನ ಎಂಗ್ಲು ಆಚರಣೆ ಮಾಡ್ತಂದಿಲ್ಲ 35ನೇ ವರ್ಷ ಎಂಗ್ಲಿಗೆ ಸಾರ್ವಜನಿಕನ ಪಕ್ಕ ಜನಾರ್ದನ ಪೂಜಾರನ ನೆಟ್ಟು ಎಂಗ್ಲು ನಡ್ತಂದು ಉಂಟು ಖುಷಿ ಗಮ್ಮತ್ ಜೋಕ್ಲೆಗ್ಲೇ ಪನ್ಪರೆ ಪಾಡ್ಲೆ ಎಸ್ ವೀಕ್ಷಕರೇ, ಇದಾಗಿತ್ತು ಶಿವ ಫ್ರೆಂಡ್ಸ್ ತಂಡದ ಟ್ಯಾಬ್ಲೋ. ಅದೇ ರೀತಿ ಮತ್ತೊಂದು ಟ್ಯಾಬ್ಲೋ ಇದೆ. ನಮ್ಮ ಜೊತೆ ಇನ್ನೊಬ್ರು ಕೂಡ ಅತಿಥಿ ಇದ್ದಾರೆ, ಸುನಿಲ್ ಬಜ್ರಕೇರಿ ಅವರು. ಬನ್ನಿ ನಾವು ಅವ್ರ ಜೊತೆ ಕೂಡ ಮಾತಾಡೋಣ. ಸರ್ ನಮಸ್ತೆ. ನಮ್ಮ ಬ್ಯಾಕ್ ಬೋನ್ ನಮ್ಮ ಏಳು ಪಿಲಿ ಉಂಟು ದೇವಣ ದಿನ ದಿನ ಪಿಲಿ ಪಾಡ್ರೆ ಜನಗಳು ಜಾಸ್ತಿ ಬರ್ಪೇರು. ಕಿನ್ನಿ ಪಿಲಿ ಒಂಜಿ 15 ಪಿಲಿ ಕುಲ್ಲ ಕಿನ್ನಿ ಪಿಲಿ ಇನಿ ಪ್ರತಿಯೊರು ಅಲ್ಲಿ ಹೋಗ್ತಾ ಇರುವಂತಹ ಜನಗಳನ್ನು ಮಾತಾಡಿಸ್ತಾರೆ. ಹಾಗೆ ಬೇರೆ ಬೇರೆ ಕಲಾ ತಂಡಗಳನ್ನು ಮಾತಾಡಿಸ್ತಾರೆ. ಅವರ ಸಂಭ್ರಮವನ್ನು ನಮಗೆ ನೋಡಲಿಕ್ಕೆ ಆಗ್ತದೆ ಮತ್ತು ಅವರ ಅನುಭವಗಳನ್ನು ಕೇಳಲಿಕ್ಕೆ ಕೂಡ ಆಗ್ತದೆ. ನವರಾತ್ರಿ ಅಂದರೆ ಅಷ್ಟು ಒಂದು ವಿಶೇಷ ಅಂತ ಹೇಳಿ ನಾವು ದುರ್ಗೆಯರ ಬಗ್ಗೆ ಮಾತಾಡ್ತಾ ಇದ್ದೆವು. ಈ 3 ತ್ರಿಶಕ್ತಿಗಳು ದೇವಿ ಸಪ್ತಶತಿಯಲ್ಲಿ ದೀರ್ಘವಾಗಿ 700 ಶ್ಲೋಕಗಳಲ್ಲಿ ಅವರ ಕಾರಣಿಕವನ್ನು ವರ್ಣಿಸ್ತಾರೆ ವೇದವ್ಯಾಸರು. ಈ ದೇವಿ ಭಾಗವತ ಎನ್ನುವುದು ನಮಗೆ ರಾಮಾಯಣ ಮಹಾಭಾರತ ಮತ್ತು ಭಾಗವತಗಳಷ್ಟೇ ಪವಿತ್ರವಾಗಿರತಕ್ಕಂಥದ್ದು. ಜನಮೇಜಯ ಸರ್ಪಯಾಗವನ್ನು ಮಾಡುವ ಸಂದರ್ಭದಲ್ಲಿ ಅವನಿಗೆ ಜೈಮಿನಿ ಮಹರ್ಷಿಗಳು, ವೈಶಂಪಾಯನ ಮಹರ್ಷಿಗಳು ಮಹಾಭಾರತದ ಕಥೆಯನ್ನು ಹೇಳ್ತಾರೆ. ಆ ಕಥೆಯನ್ನು ಹೇಳುವಾಗ ಅವನಿಗೆ ಬಂದ ಸರ್ಪಯಾಗದಿಂದ ಬಂದಂತಹ ನಾಗದೋಷ, ಕುಷ್ಠರೋಗ ಅದು ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಕೊನೆಗೂ ಕೂಡ ಅದರ ಅಂಶಗಳು ಉಳಿದಿರ್ತದೆ ಅಂತೆ. ಹಾಗಾಗಿ ಅದನ್ನು ನಿವಾರಿಸುವುದಕ್ಕೆ ವೇದವ್ಯಾಸರು ಪುನಃ ಈ ಒಂದು ದೇವಿ ಸಪ್ತಶತಿಯನ್ನು ಬರೆದರು ಅಂತ ಹೇಳ್ತೇವೆ. ಹಾಗಾಗಿ ಅದು ಬಂತು. ಇಲ್ಲಿ ನೋಡಿ, ನಾರಾಯಣ ಗುರುಗಳ ವಿಗ್ರಹ ಕೂಡ ಇದೆ. ಇದು ಚಿತ್ರಪಟ. ನಾರಾಯಣ ಗುರುಗಳ ಚಿತ್ರಪಟವನ್ನು ಕೂಡ ಈ ಒಂದು ಶೋಭಾಯಾತ್ರೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಯಾಕಂದರೆ ಈ ಕ್ಷೇತ್ರವನ್ನು ಪ್ರತಿಷ್ಠಾಪನೆ ಮಾಡಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರೊಂದು ಅಭೂತಪೂರ್ವವಾದಂತಹ ಯೋಗಿಗಳು. ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂತ ಇಡೀ ಮನುಕುಲಕ್ಕೆ ಸಂದೇಶವನ್ನು ಕೊಟ್ಟವರು. ಹಾಗೆ ದೇವಿ ಸಪ್ತಶತಿ ಎನ್ನುವಂಥದ್ದು ಸ್ವಯಂ ಭಗವಾನ್ ವ್ಯಾಸರಿಂದಲೇ ರಚಿಸಲ್ಪಟ್ಟಿರುವಂಥದ್ದು. ಅದರಲ್ಲಿ ದೇವಿಯ ಮಹಾತ್ಮೆಯ ಅನೇಕ ಕಥೆಗಳು ಬರ್ತವೆ. ದೇವಿ ಮಹಾತ್ಮೆಯಲ್ಲಿ ಬರುವಂಥ ಈ 3 ಶಕ್ತಿಗಳ ವಿಶೇಷವಾದಂಥ ಪವಾಡಗಳನ್ನು ಕೂಡ ಅದರಲ್ಲಿ ಅವರು ವರ್ಣಿಸಿದ್ದಾರೆ. 9 ಸಂಖ್ಯೆಗೆ ಬಹಳ ವಿಶೇಷದ ನಮ್ಮಲ್ಲಿ. 9 ನಾವು ಅಂದರೆ 9 ಅಂತ ಆಗ್ತದೆ, ಹೊಸತ್ತು ಅಂತಲೂ ಆಗ್ತದೆ. ಈ 9ರ ಗುಣಾಕಾರದಲ್ಲಿ ನಾವು ಗುಣಲಬ್ಧವನ್ನು ಪರಸ್ಪರ ಕೂಡಿಸಿದರೆ ಇಲ್ಲಿ ಬರುವಂಥದ್ದು 9 ಆಗ್ತದೆ. ನೋಡಿ, 9 × 9 ಅಂದರೆ 8. ಆ 81ರಲ್ಲಿ 8 ಮತ್ತು 1 ಸೇರಿಸಿದರೆ 9 ಆಗ್ತದೆ. ಅದನ್ನು ನಾನು ಹೇಳಿದ್ದು 9ರ ಗುಣಾಕಾರ. 9 ಸಂಖ್ಯೆಯ ವಿಶೇಷತೆ ಇದು. ನೋಡಿ, 9ಕ್ಕೆ 9 ಗುಣಿಸಿದರೆ ಬರುವಂಥದ್ದು 81. 81ರಲ್ಲಿ 8 ಮತ್ತು 1 ಅಲ್ವಾ, ಅದನ್ನು ಪ್ಲಸ್ ಮಾಡಿದರೆ
ಕೂಡಿಸಿದರೆ ಆಗ ಬರುವುದು 9. ಇದು ದುರ್ಗಾಂಬಿಕೆಯ ಮೇಲ್ಮೆ ಅಂತ ಹೇಳ್ಬೋದು. ಶ್ರೀದೇವಿ ಎಷ್ಟೇ ಅವತಾರ ತಾಳಿದರೂ ಕೂಡ ಕೊನೆಯಲ್ಲಿ ಅವಳು ತೋರುವುದು ಪರಿಪೂರ್ಣೆಯಾದಂಥ ಆದಿಶಕ್ತಿಯ ಸ್ವರೂಪವನ್ನು. ಹಾಗಾಗಿ ನಮಗೆ ಈ ನವದುರ್ಗೆಯರ ಜೊತೆಗೆ ಆದಿಶಕ್ತಿಯ ಸ್ವರೂಪವನ್ನು ಕೂಡ ಪ್ರತಿಷ್ಠಾಪಿಸುವಲ್ಲಿ ವಿಶೇಷವಾದ ಅರ್ಥ ಕಾಣುತ್ತದೆ. ಶೈವ, ವೈಷ್ಣವ, ಶಾಕ್ತ, ಸೌರ, ಗಾಣಪತ್ಯ, ಕೌಮಾರ ಈ ಒಂದು ಷಣ್ಮತಗಳಿದೆ. ಈ 6 ಪಂಥದವರು ಕೂಡ ಶಕ್ತಿ ದೇವತೆಯಾದಂಥ ದುರ್ಗೆಯನ್ನು ಆರಾಧಿಸ್ತಾರೆ. ಅವರು ಯಾವುದೇ ಪಂಥ ಇರಲಿ, ಶಾಕ್ತರಿರಲಿ, ಶೈವರಿರಲಿ, ವೈಷ್ಣವರಿರಲಿ, ಗಾಣಪತ್ಯರಿರಲಿ, ಅವರಿಗೆ ಪ್ರಧಾನ ದೇವರು ಈಗ ಶೈವರಿಗೆ ಈಶ್ವರ, ವೈಷ್ಣವರಿಗೆ ವಿಷ್ಣು, ಶಾಕ್ತರಿಗೆ ಶಕ್ತಿ ದೇವತೆ, ಸೌರ ವರ್ಗದವರು ಸೂರ್ಯನನ್ನು ಉಪಾಸನೆ ಮಾಡುವವರು, ಗಾಣಪತ್ಯದವರು ಗಣಪತಿಯನ್ನು ಪೂಜೆ ಮಾಡುವರು, ಕೌಮಾರ ಅಂದರೆ ಸ್ಕಂದನ ಪೂಜೆ ಮಾಡುವರು, ಸುಬ್ರಹ್ಮಣ್ಯನನ್ನು ಪೂಜೆ ಮಾಡುವರು. ಈ 6 ಮತ ಅಥವಾ ಪಂಥದವರು ಕೂಡ ಶಕ್ತಿ ದೇವತೆಯನ್ನು, ದುರ್ಗೆಯನ್ನು ಆರಾಧಿಸ್ತಾರೆ. ನವರಾತ್ರಿ ಉತ್ಸವದಲ್ಲಿ ಅವರು ಆ ಒಂದು ಉತ್ಸವದಲ್ಲಿ ಭಾಗವಹಿಸ್ತಾರೆ. ಉತ್ಸವ ಕಾಲದಲ್ಲಿ ಈ ನವರಾತ್ರಿಯ ಸಂದರ್ಭ ದೇವಿ ಪೂಜೆ ಮಾತ್ರ ಅಲ್ಲ, ಅಖಂಡವಾದ ದೀಪ ಪ್ರಜ್ವಲನೆ, ಕುಶೋಮಾಲಾ ಬಂಧನ, ಕನ್ನಿಕಾ ಪೂಜೆ, ಸಪ್ತಶತಿ ಪಾರಾಯಣ ಇದೆಲ್ಲ ಮಾಡುವಂಥ ಪದ್ಧತಿ ಇದೆ. ಅದೆಲ್ಲ ದೇವಿಯನ್ನು ಒಲಿಸಿಕೊಳ್ಳುವುದಕ್ಕೆ ಮಾಡುವಂಥದ್ದು. ಪರಬ್ರಹ್ಮನ ಚೈತನ್ಯ ಸ್ವರೂಪಿಣಿಯಾಗಿ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣವಾದಂಥ ಶಕ್ತಿಯನ್ನು ಮಹಾದೇವನ ಅರ್ಧಾಂಗಿ ಶಿವಶಕ್ತಿ ಅಂತ ಶೈವ ಸಮುದಾಯರು ನಂಬುತ್ತಾರೆ. ಶ್ರೀಲಕ್ಷ್ಮಿ ಅಂತ ಹೇಳಿ ವೈಷ್ಣವರು, ಆ ಮಹಾಮಾತೆಯನ್ನು ಶಾಕ್ತರು ಕೂಡ ಪೂಜಿಸ್ತಾರೆ. ಒಂದರಿಂದ ಹಲವು, ಹಲವು ಕೂಡಿ ಒಂದು ಎಂಬುದೇ ಆದಿಶಕ್ತಿ ಜಗದಂಬಿಕೆಯ ವೈಶಿಷ್ಟ್ಯ. ವಿಶೇಷ ಮಹತ್ವ ಇರುವಂಥ 9 ರಾತ್ರಿಗಳ ಬೋಧವಾಗಿರುವಂಥದ್ದು ನವರಾತ್ರಿ. ಈ 9 ದಿನಗಳಲ್ಲಿ ಶಕ್ತಿಯ 9 ರೂಪಗಳ ಪೂಜೆಯನ್ನು ದಿನದಲ್ಲಿ ಪ್ರಾರಂಭ ಮಾಡಿ ರಾತ್ರಿಯವರೆಗೆ ನಾವು ಮಾಡ್ತೇವೆ. ರಾತ್ರಿ ಈ ಶಬ್ದ ಸಿದ್ಧಿಯ ಪ್ರತೀಕ. ಭಾರತದ ಋಷಿಮುನಿಗಳು ಆಧ್ಯಾತ್ಮಿಕ ದೃಷ್ಟಿಯಿಂದ ರಾತ್ರಿಗೆ ಹಗಲಿಗಿಂತಲೂ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ ನೋಡಿ. ಹಾಗಾಗಿ ನವರಾತ್ರಿ ಆಗಿದೆ. ದಸರಾ ಎನ್ನುವುದನ್ನು ನಾವೊಂದು ಉತ್ಸವವಾಗಿ ಕಂಡರೆ, ನವರಾತ್ರಿ ಎನ್ನುವುದು ಅದೊಂದು ವೃತವಾಗಿ ನಾವು ಕಾಣ್ತೇವೆ. ಲಾಲ್ಬಾಗ್ನಲ್ಲಿರುವಂಥ ದೃಶ್ಯ ನಿಮಗೆ ಕಾಣ್ತದೆ. ಅಲ್ಲಿ ಹುಲಿವೇಷಧಾರಿಗಳ ಸಂಚಾರ ಕೂಡ ಆಗ್ತಾ ಇದೆ. ಒಂದು ವಿಭಿನ್ನವಾದಂಥ ಸ್ತಬ್ಧ ಚಿತ್ರ. ಈಗ ಶಾರದಾದಿ ಮಾತೆಯ ವಿಗ್ರಹ ನಮಗೆ ಹಿಂಭಾಗದಲ್ಲಿದೆ. ಆದರೆ ಇಲ್ಲಿ ಒಂದು ನಿಜದ ಶಾರದೆ, ಹಾಗೆ ಶಾರದಾ ವೇಷಧಾರಿಣಿಯೊಬ್ಬಳು ಈ ಟ್ಯಾಬ್ಲದಲ್ಲಿ ಕೂತಿರೋದನ್ನು ನೋಡ್ಬೋದು. ಅದೇ ರೀತಿ ಗದುಗೆಯಲ್ಲಿ ಕೂತದನ್ನು ನಾವು ಗಮನಿಸ್ತೇವೆ. ಇದು MG ರಸ್ತೆಯಲ್ಲಿ ಕಾಣುವಂಥ ದೃಶ್ಯ. ನಮ್ಮ ದೇಶದಲ್ಲಿ ಶಕ್ತಿ ಆರಾಧನೆ ಅಥವಾ ಮಾತೃಕಾರಾಧನೆ ಇದು ವೇದಕಾಲದ ದಿಂದಲೇ ಬಂದಿರತಕ್ಕಂತಹ ಒಂದು ಪರಂಪರೆ. ಇದು ಆಗಲೇ ಬಹಳ ಪ್ರಚಲಿತವಾಗಿರತಕ್ಕಂಥದ್ದು.
ಮೊಹೆಂಜದಾರೋ ಮತ್ತು ಹರಪ್ಪಾದಲ್ಲಿನ ಉತ್ಖನನ ಸಂದರ್ಭದಲ್ಲಿ ದೊರೆತಂತಹ ಸ್ತ್ರೀರೂಪದ ವಿಗ್ರಹಗಳು ಆರ್ಯಕಾಲದಲ್ಲಿನ ಮಾತೃಕಾರಾಧನಾ ಪದ್ಧತಿಯ ಒಂದು ಪ್ರತೀಕವಾಗಿ ನಮಗೆ ಕಾಣುತ್ತದೆ. ಸಿಂಧೂ ಕಣಿವೆಯಲ್ಲಿ ಸಂಶೋಧನೆಗಳಿಂದ ದೊರೆತಂತಹ ಸ್ತ್ರೀರೂಪದ ಪ್ರತಿಮೆ ವಿಗ್ರಹಗಳು ಬಲೂಚಿಸ್ತಾನ್, ಪರ್ಷಿಯಾ ದೇಶ, ಗ್ರೀಸ್ ಅಲ್ಲದೆ ಈಜಿಪ್ಟ್ನಲ್ಲಿಯೂ ಕೂಡ ಸಂಶೋಧಕರಿಗೆ ಅದು ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಆರ್ಯಾವರ್ತ, ಭರತಖಂಡ ಅಥವಾ ಭಾರತ ದೇಶವಲ್ಲದೆ ಹೊರ ರಾಷ್ಟ್ರದಲ್ಲಿ ಕೂಡ ಈ ಶಕ್ತಿ ಆರಾಧನೆ ಅಥವಾ ಮಾತೃಕಾರಾಧನೆ ಅದು ಗುರುತರವಾಗಿ ಅಸ್ತಿತ್ವದಲ್ಲಿತ್ತು ಅಂತ ಸ್ಪಷ್ಟವಾಗ್ತದೆ ನಮಗೆ. ಆದರೆ ಒಂದು ವಿಚಾರ ಅತ್ಯಂತ ನಿರ್ದಿಷ್ಟ ಮತ್ತು ನಿಖರ. ಅದೇನಂತ ಹೇಳಿದರೆ, ಪ್ರಾಚೀನ ಕಾಲದಿಂದಲೂ ಶಕ್ತಿ ಆರಾಧನೆ ಭಾರತದಲ್ಲಿ ಅಸ್ತಿತ್ವದಲ್ಲಿ ಇದ್ದಷ್ಟು ಬೇರೆ ದೇಶದಲ್ಲಿ ಇರಲಿಲ್ಲ ಅಂತ. ಈ ಭಾರತ ದೇಶದಲ್ಲಿ ಶಕ್ತಿಯ ದೇವಾಲಯ ರಹಿತವಾಗಿರತಕ್ಕಂಥ ಒಂದೇ ಒಂದು ಪಟ್ಟಣ ಅಥವಾ ಹಳ್ಳಿ ನಮಗೆ ಸಿಗಲಿಕ್ಕಿಲ್ಲ. ಒಂದಿಲ್ಲೊಂದು ದೇವಿಯ ದೇವಸ್ಥಾನದಲ್ಲಿ ಉಂಟೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಇರಬಹುದು, ಅಥವಾ ಭದ್ರಕಾಳಿ, ಮಹಮ್ಮಾಯಿ, ಚಂಡಿಕೆ, ಚಾಮುಂಡಿ, ಕಾತ್ಯಾಯಿನಿ, ಆದಿಮಾಯೆ, ಪರಾಶಕ್ತಿ, ಗೌರಿ, ಪಾರ್ವತಿ, ಹೀಗೆ ಯಾವುದೋ ಒಂದು ನಾಮದಿಂದ ಸ್ತ್ರೀ ಶಕ್ತಿಯ ಆಲಯವನ್ನು ಮಾಡಿರ್ತಾರೆ. ಕೆಲವೆಡೆ ಕಾಷ್ಠ ವಿಗ್ರಹ ಮತ್ತು ಕೆಲವೆಡೆ ಶಿಲಾ ವಿಗ್ರಹ, ಮೃತ್ತಿಕಾ ವಿಗ್ರಹ, ಲೋಹ ಪ್ರತಿಮೆ ಇದ್ಯಾವುದೂ ಇರದಂಥ ಪಕ್ಷದಲ್ಲಿ ಒಂದು ತುಂಡು ಪದ್ಮಕಲ್ಲಿನಲ್ಲೇ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಸ್ತ್ರೀ ಶಕ್ತಿ ಆರಾಧನೆ ನಡೆಯುವಂಥ ಸನ್ನಿಧಿಗಳು. ಹಿಂದೂ ಧರ್ಮದಲ್ಲಿ ಇನ್ನೂ ಸಂಪೂರ್ಣವಾಗಿ ವಿಲಯನ ಹೊಂದದ ಮೂಲ ನಿವಾಸಿಗಳಲ್ಲಿಯೇ ಮಾತೃಕಾರಾಧನೆಯು ಅತ್ಯಂತ ರೋಚಕ ರೀತಿಯಲ್ಲಿ ಪ್ರಚಲಿತ ಇರುವುದು ಗಮನೀಯವಾದಂಥ ಅಂಶ. ಅದರಲ್ಲಿ ಕೆಲವು ದಾರಿಗಳಲ್ಲಿ ಶಕ್ತಿಯ ಮಾಸ್ತಿ ಸಾನ್ನಿಧ್ಯಗಳು ಕೂಡ ಇರ್ತವೆ ನೋಡಿ, ಮಾಸ್ತಿ ಕಟ್ಟೆಗಳು ಅಂತೆಲ್ಲ ಇರ್ತವೆ. ಅದು ಕೂಡ ಒಂದು ರೀತಿಯಲ್ಲಿ ಶಕ್ತಿ ಆರಾಧನೆ. ಭಾರತದಲ್ಲಿ ಶಕ್ತಿ ಆರಾಧನೆಗೆ ವೇದಕಾಲದ ಪೂರ್ವದ ಮಹತ್ವ ನೀಡಿದರೂ ಕೂಡ ಕೆಲವು ವಿದ್ವಾಂಸರು ಮಾತೃಕಾರಾಧನೆಯ ನೆಲೆಯಲ್ಲಿ ವಿಶೇಷವಾದ ಚಿಂತನೆಗಳನ್ನು ಬಿಂಬಿಸಿದ್ದಾರೆ. ವಿಶ್ವವಿಖ್ಯಾತ ಸಂಶೋಧಕ ಸರ್ ಜಾನ್ ಮಾರ್ಷಲ್ ಎಂಬಾತ ಪುರುಷದೇವನೊಂದಿಗಿರುವ ಸ್ತ್ರೀ ಶಕ್ತಿಗೆ ಮಾತ್ರ ದೇವಿ ನೆಲೆಯಲ್ಲಿ ಆರಾಧನೆ ಸಲ್ಲುತ್ತದೆ, ಅಲ್ಲದೆ ಋಗ್ವೇದದಲ್ಲಿ ಉಲ್ಲೇಖಗೊಂಡ ಪೃಥ್ವೀ ದೇವಿಯ ಹೊರತು ಇತರ ಸ್ತ್ರೀ ಶಕ್ತಿಗಳು ಅಂತಹ ಮಹತ್ವವನ್ನು ಏಕತ್ರವಾಗಿ ವೇದಕಾಲದಲ್ಲಿ ಪಡೆದಿಲ್ಲ ಎನ್ನುವಂಥ ಉಲ್ಲೇಖ ನಮ್ಮ ಗಮನವನ್ನು ಸೆಳೆಯುತ್ತದೆ. ಅಂದರೆ ತ್ರಿಮೂರ್ತಿಗಳೊಂದಿಗಿರುವಂಥ ಸ್ತ್ರೀ ಸ್ವರೂಪಳ ಸರಸ್ವತಿ, ಲಕ್ಷ್ಮಿ, ಗೌರಿ ಇತ್ಯಾದಿ ಮಾತೃಕಾ ಶಕ್ತಿಗಳು ವಿಭಿನ್ನ ನಾಮಗಳಿಂದ ಮುಂದೆ ಆರಾಧನೆಗೊಳ್ಳುತ್ತಾರೆ ಎನ್ನುವ ಸಂಶೋಧಿತ ವಿಚಾರ ಚಿಂತನೆಗೆ ಬರುವಂಥದ್ದು. ಆದರೆ ಋಗ್ವೇದ ಪ್ರಕಾರ ಸರಸ್ವತಿಯು ಮೂಲದಲ್ಲಿ ಒಂದು ನದಿ, ಮುಂದೆ ಮೂರ್ತ ಸ್ವರೂಪದಿಂದ ದೇವತೆಯಾಗಿ ಮಾತೃತಮೆಯಾಗಿ ಅವಳು ಕಾಣುತ್ತಾಳೆ ಅಂತ ಪರಿಗಣಿಸಲ್ಪಟ್ಟಿದ್ದಾಳೆ. ಅಂಬತಮೇ ನದೀತಮೇ ದೇವಿತಮೇ ಸರಸ್ವತಿ ಪ್ರಶಸ್ತ ಇವಸ್ಮಸಿ ಪ್ರಶಸ್ತಿಮಂಬನತ್ಯದಿ. ಇಲ್ಲಿ ಮಹತ್ತರವಾದ ಒಂದು ವಿಚಾರ ಇದೆ. ಬ್ರಹ್ಮ ಅಂತ ಹೇಳಿದರೆ ವಿಶ್ವ ಎಂದು, ಸಮಗ್ರ ಸೃಷ್ಟಿ ಎಂದು ಅರ್ಥೈಸಬಹುದು. ವಿಶ್ವದ 4 ದಿಕ್ಕುಗಳೇ ಈತನ ಚತುರ್ಮುಖಗಳು. ಈ ಬ್ರಹ್ಮನ ಸ್ತ್ರೀಶಕ್ತಿ ಸ್ವರೂಪಿಣಿ ಸರಸ್ವತಿ ಎನ್ನುವಂಥ ಚಿಂತನೆ. ಆದರೆ ವಿಶ್ವದ ಪ್ರಕೃತಿ ರೂಪ ಎನ್ನುವಂಥ ಉದಾತ್ತತೆಯು ಇದರಿಂದ ಸಾರುವುದನ್ನು ಕೂಡ ನಾವು ಕಾಣ್ತೇವೆ. ಅದೇ ರೀತಿ ಚರಾಚರ ಜಗತ್ತನ್ನು ವ್ಯಾಪಿಸುವಂಥ ವಿಷ್ಣು, ವ್ಯವೇಷ್ಟಿ ವ್ಯಾಪ್ನೋತಿ ಚರಾಚರಂ ಜಗತ್ ಸಾ ವಿಷ್ಣು ಅಂತ. ಈ ವ್ಯಾಪಕನ ಪ್ರಾಕೃತಿಕ ಸ್ತ್ರೀಶಕ್ತಿಯೇ ಲಕ್ಷ್ಮೀ ಎನ್ನುವಂಥ ನಾಮಸ್ವರೂಪಗಳು. ಭುವನಸ್ಯ ಪಿತರಂ ಗಿರ್ಭೀರಾಭಿರುದ್ರಂ ದಿವಾವರ್ಧಯ ರುದ್ರಮಕ್ತಃ ಎಂಬಲ್ಲಿ ಶಿವನ ಅಗ್ನಿತತ್ವವು ಪಿತೃಸ್ವರೂಪದಿಂದ ವರ್ಣಿಸಲ್ಪಡುತ್ತದೆ. ಅಗ್ನಿಯ ಮೂರ್ತ ಸ್ವರೂಪವೇ ಶಿವ ಎನ್ನುವುದು ಋಗ್ವೇದದ ಮೇಲಿನ ಉಲ್ಲೇಖದಿಂದ ಸ್ಪಷ್ಟಗೊಂಡು ಆತನ ಮಾತೃಶಕ್ತಿ ಅಥವಾ ಪ್ರಾಕೃತಿಕ ಅಂಶ ಅದು ಗೌರಿ ಎಂದೋ ಪಾರ್ವತಿ ಎಂದೋ ವಿವಿಧ ನಾಮಗಳಿಂದ ಆರಾಧನೆ ನೆರವೇರುವ ಹಾಗೆ ಕಂಡುಬರುತ್ತದೆ. ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಚಿದಗ್ನಿಕುಂಡ ಸಂಭೂತ ಎನ್ನುವಂಥ ಶ್ಲೋಕ ಅದು ಅಗ್ನಿಮೂಲ ಅರ್ಥಾತ್ ಶಿವನ ಶಕ್ತಿಯಿಂದಲೇ ಮಾತೃಕಾ ಸ್ವರೂಪದ ಉಗಮ ಆಗ್ತದೆ ಎನ್ನುವುದನ್ನು ಸ್ಪಷ್ಟಗೊಳಿಸುತ್ತದೆ. ಈ ರೀತಿ ವೇದೋಕ್ತವಾದ ಶಕ್ತಿಗಳ ಆರಾಧನಾ ಪದ್ಧತಿಯು ದೇಶ ವಿದೇಶಗಳಲ್ಲೂ ಕೂಡ ಪ್ರಾಮುಖ್ಯ ಪಡೆದಿದೆ. ಪುರುಷ ಪ್ರಧಾನ ಸಮಾಜದಲ್ಲಿ ಮಾತೃಕಾರಾಧನೆಯು ಎಷ್ಟು ಮಹತ್ತರವಾಯಿತೆಂದರೆ ಮುಂದೆ ಆದಿಶಂಕರಾಚಾರ್ಯರು ಚತುರಾಮ್ನಾಯ ಪೀಠಗಳನ್ನು ಸ್ಥಾಪಿಸಿ ಶ್ರೀಚಕ್ರ ಮಧ್ಯನಿಲೆಯೇ ಎಂದೇ ದೇವಿಯನ್ನು ಉಲ್ಲೇಖಿಸಿದರು.
ಆನಂದ ಲಹರಿಯಲ್ಲಿಯೂ ಕೂಡ ಶಂಕರ ಭಗವತ್ಪಾದರು ಹೇಳ್ತಾರೆ ನೋಡಿ, ಶಿವಶಕ್ತ್ಯಾಯುಕ್ತೋ ಭವತಿ ಪ್ರಭವಿತಂ ನಚೇ ದೇವೀಂ ದೇವೋ ನ ಖಲು ಶಕ್ತ ಸ್ಪಂದಿತುಮಶಿ ಅಂತ. ಸರ್ವಸಮರ್ಥನಾದ ಶಿವನು ದೇವಿ ಶಕ್ತಿ ರಹಿತನಾದರೆ ಏನನ್ನೂ ಮಾಡುವುದಕ್ಕಿಲ್ಲ ಅಂತ ಮಾತೃಕಾಶಕ್ತಿಯನ್ನು ಅವರು ವರ್ಣಿಸ್ತಾರೆ. ಪುರುಷ ತೇಜಸ್ಸುಗಳ ಸಮೀಕರಣದಿಂದ ಪ್ರಕೃತಿ ಶಕ್ತಿಯು ಮೂರ್ತರೂಪವಾಗಿ ಆವಿರ್ಭವಿಸಿತು. ಈ ರೀತಿಯ ಶಕ್ತಿಗೆ ದುರ್ಗೆ, ಕಾಳಿ, ಭಗವತಿ, ನಾರಾಯಣಿ, ಪರಮೇಶ್ವರಿ, ಆದಿಮಾಯೆ ಹೀಗೆ ಹಲವು ನಾಮ ವೈವಿಧ್ಯಗಳು ಪ್ರಾಪ್ತ ಆಯಿತು. ಪುರಾಣಗಳು ಸಾರುವಂಥ ಸತ್ಯ ಇದು. ಹಲವು ಧಾಷ್ಟ್ಯಗಳ ನಿಗ್ರಹಕ್ಕೆ, ಅಂದರೆ ದುಷ್ಟರ ನಿಗ್ರಹಕ್ಕೆ ಈ ರೀತಿಯ ಶಕ್ತಿಯ ಆವಿರ್ಭಾವ ನಡೆದ ಮೇಲೆ ಆ ಶಕ್ತಿ ಸ್ವರೂಪದ ಆರಾಧನೆಯ ಮೂಲಕ ಲೋಕಕಂಟಕಗಳು ನಿವಾರಣೆಗೊಂಡಿತು ಅಂತ ಪುರಾಣಗಳು ನೂರಾರು ಕಥಾನಕಗಳ ಮೂಲಕ ಬಿಂಬಿಸ್ತದೆ. ಅಂದರೆ ಒಂದೊಂದು ಶಕ್ತಿ ಕೂಡ ಒಂದೊಂದು ದುಷ್ಟರ ದಮನಕ್ಕೆ ಆದಂತಹ ಶಕ್ತಿಗಳು. ಆ ದುಷ್ಟ ದಮನ ಆಗಿ ಲೋಕಕ್ಕೆ ಶಾಂತಿ ಒದಗಿ ಬಂದಾಗ ಯಾವ ಶಕ್ತಿಗಳು ಅದಕ್ಕೆ ಕಾರಣವಾಗಿದ್ದೆವೋ ಆ ಶಕ್ತಿಗಳನ್ನು ನಾವು ದೇವರು ಅಂತ ನಂಬುತ್ತೇವೆ. ದೇವತಾರಾಧನೆ, ಮಾತೃಕಾರಾಧನೆ ಆ ಮೂಲಕ ನಡೆದುಕೊಂಡು ಬರ್ತದೆ ಅಂತ ಸ್ಪಷ್ಟ ಆಗ್ತದೆ. ದುರ್ಗಾ ಅಂತ ಹೇಳಿದರೆ ಇನ್ನೊಂದು ಅರ್ಥ ಕೋಟೆ ಅಂತ. ದುರ್ಗಾ ದುರಿತ ವಿನಾಶಿನಿ, ಅದು ದೇವಿ, ಸಂಕಷ್ಟಗಳನ್ನು ದೂರ ಮಾಡುವವಳು ಅಂತ. ಆ ಸಂಕಷ್ಟಗಳಿಗೆ ಕೋಟೆಯ ಸ್ವರೂಪದಲ್ಲಿ ನಮಗೆ ರಕ್ಷಣೆ ಕೊಟ್ಟು ಸಂಕಷ್ಟಗಳು ಒಳಗೆ ಬಾರದ ಹಾಗೆ ನೋಡುವವಳು ಎನ್ನುವ ಅರ್ಥದಲ್ಲಿ ಕೂಡ ದುರ್ಗಾ ಎನ್ನುವುದು ಸರಿಯಾಗ್ತದೆ. ಕಠಿಣವಾದ, ಜಟಿಲವಾದ, ಕ್ಲಿಷ್ಟಕರವಾದ ಈ ಭಾವಗಳಿಗೆ ನಾವು ಕೋಟೆ ಅಂತ ಹೇಳೋದು. ಕೋಟೆ ಅಂದರೆ ಅಷ್ಟು ಗಟ್ಟಿ ಅಂತ. ಕೋಟೆಯನ್ನು ಒಡೆಯುವುದಕ್ಕೆ ಭಾಳ ಸುಲಭ ಏನಿಲ್ಲ. ಅಷ್ಟೇ ಕಠಿಣವಾದಂಥ ಶಕ್ತಿ ಅದು ದೇವಿ ಶಕ್ತಿ. ಹಾಗಾಗಿ ಆ ಅರ್ಥದಲ್ಲಿಯೂ ಕೂಡ ದುರ್ಗಾ ಎನ್ನುವುದು ಸರಿಯಾಗ್ತದೆ. ಶಕ್ತಿ ಆರಾಧನೆಯು ಕಠಿಣವಾದ ತಪಸ್ಸಿನ ರೀತಿ ನೆರವೇರಿದರೆ ಅದರಿಂದ ಸದೃಢವಾದ ಕೋಟೆಯಂತೆ ನಮಗೆ ರಕ್ಷಣೆ ಸಾಧ್ಯ ಎಂಬ ಚಿಂತನೆ ಈ ಒಂದು ದುರ್ಗಾ ಎನ್ನುವ ಆಕೆಯ ನಾಮದಿಂದ ಸ್ಪಷ್ಟಗೊಳ್ಳುತ್ತದೆ. ದುರ್ಗತಿ, ದುಃಖ, ದಾರಿದ್ರ್ಯ, ದುಷ್ಟತನ, ದುರಿತ ಈ ಪಂಚ ದುಃಖಾರಗಳಿಂದ ಮುಕ್ತಿ ನೀಡುವವಳೇ ದುರ್ಗೆ. ಇದು ನಾವು ತಿಳ್ಕೊಳ್ಬೇಕಾದ್ದು. ದು ಎನ್ನುವ ಶಬ್ದದಿಂದ ಉತ್ಪತ್ತಿಯಾಗಿರತಕ್ಕಂಥ ನಮ್ಮ ಅವಸ್ಥೆಗಳು ನೋಡಿ. ಅದು ದುರ್ಗತಿ ಇರ್ಬೋದು, ದುಃಖ ಇರ್ಬೋದು, ದಾರಿದ್ರ್ಯ ಇರ್ಬೋದು, ದುಷ್ಟತನ ಇರ್ಬೋದು, ದುರಿತ ಇರ್ಬೋದು. ಇದನ್ನೆಲ್ಲ ನಾಶ ಮಾಡುವವಳು ಅಥವಾ ಅದರಿಂದ ನಮಗೆ ಮುಕ್ತಿ ಕೊಡುವವಳು ಆಕೆಯನ್ನು ನಾವು ದುರ್ಗೆ ಅಂತ ಕರೀತೇವೆ. ದುರ್ಗತಿ ಹಾರಿಣಿ ಎನ್ನುವುದು ಇದರಿಂದ ಬಂದದ್ದು. ಮಾತೃರೂಪದ ಸರ್ವೋಚ್ಚ ಆರಾಧನಾ ವಿಧಾನವೇ ಈ ದುರ್ಗಾರಾಧನೆ. ಆದ್ದರಿಂದ ದುರ್ಗೆಯನ್ನು ಮಾತೃಕಾವರ್ಣರೂಪಿಣಿ ಅಂತ ಓಲೈಸಲಾಗ್ತದೆ. ಪ್ರಕೃತಿ ಮಾತೆಯಾಗಿ, ದೇವಮಾತೆಯಾಗಿ, ವೇದ ಮಾತೆಯಾಗಿ, ನದಿತಮೆಯಾಗಿ, ಶಕ್ತಿ ಸ್ವರೂಪಿಣಿಯಾಗಿ, ಸಮಗ್ರ ವಿಶ್ವದ ಬೀಜಾತ್ಮಿಕೆಯಾಗಿ ಆರಾಧನೆಗೊಳ್ಳುತ್ತಿರುವಂತಹ ಶ್ರೀ ಮಹಾಕಾಳಿ, ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಸರಸ್ವತಿ ಮತ್ತು ನವದುರ್ಗೆಯರು ಶರನ್ನವರಾತ್ರಿಯಲ್ಲಿ ನಮ್ಮನ್ನು ಪೊರೆಯಬೇಕು ಎನ್ನುವಂಥ ಆಶಯದೊಂದಿಗೆ ನಾವು ದುರ್ಗಾರಾಧನೆಯನ್ನು ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ಮಾಡ್ತೇವೆ. ಯುದ್ಧಕ್ಕೂ ಜನ ಇದ್ದಾರೆ. ಹುಲಿವೇಷಧಾರಿಗಳ ಧರ್ಮ ಸಂಭ್ರಮ ಅದು ಕಡಿಮೆ ಆಗಲಿಲ್ಲ. ನೋಟಿನ ಮಾಲೆಗಳನ್ನು ಕೂಡ ಹಾಕಿಕೊಂಡಿದ್ದಾರೆ ನೋಡಿ, ಅದೊಂದು ವಿಶೇಷ. ಈ ನೋಟು ಮಾಲೆ ಧರಿಸುವಂಥದ್ದು ಅಥವಾ ಅವರಿಗೆ ಉಡುಗೊರೆಯ ರೂಪದಲ್ಲಿ ನೋಟಿನ ಹಾರೆ ಹಾಕುವಂಥದ್ದು ಅದೆಲ್ಲ ಭಾಳ ಮೊದಲಿಂದಲೆಲ್ಲ ಬಂದದ್ದು. ಅದನ್ನು ಪ್ರದರ್ಶನ ಮಾಡುವುದು ಕೂಡ ಇದೆ. ಮತ್ತು ಬೇರೆ ಬೇರೆ ಅಂಗಸಾಧನೆಯನ್ನು ಕೂಡ ಅವರು ಮಾಡ್ತಾರೆ. ವೀಕ್ಷಕರೇ, ನೀವು ನೋಡ್ತಾ ಇರುವಂಥದ್ದು ಕುದ್ರೋಳಿಯ ಶೋಭಾಯಾತ್ರೆ. ಕುದ್ರೋಳಿಯ ಶೋಭಾಯಾತ್ರೆ ಎನ್ನುವುದಕ್ಕಿಂತಲೂ ಮಂಗಳೂರು ದಸರಾದ ಶೋಭಾಯಾತ್ರೆ. ಶಾರದಾ ಮಾತೆಯನ್ನು ನವದುರ್ಗೆಯರ ಸಹಿತವಾಗಿ ಮೆರವಣಿಗೆಯಲ್ಲಿ ಕೊಂಡು ಹೋಗಿ ಕ್ಷೇತ್ರದ ಪುಷ್ಕರಣಿಯಲ್ಲಿ ವಿಸರ್ಜನೆ ಮಾಡುವಲ್ಲಿವರೆಗೆ ಈ ಒಂದು
ಶೋಭಾಯಾತ್ರೆಯ ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿಯವರೆಗೂ ಕೂಡ ನೇರ ಪ್ರಸಾರದಲ್ಲಿ ನೀವು ಕಾರ್ಯಕ್ರಮವನ್ನು ನೋಡಲಿಕ್ಕಿದ್ದೀರಿ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಅಸ್ತ್ರ ಗ್ರೂಪು, ಹಾಗೆ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅವರು ನಮ್ಮ ಪ್ರಾಯೋಜಕರು. ಅವರನ್ನು ತಾವು ಪ್ರೋತ್ಸಾಹಿಸಬೇಕು. ಈಗ ಜಾಹೀರಾತಿನ ವಿರಾಮಕ್ಕಾಗಿ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಆಮೇಲೆ ಮತ್ತೆ ಬಂದು ಈ ಒಂದು ನೇರ ಪ್ರಸಾರವನ್ನು ಮುಂದುವರಿಸ್ತೇವೆ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest Smart. Invest in Mangaluru. Volkswagen Mangalore, Airport Road, Yeyadi, Mangalore. Volkswagen. ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150 plus years of service, 75 plus branches. Together let the sky fall when they come.
ಈ ಹೆಲೆಂಗ್ ಫಂಕ್ಷನ್ಗೆ ಪೋಯಾರುಂಡು. ಅಮ್ಮ ಗೋಜು ಪೂರಾರ್ನ ಕಾಂಜಿವರಂ ಪರತು ಸೀರೆಲೆ ಉಂಡು ಅತ್ ನಿನ್ನೂರ ದಾಯಗ ದೀತಿನಿಂದ ಬೋಡೆ ನನ್ ಒಂಜಯ್ಯನ್ ದಕ್ಕುವೆ ಇಜಿನ ಏರೆಗಂಡ್ಲ ಕೊರ್ಪೆ ನಿನ್ಕಿತ್ತಿ ನಿದ್ರೆಲ್ಲ ಬರ್ತದೆ ಯಾನಿ ಜೆಪ್ಪುವೆ ಎಲ್ಲ ನಿನ್ ಪೂರ ಏರೆಗಂಡ್ಲ ಕೊರ್ಜಿ ಇಜಿನ ದಕ್ಕುವೆ. ಬಾಲ ಪರಸೀರೆನ್ ದಕ್ಕೊಚ್ಚಿ ಬಾಲ ಪರಸೀರೆನ್ ಮಾರಣ ಕಾಸ್ತಿಕ್ಕೊಂಡು ಬಾಲ ಅಂದ ಮುಲ್ಪ ಗುರುಜಿ ಕಂಕನಾಡಿದ ಆಲ್ಫಾ ಸೆಂಟರ್ ಸ್ವಲ್ಪ ಪಾರಿ ಸಿಲ್ಕ್ ಸೆಂಟರ್ ಪರತ್ ಕಾಂಜೀವರಂ ಸಾರಿಕೊಂಡ ಕಾಸ್ತಿಕ್ಕೊಂಡು ಬಾಲ ಪರಸೀರೆನ್ 11 ಅಡಿಗೆ ಬೋಲೆ ಬಾಲ ಅಂದ ಗುರುಜಿ ಸೀರೆನ 11 ಪೋದು ಅಡಿಗೆ ಕೊಡ್ದಾಯ್ಬುಕ್ಕ ರಡ್ಡು ಟೈಪ್ ಡಾಕ್ಲು ಚೆಕ್ ಮಾಡ್ತೀರಿ. ಒಂಜಿ ಕಲ್ಲನ ಸೀರೆಗೆ ರಬ್ ಮಲ್ತದು ಐಟು ವೈಟ್ ಕಲರ್ ಬತ್ತಂಡ ಆ ಸೀರೆ ಸೆಲೆಕ್ಟ್ ಮಾಡ್ತೀರಿ. ಒಂಜಿ ವೇಳೆ ಅವು ರೆಡ್ ಕಲರ್ ಬತ್ತಂಡ ಆ ಸೀರೆ ರಿಜೆಕ್ಟ್ ಆಗ್ತದೆ. ನೆಕ್ಸ್ಟ್ ಆಸಿಡ್ ಟೆಸ್ಟ್. ಆಸಿಡ್ ಟೆಸ್ಟ್ ಎಂಚ ಪನ್ನಾಗ ಸೀರೆಗೆ ಹಾಕಲು ಆಸಿಡ್ ಮೈಪುನಾಗ ಅವು ಕಪ್ಪು ಕಲರ್ ಬತ್ತಂಡ ಅವು ಸೀರೆ ಸೆಲೆಕ್ಟ್ ಆಗ್ನು ಬೊಕೈಗೆ ಜಾಸ್ತಿ ಕಾಸು ಕೊಡ್ಪೇರು. ಒಂಜಿ ವೇಳೆ ಮಿಕ್ಸ್ಡ್ ಕಲರ್ ಬತ್ತಂಡ ಆ ಸೀರೆಗೆ ಕಮ್ಮಿ ಕಾಸು ಕೊಡ್ಪೇರು. ಇಂಚ ಚೆಕ್ ಮಲ್ಪುನ ಪ್ರಾಸೆಸ್. ಥ್ಯಾಂಕ್ ಯು. ನಿಖಿಲ ಪರತ್ ಕಾಂಜೀವರಂ ಸಾರಿಕನಲ್ಲಿ ಕ್ಯಾಶ್ ಬೇಕಂದು ತಕ್ಷಣ ಯಾಗ ಮಂಟಪವನ್ನು ಪ್ರವೇಶ ಮಾಡುತ್ತಾನೆ. ತಕ್ಷಣ ಯಜ್ಞ ಶಾಲೆಯನ್ನು ಪುಡಿಗೈಯುತ್ತಿದ್ದಾನೆ. ಶಿವಪುತ್ರ ವೀರಭದ್ರ ಯಾಗ ದೀಕ್ಷಿತನಾದ ದಕ್ಷ ಪ್ರಜಾಪತಿಯ ಶಿರವನ್ನು ಕತ್ತರಿಸುತ್ತಾನೆ. ಅರ್ಥದಲ್ಲೇ ನಿಲ್ಲುತ್ತದೆ. ಹರಿಬ್ರಹ್ಮಾದಿಗಳು ಶಿವನನ್ನು ಪ್ರಾರ್ಥಿಸುತ್ತಾರೆ. ಕೋಪ ತಣಿದ ಹರ ಆಡಿನ ಶಿರವನ್ನು ತಕ್ಷಣ ದೇಹಕ್ಕೆ ಸೇರಿಸಿ ಯಾಗ ಪೂರೈಸುವಂತೆ ಮಾಡುತ್ತಾನೆ. ಸತಿ ವಿಯೋಗದ ದುಃಖವನ್ನು ಸಹಿಸಲಾಗದ ಶಿವನು ದಾಕ್ಷಾಯಿಣಿಯ ಶವವನ್ನು ಅಲೆದಾಡುತ್ತಾನೆ. ಬ್ರಹ್ಮಾಂಡವನ್ನು ರಕ್ಷಿಸಲು ಶ್ರೀ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತೀ ದೇವಿಯ ದೇಹವನ್ನು 51 ತುಂಡುಗಳಾಗಿ ವಿಭಜಿಸುತ್ತಾನೆ. ಆ ದೇಹದ ಭಾಗಗಳು ಬಿದ್ದ ಸ್ಥಳವೇ ಶಕ್ತಿಪೀಠಗಳು. ಅಲ್ಲಿ ಶಕ್ತಿ ದೇವತೆಯ ವಿಭಿನ್ನ ರೂಪಗಳನ್ನು ಪೂಜಿಸಲಾಗುತ್ತದೆ. ಕೊಟ್ಟಿಯೂರು ಕ್ಷೇತ್ರ ಕೇರಳದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು. ಇಲ್ಲಿ ಅಕ್ಕರೆ ಕೊಟ್ಟಿಯೂರು, ಇಕ್ಕರೆ ಕೊಟ್ಟಿಯೂರು ಎಂಬ 2 ಸ್ಥಳಗಳಲ್ಲಿ ಶಿವನ ಆರಾಧನೆ ನಡೆಯುತ್ತದೆ. ದಾಕ್ಷಾಯಿಣಿ ದಗ್ಧಳಾದ ದಕ್ಷ ಯಾಗ ನಡೆದ ಸ್ಥಳ ಇದು. ಕೊಟ್ಟಿಯೂರು ವಡಕ್ಕೇಶ್ವರಂ ದೇವಾಲಯ. ದಕ್ಷ ಪ್ರಜಾಪತಿ ನಡೆಸಿದ ಯಾಗದ ಸ್ಮರಣಾರ್ಥ ಇಲ್ಲಿ
ವೈಶಾಖ ಮಹೋತ್ಸವ ನಡೆಸಲಾಗುತ್ತದೆ. ಕೊಟ್ಟಿಯೂರು ಕ್ಷೇತ್ರ ಮಹಾತ್ಮೆ. ಕೊಟ್ಟಿಯೂರು ಕ್ಷೇತ್ರ ಮಹಾತ್ಮೆ. ಶಿವಶಂಕರ ಪಾರ್ವತಿ ಧನ್ಯವಾದಗಳು. ಅದ್ಭುತವಾದಂತಹ ಕಲಾವಿದರು ಆಚರಣೆ ಎಕಡೆ ಕಾರ್ಯಕ್ರಮ ಶುರುವಾದಾಗ ಎಂಗ್ಲಿಗೆ ದಿಕ್ಕಿನ ಚಿಕ್ಕಿನ ಕೀ ನನಗೆ ಎಂಗಲಗೈಟೆ ಉಂಟು ಭೋಜನೆ ಚಾರ್ದ ಕೀ ಉಂಟು ಒಂದು 2-3 ಕೀ ಉಂಟು ಎಂಬುದಾಗಿ ಇಲ್ಲಿಯ ಸುಮಾರು ಕೀ ಉಂಟು. ಸಂಜೆ ನನ್ನ ಓಡೋದು ಬಂದು ಚಂದ್ರಮುಖ ಪ್ರಿಯ ಬಂದು ನಚ್ಚಿದ್ದಿನ ಒಂದು ಈಚೆ ನಿಂತಿನ ಜೊತೆ ಕಾರದಾಗಿ ಒಂದು ಇಲ್ಲದ ಸುಮಾರು ಕೀ ಉಂಟು. ಸೊ ದೈನಿಕ ಇಂಡಿಯರ್ ನಾಟ ಬದ್ದದ ಮೂಲಕ ಲೆಕ್ಕ ಮಾಡ್ಕೊಳ್ಳೆ ಒಂದು ಎಲ್ಲ ಮೂಲಕ ಓದು ಕೊಡೋದ ಇಂಗಾಗ ಒಂದು ಪೂಜೆ ತಾಕಿ ಸಮಯ ಇಸ್ ಕಾರ್ಯಕ್ರಮದ ತುಮಕೂರು ಒಂದು ಕಾರ್ಯಕ್ರಮದ ಅದಕ್ಕಾಗಿ ಭೂಮಿದ ಸಿಂಗಾರಿ ಉಂಚುದೆ ವೈಯಾರಿ ತೇರೆಗಾಡದ ಮಣ್ಣದ ಖಂಡಿತವಾದ ನೆನಪಿಲ್ಲ ಮನಗ ಅಲ್ತದ್ದು ಇಚ್ಚಿ ಹಚ್ಚಿ ನಡತ್ತದ ಮಾತೆಲ್ಲ ಬಸಿದಾರನಿಗೂ ಸಿಂಗಾರಿಗೂ ಮಾತೆಲ್ಲ ಬಸಿದೇ ರಜ್ಜಾದ ನಿಗಲ್ಲಿ ಪೂಜಾ ಮಾಡ ಪದದ ಎಗ್ಗುಲು ನಿಂತೊಂದುದ ಸ್ವಾಮಿಗಳು ಎಗ್ಗುಲು ನಿಂತೊಂದುದ ಭೂಮಿದ ಸಿಂಗಾರಿ ಉಂಚುದೆ ವೈಯಾರಿ ಬಗೆದ ಹೊಗೆ ಮಕ್ಕಳ ಚೆಂದಿನ ಸಿರಿಮರದ ಆಯ್ಕೆ ಮತ್ತು ಚಿತ್ರ ಬಲ್ಲದ ತುಳು ಪದದ ಹೊರಟು ಕಾರ್ಯಕ್ರಮದ ರೂಪತ್ತೊಂದುಲ ಮೊದಲ ಈ ಕಾರ್ಯಕ್ರಮದ ರೂಪದ ಪದಕ್ಕೆ ಸುರ ಒಂದು ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷರೇ ಶ್ರೀಯುತ ಮೋಹನ್ ಪ್ರಸಾದ್ ರಂಚೂರು ಮೇಲೆ ಒಂದು ಗಾಯಕರಾದ ಐದು ಒಟ್ಟಿಗೆ ಯಾವುದೇ ಕಿರುಚಿತ್ರದ ನಿರ್ಮಾಣವಾಗಿ ರಚಿಸಿದ ನಿರ್ಮಾಪಕರಾದ ಬಹುಶಃ ತುಂಬದ ದಿನೊಂದು ನನ್ನ ಒಟ್ಟಿ ವರ್ಷದ ಅನ್ನ ನಿರ್ಮಾಣ ಮಲ್ಲ ತುಳು ಸಿನಿಮಾಲ ಬರೆಯಲೇ ಉಂಟು ಮಾತಿಗಳ ಎಂಟೆಪ್ಪು ಈ ವೇದಿಕೆಯ ಬಗೆಯ ಸಂದಾಯ ತಂದು ನಮ್ಮ ಅಧ್ಯಕ್ಷರೇ ಮೋಹನ್ ಪ್ರಸಾದ್ ನಂತರ ಸುರುಡು ವಾಕ್ಯದ ಸಿಂಗಾರಿ ಉಂಟದೆ ವೈಯಾರಿ ಯಾನುವುದು ಕಾಸೊಂದೊಳ್ಳೆ ಮರುಪರಿಚಿದ ಬದಕೆ ಸ್ವರ ಅವರೊಂದೊಳ್ಳೆ ಶ್ರೀಯುತ ಮೋಹನ್ ಪ್ರಸಾದ್ ನಂತೂರು. ಜಗದಾನಂದ ಕಂದಾಯ ಪ್ರಣತಾತ ಹರಾಯ ಚ ನೀಲಾಚಲ ನಿವಾಸಾಯ ಜಗನ್ನಾಥಾಯ ತೇ ನಮಃ. ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಪರಭದ್ರ ಸುಭದ್ರಾಭ್ಯಾಂ ಜಗನ್ನಾಥಾಯ ತೇ ನಮಃ. ಜಗದಾನಂದ ಕಂದಾಯ ಪ್ರಣತಾತ ಹರಾಯ ಚ ನೀಲಾಚಲ ನಿವಾಸಾಯ ಜಗನ್ನಾಥಾಯ ತೇ ನಮಃ. ಆತ್ಮೀಯ ಭಗವದ್ಭಕ್ತ ಬಾಂಧವರೇ, ಶರನ್ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮಂಗಳೂರು ದಸರಾ ಶೋಭಾಯಾತ್ರೆಯ ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರದ ಶಾರದಾ ಮಾತೆಯ ವಿಜೃಂಭಣೆಯ ಶೋಭಾಯಾತ್ರೆಗೆ ಇನ್ನಷ್ಟು ಮೆರುಗನ್ನು ನೀಡಲು ಪದ್ವಾ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ನಂತೂರು ಪದ್ವಾ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ನಂತೂರು ಪದ್ವಾ ನಮ್ಮ 11ನೇ ವರ್ಷದ ಕಲಾ ಸೇವೆ ಪುರಿ ಜಗನ್ನಾಥ ದರ್ಶನ
ವೈಜ್ಞಾನಿಕ ತಾರ್ಕಿಕತೆಗೂ ನಿಲುಕದ ಸಂಗತಿಗಳಾಗಿವೆ. ಈ ದೇವಾಲಯದ ವಿಭಿನ್ನ ವಾಸ್ತುಶಿಲ್ಪ, ಕೆತ್ತನೆಗಳು ಪುರಾಣ ಇತಿಹಾಸಗಳಿಂದ ಕೂಡಿದೆ. ಮರದಿಂದಲೇ ನಿರ್ಮಿಸಲಾದ ಅದ್ಭುತ ದೇವಾಲಯವಿದೆ. ಇಂದ್ರದ್ಯುಮ್ನ ರಾಜನಿಗೆ ಶ್ರೀ ವಿಷ್ಣುವು ಕನಸಿನಲ್ಲಿ ಕಾಣಿಸಿಕೊಂಡು ಕಟ್ಟಿಸಲ್ಪಟ್ಟ ದೇವಾಲಯ ಎಂಬ ಐತಿಹ್ಯ. ಪಂಚಪಾಂಡವರು ಮೋಕ್ಷ ಸಾಧನೆಗಾಗಿ ಸಪ್ತರ್ಷಿಗಳ ಸಲಹೆಯಂತೆ ದರ್ಶನ ಮಾಡಿದ ಪುಣ್ಯಕ್ಷೇತ್ರ ಪುರಿ ಜಗನ್ನಾಥ ದೇವಾಲಯ. Thank you.
ಮಾಡಿರುವಂತಹ ಅನುಭವಿ ಕಲಾವಿದರು, ಹಿರಿಯ ಕಲಾವಿದರು ಕೂಡ ಧನ್ರಾಜ್ ಅವರ ತುಂಬಾ ಸಹಕರಿಸಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಹಾಗೆಯೇ ನಮಗೆ ಸಾಕ್ಸೋಫೋನಲ್ಲಿ ಹಾಗೂ ಸ್ವರದಲ್ಲಿ ನಮಗೆ ಸ್ವರದಿಂದ ನಿನಾದದ ಸ್ವರ ಹೆಚ್ಚಿಸಿ ಕಾರ್ಯಕ್ರಮಕ್ಕೆ ನೆರವು ಕೊಟ್ಟಂತಹ ಮಾಧುರಿಂದ ಉಡುಪಿ ಇವರಿಗೆ ಧನ್ಯವಾದಗಳು. ಹಾಗೆಯೇ ನಿತೀಶ್ ಉಡುಪಿ ಇವರಿಬ್ಬರು ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತಿದ್ದೀವಿ. ಹಾಗೆಯೇ ನಮಗೆ ಕಮಲದಲ್ಲಿ ಸಹಕಾರ ಕೊಟ್ಟಂತಹ ಯುವ ಅದ್ಭುತವಾದಂತಹ ಕಮಲ ವಾದಕರು ಶರತ್ ಬೆಲ್ಲ ಇವರಿಗೆ ಕೂಡ ಧನ್ಯವಾದಗಳ ಜೊತೆ ಅಭಿನಂದನೆಗಳನ್ನು ನೆನಪಿನ ಕಾರ್ಯಕ್ರಿಯ ಜೊತೆ ಸಲ್ಲಿಸಿಕೊಳ್ಳುತ್ತಾರೆ. ಇವತ್ತಿನ ಸಂದರ್ಭದಂತಹ ಔಷಧೀಯ ಕಾರ್ಯಕ್ರಮ ಹೆಚ್ಚು ಅದ್ಭುತವಾಗಿ ಈ ವೈದ್ಯಕೀಯ ಕಾರ್ಯಕ್ರಮ ನಿಮ್ಮ ಮನಗಳಿಗೆ ಮತ್ತೆ ನಮಗೆ ಹಾಗೂ ಸಹಕಾರ ಕೊಟ್ಟಂತಹ ಕರಾವಳಿಯ ಪ್ರಖ್ಯಾತ ಸೌತ್ ಸ್ಯಾಟಲೈಟ್ಸ್ ಸೌತ್ ಸ್ಯಾಟಲೈಟ್ಸ್ ಕೂಡ ಸಲ್ಲಿಸಿಕೊಳ್ಳುತ್ತಾರೆ. ಅವರ ಜೊತೆಯಾದಂತಹ ಧನ್ಯವಾದವನ್ನು ಸಲ್ಲಿಸಿರುವಂತಹ ಕೂಡ ಗೌರವದ ನೆನಪಿನ ಕಾಣಿಕೆಯನ್ನು ಸಲ್ಲಿಸಿಕೊಳ್ಳಬೇಕು. LED ವಾಲ್ ಮುಖೇನ ವೇದಿಕೆಗೆ ಮೆರುಗು ಕೊಟ್ಟಂತಹ ಅನಿಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿಕೊಳ್ಳಬೇಕು. ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಸೌಂಡ್ ಇಂಜಿನಿಯರ್ ಮಿಸ್ಟರ್ ವರದ ಕಾರ್ಯಕ್ರಮದ ಮೆರುಗು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವರದ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅನಿಲ್ LED ಅನಿಲ್ ಅವರು ದಯವಿಟ್ಟು LED ವಾಲ್ ಅನಿಲ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿಕೊಳ್ಳಬೇಕು. ಹಾಗೆಯೇ ಕ್ರ್ಯಾಕರ್ಸ್ನ ಮಿಥುನ್ ಗುಮ್ನ ಗೀತೆಗಳು ಎಲ್ಲ ಪದಕ್ಕೂ ಮುಗಿದಾಗ ನಮಗೆ ಎಂಡಿಂಗ್ ಕೊಟ್ಟಿನ ಕ್ರ್ಯಾಕರ್ಸ್ನ ವೇದಿಕೆ ಬಂದು ಅದಕ್ಕೆ ಗೌರವದ ಮಹಿಮಾ ಭಂಡಾರಿ ಅವರು ಅದ್ಭುತ ಧ್ವನಿಯ ಗಾಯಕಿ ಮಹಿಮಾ ಭಂಡಾರಿ. ಬಹುಶಃ ಇದು ನಾವೆಲ್ಲ ಕೊಟ್ಟಾದ್ಮೇಲೆ ಮುಗಿಸ್ತಾ ಇಲ್ಲ, ಇನ್ನು ಒಂದೆರಡು ಗೀತೆ ಇದೆ. ಅದು ನಿಮಗಾಗಿ ಡ್ಯಾನ್ಸಿಂಗ್ ಅಂತ ಗೀತೆ ಯಾರಾದ್ರೂ ಡಾನ್ಸ್ ಮಾಡಬೇಕಾದ್ರೆ ಖಂಡಿತವಾಗಿಯೂ ಡ್ಯಾನ್ಸ್ ಮಾಡಬಹುದು. ಕನ್ನಡದ ಕುರಿಯುತ್ತ ಅವರು ಹಾಗೆಯೇ ದೂರದ ಬಂದಿರುವಂತಹ ಪ್ರಮುಖ ಗಾಯಕಿ ಸಾನಿವಾ ಇವರಿಂದ ಧನ್ಯವಾದಗಳು. ಹಾಗೆಯೇ ನಿತೇಶ್ ಅವರು ಕೂಡ ಗಾಯಕರು, ಯುವ ನಿರ್ಮಾಣ ಗಾಯಕ, ಅವರಿಂದ ಧನ್ಯವಾದಗಳು. ಹಾಗೆಯೇ ರಶ್ಮಿ
ಬಹುಶಃ ನಮ್ಮ ಕಾರ್ಯಕ್ರಮಕ್ಕೆ ಒಂದಷ್ಟು ಮೆರುಗನ್ನು ಕೊಟ್ಟಂತಹ ಪ್ರಮುಖ ಗಾಯಕ ಶ್ರೀಯುತ ಚಂದ್ರಶೇಖರ್ ಮಂಗಳೂರು ಆದಿಮುಖ ಪ್ರಶಸ್ತಿ ಪುರಸ್ಕೃತರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗಾಯಕರು ಶ್ರೀಯುತ ಚಂದ್ರಶೇಖರ್ ಮಂಗಳೂರು ಇವರು ಒಂದು ಗೌರವದ ಸ್ಮರಣಿಕೆಯಿಂದ ಪಡೆಯಬೇಕು. ಹಾಗೆಯೇ ಶ್ರೀಮತಿ ಶುಭಾ ಚಂದ್ರನ್ ಇವರು ಕೂಡ ವೇದಿಕೆಗೆ ಆಗಮಿಸಿ ಗೌರವದ ಸ್ಮರಣಿಕೆಯನ್ನು ಪಡೆಯಬೇಕು. ಹಾಗೆಯೇ ಶ್ರೀಮತಿ ಮಧು ಶೆಟ್ಟಿ ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನು ಪಡೆಯಬೇಕು. ಹಾಗೆಯೇ ಮನೋಹರ್ ಇವರು ಕೂಡ ವೇದಿಕೆಗೆ ಆಗಮಿಸಿ ಅವರು ಒಂದು ಗೌರವವನ್ನು ಸ್ವೀಕರಿಸಿಕೊಳ್ಳಬೇಕು. ಚಿತ್ರ ಓಮಂಚೂರು ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಂಡು ಅವರು ಗೌರವವನ್ನು ಪಡಿಬೇಕು. ಹಾಗೆಯೇ ಮೇಘನಾ ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಿ ಗೌರವದ ಸ್ಮರಣಿಕೆಯನ್ನು ಪಡಿಬೇಕು. ಹಾಗೂ ಎಲ್ಲ ಕಾರ್ಯಕ್ರಮಗಳಿಗೆ ಜೊತೆಯಾದಂತಹ ಗಾಯಕರು ಶ್ರೀಯುತ ರೋಷನ್ ಅವರು ಕೂಡ ಗೌರವದ ಸ್ಮರಣಿಕೆಯನ್ನು ಪಡಿಬೇಕು. ಹಾಗೆಯೇ ದೊಡ್ಡನಂಜಿಯ ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಿ ಒಂದು ಗೌರವದ ಸ್ಮರಣಿಕೆಯನ್ನು ಪಡಿಬೇಕು. ಹಾಗೆಯೇ ಲವಿ ಡಿವೆಲ್ಲೋ ಇವರು ಕೂಡ ವೇದಿಕೆಗೆ ಆಗಮಿಸಿ ಗೌರವದ ಸ್ಮರಣಿಕೆಯನ್ನು ಪಡಿಬೇಕು. ಧನ್ಯವಾದಗಳು. ಇದು ನಮ್ಮ ಇವತ್ತಿನ ಮಂಗಳೂರು ದಸರಾ 2025 ಶನ ಆರ್ಕೆಸ್ಟ್ರಾ ತಂಡ ಸಹಕಾರವನ್ನು ಕೊಟ್ಟಂತಹ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಕೊಟ್ಟಂತಹ ಎಲ್ಲ ಸಹೃದಯದಾನಿಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಡ್ತಾ ಇದ್ದೀವಿ. ಹಾಗೆಯೇ ಕಾರ್ಯಕ್ರಮದ ಹಾಗೆಯೇ ಇಷ್ಟೊತ್ತು ತನಕ ತುಂಬಾ ಅದ್ಭುತವಾಗಿ ನಿರೂಪಣೆ ಮಾಡಿದಂಥ ಲಕ್ಷ್ಮೀಶ್ ಅವರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮದ ಎప్పుడు ಕಾಣಿಕೆಯನ್ನು ಕೊರಡು ಬಂದಿದೆ ಅನ್ನೋದಿಲ್ಲ. ಅಂಚನೆ ಆಡಿಯನ್ಸ್ ಕಡೆ ಕಾಲನಿಗಳ ಓರ ಜೋರಾಯಿನ ಕೈತಾಡಿನ ನಿಗಳು ಮಾತೆಲ್ಲ ಮಾತ ಆರ್ಟಿಸ್ಟ್ ನಕ್ಲೆಗಳ ಕೊರಡು ಬರೋದು ಇನ್ನಿತ ಈ ಕಾರ್ಯಕ್ರಮದ ನಮ್ಮ ಮದುವೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದೀವಿ. ಏನ್ಮಾತ್ರ ಡ್ಯಾನ್ಸ್ ಮಾಡ್ಬಿಡ್ಬೋದಾರೆ ಯಾರೆಲ್ಲ ಕುಣಿಬೇಕು ಅಂತ ಇದ್ದೀರಾ, ಇದು ನಿಮಗಾಗಿ ಇರುವಂತಹ ಕೊನೆಯ ಅವಕಾಶ. ಇದು 2025 ಮಂಗಳೂರು ದಸರಾದ ವೈಶ್ರಮಣೆಯ ಶೋಭಾಯಾತ್ರೆಯ ಸಂಗೀತ ರಸ ಮಂಜರಿ ಕಾರ್ಯಕ್ರಮದ ಕೊನೆಯ ಹಂತ. ಮತ್ತೆ ನಾವು ನೀವು ಸಿಗುವಂಥದ್ದು 2026 ಮಂಗಳೂರು ದಸರಾದಲ್ಲಿ. ಸೊ ಈಗ ಕಾರ್ಯಕ್ರಮದ ಮುಂದಿನ ಡ್ಯಾನ್ಸಿನ ಗೀತೆ ನಿಮಗಾಗಿ ಏನ್ಮಾತ್ರ ಡ್ಯಾನ್ಸ್ ಮಾಡ್ಬೋದ ಏನಿಲ್ಲ ಒಬ್ಬರ ಅವತ್ತಿನ ರೀತಿಯ ಡ್ಯಾನ್ಸ್ ಮಾಡ್ಬೋಲೆ ಕಾರ್ಯಕ್ರಮ ಪೊರ್ಲುಡು ಆರಂಭ ಆಗ್ತದೆ. ಅದೇ ಪೊರ್ಲುಡು ಕಾರ್ಯಕ್ರಮ ಮುಗಿಪೇರಬಲ್ಲ. ಸೊ ಇದೀಗ ಎಲ್ಲ ಗಾಯಕರು ಇದೀಗ ವೇದಿಕೆಯಲ್ಲಿದ್ದಾರೆ. ಮುಂದಿನ ಡ್ಯಾನ್ಸಿನ ಗೀತೆಗಾಗಿ ಧ್ವನಿಯನ್ನ ನೀಡ್ತಾ ಇದ್ದಾರೆ. ಶ್ರೀಯುತ ರಾಮ್ ಕುಮಾರ್ ಅಮೀನ್ ಹಾಗೂ ಚಂದ್ರಶೇಖರ್ ಮಂಗಳೂರು ಇವರ ಧ್ವನಿಯಲ್ಲಿ ಮುಂದಿನ ಗೀತೆ, ಆ ಬಳಿಕ ಡ್ಯಾನ್ಸಿನ ಗೀತೆ ಕೂಡ ವೇದಿಕೆಯಲ್ಲಿ. ಬ್ಯಾಕ್ ಸ್ಟೇಜ್ ಅಲ್ಲಿ ಇರುವಂತಹ ಎಲ್ಲರೂ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರೆಲ್ಲ ಇದ್ದೀರಾ ದಯವಿಟ್ಟು ಒನ್ ಲಾಸ್ಟ್ ಟೈಮ್ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಜಾಯಿನ್ ದ ಡಾನ್ಸ್ ಫ್ಲೋರ್. ಎಲ್ಲ ಆರ್ಟಿಸ್ಟ್ಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಕೂಡ ಒನ್ ಲಾಸ್ಟ್ ಟೈಮ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಒಂದು ಲಾಸ್ಟ್ ಸಾಂಗ್ ಹಾಗೆ ಒಂದು ಲಾಸ್ಟ್ ಪರ್ಫಾರ್ಮೆನ್ಸ್. ಅದಾದ ನಂತರ ಇವತ್ತಿನ ಈ ಕಾರ್ಯಕ್ರಮ ಮಂಗಳೂರು ದಸರಾ ಮ್ಯೂಸಿಕಲ್ ನೈಟ್ 2025ಕ್ಕೆ ಒಂದು ಚುಕ್ಕಿಯನ್ನ ಇಡುವಂತಹ ಹೊತ್ತು. ಅದಕ್ಕೋಸ್ಕರ ಎಲ್ಲ ಆರ್ಟಿಸ್ಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ಇರುವಂತಹ ಎಲ್ಲ ಆರ್ಟಿಸ್ಟ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ಮತ್ತೆ ಡ್ಯಾನ್ಸ್ ಮಾಡೋಣ. ಸ್ವಲ್ಪ ಸಮಯದ ರೆಸ್ಟ್ ನಂತರ ಇದೀಗ ವೆಲ್ಕಮ್ ಟು ಡ್ಯಾನ್ಸ್ ಟು ಆಲ್. Congratulations, Jano. Rajalini Chino. Osada lady Jano. ನಮ್ಮ ಸಹೋದರಿಯರ ಸಿಂಧೂರವನ್ನು ರಕ್ತದಲ್ಲಿ ಅಳಿಸಿದ ಉಗ್ರ ಪಿಶಾಚಿಗಳ ಸಂತೋಷ. ಹೋಗಿ ಮೋದಿಗೆ ಹೇಳು ಎಂದು ನುಡಿದ ಮಾತಿಗೆ ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿ ಕೊಟ್ಟ ದಿಟ್ಟ ಉತ್ತರ ಆಪರೇಷನ್
ಈ ಸಲ ದಸರಾ ಹೇಗೆ ಬಹಳ ಖುಷಿ ಆಗ್ತಿದೆ, ಜನಸಾಗರ ನೋಡಿ ಬಹಳ ಖುಷಿ ಆಗ್ತಿದೆ. ಈ ಸಲ ನಿಮ್ದು ಥೀಮ್ ಏನ್ ಇಟ್ಕೊಂಡು ಮಾಡಿದ್ದೀರಾ? ಕೊಟ್ಟಿಯೂರು ದೇವಸ್ಥಾನ ಇದೆ ಅಲ್ಲ, ಕಣ್ಣೂರಿದು, ಅಂದ್ರೆ ಆ ದೇವಸ್ಥಾನದ ರಿಲೇಟೆಡ್ ಕಾನ್ಸೆಪ್ಟ್ ಮಾಡಿ, ಅದು ಹೇಗೆ ಅಂದ್ರೆ ದೇವಸ್ಥಾನ ಇದು ಆಯ್ತು ಬಂದು ಅದರ ರಿಲೇಟೆಡ್. ಇದನ್ನ ಮಾಡ್ಲಿಕ್ಕೆಲ್ಲ ಎಷ್ಟು ಟೈಮ್ ತಗೊಂಡ್ರಿ? ಇದು ಆಲ್ಮೋಸ್ಟ್ ಒಂದು 3 ತಿಂಗಳಿಂದ ಹಿಂದೆಯಿಂದ ಪ್ಲಾನ್ ಆಗಿದೆ. 3 months ಇಂದ ಇದರ ಹಿಂದೆ ಕೆಲಸ ಮಾಡ್ತಿದ್ದೇವೆ. 3 months ಆಯ್ತು. ಈ ವರ್ಷ ದಸರಾದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಲ್ಲ, ಪ್ರತಿ ಸರಿಗಿಂತ ಈ ವರ್ಷ ತುಂಬ ಜನನೇ ಜಾಸ್ತಿ ಇದ್ದಾರೆ. ವೆರಿ ಗುಡ್ ಕ್ರೌಡ್ ದಿಸ್ ಟೈಮ್. ನಿಮಗೆ ಜನ ಸಹ ಅಂದರೆ ಭಾಳ ಒಳ್ಳೆ ಕ್ರೌಡ್ ಇದೆ. ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿದೆ ಈ ವರ್ಷ ಆಲ್ಮೋಸ್ಟ್ ಒಂದು ಡಬಲ್ ಒಳ್ಳೆ ಕ್ರೌಡ್ ಇದೆ ಈ ಸರ್. ಓಕೆ, ಥ್ಯಾಂಕ್ ಯು.
ಲಾಸ್ಟ್ ಟೈಮ್ದಲ್ಲ ಕಾನ್ಸೆಪ್ಟ್ ಒಂಜಿ ಶಾರದಾ ದೇವರನ ಕಾನ್ಸೆಪ್ಟ್ ಮಂತಿತ್ತಿರ ಅವಳ ಬಾರಿ ಪೊರ್ಲಾದಿತ್ತು ಇತ್ತೆ ಹೊಸ ಕಾನ್ಸೆಪ್ಟ್ ಬೈದಿರು ದಾದಂದಕ್ಕೆ ಏನ್ಗ ಸೊ ಈ ಸಲದ ನಿಕ್ಲ ಕಾನ್ಸೆಪ್ಟ್ ದಾದ ಈ ಸಲದ ಇಂಗ್ಲ ಕಾನ್ಸೆಪ್ಟ್ ದಾದ ಬಂದಾಗ ಪೂರಿ ಜಗನ್ನಾಥ ದರ್ಶನ ಬಂದು ಇಂಗ್ಲ ಪ್ರತಿ ವರ್ಷಲ ನಮ್ಮ ಗೋವಂಡಲ ಒಂಜಿ ನಮ್ಮ ದುಂಬು ದೈವಾರಾಧನದ ಒಂಜೊಂಜಿ ದೈವಲದ ಬಗ್ಗೆ ಕತೆ ಪಣೊಂದಿತ್ತು ಜನಕ್ಲೆ ಕೆಲವು ನಮ್ಮ ನೇಮ ಉಪ್ರತು ಪಂಡ ಕತೆ ಗೊತ್ತು ಕತೆ ಓಂಡಲ ನಮ್ಮ ದೇವಸ್ಥಾನದ ದೈವ ದೇವೇರ್ನ ಅವಡ ಅವು ಹೆಂಚಿನ ಒಂಜಿ ಕೆಲವು ನಮ್ಮ ಟ್ಯಾಬ್ಲೂನು ನಮ್ಮ ಪಿದಯದ ರೆಂಟಲ್ ಕಣ ಅಂದೆ ಸೊ ಎಂಕಲೇ ನಮ್ಮ ಪದ್ವ ಕ್ಲಬ್ದ ಮಾತಾ ಸದಸ್ಯರು ಸೇರ್ದು ಒಂಜಿ ಕಾನ್ಸೆಪ್ಟ್ ಕ್ರಿಯೇಟ್ ಮಂತದ್ದು ಇನ್ನು ಮನ್ಪಗೊಂದು ಮನೆ ಎಂಕ್ಲಿ ಡಿಸೈಡ್ ಮಂತದ್ದು ಐಕ್ ಬೋಡ ಏನ ಪೂರ ನಮ್ಮನೆ ರೆಡಿ ಮಂತದ್ದು ಒಂಜಿ ಪಂಡ ಓರ್ಲ ಮನ್ಪಂದೆ ಕಾಪಿ ಮನ್ಪಂದೆ ಓನಾದ ಒಂಜಿ ಕಾನ್ಸೆಪ್ಟ್ ಮನ್ಪುಣ ಪದ್ವ ಫ್ರೆಂಡ್ಸ್ ಕ್ಲಬ್ದ ಎಂಕ್ಲು ಮಾತಾ ಈ ಸತಿ ಪೂರಿ ಜಗನ್ನಾಥ ದರ್ಶನ ಮನ್ಪುಣ ಒಂಜಿ ಕಾನ್ಸೆಪ್ಟ್ ಮಂದ ಒಂದು ಪಂಡ ನಮ್ಮ ಮಾತ ದೇವಸ್ಥಾನ ಕಲ್ಲದ ವಿಗ್ರಹ ಒಪ್ಪುಂಡು ಲೋಹದ ವಿಗ್ರಹ ಒಪ್ಪುಂಡು ಸೊ ಪೂರಿ ಜಗನ್ನಾಥ ಮರದ ವಿಗ್ರಹ ಒಪ್ಪುಂಡು ಅವು 14 ವರ್ಷ ಗೊರ ಚೇಂಜ್ ಆವೊಂದು ಉಪ್ಪುಂಡು ಮನ್ಪೇರಿಗೆ ಅಂಚಿನ ಒಂಜಿ ಕಥೆ ಜನಕ್ಲೆ ಮುಟ್ಟೋಡು ಬೊಕ ಒಂಜಿ ಐತ ವಿಶೇಷದಾದ ಬಂದಾಗ ಆಲ್ತ ಬಾವುಟ ಗಾಳಿದ ವಿರುದ್ಧ ದಿಕ್ಕಿಗೆ ಅವು ರಾವೊಂದು ಉಪ್ಪುಂಡು ಮನ್ಪುಣಂಚಿನ ಬಾರಿ ವೈಜ್ಞಾನಿಕಗಳ ನಿಗೂಢವಾಯಿನಂಚಿನ ಒಂದು ವಿಷಯ ಅವೇನೊಂಜಿ ತೆರಿಪೋಡು ನಮ್ಮ ಮಂಗಳೂರು ದಸರಾಡು ಒಂದು ಪದ್ವ ಫ್ರೆಂಡ್ಸ್ ಕ್ಲಬ್ದ ಬತ್ತಿ ಇರ್ತದೆ ಒಂಜಿ ಜನಕ್ಲೆ ಮುಟ್ಟೋಡು ಮನ್ಪುಣಂಚಿನ ಕಥೆ ಎಂಗಿಲ್ಲ ಈ ಸತಿ ಮಂತದ ಎಂಗಿಲ್ಲ ಖಾಲಿ ಕಾನ್ಸೆಪ್ಟ್ ಮಾತ್ರ ನಮ್ಮ ಆಲ್ರೆಡಿ ಪ್ರತಿ ವರ್ಷ ನೀನು ಪಡೊಂದಿಲ್ಲ ನಮ್ಮ ಪದ್ವ ಫ್ರೆಂಡ್ಸ್ ಕ್ಲಬ್ ಖಾಲಿ ನಮ್ಮ ಟ್ಯಾಬ್ಲು ಮನ್ಪ ಸ್ಪಾನ್ಸರ್ಸ್ ದೆಪ್ಪ ಮಾತ್ರ ಸಮಾಜಮುಖಿ ಸೇವೆಲ್ಲ ಮಂತೊಂದಿಲ್ಲ ಪಾಪದ ಜೋಕುಲೆಗೆ ನುಸರಿಜ್ಜನ ಜೋಕುಲೆಗೆ ಹೆಲ್ಪ್ ಮನ್ಪುನ ಅವಾರ್ಡ್ ಪಂಡ ಮಲ್ಲ ಮಟ್ಟದ ಎಂಗ್ಲ ಮಟ್ಟ ಎಂಗ್ಲ ಡೇಟ್ ಹಾಕೊಂಡು ಅವೇನು ಎಂಗ್ಲ 5 ವರ್ಷ ಮಂತೊಂದು ಬರೋದಿಲ್ಲ ಅಂಚನೆ ಬೇತ ಸಮಾಜಮುಖಿಲ ಸೇವೆಲ್ಲ ಮಂತೊಂದಿಲ್ಲ ನಮ್ಮ ಕ್ಲಬ್ಡು ಜಾತಿ ಧರ್ಮ ಪಂಡ ಉಲೇಜ್ ಎಂಗ್ಲ ಮಾತೆಲ್ಲ ಒಂಜಪ್ಪೆನ ಜೋಕುಲ್ಲಾಗ ಒಟ್ಟಿಗೆ ಅನ್ನೆಮ್ಮೆಗೆಲ್ಲಕ ಒಂಜಿ ಇಲ್ಲದಲಕ್ಕಲ್ಲಾಗ ಮಾತೆಲ್ಲ ಒಟ್ಟಿಗೆ ನಮ್ಮ 11ನೇ ವರ್ಷ ಅಂದು ಮಾತೇನಲ್ಲ ಇಂಗ್ಲ ಟೀಮ್ಗೂ ಆಶೀರ್ವಾದ ಉಪ್ಪಡು ಸಪೋರ್ಟ್ ಉಪ್ಪಡು ನಾನಲ್ಲ 100 ವರ್ಷ ಒಂದು 5 ವರ್ಷ 10 ವರ್ಷ ಅನ್ನಗಲ್ಲ ಇಂಗ್ಲ ಇಂಚೆನೆ ಬತ್ತು ಪಾತಿರುವ ಈ ರ್ಯಾಂಕರ್ ಉಪ್ಪುಲಿ ದೀಕ್ಷೆನೆ ಉಪ್ಪಡು ರ್ಯಾಂಕರ್ ಓಕೆ V4 ಒಂಜಿ V4 ಲೈವ್ ಎಂಗ್ಲ ಇಂಚೆನೆ ಪಾತ್ರ ಉಪ್ಪು ಮಾಡೋದು ಖಂಡಿತ ನೆಕ್ಸ್ಟ್ ವರ್ಷ ಬಾರಿ ಎಡ್ಡೆ ಕಾನ್ಸೆಪ್ಟ್ ಇಡು ಪಿರಾನಿಕ್ಲೆ ಎದುರು ಬರ್ಪ ಅಪಗಣ ಜೋರಾದ ಪದ್ವ ಫ್ರೆಂಡ್ಸ್ ಮನೆಗೆ ಒಂದು ನಿಮಿಷ 1 2 3 ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು
9 साल से अपनी हर नमाज में इसके दीदार की दुआ मांगते रहे। चंदुगा मध्य रायगढ़ की सजी धजी महफिल ना सही, लेकिन शहंशाह की खुशी को दुगनी करने के लिए अपने मुंह से मोती छलका ही दीजिए। निजामिया, तुम्हारे जिस्म से तुम्हारी रूह निकालने से पहले एक सवाल का जवाब चाहते हैं। क्या है ये स्वराज जिसके लिए तुम अपनी जान देना चाहते हो? अब कहाँ है तुम्हारा स्वराज? सह्याद्री के पहाड़ों में, गोदावरी की लहरों में, रायगढ़ की मिट्टी में, जालना की गलियों में, नासिक की हवाओं में, कोंकण के कोनों में, आई भवानी के चरणों में, लाखों मराठा के नस नस में है स्वराज। तो स्वराज को तो मिटाने चला है, और अब वो कोई सल्तनत नहीं है, छत्रपति शिवाजी महाराज की सोच है। इसे इतना दर्द हो कि जब वो अपनी मौत की भीख मांगे तब भी उसके मुंह से सिर्फ चीखें ही निकले। मौत के घुंघरू पहन के नाचते हैं। तू क्या हमें मौत से डराएगा? हमारी मौत मराठों के हर घर एक नया सिवा, एक नया संभव पैदा करेगी, लेकिन जब तू मरेगा तब ये तेरी मुगल सल्तनत की मर जाएगी। खींच लो सारे नाखून इसकी उंगलियों से। क्या आ रहा है? निकाल दे आंखें। हमसे हाथ मिला लो, मुगलों की तरफ आ जाओ, जिंदगी बदल जाएगी। हमसे हाथ मिला लो, मराठों की तरफ आ जाओ, जिंदगी बदल जाएगी। छत्रपति शिवाजी महाराज को शेर कहते हैं और शेर के बच्चे को शाबाश।
ಪ್ರಾಣತ್ಯಾಗದ ನಂತರ ಸಂಭಾಜಿ ಮಹಾರಾಜರ ಅರ್ಧ ಸಹೋದರ ರಾಜಾರಾಮ್ ಮಹಾರಾಜರು ಮರಾಠ ಸಾಮ್ರಾಜ್ಯದ ಮೂರನೇ ಛತ್ರಪತಿಯಾಗಿ ಪಟ್ಟಾಭಿಷೇಕವಾಗುತ್ತದೆ.